BA ಕಾಪು ಜಗ್ಗು ಅಂದ್ರೆ ಯಾರು? ಈ ಕಡೆ ಬರ್ರಿ ಬೇಗ. ಆಗಿರ್ಬಹುದು ಅಂತ ತಿಳ್ಕೊಳ್ತೇವೆ. ಜಗ್ಗು ಜಗ್ಗು ಅಂದ್ರೆ ಯಾರು? ಜಗಣ್ಣ ಬಲೆ ಕಾಪು ನೀರೇನೆ. ಮ್ಯಾಚ್ ಸ್ಟಾರ್ಟ್ ಆಗ್ಬೇಕೀಗ. ಪ್ಲೇಯರ್ ಸ್ಟ್ಯಾಂಡ್ 12ನೇ ಆಟಗಾರರು ಕಮೆಂಟೆಡ್ ಬಾಕ್ಸ್ ಅಲ್ಲಿ ಕಂಪಲ್ಸರಿ ಇರಬೇಕು. ರೂಲ್ ಅಂಡ್ ರೆಗ್ಯುಲೇಷನ್ ಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಎಲ್ಲರೂ ಕೂಡ, ಆಡುವ ಎಲ್ಲಾ ತಂಡಗಳು. ಮಿತ್ರರಂದ ಕ್ರೀಡಾ ಸಂಪಿಗೆ ನಗರ ವಾಸಸ್ BA ಕಾಪು ನಡುವಣ ಮೊದಲ ಪಂದ್ಯಾಟ ಇರ್ತದೆ. ಎರಡು ಕೂಡ ಮೊದಲ ಚೆಂಡಿಗಾಗಿ ಭರತ್ ಬಹಳ ಸಮರ್ಥ ಹಾಡತ ಲಾಂಗ್ ಆಫ್ ಆಗದಲ್ಲಿ ತನ್ನ ಮೂಲಕ ಡೇರು ಇನ್ನಿಂಗ್ಸ್ ಆರಂಭ. ಬೌಂಡ್ರಿ ಇನ್ನಿಂಗ್ಸಿನ ಮೊದಲ ಚೆಂಡು ತೀರಾ ಕ್ಲೋಸ್ ಆಗಿ ಬಿದ್ದಂತ ಚೆಂಡನ್ನು ಲಾಂಗ್ ಆಫ್ ಅಲ್ಲಿ ಡೇರು ಸೀಮಾರಕ್ಕೆ ಹೊರಬ ಕಳಿಸಾದ್ರೆ ಡರಿನ್ ಖಾತೆ ಆರಂಭ. ಮಿತ್ರರಂಧದ ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. 4 ಓಟಗಳು, 8 ಓವರ್ಗಳ ಪಂದ್ಯ. ಆದಷ್ಟು ಓಟ ಮಿತ್ರರಂಧ ದಾಖಲಿಸಲು ನೋಡಬೇಕಾಗಿದೆ. BA ಕಾಪು ತಂಡವನ್ನು ಎದುರಿಸಿದರೆ ಕೂಡ ಕಡ್ಪಾಡಿ ಮೈದಾನದ ಒಳಭಾಗದಲ್ಲಿ. ಮತ್ತೆ ಭರತ್ ಎರಡನೇ ಬಾರಿಗೆ ಫುಲ್ ಟಾಸ್ ಆಗಿದ್ದ ಚೆಂಡು ಹೈ ಲಾಫ್ಟೆಡ್ ಶಾಟ್ ಈ ಬಾರಿ ಕೂಡ
ಓಟಗಳು ಇವಾಗ ಹರಿದು ಬರ್ತಾ ಇದೆ ಮಿತ್ರರೊಂದ ಸಂಪಿಗೆ ನಗರ ಬಿರುಸಿನ ಹೊಡೆತಗಳನ್ನು ನೀಡುವಂತ ಡರ್ರು ಬೇಗ ಔಟ್ ಆದ್ರೂ ಕೂಡ ಈ ಹಂತದಲ್ಲಿ ಯೋಗೀಶ್ ಎಕ್ಸ್ಟ್ರಾಸ್ ಓಟ್ಗಳನ್ನು ಬಿಟ್ಕೊಟ್ರು. 12 ಓಟ್ಗಳನ್ನು ತಲುಪ್ತಾ ಇದೆ. ಟ್ವೆಲ್ತ್ ಮೆಂಬರ್ ಮಾತ್ರ ಅಂಗನವಾಡಿ ಭಾಗದಲ್ಲಿ ಮತ್ತೆ ಯೋಗೀಶ್ ಮೂರನೇ ಚೆಂಡನ್ನು ಎಸಬೇಕಾಗ್ತಾ ಇದೆ ಕೂಡ. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 12 for 1 ಮಿತ್ರರಿಂದ ಸಂಪಿಗೆ ನಗರ. ಶಾರ್ಟ್ ರೇಸಿಂಗ್ ಡೆಲಿವರಿ ಬಹಳ ಸಮರ್ಥ ಹೊಡೆತ. ಗಲ್ಲಿಯು ಭಾಗದಲ್ಲಿ ಮತ್ತೆ ಲೇಟ್ ಕಟ್ ಅನ್ನ ಅಭಿ ಮಾಡಿದ್ರು ವೆಂಕಟರಮಣ. ಕ್ರಿಕೆಟರ್ಸ್ನ ಬಹಳ ಉತ್ತಮ ರೀತಿಯ ಯುವ ಆಟಗಾರರು ಕೂಡ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. 13 ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಿಲ್ಲಿ ಮಿಡ ಶಾರ್ಟ್ ಮಿಡಿಗಡು ಭಾಗದತ್ತ ಚೆಂಡು ಸಾಗ್ತಾ ಇದೆ. 13 ಓಟಗಳು. ಮತ್ತೆ ಯೋಗೇಶ್ ಈ ಮನಸ್ಸಿನ ಚೆಂಡು ಲಾಂಗ್ ಆಫ್ ನಲ್ಲಿ ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ನಿಯಾಲ್ ದಾಂಡಿನಲ್ಲಿ ಮಿತ್ರವೃಂದದ ಮೊದಲ ಬೌಂಡರಿ ಕೂಡ. ಈ ಹಿಂದೆ ಡೇರು ಇನ್ನಿಂಗ್ಸಿನ ಮೊದಲ ಚೆಂಡಿಗೆ ಬೌಂಡರಿ ದಾಖಲಿಸಿದ್ರು. ತಂಡದ ಮೊತ್ತ 17 ತಲುಪ್ತಾ ಇದೆ. 17 for 1 ಅಂತಿಮ ಸಮಾಖ್ಯಕೊಳ್ತಾ ಇದೆ. ಎರಡನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಪವರ್ ಪ್ಲೇ ಕೊನೆ ಒಂದು ಈ ಬಾರಿ ಯಾರ್ಕರ್ ಲೈನ್ ಡೆಲಿವರಿ LBW ಅಪೀಲ್ ಅನ್ನು ಕೂಡ ಮಾಡಿದ್ರು. ನಡುವೆ ಒಂದೋಟ ಪೂರೈಕೆ ಆಗ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಹಂತದಲ್ಲಿ 18 ಓಟಗಳು ದಾಖಲಾಗ್ತಾ ಇದೆ. 50ಕ್ಕಿಂತ ಮಿಕ್ಕಿದ ಓಟ 50ಕ್ಕಿಂತ ಮಿಕ್ಕಿದ ಓಟಗಳು ಬಹುಶಃ 60ರ ಸಮೀಪ ಓಟ ದಾಖಲಿಸಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಮೊತ್ತ ಮಿತ್ರರೊಂದಕ್ಕೆ ಬರುತ್ತೆ. ಆ ನಿಟ್ಟಲ್ಲಿ ಆ ಮೊತ್ತವನ್ನು ತಲುಪ್ತಾರೆ ನೋಡಬೇಕಾಗಿದೆ. 8 ಓವರ್ಗಳ ಪಂದ್ಯ. ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ ಮತ್ತೊಬ್ಬ ಬೌಲರ್ BA ಕಾಪು ಬಳಸ್ತಾ ಇದ್ದಾರೆ. ಪ್ರಜ್ವಲ್ ಈ ಮನುಷ್ಯ ಸರಣಿ ಕ್ರಿಕೆಟ್ ಪಂದ್ಯಾಟಗಳು ಕೊರೋನಾ ಒಮಿಕ್ರಾನ್ ಸಮಸ್ಯೆಯಿಂದ ಮುಂದೂಡಲ್ಪಟ್ಟ ಎಲ್ಲಾ ಪಂದ್ಯಾಟಗಳು ವಾರಕ್ಕೆ 15ರಿಂದ 20 ಕಡೆ ರಾಜ್ಯದಾದ್ಯಂತ ಪಂದ್ಯಾಟ ನಡೀತಾ ಇದ್ದ ಹಾಗೆ ವೆಂಕಟರಮಣ VSCಯ ತಂಡ ಈ ಬಾರಿ 2 ಮೈದಾನಗಳ ಟೂರ್ನಮೆಂಟ್ ಸಂಘಟಿಸ್ತಾ ಇದೆ. ಅಂಗನವಾಡಿ ಭಾಗದಲ್ಲಿ ಮೊದಲೇ ಹೇಳಿದ್ದೇವೆ 35 ನಿಮಿಷ ಟೈಮ್ ನೋಟ್ ಆಗ್ತಾ ಇದೆ, ಗಮನಿಸಿ. ಪ್ರಜ್ವಲ್ 3ನೇ ಓವರ್ ಮೊದಲ ಚೆಂಡಿಗಾಗಿ ಕ್ಷೇತ್ರ ರಕ್ಷಣೆ ಬದಲಾಗ್ತಾ ಇದೆ. ಬಹಳ ಸುತ್ತಮುತ್ತ ಸತ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತೀರಾ ಕೆಳಂಚಿನಲ್ಲಿ ಪ್ರಜ್ವಲ್ ಚೆಂಡು ದಾಖಲಾಗ್ತಾ ಇದೆ. 18ಕ್ಕೆ 1 ಮಿತ್ರರನ್ನ ಕ್ರಿಕೆಟ್ ಸಂಪಿಗೆ ನಗರ. ಮತ್ತೆ ಪ್ರಜ್ವಲ್ ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಮಾಡೋ ಪ್ರಯತ್ನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮಾಡಿ ಸುಲಭ ಕ್ಯಾಚ್ ಕೆಸರ ಮುಖೇನವಾಗಿ ಮಿತ್ರವೃಂದದ 2ನೇ ಹೋದರಿಯ ಪತನ. ನಿಹಾಲಾಟ ಮುಕ್ತಾಯ. 18ಕ್ಕೆ 2 ಪ್ರಜ್ವಲ್ ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ಅರವಿಂದ ಮಣಿಪಾಲಿಗಾಗಲೇ ನಮ್ಮ ಜೊತೆ ಆಂಗ್ಲ ಮಾಧ್ಯಮ ಕ್ರಿಕೆಟ್ ವೀಕ್ಷಕರಣಗಾರ ಮಿತ್ರ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. 18 for 2 ರತನ್ ಮಿತ್ರವೃಂದದ ಮತ್ತೋರ್ವ ಆಟಗಾರ ಅಂಗನವಾಡಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ.
ಅಂಗನವಾಡಿ ಭಾಗದಲ್ಲಿ ಮತ್ತೆ ಪ್ರಜ್ವಲ್. ಅಬೀಗಸದ ಚೆಂಡು ಒಂದಷ್ಟು ಸಿಮೆಂಟ್ ಟ್ರ್ಯಾಕ್ ಆಗಿರೋದ್ರಿಂದ ಚೆಂಡಿನ ಗತಿಯನ್ನ ಗಮನಿಸೋದಕ್ಕೆ ಒಂದಷ್ಟು ಕಷ್ಟ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ಲಿ ಚೆಂಡು ಒಂದೊಂದು ರೀತಿ ತಿರುವನ್ನು ಪಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇದೆ. ಮಣ್ಣಿನ ಪಿಚ್ ಆದ್ರೆ ಬಹುಶಃ ಗಣನೆಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಈ ತಮ್ಮದೇ ಶಾರ್ಟ್ ಆಗಿ ಒಳ ತಿರುವನ್ನು ಮತ್ತೆ ಪಡ್ಕೊಳ್ತಾ ಇದೆ ಪ್ರಜ್ವಲ್. ಚೆಂಡು ಓಟಗಳಿಗೆ ಅವಕಾಶಗಳು ಬರುತ್ತಾ 18-2. ಪುನೀತ್ ರಾಜ್ಕುಮಾರ್ ಎಂಡನ್ನು ಬಳಸಿದ್ರು. ಪ್ರಜ್ವಲ್ ಈ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಅಭಿಯೊಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ ಕೂಡ. ಕಟ್ಪಾಡಿ ಮೈದಾನ ಮತ್ತು ಉದ್ಯಾನವನ ಮೈದಾನ ಏಕಕಾಲದಲ್ಲಿ 2 ಮೈದಾನಗಳು ನಡೀತಾ ಇದೆ. VSC ಟ್ರೋಫಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಓವರ್ ಕೂಡ ಮುಕ್ತಾಯ. ಈ ಓವರ್ ನಲ್ಲಿ ಕೇವಲ ಒಂದೋಟಕ್ಕೆ ಪ್ರಜ್ವಲ್ ಅವಕಾಶವನ್ನು ಮಾಡಿಕೊಟ್ರು. ಒಂದು ಹುದ್ದರಿಯನ್ನು ಕೂಡ ಪ್ರಜ್ವಲ್ ಪಡ್ಕೊಂಡ್ರೆ ಯಶಸ್ವಿ ಓವರ್ ಕೂಡ BA ಕಾಪೂನ ಪರವಾಗಿ. ಆ ನಿಟ್ಟಿನಲ್ಲಿ ಕೊನೆಯ 30 ಎಸೆಗಳು ಬಾಕಿ ಇದೆ. ಆದಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಲಾಸ್ ಆಫ್ 2. 4ನೇ ಓವರ್ಗಾಗಿ ಮತ್ತೆ ಯೋಗೀಶನನ್ನು ಬಳಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ದೊಡ್ಡ ಕ್ರೀಡಾಂಗಣ ಕಡ್ಪಾಡಿ ಮೈದಾನದಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇದೆ ಕೂಡ. ಯೋಗಿ ಶ್ರೀಮರಸನ ಚೆಂಡು ಅಕ್ರಾಸ್ ಲೈನ್ ಆಟವನ್ನ ಅಬ್ಬಿ ಆಡ್ತಾ ಇದ್ದಾನೆ. ಲೆಗ್ ಸ್ಲಿಪ್ ಅಲ್ಲಿ ದೊಡ್ಡ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 30 ಓಟ. 24 ಲಾಸ್ ಆಫ್ 2. 28 ತಂಡಗಳು ಆಡ್ತಾ ಇದೆ 2 ದಿನಗಳ ಕಾಲ ಈ ಟೂರ್ನಮೆಂಟ್ ಅನ್ನು ಕೂಡ. ರತನ್ಗೆ ಸಂದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ರನ್ ರೇಟ್ ಕುಸಿತಾ ಇದೆ ಮಿತ್ರರೊಂದ ಸಂಪಿಗೆ ನಗರ. ಯೋಗಿ 3ನೇ ಬಾರಿಗೆ ಹೆಸರುವಂತ ಚೆಂಡು ಈತ ಮತ್ತೆ ವೈಟ್ ಬಾಲ್. ತಂಡದ ಮೊತ್ತ ಕೂಡ 21-2. ಮತ್ತೆ ಯೋಗಿ ಈ ತಂಡದ ಸಂದ ಚೆಂಡು ಲಾಂಗ್ ಆಫ್ ಭಾಗದಲ್ಲಿ ಒಂದರ ಪೂರೈಕೆಯನ್ನು ಮಾಡಿಕೊಂಡು 2 ಪ್ರಯತ್ನ ಮಾಡಿ 2 ಓಟಗಳ ಪೂರೈಕೆಯೂ ಕೂಡ ರತನ್ ಮಾಡಿದ್ರು. ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆ. ಭರತ್ ಸಿಲ್ಲಿ ಮಿಡ್ ಆಫ್ ಅಂತ ಬರ್ತಾ ಇದ್ದಾರೆ. ಮಿಡ್ ಆಫ್ ಅಲ್ಲಿದ್ದ ಫೀಲ್ಡರ್ ಇವಾಗ ಲಾಂಗ್ ಆಫ್ ನ ಕ್ಷೇತ್ರ ರಕ್ಷಣೆ ಬರ್ತಾ ಇದ್ದಾರೆ. ತನ್ನ ಮೊತ್ತ 23. ಈ ತನ್ನದೇ ಸ್ಲೋವರ್ ಫುಲ್ ಟಾಸ್ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ವೈಟ್ ಬಾಲ್. ಹೆಚ್ಚುವರಿ ಓಟ ಬರ್ತಾ ಇದೆ. ತನ್ನ ಮೊತ್ತ 24. 2 ಹೋದರಿಗಳ ಆಘಾತದಲ್ಲಿ ಮಿತ್ರರೊಂದ ಸಂಪಿಗೆ ನಗರ. ಮತ್ತೊಂದು ಸಮರ್ಥ ಹಾಡತ ಅಕ್ಷರ ಭಾಗದಲ್ಲಿ ಒಂದನ್ನು ಪೂರೈಕೆ ಮಾಡಿದ್ರು. 2ನೇ ಓಟವನ್ನು ಕೂಡ ಸುಲಭ ಸಾಧ್ಯವಾಗಿ ಪೂರೈಕೆ ಮಾಡಿಕೊಂಡ್ರು. ಈ 2 ಓಟಗಳ ಮುಖಾಂತರ ತನ್ನ ಮೊತ್ತ ಕೂಡ 26 ಓಟಗಳನ್ನು ತಲುಪ್ತಾ ಇದೆ. ಮೂರು ಎಸ್ಗಳು ಇನ್ನೂ ಕೂಡ ಬಾಕಿ ಇದೆ. ತನ್ನ ಮೊತ್ತ 26. ಪಾರ್ಟ್ನರ್ಶಿಪ್ ಅನ್ನು ಮಾಡಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಮಿತ್ರರಿಂದ
ಸಂಪಿಗೆ ನಗರಕ್ಕೆ ರತನ್ ದಾಂಡಲ್ಲಿ ಮತ್ತೊಂದು ಬಳಸುವಂತ ಹೊಡೆತ ರಕ್ಷಾ ಕವರ್ಸ್ ಭಾಗದಲ್ಲಿ ಒಂದಾಟ ಪೂರೈಕೆ ರತನ್ ರನ್ಔಟ್ ಆಗಿ ವಾಪಸ್ ಆದ್ರು. ಮೂರನೇ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ಮಿತ್ರರೊಂದ 27. ರತನ್ ವಾಪಸಾತಿಯನ್ನು ಕಂಡ್ರು. ತಂಡದ ಮೊತ್ತ 27-3. ಹರೀಶ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಮಿತ್ರರೊಂದ ಪರವಾಗಿ. ಕಡ್ಪಾಡಿ ಮೈದಾನದಲ್ಲಿ ಹಿಂದೆ ಬಾಸ್ ಪಂದ್ಯಾಟಗಳು ನಡೆದಿತ್ತು. ಅಸಾದುಲ್ಲಾ ಕಡ್ಪಾಡಿ ಅವರ ನೇತೃತ್ವದಲ್ಲಿ 3 ಅತಿ ದೊಡ್ಡ ಮಟ್ಟದ ಪಂದ್ಯಾಟಗಳು ಈ ಕ್ರೀಡಾಂಗಣವನ್ನು ಕಂಡಿತ್ತು. ಅದಾದ ನಂತರ ಕಡ್ಪಾಡಿ ಪ್ರೀಮಿಯರ್ ಲೀಗ್ ಅನ್ನುವಂಥ ರೂಪದಲ್ಲಿ ನಡೆದಿತ್ತು. ಮತ್ತು ಕೆಲವೊಂದು ಜಿಲ್ಲಾ ಮಟ್ಟ ಪಂದ್ಯಾಟಗಳ ಬಳಿಕ ಇವೆಲ್ಲ ಕೂಡ ವೆಂಕಟರಮಣ ಕ್ರೀಡಾಂಗಣದಲ್ಲಿ ಟೂರ್ನಮೆಂಟ್ ಅನ್ನು ಸಂಘಟಿಸಿದಂತ ತಂಡ ಕೂಡ ಮತ್ತೆ ಇಲ್ಲಿ ಪಂದ್ಯಾಟದ ಸಂಘಟನೆಯನ್ನು ಮಾಡ್ತಾ ಇದೆ ವೆಂಕಟರಮಣ. ಯೋಗೀಶ್ ಹೊಸಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಹೊರತಿರೋ ಪಡ್ಕೊಳ್ತಾ ಇದೆ. ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯದ 4 ಓವರ್ಗಳಲ್ಲೂ 27-3 ಮಿತ್ರರೊಂದ 24 ಎಸೆತ 7 ಹೋದರಿಗಳ ಬಲದಲ್ಲಿ ಆದಷ್ಟು ಓಟಗಳು ಮಿತ್ರರೊಂದದ ಅಕೌಂಟ್ ಅನ್ನು ಕಾಣ್ತದೆ, ನೋಡಬೇಕಾಗಿದೆ. ಐದನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಪ್ರಜ್ವಲ್ ಮೇಲ್ನೋಟದ ಪರಿಸ್ಥಿತಿಯಲ್ಲಿ 50ಕ್ಕಿಂತ ಮಿಕ್ಕಿದ ಓಟವನ್ನು ದಾಖಲಿಸಿದ್ರು ಕೂಡ ಧನಾತ್ಮಕ ಅಂಶ ಗಾಳಿಯ ಲಾಭ ಈ ಮೈದಾನವನ್ನು ಪಡ್ಕೊಳ್ತಾ ಇಲ್ಲ. ಸುರಭಿ ರತನ್ ಕ್ಯಾಮರಾಮ್ಯಾನ್ ಬರ್ರಿ, ಇವ್ರ ನೇತ್ರದಾನಕ್ಕೆ ಸಹಿ ಹಾಕಿದ್ದಾರೆ. ಮುಂದಿನ ಪಂದ್ಯ ಏರ್ ಇಂಡಿಯಾ ಹಜಮಾಡಿ ಕಡ್ಪಾಡಿಯಲ್ಲಿ ಇವತ್ತು ಇಳಿತದೆ. ಏರ್ ಇಂಡಿಯಾ ಅವರನ್ನ ಫ್ರೆಂಡ್ಸ್ ಕೋಟೆ ಕಡ್ಪಾಡಿಯ ತಂಡ ಎದುರಿಸ್ತಾರೆ. 8 ಓವರ್ಗಳು ಮುಗಿದ ಬಳಿಕ 2 ತಂಡಗಳ ನಾಯಕರು ಟಾಸಿಗೆ ಬರಬೇಕು. ಏರ್ ಇಂಡಿಯಾ ಹಜಮಾಡಿ ಫ್ರೆಂಡ್ಸ್ ಕೋಟೆ ಕಡ್ಪಾಡಿ. ಓಟಗಳು ಬರ್ತಾ ಇಲ್ಲ. ಪ್ರಜ್ವಲ್ ಎಸೆದ ಚೆಂಡು ತಂಡದ ಮೊತ್ತ 27-3. ಅಂಗಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಮಿತ್ರರೊಂದ ಉದ್ಯಾವರ ವಾಸಸ್ BA ಕಾಪು. ಶಾರ್ಟ್ ಆಗಿದ್ದ ಚೆಂಡು ಬಾಲ್ ಸಮರ್ಥ ಹಾಡತ ಡಿಫಾನ್ ಲಗ್ ಭಾಗದಲ್ಲಿ ಪೂರೈಕೆ ಆಗ್ತಾ ಇದೆ. ಅಭಿ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 28 ಓಟಗಳನ್ನು ತಲುಪ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ ಪುನೀತ್ ರಾಜ್ಕುಮಾರ್ 2 ಕಡೆ ಬೌಲಿಂಗ್ ಅನ್ನ ಕಂಗೊಳಿಸ್ತಾ ಇದೆ. ನೇತ್ರದಾನ ಅಭಿಯಾನ 2ರ ಅಂಗವಾಗಿ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಓಟಗಳ ಅವಕಾಶಗಳು ಬರ್ತಾ ಇದೆ. 1 ಓಟದ ಪೂರೈಕೆ ಕೂಡ ಕ್ಷೇತ್ರ ಬರೀ 2ನೇ ಓಟಗಳ ಪ್ರಯತ್ನವನ್ನು ಮಾಡಿದ್ರು, ಆದ್ರೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ತಂಡದ ಮೊತ್ತ 29 ಫಾರ್ ಲಾಸ್ ಆಫ್ 3 ಮಿತ್ರರೊಂದ ಕ್ರಿಕೆಟರ್ಸ್. ಜಿಲ್ಲೆಯ ಹೆಚ್ಚಿನೆಲ್ಲ ಗ್ರಾಮ ಪಂಚಾಯತ್ಗಳ ತಂಡಗಳು ಈ ಪಂದ್ಯಾಟವನ್ನು ಆಡ್ತಾ ಇದೆ. VCC ಟ್ರೋಫಿಗಾಗಿ ಮತ್ತೆ ಸಮರ್ಥ ಹೊಡೆತ ಲಾಂಗ್ ಆನ್ ನಲ್ಲಿ ಯೋಗಿ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖ್ಯವಾಗಿ
ಮತ್ತೊಂದು ಹೋದರೆ ಆಘಾತ ಮಿತ್ರರೊಂದ 29 ಫಾರ್ ಲಾಸ್ ಆಫ್ 4. 4 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದ್ದಾರೆ. 8 ಓವರ್ಗಳ ಮಾರಥಾನ್ ಇನ್ನಿಂಗ್ಸಿನ ಪಂದ್ಯಾಟವಾಗಿ BA ಕಾಪೂರ್ಣ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಮಿತ್ರರೊಂದ ಕಿರಣ್ ಮತ್ತೊಂದು ದಾಂಡಿಗನ ಸೇರ್ಪಡೆ. ಎಂಟು ಓವರ್ಗಳ ಪಂದ್ಯಾಟ ಇಲ್ಲಿ ಆದಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡ್ಬೇಕಾಗಿದೆ. ಹೊಸ ದಾಂಡಿಗ ಕಿರಣ್ ಹರೀಶನ ಹೊಡೆತ ಲಾಂಗ್ ಆಫ್ ನಲ್ಲಿ ಮತ್ತೊಂದು ಕ್ಯಾಚ್ ಕೇಳಿಸ್ತಾ ಬಾರಿ ಪ್ರಜ್ವಲ್ 3ನೇ ವಿಕೆಟ್ ಅನ್ನು ಪಡ್ಕೊಂಡ್ರು. 29-5. ಹ್ಯಾಟ್ರಿಕ್ ಅವಕಾಶ ಇದೆ ಮಾರಿ. ಪ್ರಶಾಂತ ತಂಡ ನಾಯಕ ವ್ಯವಸ್ಥಾಪಕ ಮಿತ್ರರೊಂದರ ಪರವಾಗಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಪ್ರಜ್ವಲ ಸ್ಮಾರಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಶಾರ್ಟ್ ಆಗಿದ್ದ ಚೆಂಡು ಮಾನಸಮರ್ಥ ಹೊಡೆತ ಶಾರ್ಟ್ ಮಿಡ್ಗಳ ಭಾಗದಲ್ಲಿ ಪೂರೈಕೆಯನ್ನು ಮಾಡಿಕೊಂಡ್ರು. 2ನೇ ಓಟಗಳ ಪ್ರಯತ್ನ, 2 ಓಟಗಳ ಪೂರೈಕೆಯೂ ಕೂಡ ಕಿರಣ್ ಈ ಹಂತದಲ್ಲಿ ದಿನಂಪ್ರತಿ ಗ್ರೌಂಡ್ ಅಲ್ಲಿ ಆಡುವಂತಹ ಆಟಗಾರ. 31 ಓಟಗಳು ಮೊದಲ 5 ಓವರ್ಗಳ ದಾಖಲಾಗ್ತಾ ಇದೆ. ಪ್ರಜ್ವಲ್ ಓವರ್ ಬಹಳ ಸುತ್ತಮರಿತ ಒಂದು ಕೋಟವನ್ನು ಮುಗಿಸಿದ್ರು. 2 ಓವರ್ಗಳಲ್ಲಿ 4 ಓಟವನ್ನು ನೀಡಿ 5 ಓಟವನ್ನು ನೀಡುವಂತ ಪ್ರಜ್ವಲ್ 3 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. BA ಪರವಾಗಿ ಬಹಳ ಸುತ್ತಮರಿತ ಓವರ್ ಕೂಡ ಈ 2 ಓವರ್ಗಳಿಗಾಗಲೇ ಕಂಡುಕೊಳ್ತಾ ಇದೆ. ಇನ್ನು 18 ಎಸೆತ ಆದಷ್ಟು ಓಟಗಳನ್ನು ಮಿತ್ರರನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ವೆಂಕಟ್ರಮಣ ಮತ್ತವರ ಹಿರಿಯ ಅನುಭವಿ ಆಟಗಾರ ಕೀಪರ್ ಸತೀಶ್ ಕುಂದರ್ ಅವರು ಕೂಡ ಈಗ ಬರ್ತಾ ಇದ್ದಾರೆ. ಅವರು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸಂತು ಬಹುಶಃ ಇನ್ನು ಬರ್ಬೇಕಂತ ಕಾಣುತ್ತೆ. ಹೊಸ ಬೌಲನ್ನು ಪರಿಚಯವನ್ನು ಮಾಡ್ತಾ ಇದ್ದಾರೆ BA ಕಾಪು ಭರತ್ ಗುರು. 8 ಓವರ್ಗಳ ಪಂದ್ಯ. ಮೊದಲ 2 ಓವರ್ಗಳು ಪವರ್ ಪ್ಲೇ ಇರ್ತದೆ, 4 ಬೌಲರ್ಸ್ ಕಂಪಲ್ಸರಿ. ಈ ಬಾರಿ ನಾಕ್ಔಟ್ ಪಂದ್ಯ ಕೂಟ VSC ಆಶ್ರಯ ನಡೀತಾ ಇದೆ. ವೆಂಕಟ್ರಮಣಕ್ಕೆ 35 ವರ್ಷಗಳು ತುಂಬುತ್ತಾ ಇರುವಂತಹ ಹಂತದಲ್ಲಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತ ಒಂದು ಸಂಸ್ಥೆ ಕೂಡ VSC ವೆಂಕಟ್ರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್. ಶಾರ್ಟ್ ಆಗಿದ್ದ ಚೆಂಡು ತನ್ನದ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ. ತನ್ನ ಮೊತ್ತ 32 ಓಟಗಳು. ಎರಡನೇ ಚೆಂಡು ಮತ್ತೊಂದು ಮಾನಸಮರ್ಥ ಹೊಡೆತ ಬಾಲಸ್ ಬ್ಯಾಕ್ ಡ್ರೈವ್ ಮಾಡಿ ಹೆಚ್ಚುವರಿಯ ಸೇರ್ಪಡೆ ಮಾಡಿ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡು ಪ್ರಶಾಂತ್ ಈ ಬಾರಿ ಮಿತ್ರರೊಂದದ ಪರವಾಗಿ 34ರ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6ನೇ ಓವರ್ನಲ್ಲಿ ಎಸ್ಆರ್ಕೆ ಮಾರ್ಗದಲ್ಲಿ ಮತ್ತೆ ಗೂರು ಉತ್ತಮ ರೀತಿ ಹೊಡೆತ. ಕಮಲ್ ಸಮಾಜದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. 35 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 35 ವರ್ಷಗಳಲ್ಲಿ ಬಹುಶಃ ವೆಂಕಟ್ರಮಣ ಗ್ರಾಮ ಮಟ್ಟದ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಮಟ್ಟದ ಮಾನಸ ಪಂದ್ಯಾಟಗಳನ್ನ ಆಡಿದಂತ ತಂಡ ಕೂಡ.
ಬಹಳಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡ ತಂಡ, ಬಹಳಷ್ಟು ಬಾರಿ ಟೂರ್ನಮೆಂಟ್ ಅನ್ನು ಸಂಘಟಿಸಿದಂತ ತಂಡ ಕೂಡ ಕೋಟೆ ಕಡ್ಪಾಡಿಯನ್ನು ಎದುರಿಸ್ತಾ ಇದೆ. ಮನೋಹರ್ ಓಟವನ್ನು ದಾಖಲಿಸಲ್ಲ ಈ ಬಾರಿ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಉತ್ತಮದ ಹೊಡೆತ. ಮಿಡ್ ಆಫ್ ಭಾಗದಲ್ಲಿ ಮನೋಹರ್ ಒಂದು ಹೊಡೆತವನ್ನು ದಾಖಲಿಸಿದರೆ ಲಾಂಗ್ ಆಫ್ ಚೆಂಡು ಸಾಗ್ತಾ ಇದೆ. ತಂಡದ ಮೊತ್ತ ಕೂಡ 25 ತಲುಪ್ತಾ ಇದೆ. ಉತ್ತಮದ ಹೊಡೆತ. ಇಮ್ರಾನ್ ಈ ಬಾರಿ ಕೂಡ ಅಕ್ಷರ ಕೌರ್ಸ್ ಭಾಗದಲ್ಲಿ ನೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 26. 26 ಫಾರ್ ಲಾಸ್ ಆಫ್ 1. ರಿವರ್ಸ್ ಶಾಟ್ ಮನೋಹರ್ ದಂಡಲ್ಲಿ. ಬಹಳಷ್ಟು ಅಪರೂಪಕ್ಕೊಮ್ಮೆ ಮನೋಹರ ರಿವರ್ಸ್ ಶಾಟ್ ದಾಖಲಿಸಾರೆ. ಆಟದ ನೆನಪುಗಳು ಬಹುಶಃ ಇವಾಗ ವಿಡಿಯೋ ಕ್ಲಿಪ್ ಅನ್ನು ಕಂಡ್ರೆ ಗೊತ್ತಾಗುತ್ತೆ. ಬಹಳಷ್ಟು ದೊಡ್ಡ ಮಟ್ಟದ ಜನಪ್ರಿಯ ಆಟಗಾರ ಕೂಡ ಮನೋಹರ್. ತಮ್ಮದೇ ರಿವರ್ಸ್ ಶಾಟ್ ಮತ್ತೆ ಇಮ್ರಾನ್ ದಂಡಲ್ಲಿ ಲಾಂಗ್ ಆಫ್ ಭಾಗದಲ್ಲಿ ಕ್ಯಾಚ್ ಆದ ಮುಖೇನವಾಗಿ ಏರ್ ಇಂಡಿಯಾದ 2ನೇ ಪತನ. ಇಮ್ರಾನ್ ಬ್ಯಾಕ್ ಟು ಪವಿಲಿಯನ್. ಶಿವು ವಿಕೆಟ್ ಅನ್ನು ಪಡ್ಕೊಂಡ್ರು. ತಂಡದ ಮೊತ್ತ 27. ಇರ್ಫಾನ್ ಮತ್ತೊಂದು ದಾಂಡಿಗರ ಸೇರ್ಪಡೆ. ಶಿವಸ್ಗಾರಿಕೆ ಭಾಗದಲ್ಲಿ ಬಾಲ್ ಸಮರ್ಥ ಹೊಡೆತ. ಕ್ರಾಸ್ ಲೈನ್ ಶಾಟ್ ಬಾರಿ ಸ್ಕ್ವಾರ್ಲೆಗೆ ಭಾಗದಲ್ಲಿ ಒಂದು ಓಟ. 2ನೇ ಓಟವನ್ನು ಕೂಡ ಇರ್ಫಾನ್ ಪೂರೈಕೆ ಮಾಡಿಕೊಂಡ್ರು. ಮೊದಲ ಹಂತದ 4 ಓವರ್ಗಳ ಮುಕ್ತಾಯದ ಬಳಿಕ 28 ಓಟಗಳು ದಾಖಲಾಗ್ತಾ ಇದೆ. 29. 29ಕ್ಕೆ 2. ಏರ್ ಇಂಡಿಯಾ ಹಜಮಾಡಿಯ ತಂಡ 4 ಓವರ್ಗಳಲ್ಲಿ ಆದಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಪುನೀತ್ ರಾಜ್ಕುಮಾರ್ ನೆರಳಿನ ಅಡಿಯಲ್ಲಿ ಜಗ್ಗ. ಬಹುಶಃ ಆ ನೆರಳು ಸ್ವಲ್ಪ ತಂಪು ಜಾಸ್ತಿ ಕೊಡುತ್ತೆ ಅಂತ ಕಾಣುತ್ತೆ. ಅಂಗನವಾಡಿ ಭಾಗದ 5ನೇ ಓವರ್ಗಾಗಿ ಮುಂದಿನ ವಾರ ಬೆಂಗಳೂರಿನಲ್ಲಿ ದೇವನಹಳ್ಳಿಯಲ್ಲಿ 1 ಲಕ್ಷ ರೂಪಾಯಿಗಳ ದೇವನಹಳ್ಳಿ ಪಂದ್ಯಾಟ ನಡೆಯುತ್ತದೆ. SLR ಟ್ರೋಫಿ 16 ತಂಡಗಳು 2 ದಿನಗಳ ಕಾಲ ದೇವನಹಳ್ಳಿ ವಿಮಾನ ನಿಲ್ದಾಣದ ಪಕ್ಕದ ಕ್ರೀಡಾಂಗಣದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. SLR ಟ್ರೋಫಿಗಾಗಿ ಪುನೀತ್ ರಾಜ್ಕುಮಾರ್ ಅಣ್ಣನ ಬಳಸಾದ ಬೀಡು. ಮನೋಹರ್ಗೆ ಸಂದ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸೆತ. 28 ತಂಡಗಳು ಈ ಪಂದ್ಯಾಟದಲ್ಲಿ ಆಡ್ತಾ ಇದೆ. ಕಟ್ಪಾಡಿ ಈ ಭಾಗದಿಂದ ಫ್ರೆಂಡ್ಸ್ ಕೋಟೆ ಕಟ್ಪಾಡಿ ಅಜಮಾಡಿಯಿಂದ ಏರ್ ಇಂಡಿಯಾ ಬರ್ತಾ ಇದೆ. 2ನೇ ಬಾರಿ ಹೆಸರಾದ ಚೆಂಡು ಮನೋಹರ್ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸಿದ ಮೊದಲ 6 ಬಾರಿ ಮನೋಹರ ದಾಖಲಿಸಿದ್ರು. ಬೌಂಡರಿಗಿಂತಲೂ ಬಹುಶಃ ಮನೋಹರ್ಗೆ 6 ದಾಖಲಿಸುವಂತಹದ್ದು ಬಹಳ ಸುಲಭ. ನಿಸ್ಸೀಮ ದಾಂಡಿಗ ಕಡ್ಪಾಡಿಯ ಮೈದಾನ ಹೊರತಾಗಿ ಕೂಡ ಹೊರ ಜಿಲ್ಲೆ ಹೊರ ರಾಜ್ಯದಲ್ಲೂ ಕೂಡ ಅತ್ಯುತ್ತಮ ಆಟಗಾರಿಕೆಯನ್ನು ತೋರ್ಪಡಿಸಿದ ಮನೋಹರ ಈ ಬಾರಿ ಹಜಮಾಡಿಯ ಪರವಾಗಿ ಏರ್ ಇಂಡಿಯಾದಲ್ಲಿ ಬಂದಿದ್ದಾರೆ. 35 ಓಟಗಳು. ಮೊದಲ ಬೌಂಡ್ರಿ ಇಮ್ರಾನ್ ದಾಖಲಿಸಿ ಮೊದಲ 6 ಈ ಬಾರಿ
ಮನೋಹರ್ ದಾಖಲಿಸಿದ್ರು. ಈ ಹಿಂದೆ ಒಂದು ರಿವರ್ಸ್ ಸಿಕ್ಸರ್ ಕೂಡ ದಾಖಲಿಸಿದಂತ ಇಮ್ರಾನ್ ಬೌಂಡರಿ ಮತ್ತು ಸಿಕ್ಸರ್ಗೆ ಆರಂಭವನ್ನು ಮಾಡಿಕೊಟ್ಟಿದ್ರು. ಅದಾದ ನಂತರ ಮನೋಹರ ಏರ್ ಇಂಡಿಯಾದ ಮತ್ತೊಂದು ಸಿಕ್ಸರ್ ದಾಖಲಿಸಿದ್ರು ಕೂಡ. ಮೊತ್ತ 35 ಓಟಗಳು. 4ನೇ ಬಾರಿಗೆ ಮತ್ತೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಮನೋಹರ ಈ ಬಾರಿ ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸಿದ್ರು. ಫ್ರೆಂಡ್ಸ್ ಕೋಟೆ ಕಡ್ಪಾಡಿಯ ಲೆಕ್ಕಾಚಾರ ತಲೆ ಕೆಳಗೆ ಮಾಡುವ ಇರಾದೆಯಲ್ಲಿ ಮನೋಹರ 2ನೇ ಸಿಕ್ಸರ್ ದಾಖಲಿಸಿದ್ರು. ಏರ್ ಇಂಡಿಯಾದ ಮೊತ್ತ 41 ತಲುಪ್ತಾ ಇದೆ. ಲಾಸ್ಟ್ ಓವರ್ಸ್ ಆರ್ ರಿಮೈನಿಂಗ್. 5th ಓವರ್ ಇನ್ ಪ್ರೋಗ್ರೆಸ್. 5ನೇ ಓವರ್ ನಡೀತಾ ಇದೆ. ಈ ಪಂದ್ಯ VSC ಟ್ರೋಫಿಗಾಗಿ ಸಾಗ್ತಾ ಇದೆ ಕೂಡ. ಓಟುಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಇನ್ ಸ್ವಿಂಗಿಂಗ್ ಡೆಲಿವರಿ. ಓಟುಗಳ ಅವಕಾಶಗಳು ಬರ್ತಾ ಇದೆ. ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. 42 ಓಟಗಳು. ಕೊನೆ ಒಂದು ಬಾಕಿ ಇದೆ. ದೀರು ಕಟ್ಪಾಡಿ ಫ್ರೆಂಡ್ಸ್ ಕೋಟೆ ಕಟ್ಪಾಡಿಯ ಪರವಾಗಿ. ಹಂತದಲ್ಲಿ ಇರ್ಫಾನ್ ದಾಂಡಿನಲ್ಲಿ ಮಾರಿ ಮತ್ತೊಂದು ಬಿರುಸಿನ ಹೊಡೆತ. ಮನೋಹರ್ನ ನಂತರ ಮಿಡ್ ವಿಕೆಟ್ ಅಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಈ ಓವರ್ ನಲ್ಲಿ 19 ಓಟಗಳಿಗೆ ದೀರ್ಘ ಅವಕಾಶವನ್ನು ಮಾಡಿಕೊಟ್ರು. 49 ಓಟಗಳನ್ನು ತಲುಪ್ತಾ ಇದೆ. ತಂಡದ ಮೊತ್ತ ಏರ್ ಇಂಡಿಯಾ 49 for 2. ಇಮ್ರಾನ್ 14 ಓಟವನ್ನು ದಾಖಲಿಸಿ ವಾಪಸ್ ಆಗಿದ್ರು. ಇವಾಗ ಮನೋಹರ್ ಮತ್ತು ಇರ್ಫಾನ್ ಬಹಳ ಸುತ್ತಮುತ್ತ ಒಂದು ಪಾರ್ಟ್ನರ್ಶಿಪ್ ಅನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. ಆರನೇ ಓವರ್ಗಾಗಿ ಮತ್ತೊಂದು ಬೌಲರ್ ಸುಹಾನ್ ಫ್ರೆಂಡ್ಸ್ ಕೋಟೆ ಕಟ್ಪಾಡಿಯ ಪರವಾಗಿ. ಮನೋಹರ್ ಸ್ಟ್ರೈಕರ್ ಎಂಡ್ ಅಲ್ಲಿ. ವಿಕೆಟ್ ಕೀಪರ್ ಶಾರ್ಟ್ ಥರ್ಡ್ ಮ್ಯಾನ್ ಗಾಲಿ ಕವರ್ಸ್ ಎಕ್ಸ್ಟ್ರಾ ಕವರ್ಸ್ ಲಾಂಗ್ ಆಫ್ ಶಾರ್ಟ್ ಮಿಡ್ ವಿಕೆಟ್ ಲೆಗ್ ಸ್ಲಿಪ್ ಲಾಂಗ್ ಆನ್ ಡೀಪ್ ಮಿಡ್ ವಿಕೆಟ್. ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಕೋಟೆ ಕಟ್ಪಾಡಿ. ಉತ್ತಮದ ಹೊಡೆತ. ಮನೋಹರ್ ಲಾಂಗ್ ಆಫ್ ಭಾಗದಲ್ಲಿ ಒಂದು ಪೂರೈಕೆಯನ್ನು ಮಾಡಿಕೊಂಡ್ರು. ಏರ್ ಇಂಡಿಯಾ 50 ಓಟಗಳು, ಅರ್ಧ ಶತಕ ಪೂರೈಕೆ ಮಾಡ್ತಾ. ಕ್ಷಮಿಸಿ, ತಂಡದ ಮೊತ್ತ ಈ ಹಂತದಲ್ಲಿ 55 ಓಟಗಳು. ಗಮನಿಸಿ, ಹಿಂದೆ 50 ಆಗಿರಲಿಲ್ಲ. ಇವತ್ತು ಈ ಸಿಕ್ಸರ್ನ ಸಮೇತವಾಗಿ ಬಂದಿರೋದ್ರಿಂದ 55 ಓಟಗಳು. ಅಂಗಣ ಒಳಭಾಗದಲ್ಲಿ ಈ ಬಾರಿ ಶಾರ್ಟ್ ಆಗಿ ಬಿದ್ದಂತ ಒಂದು ಚೆಂಡು. ಯಾವುದೇ ರೀತಿ ಓಟಗಳು ಬರ್ತಾ ಇಲ್ಲ. 55 ಓಟಗಳು. 70ಕ್ಕಿಂತ ಮಿಕ್ಕಿದ ಓಟವನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಇದೆ. ಏರ್ ಇಂಡಿಯಾ ಅಚ್ಚಮಾಡಿ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ ಕೂಡ. ರಿವರ್ ಶಾಟ್. ಬಹಳ ಶುದ್ಧವರ್ತ ಹೊಡೆತ. ಡೀಪ್ ಅಕ್ಷ ಕವರ್ ಸೀಮಾರೇಖೆ ಮಾಡಿದ ಬಹುಶಃ ಇದು ಏರ್ ಇಂಡಿಯಾ ಇನ್ನಿಂಗ್ಸಿನ 3ನೇ ರಿವರ್ಸ್ ಸಿಕ್ಸರ್ ಕೂಡ. ಇರ್ಫಾನ್ ದಾಂಡಲ್ಲಿ 2 ಬರ್ತಾ ಇದೆ. ಇಮ್ರಾನ್ ಹಿಂದೆ ಒಂದು ಸಿಕ್ಸರ್ ದಾಖಲಿಸಿದ್ರು ಕೂಡ. ತಂಡದ ಮೊತ್ತ 61ಕ್ಕೆ 2. 6ನೇ ಓವರ್ ಅಲ್ಲಿ ಪಂದ್ಯಾಟ ನಡೀತಾ ಇದೆ. ಕಟ್ಪಾಡಿಯ ಪ್ರತಿಯೊಬ್ಬ ಬೌಲರ್ಸ್ಗಳು ಕೂಡ ಬಹಳಷ್ಟು ಓಟ್ಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್ ಕೋಟೆ ಕಟ್ಪಾಡಿ
ಮತ್ತೊಂದು ಉತ್ತಮ ರಿವರ್ಸ್ ಶಾಟ್ ತನ್ನ ಮೂಲಕವಾಗಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಮತ್ತೆ ಸಿಕ್ಸರ್. ಈ ಪಂದ್ಯ ಬೃಹತ್ ಮೊತ್ತವನ್ನು ದಾಖಲಿಸುವ ಇರಾದೆಯಲ್ಲಿದ್ದಾರೆ ಆರ್ ಇಂಡಿಯಾ. ಕಡ್ಪಾಡಿಯಲ್ಲಿ ಲ್ಯಾಂಡ್ ಆದರೂ ಕೂಡ ಬಹಳಷ್ಟು ಉತ್ತಮರಿತ ಆಟವನ್ನು ಆಡ್ತಾ ಇದ್ದಾರೆ ಆರ್ ಇಂಡಿಯಾ ಹುಡುಗರು. ಈ ನಿಟ್ಟಲ್ಲಿ ತಂಡದ ಮೊತ್ತ ಕೂಡ 67, 67. ಒಟ್ಟಾರೆ 6 ಸಿಕ್ಸರ್ಗಳು ಇದುವರೆ ದಾಖಲಾಗ್ತಾ ಇದೆ. 6 ಓವರ್ ಇನ್ ಪ್ರೋಗ್ರೆಸ್. ಈ ಬಾರಿ ಮತ್ತೊಂದು ಬಹಳಷ್ಟು ಉತ್ತಮರಿತ ರಿವರ್ಸ್ ಸಿಕ್ಸರ್. ಈಗ ಹ್ಯಾಟ್ರಿಕ್ ರಿವರ್ಸ್ ಸಿಕ್ಸರ್ ಅನ್ನು ದಾಖಲಿಸಿದ್ರು ಇರ್ಫಾನ್. ತಂಡದ ಮೊತ್ತ 73 ಓಟಗಳು. ಈ ಓವರ್ ನಲ್ಲಿ ಕೂಡ 25 ಓಟಗಳನ್ನು ಬಿಟ್ಕೊಟ್ರು ಬೌಲರ್ ಸುಹಾನ್. ಈ ರೀತಿಯಾಗಿ ಫ್ರೆಂಡ್ಸ್ ಕೋಟೆ ಕಡ್ಪಾಡಿಯ ತಂಡ ಮೊದಲ 6 ಓವರ್ಗಳಲ್ಲಿ 73 ಓಟಗಳನ್ನು ಬಿಟ್ಕೊಡ್ತಾ ಇದೆ. 73-2. ಒಂದೆಡೆ ಮನೋಹರ, ಮತ್ತೊಂದೆಡೆ ಇರ್ಫಾನ್ ಬಹಳಷ್ಟು ಉತ್ತಮರಿತ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. ಸೈಮನ್ಸ್ ಮತ್ತು ಮಲ್ಪೆ ಫ್ರೆಂಡ್ಸ್ ತಂಡಗಳ ನಾಯಕರು ಟಾಸಿಗೆ ಬರಬೇಕು. 8 ಓವರ್ಗಳು ಮುಗಿದ ಕೂಡಲೇ ಸೈಮನ್ಸ್ ಅಂಡ್ ಮಲ್ಪೆ ಫ್ರೆಂಡ್ಸ್ ಹಂತದಲ್ಲಿ ಮನೋಹರ್ ಹೊಡೆತ ಲಾಂಗ್ ಆನ್ ನಲ್ಲಿ ಸುಲಭ ಕ್ಯಾಚ್ ಆಗುವ ಮುಖೇನವಾಗಿ 7ನೇ ಓವರ್ ಮೊದಲ ಚೆಂಡಿನಲ್ಲಿ 3ನೇ ಹೋದರೆ ಆಘಾತ. ಆರ್ ಇಂಡಿಯಾ ಮನೋಹರ್ ಬ್ಯಾಕ್ ಟು ಪವಿಲಿಯನ್. 2 ಸಿಕ್ಸರ್ಗಳ ಸಮೇತ ವೈಯಕ್ತಿಕವಾಗಿ ಮನೋಹರ್ 17 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಅಣ್ಣ ಯಾರು ಇಂಡಿಯಾದವರು 12th ಮೆಂಬರ್ ಯಾರು? ಇಮ್ರಾನ್ ಜಲೀಲ್ ಅಲ್ಲ? ಹೌದಾ? ಈತ ಮೇಲೆ ಹೊಸ ದಾಂಡಿಗ ಜಲೀಲ್. ಹಾದಲ್ಲಿ ಮತ್ತೆ ಓಟದ ಅವಕಾಶಗಳು ಬರ್ತಾ ಇದೆ. ಬೈ ಮೂಲಕ ಒಂದು ಓಟ ಅನ್ನುವಂಥ ಸೂಚನೆ ಮುಖೇನವಾಗಿ ತನ್ನ ಮೊತ್ತ 74 ಓಟಗಳು. 74. ರಿಪೋರ್ಟಿಂಗ್ ಆ ಕಡೆ ಇರ್ತದೆ. ಮತ್ತೆ ಬಹಳ ಸಮರ್ಥ ಹೊಡೆತ ಜಲೀಲ್ ದಾಂಡ ಲಾಂಗ್ ಆನ್ ಭಾಗದಲ್ಲಿ ಚೋರಿಯ ಸೇರ್ಪಡೆ. 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಶಿವು ಎಸರಾಣಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ತನ್ನ ಮೊತ್ತ 75 ಓಟಗಳು. ಮುಕ್ಕಾಲು ಶತಕ ಆರ್ ಇಂಡಿಯಾ ಜಮಾಡಿ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇರ್ಫಾನ್ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ ಕೂಡ. VSC ಟ್ರೋಫಿ ಸಾಗ್ತಾ ಇದೆ. ಹಂತದಲ್ಲಿ ಅರೆ ಮನಸ್ಸಿನ ಹೊಡೆತ ಸುಜೀತ್. ಅಂತಿಮ ಹಂತದಲ್ಲಿ ಮಿಡ್ ವಿಕೆಟ್ ಅಲ್ಲಿ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇರ್ಫಾನ್ ಆಟ ಮುಕ್ತಾಯ. 4ನೇ ಹೋದರಿಯನ್ನು ಕಳ್ಕೊಂಡ್ರು ಶಿವ. ಫ್ರೆಂಡ್ಸ್ ಕೋಟೆ ಕಡ್ಪಾಡಿಯ ಪರವಾಗಿ ವಿಕೆಟ್ ಅನ್ನು ಪಡ್ಕೊಳ್ಳೋ ಮುಖೇನವಾಗಿ ರಶೀದ್ ಮತ್ತೋರ ಹೊಸ ದಾಂಡಿಗೆ ಹಿರಿಯ ಅನುಭವಿ ಆಟಗಾರ ಆರ್ ಇಂಡಿಯಾದ ಪರವಾಗಿ ಬರ್ತಾ ಇದ್ದಾರೆ. ಇರ್ಫಾನ್ ವೈಯಕ್ತಿಕ ಮೊತ್ತ 3 ಸಿಕ್ಸರ್ಗಳ ಸಮೇತ 32 ಓಟ. ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕೂಡ ಆಡಿದ್ರು. ಔಟ್ ಆಗಿ ವಾಪಸ್ ಆದ್ರು. ಶಿವು ಈ ಬಾರಿ ಜಲೀಲ್ಗೆ ಸಂದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಮತ್ತೆ ಕ್ಯಾಚ್ ಆಗುವ ಮುಖೇನವಾಗಿ 5ನೇ ವಿಕೆಟ್ ಪತನ. ಮನೋಹರ, ಇರ್ಫಾನ್, ಜಲೀಲ್ ಈ ರೀತಿಯಾಗಿ 3 ಪ್ರಮುಖ ವಿಕೆಟ್ಸ್ಗಳು ಈ ಒಂದು ಹಂತದಲ್ಲಿ ಉರುಳ್ತಾ ಇದೆ. 7 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 75. ಸಂತೋಷ್ ಅಜ್ಮಾಡಿಯ ಪರವಾಗಿ ಮತ್ತೋರ್ವ ಆಟಗಾರನ ಸೇರ್ಪಡೆ. ಆರ್ ಇಂಡಿಯಾ ಕ್ರಿಕೆಟರ್ಸ್
ಕೊನೆ ಒಂದು ಓವರ್ ಬಾಕಿ ಇದೆ. 75ಕ್ಕೆ 5. ಅಂತಿಮ ಹಂತದಲ್ಲಿ ಆದಷ್ಟು ಓಟಗಳು ದಾಖಲಾಗ್ತದೆ, ನೋಡಬೇಕಾಗಿದೆ. ಕೊನೆ ಓವರ್. ಹಿಂದಿನ ಓವರ್ ಶಿವ 3 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಆದ್ರೆ ಅದಕ್ಕಿಂತ ಹಿಂದಿನ 2 ಓವರ್ಗಳು ಸುಹಾನ್ ಮತ್ತು ಧೀರಾಜ್ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸಚಿನ್ ಎಸ್ಗಾರಿಕೆ ಭಾಗದಲ್ಲಿ ಕೊನೆ ಓವರ್ಗಾಗಿ ಸಂತಿಗೆ ಸಂದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಜಮಾಡಿ ಭಾಗದಿಂದ ಈ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇರುವಂತಹ ಏಕಮಾತ್ರ ತಂಡ ಕೂಡ ಆರ್ ಇಂಡಿಯಾ. ಫುಲ್ ಟಾಸ್ ಆಗಿ ಸ್ಲೋವರ್ ಫುಲ್ ಟಾಸ್ ಚೆಂಡು, ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಬಾರಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಸಂತು ಔಟ್ ಆಗಿ ವಾಪಸ್ ಆದ್ರು. ಅಣ್ಣ ಶೂಸ್ ಇಲ್ಲ ಅಂದ್ರೆ ಬರಿಗಾಲಲ್ಲಿ ಹೋಗ್ಬೇಕು. ಇಮ್ರಾನ್ ಹೇಳಿದ್ರೇನ್ರಿ? ಇಲ್ಲಿ ರೂಲ್ ಅಂಡ್ ರೆಗ್ಯುಲೇಷನ್ಗಳು ಕಡ್ಡಾಯವಾಗಿ ಪಾಲನೆ ಆಗ್ತವೆ. ವೆಂಕಟರಮಣ ಟೂರ್ನಮೆಂಟ್ ಹಾಗೆ. 75ಕ್ಕೆ 6 ಮತ್ತೊಂದು ದಾಂಡಿಗೆ ಲತೀಶನ ಸೇರ್ಪಡೆ. ಸಚಿನ್ ಎಸ್ಗಾರಿಕೆ ಭಾಗದಲ್ಲಿ ರಶೀದ್ಗೆ ಸಂದ ಚೆಂಡು, ಲಾಂಗ್ ಆನ್ ಭಾಗದಲ್ಲಿ ಅದರ ಪೂರೈಕೆ. ತಮ್ಮದೇ ಔಟ್. ಲತೀಶ್ ಬ್ಯಾಕ್ ಟು ಪವಿಲಿಯನ್. ಮತ್ತೊಂದು ಹೋದರಿ ಆಗತ್ತೆ. 76ಕ್ಕೆ ವಿಕೆಟ್ ನಂಬರ್ 7. ಮತ್ತೊಂದು ಹೋದರಿ ಉರುಳ್ತಾ ಇದೆ. ಹೊಸ ದಾಂಡಿಗ ಶಹೀದ್ ಸೇರ್ಪಡೆ. ಕೊನೆ ಹಂತದಲ್ಲಿ ಲಘು ಬದಲ ವಿಕೆಟ್ಸ್ ಗಳನ್ನು ಒಪ್ಪಿಸ್ತಾ ಇದೆ ಆರ್ ಇಂಡಿಯಾ ಮಾಡಿ. ಶಹೀದ್ ಮತ್ತೊಂದು ದಾಂಡಿಗನ ಸೇರ್ಪಡೆಯೂ ಕೂಡ. ಕ್ಯಾಚ್ ಆದ ಅವಕಾಶಗಳಿದೆ. ರಶೀದ್ ಹೊಡೆತ ಲಾಂಗ್ ಆಫ್ ನಲ್ಲಿ ಸುಲಭ ಕ್ಯಾಚ್ ಕೈಸರ ಮುಖೇನವಾಗಿ ಆರ್ ಇಂಡಿಯಾ 8ನೇ ವಿಕೆಟ್ ಪತನ. ರಶೀದ್ ಬ್ಯಾಕ್ ಟು ಪವಿಲಿಯನ್. 75ಕ್ಕೆ 8. ಮತ್ತೊಂದು ದಾಂಡಿಗನ ಸೇರ್ಪಡೆ. ಹರೀಶ್ ಅಂಗಣ ಒಳಭಾಗದಲ್ಲಿ ಹರೀಶ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸಡನ್ಲಿ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದ್ದಾರೆ ಆರ್ ಇಂಡಿಯಾ ಕೊನೆ ಹಂತದಲ್ಲಿ. ಸಚಿನ್ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್, ರನ್ಔಟ್ ಅವಕಾಶಗಳಿತ್ತು, ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆ ಒಂದು ಎಸೆತ. ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಅಂತಿಮ ಬಾಕಿ ಇದೆ. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. 8ನೇ ಓವರ್ ಕೂಡ ಮುಕ್ತಾಯ. ಲೆಗ್ ಬೈ ಸೂಚನೆ ಮುಖೇನವಾಗಿ ತಂಡದ ಮೊತ್ತ 77 ಫಾರ್ ಲಾಸ್ ಆಫ್ 8. 77ಕ್ಕೆ 8. ಜಯಕ್ಕಾಗಿ 78 ಓಟಗಳ ಅವಶ್ಯಕತೆ. ದಿನಸ್ವರ್ಣ ನಮ್ಮ ರವಿ ಸ್ವರ್ಣ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇನ್ನೋರ್ವ ಕ್ರೀಡಾ ಪ್ರೋತ್ಸಾಹಕರು. ಮಲ್ಪೆ ಪಂದ್ಯಾಟದ ಪ್ರತಿಯೊಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಾಗಿ 330 kg ಅಕ್ಕಿಯನ್ನು ಕೊಟ್ಟಂತ ರವಿ ಸುವರ್ಣರಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಮಲ್ಪೆ ಫ್ರೆಂಡ್ಸ್ ಪಂದ್ಯಾಟವನ್ನು ಆಡುತ್ತೆ. ಸೈಬಾನ್ಸ್ ಮತ್ತೊಂದು ಬಲಿಷ್ಠ ತಂಡ ಮುಂದಿನ ಪಂದ್ಯಾಟವನ್ನು ಆಡುತ್ತೆ ಕೂಡ. 48 ಎಸೆತ, 78 ಓಟಗಳ ಒಂದು ಅವಶ್ಯಕತೆ ಇದೆ ಜಯಕ್ಕಾಗಿ. ಏರ್ ಇಂಡಿಯಾ ಬೃಹತ್ ಮೊತ್ತವನ್ನು ದಾಖಲಿಸಿದ್ದಾರೆ.
ಫ್ರೆಂಡ್ಸ್ ಕೋಟೆ ಕಡ್ಪಾಡಿಯ ತಂಡ ಅದ್ಯಾವ ರೀತಿಯ ಪ್ರತಿ ಹೋರಾಟವನ್ನು ಇಲ್ಲಿ ಮಾಡ್ತಾರೆ ನೋಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೊಂದು ಕ್ಷಣದಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಆಂಗ್ಲ ಮಾಧ್ಯಮದಲ್ಲಿ ಮಿತ್ರ ಅರವಿಂದ ಮಣಿಪಾಲ್ ಬಹಳ ಸಮಯಗಳ ನಂತರ ಮತ್ತೆ ಅರವಿಂದ ಮಣಿಪಾಲ್ ನಮ್ಮ ಜೊತೆ ಕೂಡಿಕೊಳ್ತಾ ಇದ್ದಾರೆ. ಓವರ್ ಟು ಅರವಿಂದ ಮಣಿಪಾಲ್. ಮಲ್ಪೆ ತಂಡ ಮತ್ತು ಸೈಮನ್ಸ್ ಅವರು ತಕ್ಷಣವೇ ಟಾಸ್ ಮಾಡಿಸಿ ಮುಂದಿನ ಪಂದ್ಯ ರೆಡಿ ಇರಬೇಕು. ಇವಾಗ ಎರಡನೇ ಪಂದ್ಯಾಟದ ಅಪರಾರ್ಧ ಆರಂಭ ಆಗ್ತದೆ ಕೂಡ. Right, thank you very much, Vinay Udyavur. Right, back to the field with the second innings play actions, and now 78 to chase here. Shrikant on strike. At the no strikers, and we have Nirupam. First delivery outside of Tom, and well played on that occasion. Cuts the ball on the offside for a quick single. 78 runs to chase here. And the previous match, the first match in this ground, 52 needed for the BA Cup team. They scored only 50. That means they lost that match by just 1 run. It was an emphatic victory for the SM Mitra on the team in their opening match of this tournament as well. Oh, beautiful drive on the onside. Nicely played, bit of misfield. Can he look for the second one? Easily completed. Good running between the wickets here. 78 to chase. That means in the first 2 overs power play, they need blistering runs like 20-25 in 2 overs. That is what required for them. Friends Club Kottapadi won the toss earlier. Decided to field first. And in the Hejamadi team scored 77. Looking to play a big cut shot on the offside, and that was a dot ball. Just the 1 run in this, 3 runs in this over so far. Santu back to the bowling mark. Wow, good shot over the top of the field flashman into the gap on the onside. There is a field in the deep, and just a single. Nirupam gets a single, score with that single 4 runs on the board, 4 runs without losing any wickets here. Air India Hejamadi wall, that is a big innings by Irfan. He has played 3 reverse sixes, and he scored 32 runs, and Manohar scoring 17 in the first innings. Pretty popular and legendary tennis ball cricket player for Hejamadi team. Nicely bowled and well played. Looking for a quick single there. Good running.
tight bowling on that occasion because it's a good line, but a decent line just outside of stump, drawing the batsman a little forward, and that occasion batsman getting the quick single score now. 5 without losing any wickets. Well, good shot, just wide of the mid-wicket region. Nicely hit and finds the fielder. Back for a second, good running. So that is an excellent running move in the stumps, and that is at the end of the first over so far running, yes, after the completion of first over play in the second innings. 7 runs, 7 coming from the first over. 78 to chase. That means 71 more runs required from the remaining 42 deliveries. It's a really tough challenge. Whenever we witnessed a state level or interstate level, national level tennis ball cricket tournament, particularly in this ground, it's a big ground, but the wind help will be available for the batsmen, and they have to play. They have to focus on the strike rotation, because 78 to chase in the day session it is possible, but either opening player or a middle order striker needs to play like 30 plus the individual contribution. What we have seen in the first innings by Manohar scoring 17 and 32 from Irfan. So those kind of statistics are required here for chase 78 against every India hegemonic team. Seven runs from the first over, and we have Rashid on his bowling mark for Air India hegemonic team. On strike, Srikanth. Also after delivery, nicely steered away, straight to the fielder, just behind the square on the offside. Just 8 runs on the scorecard with that single. Big strokes required, 2 overs power play, and that means the wind is actually blowing towards the eastern part of the ground, so needs to focus on big strokes. He goes down the trail. Oh, well, good effort by the wicket keeper. Very well tried on that occasion. And it was actually a little edge and not a conventional drive from the batsman. Anyhow, it goes for a quick single there. And scored now with that single 9 for no loss. 9 without losing any wickets. Well bowled on that occasion. Beautifully bowled again. Srikanth on strike, and this is a huge test for the batsman because to read the ball, to read the line and length of the delivery. Outside edge of the bat, beats the third man, short third man, ball is travelling very quickly in the outfield, it's gone all the way I think so far, yes, boundary signal by the umpire. The first boundary in this inning so far for them, scored now with that boundary, 13. Just the outside edge of the bat in the previous time, and short third man fielder not able to stop the ball, and it is actually fast outfield. It's went for the boundary. Little inside edge of the bat now. Well, that's good bowling. Rashid from that end conceding few runs in this over, and 11 runs on the board. 78 to chase. Still plenty of cricket action left in this match. A good feet movement and nicely applied. There is a field in the deep. They can look for a second. Yes, they're back for a second because the deep fielder made a fumble in the outfield. Back for a second. 2 runs added to the total. That's the end of the Rashid's over. 2 gone. 14 runs from the 2 overs play here. So 14 already registered in the first 2 overs play, 78 to chase. That means 64 required from the last 6 overs play. That means boundaries and sixes required to get close to the target. 14 in first 2 overs play means not enough, but still no wickets down for the
Kote Friends Kadapadi team. To tell about Venkatramana Cricketers PITHRODY's point of view from the last 35 years, the history, what they have. It's a magnificent history there. Score confirmation to all of you. 15 in 2 overs play. Beg your pardon in the commentary box. Now the score correction done there. 15 in 2 overs play. That means 63 required from the last 6 overs play. 36 deliveries. Nicely hit on the onside. It's a very good stroke, but not finding the gap on the onside, finding the fielder, and he goes for a single. 16 runs now. So getting back to the previous point, Venkatramana Cricketers' point of view, in the last 35 years, it's been absolutely magnificent achievements, not only in the sports but also in the social activities. A couple of an excellent social activities also conducted by them. Ball just down the leg side on that occasion, fast delivery and the white signal by the umpire. If that ball would have been onto the off-hand middleman's, could have been a beautiful Yorker. So that one just down the leg side and white call in the previous occasion. Score 17 runs. Now wickets down the opening stand for the Kote Friends Kadapadi team, chasing down 78. Short delivery and pulled handsomely driven, and finds a fielder again, just a single. 18 runs. Need some runs here. They need to revise their game plan. They need to accelerate the scorecard. That's very important. 78 to chase means in every over boundary on 6s. That is required. For that they need to step forward. Good one, very good delivery, and we'll have to wait for the umpire signal. It's a leg by. With that extra run score now 19. Turning out to be very good over by Santul. Air India hegemony, scoring potential 77 runs in the first innings. White ball, white signal by the umpire. Extra run added. No such matter for a bowling team because they are in very good position here. And Manohar is actually sharing some experience with his teammates. He is from Hegemony and is playing for Air India Hegemony team as well in this tournament. Nicely hit on the onside and again finds a fielder. I think yes, good stop by the fielder. Good fielding down there. So this single added again to the total with that single score. 21. Third over in progress. Still tight bowling performance, not allowing the batsman to go for the big strikes. Nirupam on strike. Can he go for a big one? Can he look to play some excellent strokes which can be helpful or handy for the batting team now? Well bowled again, beautifully bowled and nicely applied. Lovely on drive. So that single takes them out to now 22 runs. Last ball of the over to come now. Last match, 52 to chase, and batting second team, BA Cup lost by just 1 run. This match, 78 to chase here. Again, outside of him, dot ball ends the over. Yes, 4 ball signal from the umpire. 3 overs gone after the completion of 3 overs played. 22 remains on the board. No wickets down for the Kote Friends Kadapadi team here. On field umpires Dikshit Mangalore, and we have Deepak from Kadapadi. And one more umpire joining us here in the commentary box. Qualified umpire with us after a long time. Nice to meet him. Dinesh Bhai Kampadi.
3 gone, 22 for the loss of no wickets here. Now remaining in the equation, runs required 56 from 30 balls. 30 ಎಸೆತಗಳು 56 ಅವಶ್ಯಕತೆ. 30 balls, 56 needed. No wickets down here. Batsman has to make some good contact with the middle of the bat here. Otherwise, bowling team, Hejamadi, Air India Hejamadi, they actually played better cricket with the bat, bowling very well. No pressure on this occasion for them. Looking to play the reverse shot. No connection, dot delivery. So complete pressure back onto the batting team member. Friends, Kote Katapadi team, the need now is 56 of 29 deliveries. Nicely bowled again. So that one getting a little bit of extra bounce in this track. So that cement track is actually pretty helpful for a fast bowler. If you are going to generate extra pace with extra bounce, with extra effort, you are going to get a good result. ವೆಂಕಟರಮಣ ಭಜನಾ ಮಂದಿರ ಅಧ್ಯಕ್ಷರು ಟಾಸ್ ಮಾಡಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಸೈಮನ್ಸ್ ವರ್ಸಸ್ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ ದಿನದ 3ನೇ ಪಂದ್ಯಾಟವನ್ನು ಆಡ್ತಾರೆ. ವೆಂಕಟರಮಣ ಭಜನಾ ಮಂದಿರ ಅಧ್ಯಕ್ಷರು ಗಂಗಾಧರ್ ಜಿ ಕರ್ಕೇರ ಇದರ ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಯಂಗ್ಸ್ಟರ್ಸ್ ಕ್ಲಾಸಿಕ್ ಮಲ್ಪೆ. Right, back to the field now with the live action. There it is. Statistics 23 for the loss of 1 wicket. And new man in now. Shailesh. Oh, good bowling again. Now fit movement. That is a low shot played by Shailesh. Oh boy, that is absolutely a good bowling performance as of now, till now, by the Air India Hejamadi. It's found back to the bowling mark, producing some beautiful deliveries. For big appeal made, and umpire is actually not interested. Another dot ball at a yes. Last ball of the over to come now. Runs are not coming on this occasion, and runs are hard to come by for the batting team. And the batting team, friends, Kote Katapadi, but of struggling 78 to chase, and things are not looking good in the first power play overs. Oh, what a magnificent catch that was. Absolutely one-handed, and grounding his elbow, and also concentrating, focusing very hard. That was absolutely magnificently taken. It was a little outside edge of the bat. Not much reaction time for the wicket keeper. Lovely anticipation. So 2 wickets down for just now 23 runs. So 23 for the loss of 2 wickets now. New man in, Sujit the captain, and expecting to play captain's knock today. Four overs gone now. After the completion of 4 overs play, 23 for the loss of 2 wickets there. Now 4 overs remaining, 24 balls left, and required runs. $55 required from the last 24 balls now. Wow, good shot. Nice connection. Will it go all the way? Yes, it has gone all the way. That isn't needed for the batting team. Wow, that is absolutely well hit. Big hit on the one side. It's gone back for the maximum result, and 29 runs now. Shrikant. On strike, Shrikant here. Changing the bowling. We have Harish, and the first one sending away from the ground as well. Wow, good one again. Short delivery, pulled away, back-to-back innings. Yes, it's gone all the way, back-to-back 2 sixes.
Back-to-back 2 6s here. That is a short ball, and Srikanth is actually looking to play the big ball shot, and straight wide of the mid-wicket region. It's gone for maximum. Right, now 6 added to the total. 35 for the loss of 2 wickets. Can he go for another 1, 2 in a row here? Oh, hit that one straight down the ground. It's all over a hat-trick. Another 6, slightly over-pitched on that occasion by Harish, and bang on target. Beautifully played. This time straight over the top of a long one, and scored now 41. 18 from the last 3 deliveries. So cricket is a game of glorious uncertainties. Anything could happen at any stage of the innings. Right now, Harish is actually feeling a lot of pressure. Srikanth, as he was actually looking pretty down with his confidence, hitting 3 6s and getting the runs. Now 41 on the board here. Have 78 to chase. Back on the track. Friends, quarter friends, Katapadi. This time, not so often delivery. Good one. Good comeback by Harish. That is a good line because it starts so often turning delivery and bicycle by the umpire. Excellent. 42. 42 on the board now. 78 they're chasing. And this is turning out to be expensive, productive over. Batting team members in the players' stand must be feeling very happy with the result of this over. Sujit just trying to hit that one through the cover region. No runs there. 19 from the last 5 balls, I think. Yes. 3 6s, one single, and just a dot ball in the last occasion. Dot ball, I think. Yes, that's dot delivery to finish the over. So that's the end of the over number 5. After the completion of 5 overs play, 42 for the loss of 2 wickets. 36 required runs now to win this match from the last 3 overs play. 18 ಎಸೆತಗಳು 36 ಅವಶ್ಯಕತೆ. 36 required from the last 18 balls. Now the opening player Srikanth hitting 3 6s, giving the little dramatic turning point for this match, and is pretty much good, looking in very good touch. On the other end, Air India Hegemony needs to rotate their bowlers. They need wickets here. Good partnership. Friends Kote Katapadi, captain is in, Sujit, and Srikanth is on now. Srikanth is on 28, no doubt. Innings played by Srikanth today in this competition for Friends Kote Katapadi against Air India Hegemony. 36 from 18 balls. Game is actually in balance. Rashid back to the bowling mark. He's on his second over here. Well ball, nicely played into the gap, and there is a field on the back for a second. Good running. Yes, it's actually they started to put the pressure on the fielders. It's good running between the stumps. Lovely placement. An excellent running between the wickets. Good understanding. 2 more added to the total. Now score with that to 44 runs. 34 from 17. Required runs 34 from 17 balls here. Well played into the gap again. Well played. That's a 2 good shot. Lovely cover drive. Again making good exercise between the stumps here. Back for a second. Another 2. Previous one through the backward point region. This one extra cover. 32 from the last 16 now. Oh boy, it's turning out to be a good partnership between these two. Srikanth and Sujit. Srikanth is actually on strike. One ball. And nicely played again. Magnificent batting here. This time, just a single. And with that single score, 47. 47 for 2 only itself. That means now 78 they are chasing down here. Massive total to chase. Sujit driven the ball. Oh, it's going to be Mr. Stumps, I think. Yes. Open stumps for the bowler.
He was absolutely failed to hit the stumps in the previous time. Sujit survives and a dot ball. 2 balls left and is over. One ball and nicely played. Chance for the run out and good running. Good running between the stumps. Overthrow and back for a second, I think. Yes. With that 2 score, confirmation to all of them. 49 runs. Last ball of the over now. 49 already on the board. 29. He goes down the track and nicely played on the offside. He keeps a strike for the next over. That's the end of the Irfan's over here. After the completion of 6 overs play, 50 up in the scorecard now. Friends Katapadi team have registered 50 runs. Now 78 to chase, 28 from the last 2 overs play. 12 ಎಸೆತಗಳ ಮುಂದೆ 28 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 28 runs required from the last 2 overs. Srikanth. .28 required from the last 2 overs. So the good game of cricket. First match, just a 1-run victory for yes and Mitra from the team Udyavara against B.A. Kapoor. Now 28 required. Captain Sujit from Katapadi is on strike. A lot of responsibilities on his shoulders, and he likes to have some good cricket momentum for his team now. Full toss delivery, missed it, completely missed by Sujit. And it is a leg ball signal by the umpire. 27 from the last 11 balls. And now you can keep a lot of hopes on Srikanth's shoulders, because he scored 30 plus here. And he's an opening player for them. And 3 sixes, he's on strike. Prince Katapad expecting so much runs from his bat. Beautifully bowled, fast delivery, and outside the leg stump, wide signal by the umpire. Score moves after with that extra run, 52 runs. 26 needed on the last 11 balls. It is a very good afternoon to all the cricket viewers. Good one, very good delivery, and looking for, Srikanth must be looking for the second run. Sujit is actually in trouble, could be tight, and out signal by the umpire. Sujit is absolutely not able to give a quick response to his partner, and that is the end of the wicket number 3 for them. And just a single-handed score now with that single. 53. 25 more runs needed from the last 10 balls. 10 balls, 25 to get here. It's a matter of 2 sixes. New man in. Karthik. On strike Srikanth. 25 to get from the last 10 deliveries. Just a matter of 2 big sixes here. Outside off stump 1, wall ball, and Srikanth is actually walking back to the player's stand. Out signal, finger raised by the umpire. Oh dear, back to back 2 wickets in 2 deliveries for Hajamadi. 9 balls left here, 25 away from the victory. So that is one of the best innings, comes to an end by hat-trick sixes by him, 30-40 miles. Well played innings comes to an end by Srikanth. As an opening batsman, he has played some fabulous strokes, and he has entertained all of us. Now 25 from 9 balls. Right, new man in Sachin. 25 to get from the last 9 balls here. Now the pressure back onto the Koda Friends Katapadi team. Good shot on the onside, and between 2 field placement. Hopefully good feeling, yes, good feeling down there. 24 from 8 balls now. Runs on the board, 54, 78 to chase. That means they need
24 from 8. Oh, good shot, straight down the ground. In the long off field, a pretty quick back for a second, could be tight. It's another wicket. It's another wicket in the form of run out. Not much better clarity run with the running between the wickets between two players. 55 with that single. New man in Shiva. 23 from the last 7 balls. 23 away from the victory. 23 required here. Oh, right into the blocker. Good bowling. Very good delivery. So that is the end of the very good over. And 7 gone. 55 for the loss of here. Couple of wickets. 5 wickets down for 55. 23 from the last over to win this match. 6 balls, 23 to get. Once again, we heartily welcome all of you to this Palligude grounds for the VSC Trophy 2022. Tournament organized by the VENKATRAMAN Cricketers PITHRODY in 2 grounds today. Udyavara Gram Panchayat ground and Palligude cricket ground here. Very busy with the cricket schedule today and tomorrow. Once again, we are thanking to all the official members of VENKATRAMAN Cricketers PITHRODY for giving great support and for putting lovely efforts to organize this tournament in a grand manner in this Palligude grounds. Back to the field now. 6 balls, 23 to get. Boundaries and 6s are required. 78 they are chasing down. 55 after 7. Miss Bar, wicket keeper, and this could be Mr. Straba Harvation is follow through. The non-strikers in by signal by the umpire. 22 from the last 5 balls now to win the match. 22 required from the last 5 deliveries. Looking to play the reverse shot. No connection. Harish changing the bowling end. From the left arm turning delivery. And 4 balls now 22. 4 sixes. Back to back 4 sixes are required to get a great result for Friends Kote Kadapadi team in this match. Now the miss by wicket keeper. No runs running. Dot delivery. 3 balls left to finish the match here. Just a cricket formalities remaining because I don't think so Harish is going to give the extra balls or extra runs here. 3 balls left in this over and this match as well. Firstly bowled and well played on the one side. And in the Hejamadi team players, they played superb cricket today. Batting first, they scored 77 and 21 to get from the last 2 balls here. And they're in driver's seat. Nicely hit, and will this be taken by the deep fielder? We'll have to say yes, he took the catch. And the last ball to go now. Last ball to come. And the player departs there. It is a good catch in the deep as well. .57 runs on the scorecard. And the last ball of the match to come. After this match, next match to be played, Simons versus Malpe. Classic youngster Malpe team will be playing against Simons Kadiari. So that is the end of this match so far here, and a comprehensive, comfortable victory for the Air India Hejamadi team, and one of the best batting performance by Manohar and Irfan in the first session, and Srikanth 34. Not enough. He's actually fought very well with the bat, and finally good victory for the Air India Hejamadi team. We are going to announce the man of the match here. So finally we have decided to announce the man of the match award here, and batting first team scored 78. For that the acceleration given by Irfan. Irfan, the man of the match in this competition, and can you come forward to receive the man of the match award in the main stage?
I request Vijay Kumar, yes, the senior member of the VENKATRAMAN Cricketers PITHRODY team, Irfan, please. Here in the Hejamadi, Irfan, Adashigurale Banni. Yes, is coming forward here. 32 runs with the 3 reverse big sixes there. Congratulations to you, Vijay Kumar, representing that award to Irfan, and thank you to Vijay Kumar as well on this occasion for further commentary. Participation award. Friends Kote Kadapadi Tanada captain Barbeko, Friends Kote Tana captain. Participation award Padkoli and the Kelikolta Idave. Sujit Kadpadi, I request you to collect this participation award from Vijay Kumar sir. Vijay Kumar, senior member of the VENKATRAMAN Cricketers PITHRODY. Right, thank you very much, and over to Vinay Woodyavar. Hello. Yes, Malpa. Classic youngsters won the toss and elected to ball first. ಸೈಮನ್ಸ್ ಕಡಿಯಲ್ಲಿ ಪ್ಲೇಯರ್ ಸ್ಟ್ಯಾಂಡ್ ಯೂಸ್ ಮಾಡ್ಕೋಬೇಕು. ಪ್ಲೇಯರ್ ಸ್ಟ್ಯಾಂಡ್ ಇಂದಲೇ ಆಟಗಾರರು ರಂಗಣಕ್ಕೆ ಇಳಿಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಏರ್ ಇಂಡಿಯಾದವರು ಈ ಕಡೆಯಿಂದ ಹೋಗಿ, ಇಮ್ರಾನ್ ಅದು ಯಾರು ಈ ಕಡೆಯಿಂದ ಹೋಗುವ, ಈ ಕಡೆಯಿಂದ ಹೋಗಿ, ಮ್ಯಾಚ್ ಇದೆ ಇವಾಗ. ಹೌದು, ಫ್ಲೈಟ್ ಈ ಕಡೆ ತಿರ್ಸಿ. ಎಸ್ ಕ್ಲಾಸಿಕ್ ಯಂಗ್ಸ್ಟರ್ಸ್ won the toss and elected to ball first. ಮೂವತ್ತೈದು ನಿಮಿಷಗಳ ಒಳಗೆ 8 ಓವರ್ಗಳನ್ನು ಮುಗಿಸಬೇಕು. ಆಡುವ ಎಲ್ಲ ತಂಡಗಳಿಗೆ ಸ್ಪಷ್ಟ ಸೂಚನೆ ಇದು. ಮೊದಲೇ ಹೇಳಿದ್ದಾರೆ, 1 ನಿಮಿಷ ಹೆಚ್ಚು ಕಡಿಮೆ ಆದರೂ ಟೂರ್ನಮೆಂಟ್ ಅಲ್ಲಿ ನಿಮ್ಮ ಮುಂದಿನ ಪಂದ್ಯಾಟದ ಓವರ್ ರೆಡ್ಯೂಸ್ ಆಗುವಂತ ಸಾಧ್ಯತೆ ಇದೆ. ಎಲ್ಲ ತಂಡಗಳಿಗೂ ಕೂಡ ಸ್ಪಷ್ಟ ಸೂಚನೆ ಕೊಡ್ತಾ ಇದ್ದೇವೆ. ಟ್ರೈನಿಂಗ್ ಬಾಲ್ ಕ್ಲಾಸಿಕ್ ಯಂಗ್ಸ್ಟರ್ಸ್ ಕಾಲ್ ಮಾಡಿ ಕಳೆದ ಅಷ್ಟೇ ಮಲ್ಪೆ ವಸೀಂ ಮತ್ತು ದೀಪಕ್ ಕರ್ಕೇರ ಸಾರಥ್ಯದಲ್ಲಿ ನಡೆದಂತಹ ಅತಿ ದೊಡ್ಡ ಹಗಲು ರಾತ್ರಿ ಯುನೈಟೆಡ್ ಪಂದ್ಯಾಟದ ವಿಜಯಿ ತಂಡ ಯಂಗ್ಸ್ಟರ್ಸ್ ಆದ್ರೆ ಸೆಮಿಫೈನಲ್ ಪರಾಜಿತ ತಂಡ ಕ್ಲಾಸಿಕ್ ಕಲ್ಮಾಡಿ. ಎರಡು ತಂಡಗಳು ಒಂದಾಗಿ ಬಾರಿ ಪಂದ್ಯಾಟವನ್ನು ಆಡ್ತಾ ಇದೆ ಕ್ಲಾಸಿಕ್ ಯಂಗ್ಸ್ಟರ್ಸ್ ರೂಪದಲ್ಲಿ. ಯಾವುದು? ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ. ಸೈಮನ್ಸ್ ಜಿಲ್ಲೆ ಮತ್ತೊಂದು ಹಿರಿಯ ತಂಡ. ಕ್ರಿಕೆಟ್ನಲ್ಲಿ ಕೂಡ ಕೆಲವೊಂದು ಹೊಸತನಕ್ಕೆ ನಾಂದಿಯನ್ನು ಹಾಕಿಕೊಟ್ಟಂತ ಸೈಮನ್ಸ್ ಈ ಒಂದು ಪ್ರತಿಷ್ಠಿತ ಪಂದ್ಯಕೂಟವನ್ನು ಆಡ್ತಾ ಇದೆ ಕೂಡ. 28 ತಂಡಗಳು 2 ಮೈದಾನ. ನಾಳೆ ಉದ್ಯಾವರ ಕ್ರೀಡಾಂಗಣದಲ್ಲಿ ವರ್ಣರಂಜಿತ ಸಮಾರೋಪ ಸಮಾರಂಭ ಕೂಡ ಇರುತ್ತದೆ. ಆ ನಿಟ್ಟಲ್ಲಿ
35 ನಿಮಿಷಗಳ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ಅನಗತ್ಯ ಕಾಲಹರಣ ಮಾಡಬಾರ್ದು ಅನ್ನೋದಾಗಿ ಹೇಳ್ತಾ ಇದ್ದೇವೆ. 8 overs. ಈಗ 1 ಗಂಟೆ 1:35ಕ್ಕೆ 8 ಓವರ್ಗಳು ಮುಗಿಬೇಕು. ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ ತಂಡ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ಮೂವತ್ತೈದನೇ ವರ್ಷಾಚರಣೆ ಅಂಗವಾಗಿ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಅಸೋಸಿಯೇಷನ್ ಕಲ್ಚರಲ್ಸ್ ಪಿತ್ರೋಡಿ ಆಶ್ರಯದಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ ಕೂಡ. ಎರಡೂ ತಂಡಗಳಿಗೆ ಸ್ಪಷ್ಟ ಸೂಚನೆ. 12th ಮೆಂಬರ್ ಬರಬೇಕು. ಮತ್ತೆ ಅಲ್ಲೂ ಕುತ್ಕೊಂಡು ಹಾಗಾಯ್ತು ಹೀಗಾಯ್ತು ಹೇಳೋದಕ್ಕಿಲ್ಲ. ನಾವು ಕಂಪ್ಲೇಂಟ್ ತೆಗೆದುಕೊಳ್ಳೋದಿಲ್ಲ. ಮೊದಲೇ ಆಲ್ರೆಡಿ ಸೈಮನ್ಸ್ ಅವರು ಬಂದಿದ್ದಾರೆ. ಕ್ಲಾಸಿಕ್ ಯಂಗ್ಸ್ಟರ್ಸ್ ಒಬ್ರು ಬರಬೇಕು. ಮಲ್ಪೆ ರಾಕೇಶ್ ಮೊದಲ ಅವ್ರಿಗಾಗಿ ಪುನೀತ್ ರಾಜ್ಕುಮಾರ್ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ ಕೂಡ. 2 ಎಂಡ್ಗಳು ಕೂಡ ಪುನೀತ್ ರಾಜ್ಕುಮಾರ್ ಗೌರವ ಅರ್ಪಣೆ ರೂಪದಲ್ಲಿ ಇರ್ತದೆ. ವಿಷ್ಣು ಮೊದಲ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ ಸ್ಕ್ವಾನ್ಗೆ ಭಾಗದಲ್ಲಿ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. ವಿಷ್ಣು ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡ್ರೆ ತನ್ನ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಸೈಮನ್ಸ್ ಕಡಿಯಾಳಿಯ ತಂಡ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆಯನ್ನು ಎದುರಿಸ್ತಾ ಇದೆ. ಮತ್ತೆ ರಾಕೇಶ್ ಬಾರಿ 2ನೇ ಬಾರಿಗೆ ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ ಬೆಳ್ಳಿ ಟ್ರೋಫಿಯ ಮುಖಾಂತರ 70,000 ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ ಕೂಡ. ಉತ್ತಮ ಹೊಡೆತ ಕವರ್ಸ್ ಭಾಗದಲ್ಲಿ ಒಂದು ಓಟವನ್ನು ಹರಿ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 2 ಎಸೆಗಳಲ್ಲಿ 2 ಓಟುಗಳು ದಾಖಲಾಗ್ತಾ ಇದೆ. M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಅನ್ನು ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕೂಡ. ಮತ್ತೆ ರಾಕೇಶ್ ಮೊದಲ ಹೆಸರನ್ನ ಚೆಂಡು LBW ಅಪೀಲ್ ಅನ್ನು ಮಾಡಿದ್ರು. ಈ ತನ್ಮಧ್ಯೆ ಒಂದೋಟ ಪೂರೈಕೆ ಲಾಕ್ ಬಾಯ್. ಅಂಕಿಅಂಶಗಳ ಪಟ್ಟಿಯಲ್ಲಿ ಸೈಮನ್ಸ್ನ ಮೊತ್ತ 3 ಓಟವನ್ನು ತಲುಪ್ತಾ ಇದೆ. 8 ಓವರ್ಗಳ ಪಂದ್ಯ ಬಹುಶಃ 55ರಿಂದ 60, 65ರಿಂದ 70 ಓಟವನ್ನು ದಾಖಲಿಸಿದ್ರು ಕೂಡ ಈ ಮೈದಾನದಲ್ಲಿ ಘನತೆ ಗೌರವಾನ್ವಿತ ಮೊತ್ತ ಆಗ್ತದೆ. ಆ ಮೊತ್ತವನ್ನು ತಲುಪ್ತಾರೆ ನೋಡಬೇಕಾಗಿದೆ ಅಷ್ಟೇ. ಸೈಮನ್ಸ್ ಕಡಿಯಾಳಿ ಎರಡು ಮೈದಾನಗಳಲ್ಲಿ ಏಕಕಾಲದಲ್ಲಿ ಪಂದ್ಯಾಟ ನಡೆಯುತ್ತಾ ಇದೆ. ಬಹಳ ಸಮಯಗಳ ನಂತರ 2 ಕ್ರೀಡಾಂಗಣಗಳಲ್ಲಿ ಪಂದ್ಯಾಟ, 2 ಮೈದಾನಗಳಲ್ಲಿ ಪಂದ್ಯಾಟ ನಡೀತಾ ಇದೆ. ಮತ್ತೆ ರಾಕೇಶ್ ಎಸ್ಗಾರಿಕೆ ಭಾಗದಲ್ಲಿ 4ನೇ ಚೆಂಡಿಗಾಗಿ ಅರಿಗೆ ಸಂದ ಚೆಂಡು ಸಿಮೆಂಟ್ ಟ್ರ್ಯಾಕ್ ಒಂದಷ್ಟು ಬೌಲರ್ಗಳಿಗೆ ಸಹಕರಿಸದೆ ಟ್ರೈನಿಂಗ್ ಚೆಂಡುಗಳ ಬಳಕೆ ಆಗ್ತಾ ಇರೋದ್ರಿಂದ ಕೆಲವೊಂದು ಸಂದರ್ಭ ಒಂದಷ್ಟು ಲೆಕ್ಕಾಚಾರ ತಲೆಕೆಳಗಾಗುವ ಸಾಧ್ಯತೆಗಳು ಕೂಡ ಆಟಗಾರರಿಗೆ ಗೋಚರಿಸ್ತಾ ಇದೆ. ಮತ್ತೆ ರಾಕೇಶ್ 5ನೇ ಬಾರಿಗೆ ಸಮರ್ಥದ ಸತ LBW ಅಪೀಲ್ ಮತ್ತೆ ಸಾಗ್ತಾ ಇದೆ. ಅಡ್ಡ ಹೊಡೆತ ಲೆಗ್ ಬೈ ಸೂಚನೆ ಬರ್ತಾ ಇದೆ. ಒಂದೋಟ ಸೈಮನ್ಸ್ನ ಖಾತೆಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 4 ಓಟಗಳು. ಲಾಸ್ಟ್ ಒನ್ ಅಂತಿಮ ಸಭಾ ಕೇಳ್ಕೊಳ್ತಾ ಇದೆ.
ಮೊದಲ ಓವರ್ನಲ್ಲಿ. ಲಾಸ್ಟ್ ಓವರ್. ಈ ತಂಡದ ಬಹಳಷ್ಟು ಉತ್ತಮರಿತ ಓವರ್. ರಾಕೇಶ್ ಕೇವಲ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಯಶಸ್ವಿ ಓವರ್ ಕೂಡ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆಯ ಪರವಾಗಿ. ಒಂದಷ್ಟು ನಿರಾಶಾದಾಯಕ ಅನುಭವವನ್ನು ಪಡ್ಕೊಳ್ತಾ ಇದ್ದಾರೆ ಸೈಮನ್ಸ್. ಕೇವಲ 4 ಓಟಗಳು ಮಾತ್ರ ಮೊದಲ ಓವರ್ನಲ್ಲಿ ದಾಖಲಾಗ್ತಾ ಇದೆ. ಎರಡನೇ ಓವರ್. ಮೊದಲ ಓವರ್ ಮುಕ್ತಾಯಕ್ಕೆ 3 ನಿಮಿಷಗಳನ್ನು ತೆಗೆದುಕೊಂಡಿದ್ದಾರೆ ಮಲ್ಪೆ ಕ್ಲಾಸಿಕ್ ಯಂಗ್ಸ್ಟರ್ಸ್. ಇನ್ನು 32 ನಿಮಿಷಗಳಲ್ಲಿ 7 ಓವರ್ಗಳನ್ನು ಎಸೆಯಬೇಕಾಗ್ತಾ ಇದೆ. ಹೊಸ ಬೌಲರ್ನ ಪರಿಚಯವನ್ನು ಮಾಡ್ತಾ ಇದ್ದಾರೆ ಬಾರಿ ಸೃಜನ್. ಪೃಥ್ವಿ ಈ ತಂಡದ ನಾಯಕ. ಯುನೈಟೆಡ್ ಮಲ್ಪೆ ಪಂದ್ಯಾಟದ ಸರಣಿ ಶ್ರೇಷ್ಠ ಬೈಕ್ ಪಡೆದಂತ ಆಟಗಾರರ ಸಾಲಿಗೆ ಬಹುಶಃ ಮತ್ತೋರ್ವ ಆಟಗಾರನ ಸೇರ್ಪಡೆ. ಮಲ್ಪೆಯಲ್ಲಿ ಸತೀಶ್ ಮಲ್ಪೆಯ ನಂತರ ಈ ಸಾಧನೆ ಮಾಡಿದಂತಹ ಮತ್ತೋರ್ವ ಆಟಗಾರ ಕೂಡ ಪೃಥ್ವಿ ಫ್ರಮ್ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ. ಸೃಜನ್. ಪುನೀತ್ ರಾಜ್ಕುಮಾರ್ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ ಬಾರಿ. ಕದಿಕೆ ಕಿದೀರ್ ಪ್ರದೀಪ ಕೂಡ ಬೈಕ್ ಪಡ್ಕೊಂಡ ಮತ್ತೋರ್ವ ಆಟಗಾರ. ಆದ್ರೆ ಅವರು ಈ ಪಂದ್ಯಾಟವನ್ನು ಆಡ್ತಾ ಇಲ್ಲ. ಇಲ್ಲಿ ಸೃಜನ್ ಮತ್ತೆ ಸಾರಿಕೆ ಭಾಗದಲ್ಲಿ ಶಾರ್ಟ್ ರೈಸಿಂಗ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗಾಳಿಯ ಲಾಭವನ್ನು ಪಡ್ಕೊಂಡು ಆಡಿ ಬಹುಶಃ ಹರಿ ಬಿರುಸಿನ ಹೊಡೆತಗಳನ್ನು ಇಲ್ಲಿ ದಾಖಲಿಸುವ ಅವಕಾಶಗಳು ಕೂಡ ಇದೆ. ಒಂದಷ್ಟು ಫೈನ್ ಲೆಗ್, ಮಿಡ್ ವಿಕೆಟ್, ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್. ಈ ಕಡೆ ಬಹಳಷ್ಟು ಗಾಳಿಯ ಒತ್ತಡ ಕಂಡು ಬರ್ತಾ ಇದೆ ಕೂಡ. ಮತ್ತೆ ಸೃಜನ್ ಎರಡನೇ ಬಾರಿಗೆ ಶಾರ್ಟ್ ರೈಸಿಂಗ್ ಡೆಲಿವರಿ. ತಾಡ್ಮಾನ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ ಬಾರಿ. ಒಂದೋಟ. ಎರಡನೇ ಓಟದ ಪೂರೈಕೆಯೂ ಕೂಡ ತಂಡದ ಮೊತ್ತ ಈ ಹಂತದಲ್ಲಿ ತಂಡದ ಮೊತ್ತ 6 ಓಟಗಳನ್ನು ತಲುಪ್ತಾ ಇದೆ. ಕ್ಲಾಸಿಕ್ ಯಂಗ್ಸ್ಟರ್ಸ್ ಸೃಜನ್ ಮೂರನೇ ಬಾರಿಗೆ ಬಹಳಷ್ಟು ಉತ್ತಮ ಸೆತ. ಫಾಲ್ ಭಾಗದತ್ತ ಚೆಂಡು ಸಾಗ್ತಾ ಇದೆ ಬಾರಿ. ಒಂದರ ಚೋರಿಯ ಸೇರ್ಪಡೆ ಸಿಡ್ಡಿ. ಮತ್ತೋರ್ವ ಕ್ಷೇತ್ರ ರಕ್ಷಕ ಸ್ಕ್ವಾಲ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತನ್ನ ಮೊತ್ತ 7 ಓಟವನ್ನು ತಲುಪ್ತಾ ಇದೆ ಸಿಡ್ನಿ. ಸೆವೆನ್ ಫಾರ್ ನಾಲಾ ಸೈಬರ್ಸ್ ಕಡಿಯಾಳಿ ಜಿಲ್ಲೆ ಮತ್ತೊಂದು ಹಿರಿಯ ಕ್ರೀಡಾ ಸಂಸ್ಥೆ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಬಾರಿಗೆ ಊರ್ದಗೊಬ್ಬು ಪರಿಕಲ್ಪನೆಯನ್ನ ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಒಂದು ತಂಡ ಕೂಡ. ಸೈಬರ್ಸ್ ಚಾಂಪಿಯನ್ಸ್ ಲೀಗ್ ಅನ್ನು ಅತ್ಯುತ್ತಮವಾಗಿ ಸಂಘಟಿಸಿದಂತ ಜಿಲ್ಲೆಯ ಒಂದು ಯಶಸ್ವಿ ತಂಡ ಕೂಡ ಇಲ್ಲಿ ಪಂದ್ಯಾಟ ಮಾಡ್ತಾ ಇದೆ. ಸೈಬರ್ಸ್ ಮೊದಲೇ ತಿಳಿಸಿದ್ದೇವೆ 35 ನಿಮಿಷಗಳ ಒಳಗೆ 8 ಓವರ್ಗಳು ಮುಗಿಬೇಕು. ಸಂಘಟಕರ ತೀರ್ಮಾನ ಇದು. ಈ ತರಹದ ಸುಂದರತೆ ಹೊಡೆತ ಕವರ್ಸ್ ಭಾಗದಲ್ಲಿ ದೊಡ್ಡ ಪೂರೈಕೆ ಆಗ್ತಾ ಇದೆ. ರಫೀಕ್ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ರು. ಯುನೈಟೆಡ್ ಫೈನಲ್ ನ ಪಂದ್ಯ ಶ್ರೇಷ್ಠ ಆಟಗಾರ ಕೂಡ ರವಣ್ಣ. ಮೊತ್ತ 8 ಓಟಗಳು. ಈ ಹಂತದಲ್ಲಿ ವೈಟ್ ಬಾಲ್ ಅಕ್ರಮ ಎಸೆತ ಔಟ್ಸೈಡ್ ದ ಲಕ್ಷ್ಯ. ಮೊದಲ ಅತಿಕ್ರಮ ಓಟವನ್ನು ಬಿಡ್ಕೊಡ್ತಾ ಇದೆ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ ತಂಡ. ಸೈಮನ್ಸಿನ ಓಟ 9 ತಲುಪ್ತಾ ಇದೆ.
ಮತ್ತೆ ಸೇಜನ್ ಈ ತರಹದ ಕ್ಷೇತ್ರ ರಕ್ಷಣಾ ವಿಫಲ. ಬಹಳ ಸಮರ್ಥ್ಯ ಒಂದು ಬ್ಯಾಕಪ್ ಅನ್ನ ದೀಕ್ಷಿತ್ ಮಾಡಿದ್ರು ಈ ಬಾರಿ. ತನ್ಮೂಲಕ ಮತ್ತೆ 2 ಓಟಗಳ ಸೇರ್ಪಡೆ. 11 1+1 ಹೆಚ್ಚುವರಿ ಓಟಗಳು ಬರ್ತಾ ಇದೆ ಸೈಮನ್ಸ್ನ ಖಾತೆಯಲ್ಲಿ. 11 ಓಟಗಳು. ಕಡ್ಪಾಡಿಯ ಮೈದಾನದಲ್ಲಿ ಬಹಳಷ್ಟು ಪ್ರತಿಷ್ಠಿತ ಪಂದ್ಯಾಟಗಳು ನಡೆದಿತ್ತು. ಮೊದಲ ಬಾರಿ ಅಸಾದುಲ್ಲಾ ಅವರ ಸಾರಥ್ಯದಲ್ಲಿ ಫ್ರೆಂಡ್ಸ್ ಕಟ್ಪಾಡಿಯ ತಂಡ 1 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ನಡೆಸಿತ್ತು. ಅದಾದ ಬಳಿಕ 2 ಹಲವು ಬಳಕಿನ ಪಂದ್ಯಾಟವನ್ನು ಕೂಡ ಫ್ರೆಂಡ್ಸ್ ಕಟ್ಪಾಡಿಯ ತಂಡ ಸಂಘಟಿಸಿತ್ತು ಕೂಡ. ಈ ಬಾರಿ ಫುಲ್ ಟಾಸ್ ಆಗಿ ಬಿದ್ದ ಚೆನ್ನ ಔಟ್ರೇಜ್ ಆಗಿದೆ. ರನ್ಔಟ್ ಅವಕಾಶಗಳಿತ್ತು. ಥರ್ಡ್ ಬಾಲ್ ಭಾಗದಲ್ಲಿ ಮತ್ತೆ 1 ಓಟದ ಸೇರ್ಪಡೆ. 12ರ ಮೊತ್ತವನ್ನು ತಲುಪ್ತಾ ಇದೆ ಸೈಮನ್. 12 ಫಾರ್ ವಿದೌಟ್ ಲಾಸ್. ಮತ್ತೆ ಸೋಜನ್ ಇದರ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಆಡುವಿಕೆ ಮುಖ್ಯವಾಗಿ ಸಿಕ್ಸರ್. ಬಹುಶುದ್ಧವರ್ಧ ಹೊಡೆತ ಹರಿ ದಾಖಲಿಸಿದ್ರು. ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದಂತ ಆಟಗಾರ. ಅಂತಿಮ ಹಂತದಲ್ಲಿ ಸೈಮನ್ಸ್ನ ಮೊದಲ ಸಿಕ್ಸರ್ ಕೂಡ. 2ನೇ ಓವರ್ ಕೊನೆ ಚೆಂಡಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ತಂಡದ ಮೊತ್ತ 18 ಓಟಗಳು. ಮುಕ್ತಾಯ ಕಂಡ ಮೊದಲ 2 ಓವರ್ಗಳು. ಆ ನಿಟ್ಟಲ್ಲಿ ಇನ್ನೂ ಕೂಡ 6 ಓವರ್ಗಳು ಬಾಕಿ ಇದೆ. ಆದಷ್ಟು ಓಟಗಳು ದಾಖಲಾಗ್ತಾ ನೋಡಬೇಕಾಗಿದೆ. ಎಲ್ಲ 10 ವಿಕೆಟ್ಸ್ ಅನ್ನು ಉಳಿಸಿ ಆಡ್ತಾ ಇದ್ದಾರೆ ಸೈಮನ್ಸ್ ಕಡಿಯಾಲಿಯ ತಂಡ. ಇದಾದ ಬಳಿಕ ಮುಂದಿನ ಪಂದ್ಯ ರಿಯಲ್ ಫೈಟರ್ಸ್ ಕೋಟ ಮಾಲ್ಪಯ ಹಾರ್ಬರ್ಸ್ ಅನ್ನು ಎದುರಿಸ್ತಾರೆ. ಮಾಲ್ಪಯಿಂದ ಆಡ್ತಾ ಇರುವಂತಹ ಮತ್ತೊಂದು ತಂಡ ಕೂಡ ರಿಯಲ್ ಫೈಟರ್ಸ್ ಕೋಟವನ್ನು ಎದುರಿಸ್ತಾರೆ. ಮೂರನೇ ಓವರ್ ಮೊದಲ ಚೆಂಡು. ಈತನ ಬಿರುಸಿನ ಹೊಡೆತ ಪ್ಯಾಡ್ ಮೇಲೆ ಮಾಡ್ಕೊಳ್ತಾ ಇದ್ದಾರೆ. ರನ್ಔಟ್ ಅವಕಾಶಗಳಿತ್ತು. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಮಧು ಬಹಳ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಕೂಡ 1 ಓಟ ಪೂರೈಕೆ ಆಗ್ತಾ ಇದೆ. ಮೊತ್ತ 19 ಓಟಗಳು. ವಿಷ್ಣು ಮತ್ತು ಹರಿ ನಡುವಣ ಕಾಂಬಿನೇಷನ್ ಒಂದಷ್ಟು ಈ ಹಂತದಲ್ಲಿ ಯಶಸ್ಸನ್ನು ಪಡೆಯದೆ ಹೋದ್ರು ಕೂಡ 1 ಓಟ ಮಾತ್ರ ಪೂರೈಕೆ ಆಗ್ತಾ ಇದೆ. ಸೈಮನ್ಸ್ 19 ಫಾರ್ ನೋ ಲಾಸ್. ಅಂಗನವಾಡ ಭಾಗದಲ್ಲಿ ಸೈಮನ್ಸಿನ ಮೊದಲ ವಿಕೆಟ್ ಪತನ. ಕಾಂಬಿನೇಷನ್ ಕೊರತೆಯಲ್ಲಿ ವಿಷ್ಣು ವಿಕೆಟ್ ಪತನವಾಗ್ತಾ ಇದೆ. ಆ ನಿಟ್ಟಲ್ಲಿ
ತಂಡದ ಮೊತ್ತ ಇವಾಗ ಸೈಮಂಡ್ಸ್ 21ಕ್ಕೆ 1. ಮತ್ತೊಂದು ದಾಂಡಿಗನ ಸೇರ್ಪಡೆ. ಮುಂದಿನ ಪಂದ್ಯ ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಮಲ್ಪೆ ಅನ್ನುವಂಥ ರೂಪದಲ್ಲಿ ಆಡ್ತಾ ಇದ್ದಾರೆ. ಅವರನ್ನು ಎದುರಿಸುವ ತಂಡ ರಿಯಲ್ ಫೈಟರ್ಸ್ ಕೋಟದ ತಂಡ ಪಂದ್ಯಾಟವನ್ನು ಆಡುತ್ತೆ. ಕಡ್ಪಾಡಿಯ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಈ ತಂಡದ ಸ್ಯಾಂಡಿಗೆ ಸದ ಒಂದು ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್. ತಳ ಮೊತ್ತ 22. ಮಂಜು ಕೋಳ ಅವರ ಸಾರಥ್ಯದಲ್ಲಿ ಹಾರ್ಬರ್ಸ್ ಪರಶುರಾಮದ ತಂಡ ಮುಂದಿನ ಹಂತದಲ್ಲಿ ಮಲ್ಪೆಯಲ್ಲೊಂದು ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸುವ ಇರಾದೆಯನ್ನು ತೋರ್ಪಡಿಸ್ತಾ ಇದೆ ಕೂಡ. ಈ ತಂಡ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಇತರ ಸ್ಯಾಂಡಿಯ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಸುಲಭದ ಕ್ಯಾಚ್ ಅನ್ನು ಮಲ್ಪೆ ಫೀಲ್ಡರ್ಗಳು ಮತ್ತೆ ಕೈ ಚೆಲ್ತಾ ಇದ್ದಾರೆ. ಬಾರಿ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಎಸ್, ಸಿಕ್ಸರ್. ಸುಲಭದ ಒಂದು ಕ್ಯಾಚ್ ಇತ್ತು. ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕ್ಲಾಸಿಕ್ ಯಂಗ್ಸ್ಟರ್ಸ್. ಮಲ್ಪೆ ತಂಡದ ಕ್ಷೇತ್ರ ರಕ್ಷಣೆ ಮತ್ತೆ ಕೈ ಕೊಡ್ತಾ ಇದೆ ಕೂಡ. ತಂಡದ ಮೊತ್ತ ಈ ಹಂತದಲ್ಲಿ 28. ಸೈಮಂಡ್ಸ್ನ ಈ ಒಂದು ಮೊದಲ ಸಿಕ್ಸರ್ ಕೂಡ ಎರಡನೇ ಸಿಕ್ಸರ್ ಅನ್ನ ಈ ಬಾರಿ ಸ್ಯಾಂಡಿ ದಾಖಲಿಸಿದ್ರು. ಹಿಂದೆ ಹರಿ ಬಹಳ ಸುತ್ತಮುತ್ತ ಸಿಕ್ಸರ್ ಅನ್ನ ಸೆಕೆಂಡ್ ಓವರ್ ಕೊನೆ ಚೆಂಡಿನಲ್ಲಿ ದಾಖಲಿಸಿದಂತ ಆಟಗಾರ ಕೂಡ. ಮತ್ತೆ ರಾಕೇಶ್ ಯಾರ್ಕರ್ ಡೆಲಿವರಿ, ಸುಂದರತೆ ಹೊಡೆತ. ಸ್ಯಾಂಡಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಪೂರೈಕೆ, ಎರಡನೇ ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಬಹಳ ಸುತ್ತಮುತ್ತ ಹೊಡೆತ ಸ್ಯಾಂಡಿ ದಂಡ ದಾಖಲಾಗ್ತಾ ಇದೆ. ತಂಡದ ಮೊತ್ತ 30 ಓಟಗಳು. ಬಹಳ ಸಮಯಗಳ ನಂತರ ಮಲ್ಪೆ ಭಾಗದಿಂದಲೂ ಕೂಡ ಕ್ರಿಕೆಟ್ಗೆ ತಂಡಗಳು ಮಾಡ್ತಾ ಇದೆ. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಪಂಡರಿಯ ತಂಡ ಈ ಬಾರಿ ಕ್ಲಾಸಿಕ್ ಯಂಗ್ಸ್ಟರ್ಸ್. ಈ ರೀತಿ ತಂಡಗಳು ವೆಂಕಟರಮಣ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ತನ್ನ ಮೊತ್ತ ಕೂಡ 31 ಓಟಗಳು. ಲೆಗ್ ಬೈ ಮೂಲಕ ಒಂದು ಓಟ ಪೂರೈಕೆ ಆಗಿದೆ. ಸೈಮಂಡ್ಸ್ 31 ಫಾರ್ ಲಾಸ್ ಆಫ್ 1. ಎಂಡ್ ಆಫ್ ಓವರ್ ನಂಬರ್ 3. ಮೊದಲ 3 ಓವರ್ಗಳಲ್ಲಿ 31 ಓಟವನ್ನು ಪೇರಿಸ್ತಾ ಇದ್ದಾರೆ ಕೂಡ. ಅಂಪೈರ್ಸ್ ಪರ್ಮಿಷನ್ ಬೇಕು. 12ನೇ ಆಟಗಾರರು ಮಾತ್ರ ಗ್ರೌಂಡಿಗೆ ಹೋಗೋದಕ್ಕಿದೆ. ಯುನೈಟೆಡ್ ಪಂದ್ಯಾಟ ನಡೆದ ನಂತರ ಮತ್ತೆ ಮಲ್ಪೆಯಲ್ಲಿ ಮತ್ತೊಂದು ಹೋಲರ್ ಬಳಕಿನ ಪಂದ್ಯಾಟ. ಮಂಜು ಕೋಳ ಅವರ ಸಾರಥ್ಯದಲ್ಲಿ ಪರಶುರಾಮ ಫ್ರೆಂಡ್ಸ್ ಹಾರ್ಬರ್ಸ್ ಆಶ್ರಯದಲ್ಲಿ ಮತ್ತೊಂದು ಅತಿ ದೊಡ್ಡ ಮಟ್ಟದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟ ಏಪ್ರಿಲ್ ತಿಂಗಳ ಮಧ್ಯಭಾಗದಲ್ಲಿ ನಡೆಯುವಂತಹ ಸೂಚನೆಗಳು ಕೂಡ ಇದೆ. ಆ ನಿಟ್ಟಲ್ಲಿ ಮುಂದಿನ ಪಂದ್ಯ ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಮಲ್ಪೆ ಆಶಾ ಅವರ ವಿರುದ್ಧವಾಗಿ ರಿಯಲ್ ಫೈಟರ್ಸ್ ಕೋಟಾ ಪಂದ್ಯಾಟವನ್ನು ಇಲ್ಲಿ ಆಡ್ತಾರೆ ಕೂಡ. ಅಂಗಣ ಒಳಭಾಗದಲ್ಲಿ ಪೃಥ್ವಿ ಕ್ಲಾಸಿಕ್ ಯಂಗ್ಸ್ಟರ್ಸ್ ಈ ತಂಡದ ನಾಯಕ 4ನೇ ಓವರ್ ಮೊದಲ ಚೆಂಡಿಗಾಗಿ ಬರ್ತಾ ಇದ್ದಾರೆ ಕೂಡ. ಮೊದಲ 3 ಓವರ್ಗಳಲ್ಲಿ 31 ಓಟಗಳು ದಾಖಲಾಗ್ತಾ ಇದೆ. ಸೈಮಂಡ್ಸ್ ಬಹಳ ಸುತ್ತಮುತ್ತ ರಂಗಾವಣೆಯನ್ನು ಕಾಯ್ದುಕೊಂಡು ಆಡ್ತಾ ಇದ್ದಾರೆ ಕೂಡ. ವೆಂಕಟರಮಣ ಕ್ರೀಡಾಸ್ಥಾನ ಆಶ್ರಯದಲ್ಲಿ VSC ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಹೌಸ್ ಟೂರ್ನಮೆಂಟ್ ಸಂಘಟಿಸ್ತಾ ಇದೆ ಕೂಡ. ಪುನೀತ್ ರಾಜ್ಕುಮಾರ್
ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ ಈ ಬಾರಿ ಪೃಥ್ವಿ. ಸ್ಯಾಂಡಿಗೆ ಸಂದ ಮೊದಲ ಚೆಂಡು, ಒಂದು ಓಟದ ಪೂರೈಕೆ ಮುಖೇನವಾಗಿ 32 ಮೊತ್ತ ಲೆಗ್ ಬಾಯ್ ಮೂಲಕವಾಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. 32 ಫಾರ್ ಲಾಸ್ ಆಫ್ ಒನ್ ಸೈಮನ್ಸ್ ಕ್ರಿಕೆಟರ್ಸ್ ಕಡಿಯಾಳಿ. ಮತ್ತೆ ಪೃಥ್ವಿ ಹೆಸರಾಣಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊಂದು ಸ್ಲೋವರ್ ಫುಲ್ ಟಾಸ್, ಹರಿಯ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಒಂದೋಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡ್ರು. ಇದಾದ ನಂತರ ಇನ್ನು 4 ಓವರ್ಗಳು ಬಾಕಿ ಇದೆ. 17 ನಿಮಿಷಗಳ ಕಾಲಾವಕಾಶ ಇನ್ನು ಕೂಡ ಕ್ಲಾಸಿಕ್ ಯಂಗ್ಸ್ಟರ್ಸ್ ಇನ್ನಿಂಗ್ಸ್ ಸಿಗಿದೆ. 33 33 ಫಾರ್ ಲಾಸ್ ಆಫ್ ಒನ್ ಟೈಮ್ ಔಟ್ಸ್. ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾರೆ ಬಾರಿ ಪೃಥ್ವಿ. 4ನೇ ಓವರ್ 3ನೇ ಚೆಂಡಿಗಾಗಿ ಶಾರ್ಟ್ ಆಗಿ ಬಿದ್ದ ಚೆಂಡು, ರಿವರ್ಸ್ ಶಾಟ್ ಬಾರಿ ಲಾಂಗ್ ಆಫ್ ನಲ್ಲಿ ಸುಲಭವಾದಂತಹ ಒಂದು ಕ್ಯಾಚ್ ರಾಕೇಶ್ ಪಡ್ಕೊಳ್ಳೋ ಮುಖ್ಯವಾಗಿ ಸ್ಯಾಂಡಿಯ ವಿಕೆಟ್ ಪತನ. 33ಕ್ಕೆ 2. ಇನ್ನೂ ಕೂಡ 4ಕ್ಕೂ ಮಿಕ್ಕಿದ ಓವರ್ಗಳು ಬಾಕಿ ಇತ್ತು. ಅನಗತ್ಯವಾಗಿ ರಿವರ್ಸ್ ಶಾಟ್ ಮಾಡಿದಂತ ಸ್ಯಾಂಡಿ ವಾಪಸ್ ಆದರು. 33ರ ಮೊತ್ತದಲ್ಲಿ ಸೈಮನ್ಸ್ ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 33 ಫಾರ್ ಲಾಸ್ ಆಫ್ 2. ಇವಾಗ ಮತ್ತೋರು ದಾಂಡಿಯ ಹಿರಿಯ ಅನುಭವಿ ಆಟಗಾರ ಸಂದೀಪ್ ಪಾಟೀಲ ಅಂಗಡ ಒಳಭಾಗದಲ್ಲಿ ಸೈಮನ್ಸಿನ ಪರವಾಗಿ. ಮೊದಲ ವಿಕೆಟ್ ಅನ್ನು ಈ ಬಾರಿ ಪಡ್ಕೊಳ್ತಾ ಇದ್ದಾನೆ ಪೃಥ್ವಿ ಕ್ಲಾಸಿಕ್ ಯಂಗ್ಸ್ಟರ್ಸಿನ ಪರವಾಗಿ. 4th ಓವರ್ 4ನೇ ಎಸೆವನ್ನು ಕಂಡುಕೊಳ್ಬೇಕಾಗಿದೆ. ಹರೀಶ್ ಶಾಟ್ ಪಡ್ಕೊಳ್ತಾ ಇದ್ದಾನೆ. ದೀಕ್ಷಿತ್ ಶಾಟ್ ಥರ್ಡ್ ಮಾಡಬಾರ್ದಲ್ಲಿ, ಸೃಜನ್ ಕವಾಸಾಲಿ ಲಾಕ್ ಸ್ಲಿಪ್ ನತ್ತ ಸಿಡ್ನಿ. ಈ ಬಾರಿ ಮತ್ತೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಟೂರ್ನಮೆಂಟ್ ಅಲ್ಲಿ 3rd ಅಂಪೈರ್ ಸೇವೆ ಇಲ್ಲ, ಗ್ರೌಂಡ್ ಅಂಪೈರ್ ಡಿಸಿಷನ್ ಫೈನಲ್ ಆಗಿರ್ತದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ರನ್ಔಟ್ ಮಾಡುವಂತಹ ಒಂದು ಪ್ರಯತ್ನ, ಒಂದು ಓಟದ ಪೂರೈಕೆ ಮುಖೇನವಾಗಿ 34 ಓಟಗಳು. ಕೊನೆ ಒಂದು ಬಾಕಿ ಇದೆ. 4ನೇ ಓವರ್. ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಸಂದೀಪ್ ಪಾಟೀಲ್ ಶಾಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಬಾರಿ. ಮಧು ವಿಕೆಟ್ ಕೀಪರ್. M9 ಸ್ಪೋರ್ಟ್ಸ್ ಅಲ್ಲಿ ಟೂರ್ನಮೆಂಟ್ ಪ್ರಸಾರ ಆಗ್ತಾ ಇದೆ. VSC ಟ್ರೋಫಿ 2022. ಈ ತಂಡದ ಪಾಟೀಲ್ನ ಬಹಳಷ್ಟು ಉತ್ತಮ ರೀತಿಯ ಒಂದು ರಿವರ್ಸ್ ಶಾಟ್, ಒಂದು ಓಟದ ಮುಖೇನವಾಗಿ ಮೊದಲ 4 ಓವರ್ಗಳ ಮುಕ್ತಾಯದಲ್ಲಿ 35ಕ್ಕೆ 2 ಸೈಮನ್ಸ್. ಇನ್ನು 15 ನಿಮಿಷಗಳ ಕಾಲಾವಕಾಶ ಇದೆ. ಅದರ ಒಳಗೆ ಇನ್ನುಳಿದ 4 ಓವರ್ಗಳನ್ನ ಮಲ್ಪೆ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮುಗಿಸಬೇಕಾಗಿದೆ. ಮೊದಲ ಹಂತದಲ್ಲಿ ಓಟ್ಗಳನ್ನು ಬಿಟ್ಕೊಟ್ಟಂತಹ ಕ್ಲಾಸಿಕ್ ಬೌಲರ್ಸ್ಗಳು ಅಂತಿಮ ಹಂತದಲ್ಲಿ ಅದ್ಯಾವ ರೀತಿ ಆಟವಾಡ್ತಾರೆ ನೋಡಬೇಕಾಗಿದೆ.
ಪದೇ ಪದೇ ಗ್ರೌಂಡಿಗೆ ಓಡಾಟ ಮಾಡುವುದಕ್ಕಿಲ್ಲ. ಎರಡೂ ತಂಡಗಳಿಗೆ ಸ್ಪಷ್ಟ ಸೂಚನೆ. ರನ್ ಕಡಿತ ಆಗ್ತದೆ. ಇವಾಗ 5ನೇ ಓವರ್ಗಾಗಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಮಲ್ಪ ಕ್ಲಾಸಿಕ್ ಯಂಗ್ಸ್ಟರ್ಸ್ನ ಪರವಾಗಿ ಹೊಸ ಬೌಲರ್ ಅಫ್ಲಾನ್. ಎರಡು ತಂಡಗಳ ಸಮ್ಮಿಶ್ರಣ ಒಂದು ಇದರಲ್ಲಿ ಆಗ್ತಾ ಇದೆ, ಕ್ಲಾಸಿಕ್ ಮತ್ತು ಯಂಗ್ಸ್ಟರ್ಸ್. ಬಹಳಷ್ಟು ಮಂದಿ ಹೊಸ ಹುಡುಗರು ಬಹುಶಃ ಯುನೈಟೆಡ್ ಟೂರ್ನಮೆಂಟಿನ ನಂತರ ಮಲ್ಪೆಯಿಂದ ಕ್ರಿಕೆಟಿನ ಹೊಸ ಶೋಧಗಳ ಕಂಡುಕೊಳ್ತಾ ಇದ್ದಾರೆ. ದೀಪಕ್ ಕರ್ಕೇರ ಮತ್ತು ವಸೀಂ ಅವರ ಸಾರಥ್ಯದಲ್ಲಿ ಕಾರ್ಯವಾಡುವಷ್ಟು ಅತಿ ದೊಡ್ಡ ಮಟ್ಟದ ಹಾನರ್ ಬಳಕಿನ ಪಂದ್ಯಾಟ ಯುನೈಟೆಡ್ ರೂಪದಲ್ಲಿ ಮಲ್ಪೆ ನಡೆದಿತ್ತು ಕೂಡ. ಇದಾದ ಬಳಿಕ ಬಹುಶಃ ಏಪ್ರಿಲ್ ಮೊದಲ ವಾರ ಅಂತ ಕಾಣುತ್ತೆ. ನೇಜಾರಿನಲ್ಲೂ ಕೂಡ ಅದೇ ಮಾದರ ಹಗಲು ರಾತ್ರಿ ಪಂದ್ಯಾಟ ನಡೆಯುವಂತಹ ಒಂದು ಸೂಚನೆ ಇದೆ. ಅಫ್ಲಾನ್ ಓನ್ಲಿ ಫಾರ್ ಮಲ್ಪೆ 12 ಟೀಮ್ಸ್ ಮಾತ್ರ ಅಲ್ಲಿರ್ತವೆ. ಬಹಳಷ್ಟು ಉತ್ತಮ ಎಸೆತ, ತೀರಾ ಕೆಳಂಚಿನಲ್ಲಿ ಬಿದ್ದ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮತ್ತೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಇನ್ನು ಕೂಡ 23 ರನ್ಗಳು ಬಾಕಿ ಇದೆ. ಮೂವತ್ತೈದು ಓಟಗಳು. ಸೈಮನ್ಸ್ ಪಾಟೀಲನಿಗೆ ಸಂದ ಚೆಂಡು ಟಾಪ್ ಆಗ್ತಾ ಇದೆ. ಸೇರ್ಪಡೆ ಅನಗತ್ಯವಾಗಿ ಬಹುಶಃ 2ನೇ ಓಟಗಳ ಪ್ರಯತ್ನವನ್ನು ಮಾಡಿದ್ರು ಕೂಡ ಆಘಾತವಿಲ್ಲ. ಓಟಗಳ ಸೇರ್ಪಡೆ ಬರ್ತಾ ಇಲ್ಲ. ಒಂದಷ್ಟು ದೊಡ್ಡದಾಗಿರುವಂತಹ ಪಳ್ಳಿಗುಡ್ಡ ಮೈದಾನದಲ್ಲಿ ಈ ಟೂರ್ನಮೆಂಟ್ ಸಂಘಟಿಸಿದ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಪಿತ್ರೋಡಿ ಉದ್ಯಾನವನದ ಒಂದು ತಂಡ ಕೂಡ. ಮೂರನೇ ಬಾರಿಗೆ 5ನೇ ಓವರ್ನಲ್ಲಿ ಅಫ್ಲಾನ್ ಎಸಗಾಣಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಈ ತನ್ಮದ ರಿವರ್ಸ್ ಪ್ರಯತ್ನ, LBW ಅಪೀಲ್ ಅನ್ನು ಮತ್ತೆ ಮಾಡಿದ್ರು. ಪ್ಯಾಡ್ ಮೇಲೆ ಬಡ್ಕೊಂಡ ಚೆಂಡು ಲೆಗ್ ಬೈ ಮೂಲಕವಾಗಿ ಒಂದು ಓಟ ಇವಾಗ ಬರ್ತಾ ಇದೆ. ಸೈಮನ್ಸ್ ತಂಡದ ಮೊತ್ತ 38 ಓಟಗಳು. 2 ಹುದ್ದೆಗಳ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಪಾಟೀಲ್ ಈ ಹಂತದಲ್ಲಿ ಓಟವನ್ನು ದಾಖಲಿಸಲ್ಲ. ಮತ್ತೊಂದು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಅಫ್ಲಾನ್ ಉತ್ತಮ ರೀತಿಯ ಎಸೆಗಾಣಿಕೆಯನ್ನು ತೋರ್ಪಡಿಸಿದ್ದಾರೆ ಕೂಡ. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಸಮರ್ಥ ಹೊಡೆತ. ಥರ್ಡ್ ಮ್ಯಾನ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ, ಹರಿಯ ದಂಡಲ್ಲಿ ಮತ್ತೆ ಓಟ. ಇವಾಗ ಸೈಮನ್ಸಿಗೆ ಬರ್ತಾ ಇದೆ. ರಿವರ್ಸ್ ಶಾಟ್ ಮಾಡಿ ಹರಿ ಥರ್ಡ್ ಮ್ಯಾನ್ ಭಾಗದಲ್ಲಿ ಬೌಂಡ್ರಿ ದಾಖಲಿಸಿದ್ರು. 5 ಓವರ್ಗಳ ಮುಕ್ತಾಯದ ಹಂತದಲ್ಲಿ 43 ಓಟಗಳನ್ನು ತಲುಪ್ತಾ ಇದೆ. ಸೈಮನ್ಸ್ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಇನ್ನು 3 ಓವರ್ಗಳು ಬಾಕಿ ಇದೆ. 12 ನಿಮಿಷಗಳಲ್ಲಿ 3 ಓವರ್ಗಳನ್ನು ಎಸೆಯಬೇಕಾಗಿದೆ. ಇವಾಗ ಈ ಹಂತದಲ್ಲಿ ಕ್ಲಾಸಿಕ್ ಮತ್ತು ಯಂಗ್ಸ್ಟರ್ಸ್ ಒಂದಷ್ಟು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. 6ನೇ ಓವರ್ಗಾಗಿ ಮತ್ತೆ ಯಾವ ಬೌಲರ್ನ ಬಳಸ್ತಾರೆ ನೋಡಬೇಕಾಗಿದೆ.
ಮಾರ್ಚ್ 4, 5, 6 ಇದೇ ಕ್ರೀಡಾಂಗಣದಲ್ಲಿ ಕರಾವಳಿ ಫ್ರೆಂಡ್ಸ್ ಮಟ್ಟು 1,00,000 ರೂಪಾಯಿಗಳ ಮೊಗವೀರ ಪಂದ್ಯಾಟವನ್ನು ನಡೆಸ್ತಾ ಇದೆ. 12 ಫ್ರಾಂಚೈಸಿಗಳು ಆಡ್ತಾ ಇದ್ದಾರೆ. ರನ್ನರ್ಸ್ ಅಪ್ ತಂಡ 70,000 ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. M9 ಸ್ಪೋರ್ಟ್ಸ್ ನೇರ ಪ್ರಸಾರ ಇದೇ ಕ್ರೀಡಾಂಗಣದಲ್ಲಿ ಆ ಪಂದ್ಯಾಟ ನಡೆಯುತ್ತೆ. ಕರಾವಳಿ ಮತ್ತು ಟ್ರೋಫಿಗಾಗಿ 12 ಮೊಗವೀರ ತಂಡಗಳು ಆಡ್ತಾ ಇದೆ. ಈ ಕಾರ್ಯಕ್ರಮಕ್ಕೂ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕರಾವಳಿ ಫ್ರೆಂಡ್ಸ್ ಮಟ್ಟುವಿನ ಪರವಾಗಿ ಮತ್ತೆ ಪೃಥ್ವಿ 6ನೇ ಓವರ್ನ ಮೊದಲ ಚೆಂಡಿಗಾಗಿ 8 overs ಮ್ಯಾಚ್. ಪಾಟೀಲ್ ಸ್ಟ್ರೈಕರ್ ಅಲ್ಲಿ ಉತ್ತಮರಿಗೆ ಹೊಡೆತ ಲೇಟ್ ಕಟ್ ಈ ಬಾರಿ ಕೂಡ ಪಾಟೀಲ ಒಂದರ ಪೂರೈಕೆ ಅನಗತ್ಯವಾಗಿ 2 ಪ್ರಯತ್ನ ಮಾಡಿ ಹರಿ ರನ್ ಔಟ್ ಆಗಿ ವಾಪಸ್ ಆದ್ರು. ಸೈಮನ್ಸಿನ ಮತ್ತೊಂದು ಹೋಲ್ಡರಿ ಆಘಾತ. ವಿಕೆಟ್ ನಂಬರ್ 3. ಬಹಳ ಸುತ್ತವರ್ಗದಲ್ಲಿ ಆಟವನ್ನು ಆಡ್ತಾ ಇದ್ದಂತ ಹರಿ ವಿಕೆಟ್ ಅನ್ನು ಬಿಟ್ಕೊಟ್ರು. ತಂಡದ ಮೊತ್ತ 44ಕ್ಕೆ 3ನೇ ಹೋಲ್ಡರ್ ಪತನ. ಆದಷ್ಟು ಬೇಗ ಬಾಕಿ ಆಟಗಾರರು ಹೋಗ್ಬೇಕು. ಒಬ್ಬ ಬ್ಯಾಟ್ಸ್ಮನ್ ಔಟ್ ಆಗಿ 30 ಸರ್ಕಲ್ ಅನ್ನು ಬಿಟ್ಟು ಹೊರಕ್ಕೆ ಬರುವುದ್ರ ಒಳಗೆ ಮತ್ತೊಬ್ಬರು ಹೋಗ್ಬೇಕು. ಇಲ್ಲ ಅಂದ್ರೆ ನಿಮ್ಮ ವಿಕೆಟ್ ಮತ್ತೊಂದು ನಷ್ಟ ಆಗ್ತದೆ. ಗಮನಿಸಿ ಆಡುವ ತಂಡಗಳು. ಹೊಸದಾಂಡಿಗ ನಾಗಾರ್ಜುನ ಪೃಥ್ವಿ ಸೇರಿಕೆ ಭಾಗದಲ್ಲಿ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆಯ ಪರವಾಗಿ 6ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 44ಕ್ಕೆ 3. ಯಾರ್ ಕರ್ಲೆಂಡ್ ಡೆಲಿವರಿ ಬಹಳ ಸುತ್ತಮುತ್ತ ಎಸೆತ ಆದ್ರೂ ಕೂಡ ಒಂದು ಓಟ. ಬೌಲ್ ಸ್ಪ್ಯಾಕ್ ಟ್ರೈ ಮುಖೇನವಾಗಿ ಸಾಕ್ತಾ ಇದೆ. ನಾಗಾರ್ಜುನ್ ಖಾತೆ ಆರಂಭ 45 ಓಟಗಳನ್ನು ತಲುಪ್ತಾ ಇದೆ. 45 ಫಾರ್ ಲಾಸ್ ಆಫ್ 3. ಈ ಹಂತದಲ್ಲಿ ಮತ್ತೆ ಬಹಳಷ್ಟು ಮಟ್ಟಿಗೆ ಹೊಡೆತ. ಕವರ್ಸ್ ಭಾಗದಲ್ಲಿ ಪಾಟೀಲ್ ಒಂದೋಟ ರಿವರ್ಸ್ ಶಾಟ್ ಮುಖೇನ ಪೂರೈಕೆ ಮಾಡಿಕೊಂಡ್ರು. ಸೈಮನ್ಸ್ನ ಮೊತ್ತ ಕೂಡ 46 ಓಟಗಳನ್ನು ತಲುಪ್ತಾ ಇದೆ. 46 ಫಾರ್ ಲಾಸ್ ಆಫ್ 3. ಸೈಮನ್ಸ್ ವರ್ಸಸ್ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ ಇಲ್ಲಿ ಪಂದ್ಯಾಟ ಆಡ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೊಂದು ರಿವರ್ಸ್ ಶಾಟ್. ಥರ್ಡ್ ಮ್ಯಾನ್ ಭಾಗದಲ್ಲಿ ನಾಗಾರ್ಜುನ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 47. 47 ಸೈಮನ್ಸ್. ತಂಡ ಮೊತ್ತ 48 ಓಟಗಳು. ಮತ್ತೆ ಪೃಥ್ವಿ ಈ ಬಾರಿ ಸಂದ ಚೆಂಡು ಈತನ ಓವರ್ ಕೂಡ ಮುಕ್ತಾಯ. ಪೃಥ್ವಿ ಓವರ್ ಮುಗಿಸ್ತಾ ಇದ್ದಾನೆ. 6 ಓವರ್ಗಳ ಮುಕ್ತಾಯ. ಸೈಮನ್ಸ್ 48ಕ್ಕೆ 3. ಅಂತಿಮ 2 ಓವರ್ಗಳು. ಆದಷ್ಟು ಓಟಗಳು ಪೂರೈಕೆ ಆಗ್ತದೆ ನೋಡಬೇಕಾಗಿದೆ. ಏಳನೇ ಓವರ್ಗಾಗಿ ಮತ್ತೆ ಅಫ್ನಾನ್ ಎಚ್ಚರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಕ್ಲಾಸಿಕ್ ಯಂಗ್ಸ್ಟರ್ಸ್ ಪರವಾಗಿ.
ವೆಂಕಟರಮಣ ಟೂರ್ನಮೆಂಟಿನ ಈ ವರ್ಷದ ಪ್ರಶಸ್ತಿಯನ್ನು ಜಯಿಸುವ ತಂಡ ಬೆಳ್ಳಿಯ ಟ್ರೋಫಿಯನ್ನು ಪಡ್ಕೊಳ್ತಾರೆ. 70,000 ರೂಪಾಯಿಗಳ ಕ್ಯಾಶ್ ವಿಜಯ್ ತಂಡಕ್ಕೆ ಲಭಿಸ್ತದೆ. ರನ್ನರ್ಸ್ ಅಪ್ ತಂಡಕ್ಕೂ ಕೂಡ ಬೆಳ್ಳಿ ಟ್ರೋಫಿ ಇರ್ತದೆ. 40,000 ರೂಪಾಯಿಗಳ ಕ್ಯಾಶ್ ಅನ್ನು ಕೊಡ್ತಾ ಇದೆ ವೆಂಕಟರಮಣ. ಪಿತ್ರೋಡಿಯ ತಂಡ ನೇತ್ರದಾನದ 2ನೇ ಅಭಿಯಾನವನ್ನು ಆರಂಭಿಸ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಕೂಡ. ಅಫ್ನಾನ್ ಹೆಸಗಾರಿಕೆ ಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಡ್ಡನ್ನು ಬಳಸ್ತಾ ಇದ್ದಾರೆ. ಆ ಸೃಜನನ್ನ ಪರಿಚಯಿಸಿದ್ರು. ಸತೀಶ್ ಅಂಗಡಿಗೆ ಹೋಗಿ, ಕ್ಯಾಂಟೀನ್ ಅಲ್ಲ, ಈ ಕಡೆ ಕ್ಯಾಂಟೀನ್ಗೆ ಬೇಡ, ಈ ಕಡೆ ಅಂಗಡಿ ಕಡೆ.
ಸರಿ, ಪಂದ್ಯಾಟ ಮತ್ತೆ ಮುಂದುವರಿಸುವಂತ ಒಂದು ಸೂಚನೆ ಬರ್ತಾ ಇದೆ. ಬದಲಿ ಆಟಗಾರರ ಸೇರ್ಪಡೆ ಆಗ್ತಾ ಇದೆ. ಇಂಜೂರ್ಡ್ ಸಮಸ್ಯೆ ಆಗಿರೋದ್ರಿಂದ 5 ಎಸ್ಗಳು ಈ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸುಜನ್ ಮತ್ತೆ ಸ್ವಾರಿಕೆ ಭಾಗದಲ್ಲಿ ಪಾಟೀಲ್ಗೆ ಸಂದ ಚೆಂಡು, ಯಾರ್ಕರ್ಲೆಂಡ್ ಡೆಲಿವರಿ ಬಹಳ ಉತ್ತಮ ಸತ, ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಸುಜನ್ ಬಹಳಷ್ಟು ಉತ್ತಮ ಒಂದು ತೀರ್ಮಾನ ಪಡ್ಕೊಳ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಸಿಮೆಂಟ್ ಟ್ರ್ಯಾಕ್ ಒಂದಷ್ಟು ಬೌಲರ್ಗಳಿಗೆ ಹೆಚ್ಚು ಸಪೋರ್ಟ್ ಮಾಡ್ತದೆ. ಆದ್ರೆ ಲಾಭವನ್ನು ಈ ಬಾರಿ ಸುಜನ್ ಪಡ್ಕೊಳ್ತಾ ಇದ್ದಾನೆ. ನಲವತ್ತ8 ತನ್ಮದ ಒಂದೋಟ ಲಾಂಗಾನ ಭಾಗದಲ್ಲಿ ಪೂರೈಕೆ ಆಗ್ತಾ ಇದೆ. ಪಾಟೀಲ್ ಸರಿ, 49 ಓಟುಗಳು. ನಾಗಾರ್ಜುನ್ ಉತ್ತಮವಾದ ಹೊಡೆತ, ಮಿಡಿಗಳ ಭಾಗದಲ್ಲಿ ಪೂರೈಕೆ ಪ್ರಯತ್ನ ಮಾಡಿ ರನ್ಔಟ್ ಅವಕಾಶ ಇತ್ತು. ರನ್ಔಟ್ ಅವಕಾಶವನ್ನು ದೀಕ್ಷಿತ್ ಕೈ ಚೆಲ್ಲಿದ್ರು. ನಾಗಾರ್ಜುನ 2 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 51 ಓಟಗಳನ್ನು ತಲುಪ್ತಾ ಇದೆ. 51 ಫಾರ್ ಲಾಸ್ ಆಫ್ 3. ಸುಜನ್ ಈ ಬಾರಿ ನಾಗಾರ್ಜುನ್ಗೆ ಸಂದ ಚೆಂಡು ಲಾಂಗ್ ಆನ್ ನತ್ತ ಸಾಗ್ತಾ ಇದೆ. ಒಂದು ಓಟದ ಮುಖೇನವಾಗಿ 7 ಓವರ್ಗಳ ಮುಕ್ತಾಯ ಕೂಡ ಆಗ್ತಾ ಇದೆ. ತಂಡದ ಮೊತ್ತ 52ಕ್ಕೆ 3 ಹೋದರಿಗಳನ್ನು ಕಳ್ಕೊಂಡು ಆಡ್ತಾ ಇದೆ. ಸೈಮನ್ಸ್ ಕಾಡಿಯಾಳಿಯ ತಂಡ ಮೊದಲ ಹಂತದ ಅಂತಿಮ 1 ಓವರ್ ಬಾಕಿ ಇದೆ. ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ ವಿರುದ್ಧ ಆದಷ್ಟು ಓಟುಗಳನ್ನು ಪೇರಿಸ್ತಾರೆ, ನೋಡಬೇಕಾಗಿದೆ. ಇದಾದ ನಂತರ ರಿಯಲ್ ಫೈಟರ್ಸ್ ಕೋಟಾ ವರ್ಸಸ್ ಹಾರ್ಬರ್ಸ್ ಪರಶುರಾಮ ಮಂಜುಕೋಳ ಸಾರಥ್ಯದ ಒಂದು ತಂಡ ಮುಂದಿನ ಹಂತದಲ್ಲಿ ಮಲ್ಪೆಯಲ್ಲಿ ಮತ್ತೊಂದು ಹೊಳ ಬಳಕೆಯ ಪಂದ್ಯಾಟಕ್ಕೆ ಮುಹೂರ್ತವನ್ನು ಇಡ್ತಾ ಇದೆ ಕೂಡ. ಹಾರ್ಬರ್ಸ್ ಪರಶುರಾಮ ರಿಯಲ್ ಫೈಟರ್ಸ್ ಕೋಟವನ್ನು ಎದುರಿಸ್ತಾರೆ. ಮತ್ತೆ ಸ್ವಾರಿಕೆ ಭಾಗದಲ್ಲಿ ಲಾಸ್ಟ್ ಓವರ್ ಅಫ್ನಾನ್ 70,000 ರೂಪಾಯಿಗಳ ನಗದಿನ ಪಂದ್ಯಾಟವನ್ನು ನಡೆಸ್ತಾ ಇದೆ. ಬೆಳ್ಳಿ ಟ್ರೋಫಿಯ ಟೂರ್ನಮೆಂಟ್ ನಡೆಸ್ತಾ ಇದೆ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಪಿತ್ರೋಡಿ. ರಿವರ್ಸ್ ಶರ್ಮಳ ಪ್ರಯತ್ನ, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಹಂತದಲ್ಲಿ ಬಹಳ ಸುತ್ತಮರಿತ ಆಟವನ್ನು ಆಡಿರುವಂತಹ ಸೈಮನ್ಸ್ ಅಂತಿಮ ಗಿಳಿಯಾರ್ನಾಗ ಅಂತಿಮ ಹಂತದಲ್ಲಿ ಬಿಗುದಾಳಿಯನ್ನು ಸಂಘಟಿಸಿದ ಕ್ಲಾಸಿಕ್ ಯಂಗ್ಸ್ಟರ್ಸ್ ಈ ಹಂತದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ರಿವರ್ಸ್ ಮುಖೇನವಾಗಿ ಒಂದು ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 53 ಓಟಗಳು.
3 ಹೋದರುಗಳ ಆಘಾತದಲ್ಲಿ ಸೈಮನ್ಸ್. ಕೊನೆಯ 4 ಚೆಂಡುಗಳು ಮಾತ್ರ ಬಾಕಿ ಇದೆ. ಪಾಟೀಲ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಮತ್ತೆ ಓಟಗಳು ಮಾಡ್ತಾ ಇದೆ. ತಂಡದ ಮೊತ್ತವನ್ನು ಹೆಚ್ಚುವರಿಯ ಸೇರ್ಪಡೆ 54. 3 ಹೋದರುಗಳ ಆಘಾತದಲ್ಲಿ 54 ಓಟಗಳು ದಾಖಲಾಗ್ತಾ ಇದೆ. ಮತ್ತೆ ಅಫ್ನಾನ್ ನಾಗಾರ್ಜುನಗೆ ಸಂದ ಚೆಂಡು. ಈ ಬಾರಿ ಕೂಡ 1 ಓಟದ ಪೂರೈಕೆ ಮುಖೇನವಾಗಿ 55ರ ಮೊತ್ತ ದಾಖಲಾಗ್ತಾ ಇದೆ. 55 ಫಾರ್ ಲಾಸ್ ಆಫ್ 3. ಲಾಸ್ಟ್ ಬಾಸ್ ಆರ್ ರಿಮೈನಿಂಗ್. ಈ ತಮ್ಮದೇ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. LBW ಪೀಲಿ ಮಾರೆ ಸಂದೀಪ್ ಪಾಟೀಲ್. LBW ಸೈಮನ್ಸಿನ 4ನೇ ವಿಕೆಟ್ ಪತನ. 8ನೇ ಓವರ್ 5ನೇ ಚೆಂಡಿನಲ್ಲಿ LBW ಆಗಿ ಪಾಟೀಲ್ ವಾಪಸ್ ಆದ ಮುಖೇನವಾಗಿ 55ಕ್ಕೆ 4ನೇ ವಿಕೆಟ್ ನೆಲಕ್ಕೆ ಉರುಳ್ತಾ ಇದೆ. ಆದಷ್ಟು ಬೇಗ ಅಂಗಡೆ ಕಿಡಿಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ಐಸ್ ಬಂತು ನೋಡಿ ಬೇಕಿದ್ರೆ. ಕೊನೆ ಒಂದೇ ಸಮಾಕಿ ಇದೆ. ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ. ವಿಶಿಷ್ಟತೆ ಆಟವನ್ನು ಆಡುವಂತ ಪ್ರಯತ್ನ. ಟಾಪ್ ಜೀವನಿ ಫಸ್ಟ್ ಸ್ಲಿಪ್ ನಲ್ಲಿ ರಫೀಕ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬಹುಶಃ ರಫೀಕ್ ಅಲ್ಲ ಅಂತ ಕಾಣುತ್ತೆ. ಬದಲಿ ಆಟಗಾರ ಉಜ್ವಲ್ ಈ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪ್ರದೀಪ ಶೆಟ್ಟಿ ವಿಕೆಟ್ ಕೂಡ ಉರುಳ್ತಾ ಇದೆ. 55ಕ್ಕೆ 5 ಜಯವನ್ನು ದಾಖಲಿಸಬೇಕಾದ್ರೆ ಮಲ್ಪೆಯ ತಂಡ ಕ್ಲಾಸಿಕ್ ಯಂಗ್ಸ್ಟರ್ಸ್ 56 ಓಟವನ್ನು ದಾಖಲಿಸಬೇಕಾಗಿದೆ 8 ಓವರ್ಗಳ ಪಂದ್ಯಾಟದಲ್ಲಿ. ಇದಾದ ನಂತರ ಮುಂದಿನ ಪಂದ್ಯ ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಮಲ್ಪೆ ವಿರುದ್ಧವಾಗಿ ಪಂದ್ಯಾಟವನ್ನು ಆಡುತ್ತೆ. ರಿಯಲ್ ಫೈಟರ್ಸ್ ಕೋಟ. 2 ತಂಡಗಳ ನಾಯಕರು ಟಾಸಿ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಅಂಡ್ ರಿಯಲ್ ಫೈಟರ್ಸ್ ಕೋಟ. ಈ 2 ತಂಡಗಳ ನಾಯಕರು ಟಾಸಿಗೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಂಡು ವೀಕ್ಷಕರಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಆಂಗ್ಲ ಮಾಧ್ಯಮದಲ್ಲಿ ಅರವಿಂದ್ ಮಣಿಪಾಲ್. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ತಂಡ ನಾಯಕರು ಟೀಮ್ ರಿಪೋರ್ಟ್ ಮಾಡ್ಕೋಬೇಕು. ಇನ್ನೊಂದೆಡೆ ರಿಯಲ್ ಫೈಟರ್ಸ್ ಕೋಟ. ಈ 2 ತಂಡಗಳ ನಾಯಕರು ಆದಷ್ಟು ಬೇಗ ಟೀಮ್ ರಿಪೋರ್ಟ್ ಮಾಡಿಕೊಂಡು ಟಾಸಿಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಅಭಿಷೇಕ್ ಅವರು ಬಂದ್ರೆ ಸ್ಕೋರ್ ಬೋರ್ಡ್ ಕಡೆ ಬರಬೇಕು. ನೀವು ಅಭಿಷೇಕ್ ಅವರು
Udyavur. So 56 to chase here. Batting team Classic youngster chasing 56 in 48 balls in the second innings of this match. Classic youngster Malpe. Simon's team batted first. They have scored 55-56 to chase. Batsman on strike now. Manohar at the no strikers and non-strike Prithvi. bowling Hari Nicely played on the onside. Very good cricketing shot, just a single. First ball in the second innings, a lovely stroke on the onside, gets off the mark immediately here. 56, right, it is going to be a big total to chase against the Simons because a pretty good experience they have in their side. Meantime, in the first match, 52, the chasing target, BA Couple lost the match by just 1 run. And in the second competition, it was absolutely good performance by the Hajamadi team, Air India Hajamadi. They won that match and we are in the third match of this day's program. Well ball, outside off to delivery. Oh, could be chance for the run out as well there. Osmal back to the bowling mark and on strike Prithvi. Goes for a big stroke on the one side and nicely contacted and back for a second. No, just a single. Good running between the stumps and a good fielding as well. So 2 on the board here. First over in progress, 56 the chasing total. It is a good start for the Simons team in the first 4 overs. In the last 4 overs, what they expected, that run rate is actually not happened for them. And finally they have scored only 55. Again outside off to delivery and yes, good running between the stumps and it's a bye signal by the umpire. Extra run added to the total. With that extra run score now 3 runs. So 9 runs around 9.5. Required runs on this occasion, only 3 on the board. Good shot, just puts the field passman into the gap, beautifully struck and also over for 4. Lovely cover draw on that occasion, slightly outside off stump over pitch delivery and beautifully applied between 2 field placement into the fence. It goes for the first boundary in the second innings. Score now moves up to 8 runs. Sorry, 7 runs on the board, 3 plus 4, 7 on the board. That's a good stroke by Prithvi and a good looking stroke on that occasion. Last ball from Ajmal. Oh, good feeling, just at the square leg region, but little misfield. It goes for a single. Anyhow, that's the end of the first over. After the completion of first over play, 8 runs, 8 without losing any wickets. 56 to chase, and now 48 runs required from 42 balls. Not a big total to chase here, and a good opening stand is very important for a batting second team here. Classic youngster Malpe team chasing 56 against Simons in this lovely afternoon session here in this Palligudi grounds. Now 40
8 runs, 48 more runs required here, 42 balls. From the Simon's point of view, the bowlers needs to bowl some fabulous wicket-taking deliveries. And Malpes Classic youngsters point of view need a very good opening stand. Already 8 runs for the first wicket stand in the first over. And Prithvi, and we have Manohar, 2 experienced players. This is a power play session now because the 2 overs power play will be there. And Nagarjun for Simons got the ball in his hand. Calculation is actually very important from both teams' point of view. And batting team now 8 runs from the first over. It is a good start when you are chasing 56 and a platform 8 runs in first over. It's a positive sign. Well ball, very good delivery, and straight back to the bowler, no runs there. Nagarjun continuing. Outside off turn, good one, very good delivery, turning ball on that occasion, beautifully bowled, 2 dot balls here. 40 balls and 48 to chase, 48 to get now. Strokes required here, batting action from the batsman, that is required for him. This time pretty fast delivery, the previous one little slower, this time again outside off time pretty faster one, good variation. 3 consecutive dot balls in this over. Nagarjun troubling the batsman, and he's not giving runs to the batting team members. Same as the previous. Action replay of the last ball. Yes, it's another good ball. 4 consecutive dot balls here. Nagarjun is actually getting his confidence back, and a good strike into the gap, beautifully played, lovely square draw. Square of the wicket is very strong into the gap and all the whiting so far, yes. After conceding 4 dot balls, that is a good strike. Confidently driven, attractive stroke between 2 field placement on the offside. It went for the boundary, and that was needed for the batsman, and scored with that 4 boundary, 12 runs. Second over in progress, 56 to chase, and 12 on the board without losing any wickets. That is a classic strike from classic player. Dot ball in, yes, dot ball ends the over. Just a 4 from the last over. Nagarjun given only 4 runs and 2 gone, 12 for the loss of no wickets. So now 36 balls remaining, and they need now 56 actually, and eventually they're chasing down 56. That means 44 runs required from 36 balls here. 36 ಎಸೆಗಳ ಮುಂದೆ 44 ಅವಶ್ಯಕತೆ. Venkatraman cricketers PITHRODY organized this Panchayat level cricket tournament, a prestigious cricket tournament in 2 grounds today, and another one cricket actions in live with the M9 YouTube Sports channel in Udyavara Gram Panchayat ground, and now we have lots of cricket momentum here in this Palliguda grounds. It's a big ground, and 3 times friends trophy happened under the leadership of Asadullah Katapadi, and once Venkatraman cricketers organized interstate level cricket tournament in this ground. So it's a beautiful ground, and we have almost a similar distance boundary stumps to the boundary. So square of the wicket on the offside, onside. So good cricket momentum we can have here. Now back to the field with just 2 overs gone, 12 without losing any wickets, 44 from 36. Change in the bowling for Simons, Rohit. From the Simons point of view, yes, they have organized one of the best tournament in MGM grounds a couple of years back, or 3 years back. Fabulous, prestigious cricket tournament they organized pretty successfully there.
Rohit will start his run up and 44 required from last 36 balls here. Wow, full toss taken on the full toss. There is a field in the deep. And straight to the deep field placement. Score now 13. Both batsmen are looking very good here. Positive body language and a couple of good positive strokes being played. 13 runs on the board. One strike, Prithvi now. Slow ball, slow delivery from Rohit. Good one. Lovely tactics on that occasion. But a flight was there and slowly delivered outside off stump, dot delivery. 34 balls here left in the counter. 43 to get now. Good shot on the one side, and there is a fielder again. Well, fielder two, good throw. That is absolutely, he's thrown the ball towards the right direction. Again a single, and score moves up to now 14. Now wickets down for 14 runs, chasing 56. Looking to play the sweep shot. Big appeal made by the bowler for the leg before and safely negotiated by the umpire. Dot ball there. Classic youngster Malpe team chasing 56 and now 14 on the board. Third over in progress. Good one. Very good one from Rohit. He's bowling beautifully because he just, he saw the batsman's feet and he's just delivered a beautiful delivery in the previous occasion. It's a good thinking there. India, it's going to be no chance for the field placement there and a short fire leg fielder. A bit of miss again, back for the second. Good running. Good running between the stumps as well, between two players there. That is the end of the over number 3 now. 3 overs gone, 16 on the board, 16 for no loss. That means 30 balls and 40 runs to win, 40 runs to get. 30 ಎಸೆತಗಳ ಮುಂದೆ 40 ಓಟಗಳ ಅವಶ್ಯಕತೆ. ಅದೇ ರೀತಿ ಮುಂದಿನ ಪಂದ್ಯಕ್ಕೆ ಟಾಸ್ಗಾಗಿ ಕರೆ ಕೊಡ್ತಾ ಇದ್ದೇವೆ. ರಿಯಲ್ ಫೈಟರ್ಸ್ ಕೋಟಾ ವಿರುದ್ಧವಾಗಿ ಹಾರ್ಬರ್ ಪರಶುರಾಮ್ ಮಾಲ್ಪೆ ಈ ಎರಡು ತಂಡದ ಕ್ಯಾಪ್ಟನ್ಸ್ ಬನ್ನಿ ಟಾಸ್ಗಾಗಿ ಅಂತ ಕೇಳಿಕೊಳ್ತಾ ಇದ್ದೇವೆ. I request the captain of Real Fighters Kota as well as the captain of Harbour's Parashuram Malpe team to have a toss for the next match. 40 runs to get from the last 5 overs play here. Lots of hard work to be done by the Simons, especially with the ground feeling and with the bowling performance. 40 from 30, yes, definitely it is chaseable because no wickets down here and pressure still on Simons as far as this match, this innings is concerned there. Nagarjun will continue. Oh, it's in the air. It's going to be chances there for the field placement. I think it's going to be, yes, another miss by them in the ground fielding. As we mentioned, Simons needs to improve this point very soon indeed. And that occasion they missed it and a couple of runs, 2 runs added to the total. 38 from 29 balls now. 2 captains are here. Real Fighters Kota team captain and as well as Harbour's Parashuram team captain. And we're going to have a toss here for the next match. Navin Salian will do the toss. President of the Venkatramana Sports and Cultural Club.
Right, Kota. Team Real Fighters Kota won the toss here. It's another good strike. Dastly played on the offside. And again a misfield. Well, ground failing in the Simons team is absolutely not up to the mark. Again, misfield happened. Well, that is not a great sign for them. Two more runs to the total. Now score moves up to now 20. 20 without losing any wickets. Classic youngster chasing 56 here. 36 required from 28 balls. Oh, that is unbelievable. He just left the ball and is actually cannot believe this picture. Unbelievable scene. He just left alone and that was hitting the stumps. Clean ball dismissal. Could you believe that? Anyhow, the most unfortunate dismissal for the batsman and a wicket needed for the Simons. They got it and the partnership in broken. 20 for the loss of 1 wicket now. New man in at number 3. Rakesh. Classic youngster Rakesh moving into the ground. Oh boy, that is actually a wicket needed for them. Anyhow, Nagarjun provides the breakthrough. First wicket goes down and a first breakthrough for Simons. 20 remains for the loss of 1 wicket now. 27 balls remaining and 36 required. Let's see how they are going to improve their the game plan in the further occasion from Simon's point of view. Pretty experienced side and a good combination they have today. And a classic youngster just lost the first wicket little while earlier. Still good batting lineup to come there. Nagarjun is continuing there. Well balled again, outside of stump 1. Nice line and length by Nagarjun, another dot ball. 26 deliveries left here and 36 to get. Minimum 5 to 6 runs in every over. That is must for the batting second team here. Once again, no runs running. Yes. And still last ball is left in this over. So another dot ball. Nagarjun bowled 2 consecutive dot deliveries. In the last over, to say Nagarjun's first over, 5 dot balls, 1 boundary. In this over, 5 runs already conceded and 2 dot deliveries and a wicket. 4 runs conceded. Sorry, 4 runs conceded in fact. No, it's in the air for a while and there is a fielder. Can he look for a second run? Yes, between stumps, very quick here. Good running between the stumps and 2 runs added to the total. That's the end of Nagarjun's over. 4 gone, 4 overs gone. Score 22 for 1. 22 means 34 more runs to get from the last 4 overs. ಕೊನೆ 4 ಓವರ್ಗಳಲ್ಲಿ ಅರ್ಥಾತ್ 24 ಇಷ್ಟಗಳ ಮುಂದೆ 34 ಅವಶ್ಯಕತೆ. 34 from 24 balls. 4 bowlers being used by the Simons. Sorry, 3 bowlers. Asmal and Nagarjun bowled 2 overs and Rohit bowled 1 over. 34 from 24 deliveries. 56 to chase, 22 on the board. On strike Manohar and the no strikers, and we have Rakesh. Bowler. 34 from 24 now. Rohit from this end.
from PITHRODY and will continue. 34 required of 24 balls here. Opening batsman Manohar. How is he going to play now? Let's see. Worked beautifully, played on the one side. And again a misfield. Back for a second. 2 runs easily taken. Another misfield happened there for Simons. And 32 runs now required from 23 balls. That's a good stroke and a good running between the stumps as well. Shot selection is actually very important when you are making the strike rotation, and as well as your mindset and your focus. And that is also very, very important from the batsman's point of view. And a score with that too. 24 runs. Good shot. It's India. Will it go all the way? There is a field in the deep. It's going. Oh, it's a good catch. It is a beautifully caught on that occasion. That is a really very big tragedy for the batsman there, because disappointment just near the boundary line. He's been caught by the field placement. And the opening batsman, Manohar departs there. That is a beautiful strike. No help of the wind or breeze. So finally he was caught by the deep fielder. Disappointment for him, and he finished his innings with 7 runs. And the score now 24 for the loss of 2 wickets. 22 balls. 22 balls. 22 balls left and 32 to get. 32 runs required from 22 balls. New man in now. Srijan. New batsman, new batter. Still pretty orthodox field placement for Simons. Rohit on his bowling mark and good bowling in his first over. Took the wicket in this over as well here. 22 balls, 32 runs to get. Oh, good shot. It's good going. It's going to be chances there for the deep fielder. Well, not finding the gap on that occasion. It's absolutely beautifully taken by the deep field placement again. 2 wickets in 2 balls and didn't find a gap on that occasion. Just he was hitting the ball in the air for a while. And that is the end of Rakesh, the middle order player. 1 down, player is out. Rohit is very lucky there. Right, that is the end of the Rohit's innings, and 3 wickets down for just 24 runs on the board for classic youngster Malpe team. Right in spot of bother. 32 still required from the last 21 balls. Lucky breakthrough, 2 catches in the deep, and Rohit considered himself very lucky there. Madhu. So that is the end of Rohit's innings. Rakesh innings, and now new man in Madhu. Madhukar, experienced player from Malpe, and he is there for today classic youngster team. Last 3 balls. Right, 2 wickets in 2 balls for Rohit. And the classic youngster team requested the umpire for the runner, and Dr. Vinod Nayak for Simons. He is absolutely allowed. That is showing the sportsman spirit there. It is a good one, good sign in this tournament.
Otherwise, a runner is actually not allowed as per cricket rules. But here, winner is actually allowed and giving the support to the opposition team. Now 2 wickets in 2 balls, and the batsman on strike now. Srijan on strike. Good bowling, very good delivery. No runs again. Quick fielding just behind the stumps. Another dot delivery. 21 balls now, I think. Sorry, 20 balls left, and required runs 32. 20 balls, 32 required. One big 6 or boundary, 2 boundaries, very important for Malpe's point of view. Definitely could keep the hopes alive to win this contest here. He came down the track, could be tried on this occasion. Appeal made by wicketkeeper. Another good delivery on this occasion by Rohit. Last ball of the over. 19 balls, 32 to get. Turning balls, giving the trouble to the batsman. Now the last ball of this over. 2 wickets he has taken. Only 2 runs conceded. Simons making their mistake in the ground fielding in the first 4 overs. Bowlers are doing a very good job here. 19 balls, 32 to get means it's a calculation of 1 big stroke for the batting team. Deep extra cover, actually he has moved into the 30-yard circle. Mid-off is actually pushed back towards the deep extra cover region. Changes in the field placement for Simons. And now the last ball of the over. Again goes for the big stroke. Again no runs there. Dot ball ends the over. Pressure started to become very dangerous for the batting team members now, and scored after the completion of 5 overs play 24 for 3. 32 from 18 balls. 18 ಎಸೆಗಳು 32 ಅವಶ್ಯಕತೆ. Just 2 runs from the last over. And he has taken 2 wickets also and 3 dot balls. 32 from the last 3 overs play. Almost 11 runs per over required for the batting team here. And the wickets in hand here, Srijan and Madhu are pretty good with the bat in the last couple of tournaments. And today it's another very good opportunity and big testing time for them to prove something better. 32 from 18 deliveries means minimum 10 runs from every over required. Rohit bowled 2 overs and Nagarjun finished his 2 over spell. Now changing the bowling. We have Krishna for Simons. What is the plan from batting team's point of view? Madhu, yes, a bit injury happened in the first session, in the first innings. It is so good to see back to the field with the bat and showing an excellent sportsmanship skills as well. This is called a brave and courage in cricket tournament. So he has played many number of matches in his cricket career, and today in this VSC Trophy 2022 for he's playing for the classic youngster Malpe team. 32 from 18 balls. 3-4 fielders on the onside now. 3 just near the boundary line on the onside, and we have a square leg. In fact, it is a short fine leg as inside a 30-yard circle. Krishna will start his run up and 32 from 18 balls. Oh, well played. Real shot, and could be a chance for the run out as well here.
ರನ್ನರ್ ಉಂಟಾದ ಬ್ಯಾಟ್ಸ್ಮನ್ ಅಲ್ಲ ಬ್ಯಾಟ್ಸ್ಮನ್ ರನ್ನರ್ About. ಇದು ರನ್ ಇದೆಯಾ ಹಾಂ 32 ಹೊಡೆತಾ Still 32 runs required from the last 17 balls here. 17 balls left. And the last one umpires had a discussion and it was given out. That means new batsman is in now. Dixit. (32) required. 24 remains on the board. Run not counted here, and a wicket is actually goes down. That was a very big disappointment for the batting team there. A wide call by the umpire. Extra run added to the total now. Again, 1 plus 1, 2 runs added to the total. 26 on the board. 30 from the last 17 balls. 17 deliveries left here. 30 runs to get. And we have Dixit and Surjan for classic young star Malpe at the crease. This game is actually pretty much wide open from the both teams' point of view because a 1-6 and a boundary could be helpful for the batting team. Nicely bowled again. Krishna bowled beautifully. A bit of extra bounce was there. Dot delivery. 16 balls 16 balls 16 balls and 30 runs to get. (56 to chase, 26 on the board. Nicely bowled again. Another miss by the wicketkeeper on that occasion. Leg by signal by the umpire. 29 required from the last 15 balls. Big strokes is actually not coming easily for two players. And it has been actually a good bowling performance by the Simons. Krishna again back to the bowling mark. ಪೂಜೆ ಬಾಲ್ Nicely bowled again, looking to play the stroke on the offside. And that was actually the end of him. That is the end of his innings as well. 14 balls left now, 29 runs to get. ಇಂದು ಓಡ್ ಹಾಕಿಲ್ಲ ರೆಕಾರ್ಡ್ Batsman out Dixit and new man in Rafiq. Just the last 2 balls left in this over. That means 14 balls and 29 required to win this match. Simon's Rohit bowled beautifully and Nagarjun. 2 bowlers did very good job with the ball. And opening player from the Malpe's point of view, excellent batting performance, but the middle order batsman really struggled. Now they need a 29 of just 14 balls. Reverse shot successfully done by him. 1 bounce. Will it go all the way? Yes, it has gone into the fence for 4. With the wind and towards that direction, beautifully applied, lovely execution. Boundary required. Now they need 25 from the last 13 balls here. Score moves up to 31. 31 runs on the board. 56 to chase. 25 from the last 13 balls. Another one more boundary or one more big 6 means definitely Malpe wants back into the track to find themselves very good position in the match.
It's in the air for a while and one single taken and a settle for a single. So 2 hours pending in the match, 2 hours are remaining, and they need now 24 from last 2 hours play. 12 balls, 24 to get. Score now after the completion of 6 hours play. 32. 32 for the loss of 5 wickets. Meantime, we have Vinay Woodyavar. I'm handovering this microphone to him. Vinay Woodyavar had a very good lunch in the afternoon. And now back to the commentary box. 24 required from the last 12 balls here. ಅಂಗನ ಒಳಭಾಗದಲ್ಲಿ ಕುತೂಹಲಕಾರಿ ಪಂದ್ಯಾಟ ಇಲ್ಲಿ ನಡೀತಾ ಇದೆ. ಕೊನೆಯ 12 ಎಸೆತ 24 ಓಟದ ಅವಶ್ಯಕತೆ. ಕೋಚ್ ತನ್ಮೂಲಕವಾಗಿ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆಯನ್ನು ಎದುರಿಸ್ತಾ ಇದ್ದಾರೆ. ಸೈಮನ್ಸ್ ಕಡಿಯಾಳಿ ಒಂದೆಡೆ ರಫೀಕ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ, ಮತ್ತೊಂದೆಡೆ ಸಜಾನ್. ಅಜ್ಮಲ್ 7ನೇ ಓವರ್ನ ಮೊದಲ ಚೆಂಡಿಗಾಗಿ 24 ಓಟಗಳ ಅವಶ್ಯಕತೆ ಜಯಕ್ಕಾಗಿ ರಫೀಕ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಯಾರ್ಕರ್ ಲೈನ್ ಡೆಲಿವರಿ, ಬಹಳ ಸಮರ್ಥ ಹೊಡೆತ ಮಿಡಿಗಡೆ ಭಾಗದಲ್ಲಿ ಒಂದೋಟದ ಪೂರೈಕೆ. 2ನೇ ಓಟವನ್ನು ಕೂಡ ಸುಲಭ ಸಾಧ್ಯವಾಗಿ ಪೂರೈಕೆ ಮಾಡಿಕೊಂಡ್ರು ಮಿಡಿಗಡೆ ಭಾಗದಲ್ಲಿ. ತಂಡದ ಮೊತ್ತ ಈ ಹಂತದಲ್ಲಿ 34 ಓಟಗಳು. 5 ಹೋದರಿಗಳನ್ನು ಕಳ್ಕೊಂಡು ಆಡ್ತಾ ಇದೆ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ ತಂಡ. ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಅಜ್ಮಲ್ 11ಕ್ಕೆ 22. ರಫೀಕ್ ಸಂದ ಚೆಂಡು, ಮತ್ತೊಂದು ಬಹಳ ಸಮರ್ಥ ಹೊಡೆತ. ಮೊದಲ ಪೂರೈಕೆ 2 ನೋಡುವ ಪ್ರಯತ್ನ. ಈಗ 2 ಓಟಗಳ ಪೂರೈಕೆಯೂ ಕೂಡ ಶಾರ್ಟ್ ಬಿಡುಗಡೆ ಮಾಡಿ ರಫೀಕ್ ಪೂರೈಕೆಯನ್ನು ಮಾಡಿಕೊಂಡ್ರು. ಮೊದಲ 2 ಚೆಂಡುಗಳಲ್ಲಿ ಇವಾಗ 4 ಓಟಗಳು ದಾಖಲಾಗ್ತಾ ಇದೆ. 36ಕ್ಕೆ 5 ಕ್ಲಾಸಿಕ್ ಯಂಗ್ಸ್ಟರ್ಸ್ ಅಂತಿಮ 10 ಎಸೆತ 20 ಓಟಗಳ ಅವಶ್ಯಕತೆ. ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ 35ನೇ ವರ್ಷಾಚರಣೆ ಅಂಗವಾಗಿ 28 ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ 2 ದಿನಗಳ ಕಾಲ ಕೂಡ. ಮತ್ತೆ ಅಜ್ಮಲ್ ಸೈಮನ್ಸಿನ ಪರವಾಗಿ. ರಫೀಕ್ ಚೆಂಡು ಹಿಮರೆ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗನ ಕಾಣ್ತಾ ಇದೆ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ. ಅಂತಿಮ 9 ಎಸೆತ 14 ಓಟಗಳ ಅವಶ್ಯಕತೆ. ಮಿಡ್ ವಿಕೆಟ್ ನಲ್ಲಿ ರಫೀಕ್ ಸಿಕ್ಸರ್ ದಾಖಲಿಸಿದ್ರು. ಕಳೆದ ವಾರ ಮಲ್ಪೆ ಯುನೈಟೆಡ್ ಪಂದ್ಯಾಟದ ಆರಂಭಿಕ ಹಂತದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಫೈನಲ್ ಪಂದ್ಯಾಟದ ಆರಂಭದಲ್ಲಿ 2 ಬಿರುಸಿನ ಸಿಕ್ಸರ್ಗಳನ್ನು ದಾಖಲಿಸಿ ಪಂದ್ಯಾಟ ತಿರುಗಿಸಿದ ಆಟಗಾರ ಕೂಡ. MK ನವರಂಗ ಯಂಗ್ಸ್ಟರ್ಸ್ ವಿರುದ್ಧ ಸೋಲನ್ನು ಕಂಡಿತ್ತು. ಆ ಫೈನಲ್ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ರಫೀಕ್ ಪಡ್ಕೊಂಡಿದ್ರು. ಇವಾಗ ಮತ್ತೆ ಸಿಕ್ಸರ್ ಸಿಡಿಸಿದ್ರು. 9ಕ್ಕೆ 14ರ ಅವಶ್ಯಕತೆ. ಅಜ್ಮಲ್ ಮತ್ತೆ ಸ್ವಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಾರಿ ಸೈಮನ್ಸ್ ಕಡಿಯಾಳಿಯ ಪರವಾಗಿ. ಸಂಡಿ ವಿಕೆಟ್ ಕೀಪರ್ ಅಕ್ಷಯ ಕವರ್ಸರ್ ಸಂದೀಪ್ ಪಾಟೀಲ್ ಹರಿ ಲಾಂಗ್ ಆನ್ ನಲ್ಲಿ. ಈ ತಂಡದ ಮತ್ತೊಂದು ಬಹಳ ಸಮರ್ಥ ಹೊಡೆತ ಸ್ಕಾಲರ್ ಭಾಗದಲ್ಲಿ ಒಂದರ ಪೂರೈಕೆ ಆಗ್ತಾ ಇದೆ. ಪ್ರದೀಪ್ ಶೆಟ್ಟಿ ಬಹಳ ಸಮರ ಕ್ಷೇತ್ರ ರಕ್ಷಣೆಯನ್ನು ಮಾಡಿ ತಂಡದ ಸುಜಾನ್ ರನ್ ಔಟ್ ಆಗಿ ವಾಪಸ್ ಆದ್ರು. ತನ್ಮೂಲಕವಾಗಿ ಕ್ಲಾಸಿಕ್ ಯಂಗ್ಸ್ಟರ್ಸಿನ 6ನೇ ವಿಕೆಟ್ ಪತನ. ತಂಡದ ಮೊತ್ತ 43 ಓಟಗಳು. 6 ಹೋದರಿಗಳ ಆಘಾತದಲ್ಲಿ 8ಕ್ಕೆ 13 ಓಟಗಳ ಅವಶ್ಯಕತೆ. ಹೊಸ ದಾಂಡಿಗನ ಸೇರ್ಪಡೆ ಸಿಡ್ನಿ ಅಂಗಣಕ್ಕೆ ಬರ್ತಾ ಇದ್ದಾರೆ.
8-13. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಶ್ಯದ ಆಟ. ವಿಜಯಲಕ್ಷ್ಮಿ ಚಂಚಲೆ ಇಲ್ಲಿ ಜಯ ಅಪಜಯ ಅದ್ಯಾರ ಪಾಲಾಗ್ತದೆ ನೋಡ್ಬೇಕಾಗಿದೆ. ಒಂದೆಡೆ ಸೈಮಂಡ್ಸ್, ಇನ್ನೊಂದೆಡೆ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಹಂತದಲ್ಲಿ 5ನೇ ಬಾರಿಗೆ ಮತ್ತೆ ಅಜ್ಮಲ್ 7ನೇ ಓವರ್ನಲ್ಲಿ. ಉಡುಪಿ ಜಿಲ್ಲೆಯ ಅಂಗಣ ಒಳಭಾಗದಲ್ಲಿ ಉಡುಪಿ ಜಿಲ್ಲೆ 28 ತಂಡಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಂಡಗಳ ನಡುವಣ, ಅಂದ್ರೆ ಇಂತಿಷ್ಟೇ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಆಟಗಾರರಿಗೆ ಅವ್ರದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಆಡಬೇಕನ್ನುವಂತ ಒಂದು ಕಟ್ಟುಪಾಡಿನ ಅಡಿಯಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದೆ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್. ಮಧ್ಯೆ ಅಜ್ಮಲ್ 9-13. 8 ಎಸ್ಗಳು ಮಾತ್ರ ಬಾಕಿ ಇದೆ, 13ರ ಅವಶ್ಯಕತೆ ಕೂಡ. ಈ ತಮ್ಮದೇ ಮತ್ತೊಂದು ಪಿಚ್ಚನ್ನು ಲಾಂಗ್ ಆಫಿನ ಸೀಮಾರಕ್ಕೆ ಭಾಗವನ್ನು ಕಾಣ್ತಾ ಇದೆ ಸಿಡ್ನಿ ಬಾರಿ. 7ನೇ ಓವರ್ 5ನೇ ಚೆಂಡಿನಲ್ಲಿ ಒಂದು ಸುಂದರತೆ ಬೌಂಡರಿಯನ್ನು ದಾಖಲಿಸಿದ್ರು. ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟ ಅಜ್ಮಲ್, ಬೌಂಡರಿ ಕೂಡ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 47, 47 ಓಟಗಳು, 7 ಎಸೆತಗಳಲ್ಲಿ ಇವಾಗ 9 ಓಟಗಳ ಅವಶ್ಯಕತೆ ಜಯಕ್ಕಾಗಿ ಕ್ಲಾಸಿಕ್ ಯಂಗ್ಸ್ಟರ್ಸ್ ಅಂತಿಮ ಹಂತದ ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ. ಬಹುಶಃ ಈ ಬೌಂಡರಿ ಕೂಡ ಪಂದ್ಯಾಟ ಒಂದಷ್ಟು ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಬೇಕು. ಇದಾದ ನಂತರ ಮುಂದಿನ ಪಂದ್ಯ ರಿಯಲ್ ಫೈಟರ್ಸ್ ಕೋಟಾ ವರ್ಸಸ್ ಹಾರ್ಬರ್ಸ್ ಪರಶುರಾಮ್ ಮಲ್ಪೆ. ಮತ್ತೆ ಅಜ್ಮಲ್ ಎಸ್ಗಾನಿಕೆ ಭಾಗದಲ್ಲಿ ಸಿಡ್ನಿಗೆ ಸಂದ ಚೆಂಡು ಸಮರ್ಥನೆ ರನ್ಔಟ್ ಅವಕಾಶ ಐತಿ ಬಾರಿ. ನಮ್ಮಲ್ಲ ಸಾಧ್ಯ ರೀತಿಯ ಒಂದು ಗುಡ್ ರಕ್ಷಣೆ ಸ್ಯಾಂಡಿ ಮಾಡಿದ್ರು. ರಫಿ ಕಾಟ ಮುಕ್ತಾಯವಾಗ್ತಾ ಇದೆ ಬಾರಿ. 47ಕ್ಕೆ 7ನೇ ಹೋದರಿ ಕಳ್ಕೊಂಡ್ರು. 47. 15 ಓಟವನ್ನು ದಾಖಲಿಸಿದ ಬಹುಶಃ ರಫೀಕ್ ಔಟೇ ಪಂದ್ಯಾಟದ ಗತಿ ಬದಲಿಸುವ ಸಾಧ್ಯತೆ ಕೂಡ ಇದೆ. ಹೊಸ ದಾಂಡಿಗರು ಆದಷ್ಟು ಬೇಗ ಅಂಗಣಕ್ಕಿಳಿಬೇಕಾಗಿದೆ. ಯಂಗ್ಸ್ಟರ್ಸ್ ಕ್ಲಾಸಿಕ್ ಮಲ್ಪೆ. ಅಫ್ನಾನ್ ಕೊನೆ 3 ಹುದ್ದೆಗಳು ಮಾತ್ರ ಬಾಕಿ ಇದೆ. ಲಾಸ್ ಆಫ್ ವಿಕೆಟ್ ನಂಬರ್ 7. 6 ಎಸೆತ 9ರ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಕೃಷ್ಣ ಸೈಮಂಡ್ಸಿನ ಪರವಾಗಿ 2 ಮೈದಾನಗಳಲ್ಲಿ ಏಕಕಾಲದಲ್ಲಿ ಈ ಬಾರಿ ಟೂರ್ನಮೆಂಟ್ ಸಂಘಟಿಸ್ತಾ ಇದೆ ವಿಎಸ್ಸಿ ವೆಂಕಟರಮಣ. ಬೆಳ್ಳಿ ಟ್ರೋಫಿಯನ್ನು ನೀಡುತ್ತಾ ಇದೆ. ಚಿನ್ನ ಮತ್ತು ಬೆಳ್ಳಿ ಟ್ರೋಫಿಯನ್ನು ಎರಡನ್ನು ಕೂಡ ನೀಡಿದಂತ ಏಕಮಾತ್ರ ತಂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ವೆಂಕಟರಮಣ ಕ್ರಿಕೆಟ್ ಸಂಸ್ಥೆಯ ಗುರುತಿಸಲ್ಪಡ್ತಾ ಇದೆ ಕೂಡ. ಕೃಷ್ಣ ಸಿಡ್ನಿಗೆ ಸವನ ಕಂಡುಕೊಳ್ತಾ ಇದ್ದಾರೆ. ತನ್ಮದೆ ಕ್ಯಾಚ್ ಆಗುವಂತ ಒಂದು ಅವಕಾಶಗಳಿದೆ ಬಾರಿ. ಬಹಳ ಉತ್ತಮವಾದ ಕ್ಯಾಚ್ ಅಲ್ಲ ಈ ಬಾರಿ. ನಾಗಾರ್ಜುನ್ ಮಿಡ್ ಆಫ್ ಇಂದ ಲಾಂಗ್ ಆಫ್ 10-12 ಜನ ದೂರ ಕೊಡಿದ್ರು.
ತನ್ಮೂಲಕ ಸಿಡ್ನಿ ವಿಕೆಟ್ ಪತನ. 47ಕ್ಕೆ 8ನೇ ಹೋದರೆ ಯಂಗ್ ಸ್ಟಾರ್ಸ್ ಕಳ್ಕೊಳ್ತಾ ಇದೆ. ಕ್ಲಾಸಿಕ್ ಮಲ್ಪೆ ತಂಡಕ್ಕೀಗ 5 ಎಸೆತ 9 ಓಟಗಳ ಅವಶ್ಯಕತೆ. ಗೋವರ್ಧನ್ ಮತ್ತೊಂದು ದಾಂಡಿಗನ ಸೇರ್ಪಡೆ. 5 ಎಸೆತ ಈ ಬಾರಿ 9 ಓಟಗಳ ಅವಶ್ಯಕತೆ. ಕೈಯಲ್ಲಿದ್ದ ಪಂದ್ಯ ಬಹುಶಃ ಮಲ್ಪೆ ತಾವೇ ಮಾಡಿದ ಕೆಲವೊಂದು ತಪ್ಪುಗಳಿಗೆ ಅವರು ಒತ್ತಡವನ್ನು ತರ್ತಾ ಇದೆ. ಎಚ್ಚರಿಕೆ ಮಾಡಿದಲು ಮತ್ತೆ ಕೃಷ್ಣ ಅಫ್ರಾನ್ ಮತ್ತೊಂದೆಡೆ ಸ್ಯಾಂಡಿ ವಿಕೆಟ್ ಕೀಪರ್. ಲಾಕ್ ಸ್ಲೀಪ್ ಅಲ್ಲಿ ಅಜ್ಮಲ್. ಎರಡನೇ ಚೆಂಡು ಮತ್ತೊಂದು ಬಿರುಸಿನ ಹೊಡೆತ ಈ ಬಾರಿ. ತನ್ಮೂಲಕವಾಗಿ ಬೌಂಡರಿ ಅನ್ನುವಂತ ಸೂಚನೆ ಬರ್ತಾ ಇದೆ ಬಾರಿ. 4 ಓಟಗಳ ಒಂದು ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಲೈನ್ ಅಂಪೈರ್ಸ್ ಅದೇ ಕಡೆ ಇದ್ದಾರೆ. ಬೌಂಡರಿಯ ಸೂಚನೆ ಬರ್ತಾ ಇದೆ. 4 ಓಟಗಳು. ಗೋವರ್ಧನ್ ದ್ವಿಪಕ್ಷ ಕವರ್ಸ್ ಅಲ್ಲಿ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. 5 ಓಟಗಳ ಅವಶ್ಯಕತೆ ಜಯಕ್ಕಾಗಿ. 4ಕ್ಕೆ 5 51 ಓಟಗಳು. 51ಕ್ಕೆ 8. ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆಗೆ ಇವಾಗ 4 ಎಸೆತ 5 ಓಟಗಳ ಅವಶ್ಯಕತೆ. ಕೃಷ್ಣ ಮತ್ತೆ ಸ್ಯಾರಿಕೆ ಭಾಗವನ್ನು ಕಂಡುಕೊಂಡ್ರು. ಸೈಮನ್ಸನ್ ಪರವಾಗಿ 3ನೇ ಬಾರಿಗೆ. ಲಾಸ್ಟ್ ಓವರ್. VSC ಟ್ರೋಫಿ ಸಾಗ್ತಾ ಇದೆ. ಈ ಬಾರಿ ಸುಲಭದ ಒಂದು ರಿಟರ್ನ್ ಕ್ಯಾಚ್ ಅನ್ನು ಕೃಷ್ಣ ಪಡ್ಕೊಂಡ್ರು. ತನ್ಮೂಲಕವಾಗಿ ಗೋವರ್ಧನ್ ಔಟ್. ಯಂಗ್ ಸ್ಟಾರ್ಸ್ ಕ್ಲಾಸಿಕ್ಕಿನಲ್ಲಿ ಇವಾಗ ಕೊನೆಯ ಒಂದು ಹೋದರೆ ಮಾತ್ರ ಉಳ್ಕೊಳ್ತಾ ಇದೆ. 3 ಎಸೆತ 5 ಓಟಗಳ ಒಂದು ಅವಶ್ಯಕತೆ ಜಯಕ್ಕಾಗಿ ಕ್ಲಾಸಿಕ್ ಯಂಗ್ ಸ್ಟಾರ್ಸಿನ ಅಂತಿಮ ದಾಂಡಿಗನ ಪ್ರವೇಶ ಇಲ್ಲಿ ಆಗ್ತಾ ಇದೆ. ಸುಜಾನ್ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಚಿಯ ಕೃಷ್ಣನ ಚೆಂಡುಗಳು ಒಂದಷ್ಟು ಟರ್ನ್ ಆಗ್ತಾ ಇರೋದ್ರಿಂದ ಆಟಗಾರರಿಗೆ ಮತ್ತೆ ಸಮಸ್ಯೆಗಳಾಗ್ತಾ ಇದೆ. ಬೌಂಡ್ರಿ ದಾಖಲಿಸ ಗೋವರ್ಧನ ವಾಪಸ್ ಆದ್ರು. ಅಫ್ನಾನ್ ಶಾಕರ್ ಅಲ್ಲಿ ಈ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಒಂದನ್ನು ಮಾತ್ರ ಪೂರೈಕೆ ಆಗ್ತಾ ಇದೆ. 2ನೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 52 ಓಟಗಳು 9 ಹೋದರಿಗಳ ಆಘಾತದಲ್ಲಿ ಯಂಗ್ಸ್ಟರ್ಸ್ ಕ್ಲಾಸಿಕ್ ಮಲ್ಪೆ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. 2 balls are remaining. 4 runs to win. 2 ಎಸೆತ 4 ಓಟಗಳ ಅವಶ್ಯಕತೆ. ಕೊನೆಯ ದಾಂಡಿಗ ಲಾಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಸುಜಾನ್ ಶಾಕರ್ ಅಲ್ಲಿ. ಅಫ್ನಾನ್ ಮತ್ತೊಂದೆಡೆ ಕುತೂಹಲಕಾರಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಕೂಡ. ಈ ತಂಡದ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸ್ಕ್ವೇರ್ ಮಾಡಿದ ಪೂರೈಕೆ ಪ್ರಯತ್ನ ಮಾಡಿ ರನ್ ಔಟ್ ಆಗಿದ್ರು. ಮುಖ್ಯವಾಗಿ ಕೈಯಲ್ಲಿದ್ದ ಪಂದ್ಯಾಟವನ್ನು ಕ್ಲಾಸಿಕ್ ಯಂಗ್ಸ್ಟರ್ಸ್ ಕೈ ಚೆಲ್ತಾ ಇದ್ದಾರೆ. ಮಾಡಿ ನಂಬಲ ಸಾಧ್ಯ ರೀತಿಯ ಜಯವನ್ನು ದಾಖಲಿಸ ಸೈಮನ್ಸ್ 2ನೇ ಸುತ್ತಿಗೆ ಲೈಕೆಯನ್ನು ಇಡ್ತಾ ಇದೆ ಕೂಡ. ಒಂದು ಹಂತದಲ್ಲಿ ಕೈಯಲ್ಲಿದ್ದ ಪಂದ್ಯ ಸುಜಾನ್ ರನ್ ಔಟ್ ಆಗಿ ವಾಪಸ್ ಆಗುವುದರ ಮುಖ್ಯವಾಗಿ
ಮೂರೋಟದ ಪರಾಜಯವನ್ನು ಕಾಣ್ತಾ ಇದ್ದಾರೆ ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪ, ರಿಯಲ್ ಫೈಟರ್ಸ್ ಹಾರ್ಬರ್ಸ್. ಅಣ್ಣ ರಿಯಲ್ ಫೈಟರ್ಸ್ ಕೋಟ ನಿಮ್ಮ ಡಿಸಿಷನ್ ತಿಳಿಸಬೇಕು. ಆದಷ್ಟು ಬೇಗ ಗ್ರೌಂಡಿಗೆ ಹೋಗ್ಬೇಕು ಅನ್ನೋದಾಗಿ ಕೂಡ ನಿಮ್ಮನ್ನು ಕೇಳ್ತೇವೆ. ನಿಮ್ಮನ್ನು ಎದುರಿಸುವ ತಂಡ ಹಾರ್ಬರ್ಸ್ ಪರಶುರಾಮ್ ಫೈಟ್ಸ್ ಮಲ್ಪ. ಮಲ್ಪೆಯ ಇನ್ನೊಂದು ತಂಡ ಪಂದ್ಯಾಟವನ್ನು ಆಡ್ತದೆ ಕೂಡ ಅಂಗಣ ಒಳಭಾಗದಲ್ಲಿ. ಕ್ಲಾಸಿಕ್ ಯಂಗ್ಸ್ಟರ್ಸ್ ತಂಡದ ಮಲ್ಪೆ ತಂಡ ನಾಯಕರು ಬಂದು ಮೊಮೆಂಟೋ ಪಡ್ಕೊಂಡು ಹೋಗ್ಬೇಕನ್ನೋದ ಕೇಳಿಕೊಳ್ತೇವೆ. ಕ್ಲಾಸಿಕ್ ಯಂಗ್ಸ್ಟರ್ಸ್ ಮಲ್ಪೆ ತಂಡದ ನಾಯಕರು ಮಲ್ಲೇಶ್ ಬಂಗೇರ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಕೂಡ ಅವರು ಕೊಡ ಮಾಡುವಂತ ನೆನಪಿನ ಕಾಣಿಕೆಯನ್ನು ಪಡ್ಕೊಂಡು ಹೋಗ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ನೇತ್ರದಾನ ಅಭಿಯಾನದ ನಮ್ಮ ಪುನೀತ್ ರಾಜ್ಕುಮಾರ್ ರವರನ್ನ ಮಾದರಿಯಾಗಿ ಇಟ್ಕೊಂಡಂತ ನಮ್ಮ ಈ ಒಂದು ನೇತ್ರದಾನ ಅಭಿಯಾನ 2ರ ಒಂದು ಪ್ರಚಾರ ವಾಹನ ಇವಾಗ ಬರ್ತಾ ಇದೆ. ಆಗ್ಲಿ ಮುಂದಕ್ಕೆ ಕ್ಲಾಸಿಕ್ ಯಂಗ್ಸ್ಟರ್ಸ್ಗೆ ಜಯ ಲಭಿಸಲಿ ಅನ್ನೋದಾಗಿ ತಿಳಿಸ್ಕೊಂಡು ಮುಂದಿನ ಪಂದ್ಯ ಪ್ಲೇಯರ್ ಸ್ಟ್ಯಾಂಡ್ 2 ತಂಡಗಳು ವಿಕೆಟ್ ಮಾಡಿಕೊಡ್ಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ನಮ್ಗೆ ಈ ಬಾರಿ ಪಡ್ಕೊಂಡ ಆಟಗಾರ 2 ಓವರ್ಗಳು ಆರೋಟವನ್ನು ನೀಡಿ ಸೈಮನ್ಸ್ ಅಲ್ಲಿ 2 ವಿಕೆಟ್ ಪಡ್ಕೊಂಡ ಲೋಹಿತ್ ಪುಟ್ಟ ಪಂದ್ಯ ಶ್ರೇಷ್ಠ. ಲೋಹಿತ್ ಪುಟ್ಟ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಅದು ಬೋರ್ಡ್ ಇತ್ತು. ಅಂಗಣ ಒಳಭಾಗದಲ್ಲಿ ಕೋಟ ರಿಯಲ್ ಫೈಟರ್ಸ್ ಟಾಸ್ ಜಯವನ್ನು ದಾಖಲಿಸಿ ಇವಾಗಲೇ ಅಂಗಣ ಒಳಭಾಗದಲ್ಲಿ ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಪರಶುರಾಮ್ ಮತ್ತು ಹಾರ್ಬರ್ ಸಮ್ಮೇಳನ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಮಂಜು ಕೋಳ ಮತ್ತು ಶಾನ್ರಾಜ್ ಕೋಟ್ಯಾನ್ರವರ ಒಂದು ಸಾರಥ್ಯದ ಈ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಹಾರ್ಬರ್ಸ್ ಪರಶುರಾಮ್ ಅನ್ನುವಂತ ರೂಪದಲ್ಲಿ ಕೂಡ ಟ್ವೆಲ್ತ್ ನಂಬರ್ 2 ಕಡೆ ಬರ್ಬೇಕನ್ನೋದ ಕೇಳ್ತೇವೆ. ಕ್ಲಾಸಿಕ್ ಯಂಗ್ಸ್ಟರ್ಸ್ ಕೈಯಲ್ಲಿದ್ದ ಪಂದ್ಯಾಟವನ್ನು ಕಳ್ಕೊಂಡು
ಟೂರ್ನಮೆಂಟ್ ಇಂದ ನಿರ್ಗಮಿಸಿದ್ರೆ ಇವಾಗ ಮುಂದಿನ ಪಂದ್ಯ ಮಲ್ಪೆಯ ಇನ್ನೊಂದು ತಂಡ ಅಂಗಣಕ್ಕೆ ಬರ್ತಾ ಇದೆ. ಆರ್ಬರ್ ಪರಶುರಾಮ್ ಫ್ರೆಂಡ್ಸ್ ಮಲ್ಪೆ ವರ್ಸಸ್ ರಿಯಲ್ ಫೈಟರ್ಸ್ ಕೋಟಾ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಟಗಾರರಿಗೆ ಅವಕಾಶ ಇರೋದ್ರಿಂದ ಕೆಲವೊಂದು ಸೀಮಿತ ಪ್ರದೇಶ, ಸೀಮಿತ ಏರಿಯಾಸ್ಗಳ ಆಟಗಾರರು ನಿಮ್ಮ ನಿಮ್ಮ ಏರಿಯಾಕ್ಕೆ ಒಳಪಟ್ಟ ಹಾಗೆ ಆಯಾ ವ್ಯಾಪ್ತಿಗೆ ಅನುಗುಣವಾಗಿ ಆಡಬೇಕಾದಂತ ಒಂದು ಕಂಡೀಷನ್ ಅನ್ನು ಮಾಡಿಕೊಂಡು ವಿಎಸ್ಸಿಯ ತಂಡ ಈ ಪಂದ್ಯಾಟವನ್ನು ಇಲ್ಲಿ ಸಂಘಟಿಸ್ತಾ ಇದೆ ಕೂಡ. ಅಂಗಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದಾರೆ. ಆರ್ಬರ್ ಫ್ರೆಂಡ್ಸ್ ಕೋಟಾ, ಆರ್ಬರ್ಸ್ ಫ್ರೆಂಡ್ಸ್ ಕೋಟಾ ವರ್ಸಸ್ ಹಾರ್ಬರ್ ಮತ್ತು ಪರಶುರಾಮ್ ರಿಯಲ್ ಫೈಟರ್ಸ್ ಕೋಟವನ್ನು ಎದುರಿಸ್ತಾರೆ. ಶೆಟ್ಟಿ ಕೈ ಸೊಂಟಕ್ಕೆ ಹೋಗಿದೆ. ಮೊದಲು ಹೇಳಿದ್ದೇವೆ 35 ನಿಮಿಷಗಳು ರೈಟ್ ಟೈಮ್ ಅಲ್ಲಿ ಟೂರ್ನಮೆಂಟ್ ಮುಂದುವರಿಕೆ ಆಗ್ತಾ ಇರೋದ್ರಿಂದ ಅಂಪೈರ್ಸ್ ಪ್ಲೀಸ್ ಟೈಮ್ ನೋಟ್ ಮಾಡ್ಕೊಳ್ಳಿ. ದೀಕ್ಷಿತ್ ಮತ್ತು ದಿನೇಶ್ 2:15 ಆಗಿದೆ. 3:20ಕ್ಕೆ ಫಸ್ಟ್ ಸೆಷನ್ ಮುಗಿಬೇಕು. ಬೆಟ್ರೆ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಪಿಸಿ ಪ್ರಶಾಂತ, ನಮ್ಗೆ ಪೊಲೀಸರ ಅಗತ್ಯತೆ ಇರೋದ್ರಿಂದ ಪಿಸಿ ಇಲ್ಲೇ ಇದ್ದಾರೆ, ಆ ಸಮಸ್ಯೆ ಇಲ್ಲ. ಇತ್ತೀಚೆಗಷ್ಟೇ ಜೈಯಿಂದ ಮಣೂರು ಪಡುಕೆರ ಅತಿ ಯಶಸ್ವಿ ಪಂದ್ಯಾಕೂಟದ ರೂವಾರಿ ಕೂಡ ಪಿಸಿ ಪ್ರಶಾಂತ ಪಡುಕೆರೆ. ಮೊದಲ ಚೆಂಡಿಗಾಗಿ ಎದುರಿಸುವಂತ ಆಟಗಾರ ಹಿರಿಯ ಅನುಭವಿ ಆಟಗಾರ ಇಮ್ರಾನ್ ಮಲ್ಪೆ, ಒಂದು ಕಾಲದ ಮಹಾರಥಿ ಕ್ರಿಕೆಟರ್ ಕೂಡ. ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಂಜು ಕೋಳ ಮತ್ತು ಶಾನ್ರಾಜ್ ಕೋಟ್ಯಾನ್ ಇವರ ಪ್ರಾಯೋಜಕತ್ವದಲ್ಲಿ ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಮತ್ತೆ ಪಿಸಿ ಎರಡನೇ ಬಾರಿಗೆ ಎಸೆದಿರುವಂತಹ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರದೀಪ್ ಶೆಟ್ಟಿ, ಪಿಸಿ, ಗಿಳಿಯಾರ್ ನಾಗ ಈ ರೀತಿ ಜನಪ್ರಿಯ ಆಟಗಾರರು ಈ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಕೋಟಾ ಪರವಾಗಿ. ಮೂರನೇ ಬಾರಿ ಎಸೆದಿರುವಂತಹ ಚೆಂಡು ಮತ್ತೆ ಆರ್ಕರ್ಲೆಂಡ್ ಡೆಲಿವರಿ. ಇಮ್ರಾನ್ಗೆ ಓಟಗಳು ಬರ್ತಾ ಇಲ್ಲ. ಈ ಹಿಂದೆ ಮಲ್ಪೆಯಲ್ಲಿ ಹಾರ್ಬರ್ಸ್ ತಂಡ ಯಶ್ಪಾಲ್ ಸುವರ್ಣ ಮತ್ತು ಮಂಜು ಕೋಳ ಅವರ ಸಾರಥ್ಯದಲ್ಲಿ ಪಂದ್ಯಾಟ ನಡೆಸಿತ್ತು. ಇವಾಗ ಮಂಜು ಕೋಳ ಮತ್ತು ಶಾನ್ರಾಜ್ ಕೋಟ್ಯಾನ್ ಅವರ ಸಾರಥ್ಯದಲ್ಲಿ ಹಾರ್ಬರ್ಸ್ ಪರಶುರಾಮದ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ನಾಲ್ಕನೇ ಬಾರಿಗೆ ಯಾರ್ಕರ್ ಡೆಲಿವರಿ. ಇಮ್ರಾನ್ ಇನ್ಸೈಡ್ ಜಾಗ ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಹಾರ್ಬರ್ಸ್ ಪರಶುರಾಮದ ಖಾತೆ ಆರಂಭಗೊಳ್ತಾ ಇದೆ. ಇದೇ ಕ್ರೀಡಾರೂಪದ ಮುಂದಿನ ಹಂತದಲ್ಲಿ ಬಹುಶಃ ಮಂಜು ಕೋಳ ಅವರು ಮೊದಲೇ ತಿಳಿಸಿದ ಹಾಗೆ ಅತಿ ದೊಡ್ಡ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಟ ಮಲ್ಪೆಯಲ್ಲಿ ನಡೆಯುವ ಸೂಚನೆಗಳು ಕೂಡ ಇದೆ. ಐದನೇ ಬಾರಿಗೆ ಪ್ರಶಾಂತ ಪುಟ್ಟನ ಹೊಡೆತ ಕವರ್ಸವಾಗದಲ್ಲಿ ಪ್ರಯತ್ನ ಈ ಬಾರಿ ಬಹಳ ಸುತ್ತುವರೆದ ಕ್ಷೇತ್ರ ರಕ್ಷಣೆ ಬಾರಿ ದಾಖಲಾಗ್ತಾ ಇದೆ ಕೂಡ. ಒಂದು ಓಟದ ಸೇರ್ಪಡೆ ತನ್ನ ಮತ್ತು 2 ಓಟವನ್ನು ತಲುಪ್ತಾ ಇದೆ. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಮಲ್ಪೆ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ.
ಈ ತಮ್ಮದೇ ಬಹಳ ಸುತ್ತವರಿತ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರು PC. ಕೇವಲ ಮೊದಲ ಓವರ್ ನಲ್ಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವಿಷ್ಣು ಭಟ್ರು ಇವತ್ತು ವ್ಯಾಪಾರಿ, ಅವರು ಡ್ಯಾನ್ಸ್ ಇವತ್ತಿಲ್ಲ. ಪರಿವರ್ತನೆ ಜಗದ ನಿಯಮ. ಡ್ಯಾನ್ಸ್ ಮಾಡುವ ಭಟ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ ಇವಾಗ ವಿವೇಕ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. 35 ನಿಮಿಷಗಳ ಟೈಮ್ ಮಾತ್ರ ಇರ್ತದೆ, ಗಮನಿಸಿ. ರಿಯಲ್ ಫೈಟರ್ಸ್ ಕೋಟಾದ ಪರವಾಗಿ 2 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದಲ್ಲಿ ಎಂಡ್ ಆಫ್ ವೆರಿ ಫಸ್ಟ್ ಓವರ್ ಮಲ್ಪ ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ 2-4 ವಿದೌಟ್ ಲಾಸ್. 4ನೇ ಪಂದ್ಯಾಟ ನಡೀತಾ ಇದೆ. 3 ಪಂದ್ಯಗಳು ಬಾಕಿ ಇದೆ ಕೂಡ. ಲೇಟ್ ಆಗ್ತಾ ಇದೆ. ಮೊದಲೇ ಹೇಳಿದ್ದೇವೆ ನಾವು 35 ನಿಮಿಷಕ್ಕಿಂತ 1 ನಿಮಿಷ ಹೆಚ್ಚುವರಿ ಆದ್ರೂ ಮತ್ತೆ ಅದರ ಪೆನಾಲ್ಟಿ ಇರ್ತದೆ. ಉತ್ತಮರಿಗೆ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ರನ್ ಮಾಡೋ ಪ್ರಯತ್ನ ನಡುವೆ ಒಂದು ಓಟ ಕೂಡ ಪೂರೈಕೆ ಆಗ್ತಾ ಇದೆ. ಪುಟ್ಟ ಒಂದು ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ಹಾರ್ಬರ್ಸ್ ಪರಶುರಾಮದ ಮೊತ್ತ 3 ಓಟಗಳು. ಓಟಗಳು ಬರ್ತಾ ಇಲ್ಲ. ಇಮ್ರಾನ್ ಇನ್ಸೈಡ್ ಔಟ್ ಆಗಿ ಆಡುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ರಿಯಲ್ ಫೈಟರ್ಸ್ ಕೋಟಾ ಪರವಾಗಿ. 3ನೇ ಬಾರಿಗೆ ಸ್ಲೋವರ್ ಡೆಲಿವರಿ. ಪ್ರದೀಪ್ ಶೆಟ್ಟಿ ಬಾರಿ ಮಾಸ್ಟರ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಸಿಲ್ಲಿ ಮಿಡಲ್ ನತ್ತ ಸಾಗಿದೆ. ಚೆಂಡೊಂದೊಟ್ಟ ಪೂರೈಕೆ ಕೂಡ ಆಗ್ತಾ ಇದೆ. ಒಂದಷ್ಟು ರಿಸ್ಕ್ ಕೂಡ ಇದ್ರು ಕೂಡ ಓಟವನ್ನು ಇಮ್ರಾನ್ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ 4 ಓಟಗಳು. 2ನೇ ಓವರ್ ಮೊದಲ 3 ಚೆಂಡುಗಳ ಮುಕ್ತಾಯ ಕೂಡ. ಅಂಗಣ ಒಳಭಾಗದಲ್ಲಿ ಮತ್ತೆ ವಿವೇಕ ಯಾರ್ ಕರ್ಲೆಂಡ್ ಡೆಲಿವರಿ. ಗಿಳಿಯಾರ್ ನಾಗ ಈ ಹಂತದಲ್ಲಿ ಆಡುವಿಕೆಯನ್ನು ಮಾಡಿದ್ರು. ಬಾಯಿ ಮೂಲಕ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಹುಶಃ ಈ ಪಂದ್ಯ ಭರತ್ ಗಿಳಿಯಾರು ಮತ್ತೋರ ಜನಪ್ರಿಯ ಆಟಗಾರ ಈ ಪಾಳ್ಯವನ್ನು ಕಂಡುಕೊಳ್ತಾ ಇಲ್ಲ ಕೂಡ. ತನ್ನ ಮೊತ್ತ 6 ಓಟಗಳು. 5 ಓಟಗಳನ್ನು ತಲುಪ್ತಾ ಇದೆ. ಔಟ್ ರಜಾ ಅಂತ ಚೆಂಡು ಅನಗತ್ಯವಾಗಿ ಇಮ್ರಾನ್ ಇಮರಿ ರನ್ ಔಟ್ ಆಗುವಂತ ಸಾಧ್ಯತೆ ಇದೆ. ತನ್ಮೂಲಕ ತಮ್ಮದೇ ಔಟ್ ಅನ್ನುವಂತ ಸೂಚನೆ ಮುಖಾಂತರವಾಗಿ ಇಮ್ರಾನ್ ಔಟ್. ತನ್ಮೂಲಕ ರನ್ಔಟ್ ರೂಪದಲ್ಲಿ ಹಾರ್ಬರ್ಸ್ ಪರಶುರಾಮಕ್ಕೆ ಮೊದಲ ಆಘಾತ. ತಂಡದ ಮೊತ್ತ 5ಕ್ಕೆ 1 ಈ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊರು ಹೊಸ ದಾಂಡಿಗನ ಸೇರ್ಪಡೆ. ವಿಕಿ 8 ಓವರ್ಸ್ ಮ್ಯಾಚ್. 8 ಓವರ್ಗಳ ಒಂದು ಪಂದ್ಯ. ಮೇಲೋಡ ಸ್ಥಿತಿಯಲ್ಲಿ ಬಹುಶಃ 60, 65, 55 ಮಿಕ್ಕಿದ ಓಟುಗಳೆಲ್ಲ ಬಂದಾಗ ಒಂದಷ್ಟು ಘನತೆಯ ಮೊತ್ತ ಅನ್ನೋದ ಗಮನಿಸಬಹುದಾಗಿದೆ ಕೂಡ. ಆ ಮೊತ್ತವನ್ನು ತಲುಪ್ತಾರೆ ನೋಡಬೇಕಾಗಿದೆ. ಮಲ್ಪ ಸುಂದರತೆ ಒಂದು ಸೆತಾವಿಕೆ ಈ ಹಂತದಲ್ಲಿ ಒಂದು ಓಟವನ್ನು ಮಿಡಾನ್ನಲ್ಲಿ ಪೂರೈಕೆ ಮಾಡಿಕೊಂಡ್ರು.
ವಿವೇಕ್ ಓವರ್ ಮುಕ್ತಾಯವಾಗ್ತಾ ಇದೆ. ಹಾಗೆ ಆರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ 6 ಓಟಗಳನ್ನು ಪೂರೈಸ್ತಾ ಇದೆ ಕೂಡ. 6 for loss of 1. Now end of over number 2. ಮೂರನೇ ಓವರ್ ಟಿಸಿ ಪ್ರಶಾಂತ ಮತ್ತೆ ಶ್ರೀಯಾನಿಕೆ ಮಾಡಿದ್ದಾರೆ. ಇದೇ ಕ್ರೀಡಾಋತುವಿನ ಮಾರ್ಚ್ 25 ಮತ್ತು 26 ಬೋಳಾರ್ಗುಡ್ಡೆ ಫ್ರೆಂಡ್ಸ್ ಉದ್ಯಾವರ ರಾಷ್ಟ್ರದಲ್ಲಿ 54,000 ರೂಪಾಯಿಗಳ 8 ತಂಡಗಳ ನಡುವಣ ಉದ್ಯಾವರ ಗ್ರಾಮೀಣ ಮಟ್ಟದ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಾಟ ನಡೆಯುತ್ತದೆ. ರನ್ನರ್ಸ್ ಅಪ್ ತಂಡ 34,000 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ವಿಜಯಿ ತಂಡ 54,444 ರೂಪಾಯಿಗಳ ಜೊತೆ ಆ ಒಂದು ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಸರಣಿ ಶ್ರೇಷ್ಠ ಆಟಗಾರನಿಗೆ LCD ಟಿವಿಯನ್ನು ಕೂಡ ನೀಡ್ತಾ ಇದೆ. ಉದ್ಯಾವರ ಗ್ರೌಂಡ್ ಅಲ್ಲಿ ಪಂದ್ಯಾಟ ನಡೆಯುತ್ತೆ ಮಾರ್ಚ್ 25-26. ಮತ್ತೆ ಪ್ರಶಾಂತನ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಫುಲ್ ರೇಸಿಂಗ್ ಡೆಲಿವರಿಯನ್ನು ಫುಲ್ ಮಾಡುವಂತ ಪ್ರಯತ್ನದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮಂಜ ಸುಲಭ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಮಲ್ಪೆ. 6ರ ಮೊತ್ತದಲ್ಲಿ 2ನೇ ಹೋದರಿ ಆಘಾತವನ್ನು ಕಂಡ್ರು. ಹೊಸದಾಂಡಿಗ ಅಶೋಕ. M9 ಸ್ಪೋರ್ಟ್ಸಿನ ಒಂದು ನೇರ ಪ್ರಸಾರ ಈ ಟೂರ್ನಮೆಂಟ್ ನಡೀತಾ ಇದೆ. ಉದ್ಯಾವರ ಮತ್ತು ಕಡ್ಪಾಡಿಯಲ್ಲಿ ಪಂದ್ಯಾಟ ಆಡಿದ್ರು ಕೂಡ ವಿಶ್ವದ ಯಾವುದೇ ಮೂಲೆಯಲ್ಲಿ ಪಂದ್ಯಾಟವನ್ನು ನೋಡುವಂತ ಅವಕಾಶಗಳು ಕೂಡ ಇದೆ. ಯೂಟ್ಯೂಬ್ ಅಲ್ಲಿ ನೇರ ಪ್ರಸಾರ ನಡೀತಾ ಇದೆ ಕೂಡ. ಮತ್ತೆ PC ಪ್ರಶಾಂತ್ ಬಹಳಷ್ಟು ತಮ್ಮ ಸೆತ ಅಂತಿಮ ಹಂತದಲ್ಲಿ ಸುಂದರತೆ ಹೊಡೆತ ಶಾರ್ಟ್ ಸೀಮರಕ್ಕೆ ಅಂಚಿನಲ್ಲಿ ಚೆಂಡು ಸೀಮರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ಸಿಮೆಂಟ್ ಟ್ರ್ಯಾಕ್ ಆಟಗಾರರು ಕಾಲ್ ಜಾರುತ್ತೆ, ನಿಯಂತ್ರಣ ಕಂಡುಕೊಳ್ಳಿ. ನಿಮ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಏನಿದ್ರು ಒಂದಷ್ಟು ಪಿಚ್ ಬಿಟ್ಟು ಓಡಾಟ ಮಾಡಿದ್ರು ಒಳ್ಳೆಯದು. ಪ್ರಶಾಂತ ಪುಟ್ಟ ಜಾರಿದ್ರು. ಈ ಸಿಮೆಂಟ್ ಟ್ರ್ಯಾಕ್ ಗಳಲ್ಲಿ ಆಗೋದಿದೆ. ಆ ನಿಟ್ಟಿನಲ್ಲಿ ಮೊದಲ ಬೌಂಡ್ರಿ ಕೂಡ ಬರ್ತಾ ಇದೆ ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಮಲ್ಪೆ ತಂಡಕ್ಕೆ. ಬಹಳ ಸುತ್ತಮುತ್ತ ಸ್ವಿಂಗಿಂಗ್ ಡೆಲಿವರಿ ಪುಟ್ಟ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 11 for 2 11 ಓಟಗಳು. ಎರಡು ಎಸೆಗಳು ಕೂಡ ಬಾಕಿ ಇದೆ. ಅಶೋಕಗೆ ಸದ ಚೆಂಡು ತಟ್ಟಿ ಮುಟ್ಟಿ ಮತ್ತೆ ಒಂದು ಓಟದ ಪೂರೈಕೆ 12ರ ಮೊತ್ತವನ್ನು ತಲುಪ್ತಾ ಇದೆ. ಲಾಸ್ಟ್ ಒನ್. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ರಿಯಲ್ ಫೈಟರ್ಸ್ ಕೋಟ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಬಾರಿ ಸಂದ ಚೆಂಡು ಮತ್ತೆ 2 ವಿಕೆಟ್ ನಡೀತಾ ಇದೆ. ಬಾರಿ ವೈಡ್ ಬಾಲಿನ ಸೂಚನೆ 1+2 3 ಓಟಗಳ ಸೇರ್ಪಡೆ ಮುಖೇನವಾಗಿ ತಂಡದ ಮೊತ್ತ ಕೂಡ 15 ತಲುಪ್ತಾ ಇದೆ. ಥರ್ಡ್ ಓವರ್. ಉತ್ತಮ ರೀತಿಯ ಸಹಿತ ಬೌಲ್ ಸ್ಪ್ಯಾಕ್ಟ್ರಾ ಈ ಬಾರಿ ಒಟ್ಟುಗಳು ಬರ್ತಾ ಇಲ್ಲ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ ಇವಾಗ 15 ಓಟವನ್ನು ದಾಖಲಿಸಿರುವಂತ ಆರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಮಲ್ಪೆ
2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡಿದ್ದಾರೆ. ರಿಯಲ್ ಫೈಟರ್ಸ್ ಕೋಟದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಪ್ರಶಾಂತ ಪುಟ್ಟ ಅವರ ಇನ್ನು ಮುಂದಿನ ಯಾವುದೇ ಸಿಕ್ಸರ್ ಅಥವಾ ಬೌಂಡ್ರಿಗೆ ಅಜಯ್ ತೋಟಂ ಕ್ರಿಕೆಟ್ ತಂಡ 500 ರೂಪಾಯಿಗಳ ಹಾಗೆ ಕೊಡುಗೆಯನ್ನು ಕೊಡುತ್ತೆ. ಇದು ಕೇವಲ 1,000 ಅಂತೆ. ಅಜಯ್ ತೋಟಂ ಇದನ್ನು ಕೊಡ್ತದೆ. ಅವ್ರು ಎಷ್ಟು ಸಿಕ್ಸರ್ ಎಷ್ಟು ಬೌಂಡ್ರಿ ದಾಖಲಿಸ್ತಾರೆ ನೋಡ್ಬೇಕಾಗಿದೆ. ವಿವೇಕ 3ನೇ ಮೊದಲ ಚೆಂಡು ಬೌಲರ್ಸ್ ಬ್ಯಾಕ್ ಟ್ರೈ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆಯನ್ನು ಸ್ವತಃ ವಿವೇಕ್ ನಡೆಸ್ತಾ ಇದ್ದಾನೆ ಬಾರಿ ಕೋಟಾ ಪರವಾಗಿ. 2ನೇ ಚೆಂಡು ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ. ಬಹಳ ಸಮರ್ಥ ಹೊಡೆತ ಕ್ರಾಸ್ ಲೈನ್ ಆಗಿ ಸ್ಕ್ವೇರ್ ಲೆಗ್ ಸೀಮರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ ಆರ್ಬರ್ಸ್ ಪರಶುರಾಮ ಇನ್ನಿಂಗ್ಸಿನ ಸೆಕೆಂಡ್ ಬೌಂಡ್ರಿ ಕೂಡ. ತಂಡದ ಮೊತ್ತ 19 ಓಟಗಳು. 19 for 2. ವಿವೇಕಿ ಬಾರಿಸಿದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ 1 ಓಟ ಮಾತ್ರ ಪೂರೈಕೆ ಆಗ್ತಾ ಇದೆ ಕೂಡ. ಕ್ಷೇತ್ರ ರಕ್ಷಣೆ ಮೊದಲಾಗಿ ತಂಡದ ಮೊತ್ತ 20. ರಿವರ್ಸ್ ಶಾಟ್ ಈ ಬಾರಿ ಸಮರ್ಥ ಹೊಡೆತ ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ ಕೂಡ ಕೋಟಾದ ಪರವಾಗಿ ದಾಖಲಾಗ್ತಾ ಇದೆ. ಸುಂದರತೆ ಹೊಡೆತ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ 1 ಓಟವನ್ನು ಈ ಬಾರಿ ಪುಟ್ಟ ಪೂರೈಕೆ ಮಾಡಿಕೊಂಡ್ರು ಪರಶುರಾಮ್. ಹಾರ್ಬರ್ ಫ್ರೆಂಡ್ಸ್ ಮಲ್ಪೆ ಮೊತ್ತ 23 ಓಟಗಳು. ಅಂತಿಮ ಒಂದು ಎಸೆತ ಕಾರ್ಡ್ ಬ್ಯಾಂಡ್ ಅವಕಾಶಗಳಿತ್ತು. ರನ್ಔಟ್ ಚಾನ್ಸ್ ಕೂಡ ಇತ್ತು. ನಡುವೆ 1 ಓಟದ ಪೂರೈಕೆ. 4ನೇ ಓವರ್ ಅಂತಿಮ ಚೆಂಡು ನಡೆದು ದಾಖಲಾಗ್ತಾ ಇದೆ. ಅಶೋಕ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಆರ್ಬರ್ಸಿನ ಪರಶುರಾಮದ ಸಮ್ಮಿಲನ ತಂಡ ಮೊದಲ 4 ಓವರ್ಗಳಲ್ಲಿ 24 ಓಟವನ್ನು ಪೇರಿಸಿದ್ದಾರೆ. 2 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಇನ್ನು ಕೂಡ 4 ಓವರ್ಗಳು ಬಾಕಿ ಇದೆ. ಆದಷ್ಟು ಓಟಗಳು ದಾಖಲಾಗ್ತಾ ನೋಡಬೇಕಾಗಿದೆ. ಸಮಸ್ಯೆ ಆಗೋದು ಇಲ್ಲೇ. ಕೆಲವು ಗೊತ್ತಾಗುತ್ತೆ, ಕೆಲವು ಗೊತ್ತಾಗೋದಿಲ್ಲ. ಡ್ಯಾನ್ಸ್ ಮಾಡ್ತಾ ಇದ್ದ ಭಟ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ 5ನೇ ಓವರ್ ಮತ್ತೋರ್ವ ಬಹಳಷ್ಟು ಉತ್ತಮರಿತ ಸವ್ಯಸಾಚಿ ಆಟಗಾರ ಪ್ರದೀಪ್ ಶೆಟ್ಟಿ. ಐದನೇ ಓವರ್ ಮೊದಲ ಚೆಂಡು ಬಹಳಷ್ಟು ಉತ್ತಮರಿತ ಎಸೆತ. ಗುಡ್ಲನ್ ಡೆಲಿವರಿ. ಗೆಳೆಯಾರ್ನಾಗ ವಿಕೆಟ್ ಕೀಪರ್ ಅನುಭವಿ ಆಟಗಾರ ಭರತ್ ಗಿಳಿಯಾರ್ ಬಹುಶಃ ಮಾತ್ರ ಇಲ್ಲಿ ಅಬ್ಸೆಂಟ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಇದು ಬಹುಶಃ ತಂಡಕ್ಕೊಂದು ಮೈನಸ್ ಅಂತ ಕಾಣುತ್ತೆ. ಆದ್ರೂ ಕೂಡ ಉತ್ತಮ ರೀತಿಯ ಯುವ ಆಟಗಾರರು ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ ಕೂಡ. ಈ ತಂಡದ ಸುಂದರತೆ ಹೊಡೆತ ಮಿಡ್ವಿಡ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ ತನ್ಮೂಲಕವಾಗಿ ಬೌಂಡರಿ 4 ಓಟಗಳು. ಮಿಡ್ ವಿಕೆಟ್ ನಲ್ಲಿ ಬಾರಿ ಸುಲಭದ ಒಂದು ಕ್ಷೇತ್ರ ರಕ್ಷಣೆ ಇತ್ತು.
ಆರ್ಬರ್ಸಿನ ಕ್ಷೇತ್ರ ರಕ್ಷಕರು ಸುಲಭವಾಗಿ ಬೌಂಡರಿಯನ್ನು ಬಿಟ್ಕೊಟ್ರು. ಅಶೋಕ್ಗೆ ಬೌಂಡ್ರಿ ಬರ್ತಾ ಇದೆ. ಅಶೋಕನ ಸೆಕೆಂಡ್ ಬೌಂಡ್ರಿ ಕೂಡ ಹಾರ್ಬರ್ಸ್ ಪರಶುರಾಮದ ಪರವಾಗಿ. ತಂಡದ ಮೊತ್ತ 28 ಓಟಗಳು. ಅಶೋಕ್ ತಂಡದಲ್ಲಿ ಸ್ಕೋರ್ ಲೆಗ್ ಸೀಮಾನ ಕೆಳಭಾಗವನ್ನು ಕಾಣ್ತಾ ಇದೆ. 3 ಬೌಂಡರಿಗಳ ನಂತರ ಹಾರ್ಬರ್ಸ್ ಪರಶುರಾಮದ ಮೊದಲ ಸಿಕ್ಸರ್ ಕೂಡ. ಬಾಸುತ್ತಮರ್ತದ ಅಡ್ಡ ಹೊಡೆತ ಅಶೋಕ ಇಲ್ಲಿ ದಾಖಲಿಸಿದ್ರು. ಬಹುಶಃ ಇದು ಕೂಡ ಒಂದು ರೀತಿಯಲ್ಲಿ ಹಾರ್ಬರ್ಸ್ ಪರಶುರಾಮಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಈ ಹಂತದಲ್ಲಿ. ತಂಡದ ಮೊತ್ತ 34 ಓಟಗಳು. 34 ಫಾರ್ ಲಾಸ್ ಆಫ್ 2. ಮತ್ತೆ ಶೆಟ್ಟಿ ಎಸೆತ ನೋ ಬಾಲ್. ಈ ತಂಡದ ನೋ ಬಾಲ್ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶ ಕೂಡ ಇದೆ ಬಾರಿ. ತಳ ಮೊತ್ತ 35 ತಲುಪ್ತಾ ಇದೆ. ಹಾರ್ಬರ್ಸ್ ಪರಶುರಾಮ್ ಫ್ರೈನ್ಸ್ ಓಟಗಳು ಬರ್ತಾ ಇಲ್ಲ. ಫ್ರೀ ಹಿಟ್ ನಲ್ಲಿ ಬಾರಿ ಶೆಟ್ಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಟೂರ್ನಮೆಂಟ್ ಜಾವನ ದಾಖಲಿಸುವ ತಂಡ 70,000 ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ ಬೆಳ್ಳಿ ಟ್ರೋಫಿಯ ಸಮೇತವಾಗಿ. ಈ ತಂಡದ ಅಶೋಕ ಮತ್ತೆ ಕ್ರಾಸ್ ಲೈನ್ ಆಟವನ್ನು ಆಡಿದ್ರು. ಓಟಗಳು ಬರ್ತಾ ಇಲ್ಲ. 5ನೇ ಓವರ್ ಅಂತಿಮ ಕೂಡ. ಮತ್ತು ಶೆಟ್ಟಿ ಅಶೋಕ್ ಸಂದ ಚೆಂಡು ಮನಸಮರ್ಥ ಹೊಡೆತ ಡಿಫಾಲ್ಟ್ ಭಾಗದಲ್ಲಿ 1 ಓಟ. 2ನೇ ಓಟದ ಪೂರೈಕೆಯೂ ಕೂಡ. 5 ಓವರ್ಗಳ ಮುಕ್ತಾಯದ ಹಂತದಲ್ಲಿ 37. ಹಾರ್ಬರ್ಸ್ ಪರಶುರಾಮ ಸಮ್ಮಿಶ್ರಣದ ಒಂದು ತಂಡ ಈ ಒಂದು ವಿಕೆಟ್ ನಲ್ಲಿ ಬಹಳ ಸುತ್ತಮುತ್ತ ಪಾರ್ಟ್ನರ್ಶಿಪ್ ಅನ್ನು ಕಡ್ಪಾಡಿ ಅಂಗಡದಲ್ಲಿ ಕಂಡುಕೊಳ್ತಾ ಇದ್ದಾರೆ ಕೂಡ. ಅವರನ್ನು ಎದುರಿಸಿರುವ ತಂಡ ರಿಯಲ್ ಫೈಟರ್ಸ್ ಕೋಟಾ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಆರನೇ ಓವರ್ಗಾಗಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಮಹೇಶ್ 6ನೇ ಓವರ್ನ ಮೊದಲ ಚೆಂಡಿಗಾಗಿ ನಿಮಗೆ 3 ಓವರ್ಗಳಿಗೆ ಇನ್ನು 13 ನಿಮಿಷ ಇದೆ. ಗಮನಿಸಿ, ಕೋಟಾ ರಿಯಲ್ ಫೈಟರ್ಸ್ ನೇತ್ರದಾನ ಅಭಿಯಾನವನ್ನು ಕೂಡ 2ನೇ ಹಂತದಲ್ಲಿ ಮತ್ತೆ ಮಾಡ್ತಾ ಇದೆ. ವೆಂಕಟರಮಣ ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನ ಮಾದರಿಯಾಗಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಇವಾಗ ಆರಂಭ ಆಗಿದೆ ಕೂಡ. ಮಹೇಶ್ ಸ್ವಾರಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. 5ನೇ ಓವರ್ ಮುಕ್ತಾಯವನ್ನು ಕಂಡುಕೊಂಡ ನಂತರ ಕವರ್ಸ್ ಮೇಲ್ಭಾಗದಲ್ಲಿ ಬರೀ 6ನೇ ಓವರ್ನ ಮೊದಲ ಚೆಂಡಿನಲ್ಲೇ ಪುಟ್ಟಾಯಿ ಬರೀ ಬೌಂಡರಿಯನ್ನು ದಾಖಲಿಸಿದ್ರು. 1,000 ರೂಪಾಯಿಗಳ ಆಚೆ ತೊಟ್ಟಮಿನ ತಂಡ ನೀಡ್ತದೆ. ಅದು ಗೂಗಲ್ ಪೇ. ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. ಅಜಯ್ ಅವರ ಮೂಲ ತಂಡ ಪುಟ್ಟ ತಂಡದ ಪರವಾಗಿ ಆಡುವಂತ ಆಟಗಾರ ಕೂಡ. 41 ತಲುಪ್ತಾ ಇದೆ ಪರಶುರಾಮ್ ಹಾರ್ಬರ್ಸ್. ಇತರ ಮೇಲೆ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಯಕ್ಷಗೌಡ್ಸ್ ಮಾರ್ಗದಲ್ಲಿ ಮಹೋತ್ಸವದ ಹೊಡೆತ ಪುಟ್ಟ ದಂಡಲೊಂದರ ಚೊರೆ ಸೇರ್ಪಡೆ 2ರ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. 43ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಈ ಒಂದು ಪಾರ್ಟ್ನರ್ಶಿಪ್ ಬಹುಶಃ
ಆರ್ಬರ್ಸ್ ಪರಶುರಾಮಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇಬ್ಬರು ಕೂಡ ಬಹಳ ಸುತ್ತಮುತ್ತ ಆಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಈ ಬಾರಿ ಮಹೇಶ್ ಶೂಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಸ್ಪೆಲ್ನಲ್ಲಿ PC ಪ್ರಶಾಂತ್ ಕೂಡ ಬಹಳ ಸುತ್ತಮುತ್ತ ಎಸಗಾರಿಕೆಯನ್ನು ಕೋಟ ಪರವಾಗಿ ತೋರ್ಪಡಿಸಿದ್ರು. ಮತ್ತೆ ಮಹೇಶ್ ಉತ್ತಮ ರೀತಿಯಿಂದ ಎಸೆತ ಬ್ಯಾಕ್ವರ್ಡ್ ಪಾಯಿಂಟ್ ಮಾಡಿದಂತ ಚೆಂಡು ಸಾಗ್ತಾ ಇದೆ. ಪ್ರಯತ್ನ ರನ್ಔಟ್ ಅವಕಾಶಗಳಿತ್ತು ಈ ಬಾರಿ. ಮತ್ತೆ 2 ಓಟಗಳ ಪೂರೈಕೆ ಪುಟ್ಟ ಮಾಡಿದ್ರು. ತಂಡದ ಮೊತ್ತ 45 ಓಟಗಳು. 55ರಿಂದ 60 ಓಟ ಘನತೆ ಗೌರವಾನ್ವಿತ ಮೊತ್ತವಾಗ್ತದೆ. ಆ ಮೊತ್ತ ತಲುಪ್ತಾರೆ ನೋಡಬೇಕಾಗಿದೆ. ಮಲ್ಪ ಆರ್ಬರ್ಸ್ ಪರಶುರಾಮ ಮಧ್ಯೆ ಮತ್ತೊಂದು ಸುಂದರತೆ ಹೊಡೆತ ಲಾಂಗಲ್ ನಲ್ಲಿ ಮಾರಿ ಬೌಂಡರಿಯನ್ನು ಪುಟ್ಟ ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ. ಅಜಯ್ ಖಾತೆಯಿಂದ 2,000 ಪುಟ್ಟನ ಖಾತೆಗೆ ಜಮಾವಣೆ ಆಗ್ತದೆ. ಗೂಗಲ್ ಪೇ ಇವಾಗ ಕ್ಯಾಶ್ಲೆಸ್ ವ್ಯವಹಾರ ಒಳ್ಳೆಯದು ಅಂತಾರೆ. ಅವರು ಯಾವ ರೀತಿ ಜಮೆ ಮಾಡ್ತಾರೆ ನೋಡಬೇಕಾಗಿದೆ. ಅಜಯ್ ತಂಡ 2,000 ರೂಪಾಯಿಗಳ ಕೊಡುಗೆಯನ್ನು ಇವಾಗಲೇ ಘೋಷಣೆ ಮಾಡಿದ್ದಾರೆ. ಪುಟ್ಟ 2ನೇ ಬೌಂಡರಿಯನ್ನು ಕೂಡ ಇವಾಗ ದಾಖಲಿಸಿದ್ರು. ಈ ತರಹದ ಮತ್ತೊಂದು ವಿಶಿಷ್ಟ ಹೊಡೆತ ತಂಡ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ 3 ಬೌಂಡರಿಗಳ ಮುಖ್ಯವಾಗಿ ಮುಕ್ತಾಯ ಕಂಡ 6 ಓವರ್ಗಳಲ್ಲಿ 53 ಓಟವನ್ನು ದಾಖಲಿಸ್ತಾ ಇದೆ ಆರ್ಬರ್ಸ್ ಪರಶುರಾಮ. ₹3,000 ಜಮಾವಣೆ ಆಗಿದೆ. ಈ ಕೆಲವರು ಘೋಷಣೆ ಮಾಡಿದಾಗ ಫೇಲ್ ಆಗೋರು ಜಾಸ್ತಿ. ಕೆಲವೊಂದ್ಸಲ ನೋಟಿನಲ್ಲಿ ಮಾಯ ಇರ್ತದೆ. ಇಲ್ಲಿ ಹೇಳಿದ ತಕ್ಷಣವೇ 3 ಬೌಂಡರಿಗಳು ಬ್ಯಾಟಿನಲ್ಲಿ ಮಾಯ ಇದೆ ಅಂತ ಕಾಣುತ್ತೆ. ಭಟ್ರಿನ ವ್ಯಾಪಾರ. ಏಳನೆಯವರ ಮೊದಲ ಚೆಂಡು ಪ್ರದೀಪ್ ಶೆಟ್ಟಿ ಒಟ್ಟಾರೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 28 ತಂಡಗಳು ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅಥವಾ ಸೀಮಿತ ಪ್ರದೇಶಕ್ಕೆ ಒಗ್ಗಿಕೊಂಡು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. 2ನೇ ಬಾರಿಗೆ ಸಿರುವಂತಹ ಚೆಂಡು ಮನಸ್ಸಮರ್ಥ ಹೊಡೆತ ಮಿಡಿಗಿಡ ಮಾರ್ಗದಲ್ಲಿ ಮತ್ತೆ ಅದನ್ನು ಚೋರ ಸೇರ್ಪಡೆ ಸುಲಭ ಸಾಧ್ಯವಾಗಿ 2ನೇ ಓಟ ಅಶೋಕ್ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 55 ಓಟಗಳು. ಒಂದೇ ಓಟನ 1 ಶಾಟ್. ಎಸ್, 1 ಓಟ ಕಡಿಮೆ ಅನ್ನುವಂತ ಸೂಚನೆ ಬರ್ತಾ ಇದೆ. ತನ್ನ ಮೊತ್ತ 54. ಓಟಗಳು ಬರ್ತಾ ಇಲ್ಲ. ಶೆಟ್ಟಿ ಬಹಳ ಉತ್ತಮ ರೀತಿಯ ಕೆಲಸವನ್ನು ತೋರ್ಪಡಿಸಿದ್ರು. ಸಮಸ್ಯೆ ಇವಾಗ ಮತ್ತೆ ಆರಂಭ ಆಗ್ತಾ ಇದೆ. ಮಲ್ಪೆಯಲ್ಲಿ ಪ್ರಕಾಶ್ ಮುನ್ನಣಿಗಾಯಿತು. ಬಹುಶಃ ಅದೇ ಕಾರಣಕ್ಕೆ ಆಡ್ತಾ ಇಲ್ಲ ಇವತ್ತು ಅವರು ಅಂತ ಕಾಣುತ್ತೆ. ಇಲ್ಲಿ ಈಗ ಶೆಟ್ಟಿ, ಈ ಹಿಂದಿನ ಪಂದ್ಯ ಮಧು, ಈ ಆಟಗಾರರಿಗೆ ಒಂದಷ್ಟು ಕೆಲವೊಂದು ಸಂದರ್ಭ ಅವಘಡಗಳಾಗೋದೇ ಜಾಸ್ತಿ. ಹೌದು, ಯಾವುದಾದ್ರೂ ಆರೋಗ್ಯಕ್ಕೆ ಒಳ್ಳೆಯದಾದ್ರೆ ಸರಿ. 48 ಓಟದ 3ನೇ ವಿಕೆಟ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ ಪುಟ್ಟ ಮತ್ತು ಅಶೋಕ. ಈ ಹಂತದಲ್ಲಿ ಸ್ಲೋವರ್ ಫುಲ್ ಟಾಸ್ ಕುಸಿತವನ್ನು ಕಂಡಂತ ಹಾರ್ಬರ್ಸ್ ಪರಶುರಾಮಕ್ಕೆ ಈ ಒಂದು ಪಾರ್ಟ್ನರ್ಶಿಪ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಿ ಬರ್ತಾ ಇದೆ ಕೂಡ. ಮತ್ತೆ ಶೆಟ್ಟಿ ಎಸೆದ ಚೆಂಡು ಮಿಡ್ ಆಫ್ ಭಾಗದಲ್ಲಿ ನೋಟ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ
55. ಪಾರ್ಟ್ನರ್ಶಿಪ್ ಓಟಗಳು 49. ಪುಟ್ಟ ಮತ್ತು ಅಶೋಕ ಹಾರ್ಬರ್ಸ್ ಪರಶುರಾಮದ ಪರವಾಗಿ. ಈ ತನ್ನದ ವೈಡ್ ಬಾಲ್ ತನ್ಮೂಲಕವಾಗಿ 3ನೇ ವಿಕೆಟ್ಗೆ 50 ಓಟದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ರು. ಟೂರ್ನಮೆಂಟಿನ ಒಂದು ಮೊದಲ ದಾಖಲೆ ನಿರ್ಮಾಣವಾಗ್ತಾ ಇದೆ. ಈ ಬಾರಿ ಮತ್ತೊಂದು ಯಾರ್ಕರ್ ಡೆಲಿವರಿ. ಕವರ್ಸ್ ಭಾಗದಲ್ಲಿ ಪುಟ್ಟ ಬಹಳ ಸುತ್ತಮುತ್ತ 2 ಓಟಗಳನ್ನು ಪೂರೈಕೆ ಮಾಡಿಕೊಂಡ್ರು. 2 ಓಟಗಳ ಪೂರೈಕೆಯೂ ಕೂಡ ಮತ್ತೆ 1 ಓಟ ಅನ್ನುವಂಥ ಸೂಚನೆ ಕ್ಲಿಯರ್ ಆಗ್ತಾ ಇಲ್ಲ. 1 ಓಟ, 1 ಶಾಟ್, 1 ಓಟ ಕಡಿಮೆ ಅನ್ನುವಂಥ ಸೂಚನೆ ಮುಖ್ಯವಾಗಿ ತಂಡದ ಮೊತ್ತ 57ಕ್ಕೆ 2. ಕೊನೆ 1 ಓವರ್ ಬಾಕಿ ಇದೆ. ಗೆಳೆಯಾರ್ ನಾಗ ಪಾರ್ಟ್ ಟೈಮ್ ಬೌಲರ್ ಎಚ್ಚರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಹಂತದಲ್ಲಿ ಅಕ್ರಾಸ್ ಲೈನ್ ಶಾಟ್ ಅಶೋಕ ಮರಿ ಫೈನಲ್ ಭಾಗದಲ್ಲಿ ಮಹೇಶ್ಗೆ ಸುಲಭ ಕ್ಯಾಚ್ ಅನ್ನು ನೀಡಿದ್ರು. ಗೆಳೆಯಾರ್ ನಾಗ ಮೊದಲ ವಿಕೆಟ್ ಅನ್ನು ಪಡ್ಕೊಂಡ್ರು. ಅಶೋಕ್ ಬ್ಯಾಕ್ ಟು ಪವಿಲಿಯನ್. ಮತ್ತೊಂದು ಹೋದರಿ ಆಘಾತ ಈ ಬಾರಿ ಅಂಗಣ ಒಳಭಾಗದಲ್ಲಿ ಅಶೋಕ್ ವಾಪಸ್ ಸಾಥಿಯನ್ನು ಕಂಡುಕೊಂಡ್ರು. ಹಾರ್ಬರ್ಸ್ ಪರಶುರಾಮದ ಮೊತ್ತ 58ಕ್ಕೆ 3. 57ಕ್ಕೆ 3. ಅಶೋಕನ ವೈಯಕ್ತಿಕ ಮೊತ್ತ 22 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಬಹಳ ಸುತ್ತಮುತ್ತ ಆಟ ಕೂಡ. ಮತ್ತೊಂದು ದಾಂಡಿಗ ರಂಜಿತ್ ಸೇರ್ಪಡೆ. ಉತ್ತಮರಿಗೆ ಹೊಡೆತ ಮಿಡ್ಡಿಗಳ ಭಾಗದಲ್ಲಿ ಬಹಳ ಸಮರ್ಥನೆ. ಕ್ಷೇತ್ರ ರಕ್ಷಣೆ ರನ್ಔಟ್ ಅವಕಾಶವಿತ್ತು. ರಿಯಲ್ ಫೈಟರ್ಸ್ ಕೋಟ ಕಳಪೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಈ ಹಂತದಲ್ಲಿ 59 ಓಟಗಳು. ಉತ್ತಮರಿಗೆ ಹೊಡೆತ ಈ ಬಾರಿ ಕೂಡ ಪುಟ್ಟ ದಾಂಡಿನಲ್ಲಿ ತನ್ಮೂಲಕ ಬೌಂಡ್ರಿ ಮಾಡಿ ಸೀಮಾ ರೇಖೆಯನ್ನು ಟಚ್ ಮಾಡಿರೋದ್ರಿಂದ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಪುಟ್ಟನ 4ನೇ ಬೌಂಡರಿ. ಅಜಯ್ 4,000 ವರ್ಗಾವಣೆ ಮಾಡಿಕೊಳ್ಬೇಕಾಗ್ತದೆ. ಇವಾಗ ಮನಿ ಟ್ರಾನ್ಸ್ಫರೇಷನ್ ವ್ಯವಸ್ಥೆ ಇದೆ. ಈ ಬಾರಿ ಮತ್ತೊಂದು ಹೊಡೆತ ಪುಟ್ಟ ದಂಡಲ್ಲಿ ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ ಗೆಳೆಯರ್ ನಾಗ ಈ ಬಾರಿ ಮತ್ತೆ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಈ ಹಂತದಲ್ಲಿ 67, 67 for 3. ಮತ್ತೆ ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇದುವರೆ 5 ಬೌಂಡರಿಗಳನ್ನು ದಾಖಲಿಸಿದಂತ ಪುಟ್ಟ ಒಟ್ಟಾರೆ 6 ಬೌಂಡರಿಯನ್ನು ಇದುವರೆ ದಾಖಲಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 5,000 ರೂಪಾಯಿಗಳ ಒಂದು ಲೆಕ್ಕಾಚಾರ ಅಜಯ್ ತಂಡ ಅವರಿಗೆ ಕೊಡ್ತದೆ. 5 ಬೌಂಡರಿಗಳು ದಾಖಲಾಗಿದೆ ಕೂಡ. ಲಾಸ್ಟ್ ಒನ್ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಅಂತಿಮ ಚೆಂಡಲ್ಲಿ ಓಟ್ಗಳ ಅವಕಾಶ ಬರ್ತಾ ಇಲ್ಲ. 8 ಓವರ್ಗಳ ಮುಕ್ತಾಯದಲ್ಲಿ 67ಕ್ಕೆ 3 ಜಯವನ್ನು ದಾಖಲಿಸಬೇಕಾದ್ರೆ 48 ಎಸೆತ 68 ಓಟಗಳ ಒಂದು ಅವಶ್ಯಕತೆ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಹಾರ್ಬರ್ಸ್ ಬಲರಾಮ ಫ್ರೆಂಡ್ಸ್ ಮಲ್ಪೆಯ ತಂಡ ಇಲ್ಲಿ ಬಹಳಷ್ಟು ಉತ್ತಮ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಪೇರಿಸಿದ್ದಾರೆ. ಕೋಟ ಯಾವ ರೀತಿಯಲ್ಲಿ ಆಡ್ತಾ ನೋಡಬೇಕಾಗಿದೆ. ಪುಟ್ಟ ಅವರ ವೈಯಕ್ತಿಕ ಮೊತ್ತ ನಾಟ್ ಔಟ್ 35 ಓಟಗಳು. ಬಹಳಷ್ಟು ಉತ್ತಮ ಒಂದು
ಆಟಗಾರಿಕೆಯನ್ನು ಇಲ್ಲಿ ತೋರ್ಪಡಿಸಿದಂತ ತಂಡ 68 ಓಟದ ಒಂದು ಟಾರ್ಗೆಟ್ ಕೂಡ ಇದೆ. ಭಟ್ರೆ ಕ್ಷೇತ್ರಕ್ಷಣ ಜಮಾವಣೆ ಅಂತ ಬಾಲರಾಮ್ ಹಾರ್ಬರ್ ಫ್ಯಾನ್ಸ್ ಅಂಗಣಗಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇತ್ತ ವೀಕ್ಷಕರಲ್ಲಿ ಬದಲಾವಣೆ. ಅರವಿಂದ ಮಣಿಪಾಲ್ ಆಂಗ್ಲ ಮಾಧ್ಯಮದಲ್ಲಿ ಮುಂದಿನ ಹಂತಕ್ಕಾಗಿ. ಮಿತ್ರರೊಂದ ಸಂಪಿಗೆ ನಗರ ಮತ್ತು ಆರ್ ಇಂಡಿಯಾ ಜಮಾಡಿ ತಂಡಗಳ ನಾಯಕರು ಟಾಸಿ ಬರಬೇಕು. ಕ್ಯಾಪ್ಟನ್ ಆಫ್ ಮಿತ್ರರೊಂದ ಅಂಡ್ ಆರ್ ಇಂಡಿಯಾ ಕ್ರಿಕೆಟರ್ಸ್ ಮಾಡಿ ಇಮಿಡಿಯೇಟ್ ಆಗಿ ಟಾಸಿ ಬರಬೇಕು ಅನ್ನೋದಾಗಿ ಎರಡು ತಂಡಗಳನ್ನು ಕೇಳ್ತಾ ಇದ್ದೇವೆ. ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ನ ಪರವಾಗಿ So thank you very much, Vinay Udyavar. 68 to chase here. VSC Trophy 2022. Once again, we heartily welcome all of you to this Paligude grounds. And we have matches in 2 grounds today, one in Udyavar Gram Panchayat and here in Paligude grounds. Umpires for today's competition, we have Dinesh Baikampadi and Deepak Katpadi and Dikshit from Mangalore. Play about to start here, 68 to chase. I request to on-field umpires as early as possible. Please start the proceedings. Still 3 matches to be played after this. And toss call for both team captains. Air India Hejamadi captain and as well as the captain of Mitravanda, SN Mitravanda Udyavara. Team captain, please come to have a toss here for the next match. Right, most popular cricket name in these days, Giliyar Naga is on strike and a solid, a wonderful cricketer. And the non-strikers, and we have Ravi. Oh, he dropped it, I think. First ball of the inning so far here. Well. Can you believe this? Giliyar Naga on that occasion, just a little edge. And a wicket keeper absolutely disappointed there. Oh dear. Everyone kept their hands on the head. That was absolutely a big turnaround in this innings. A crucial catch dropped on that occasion. Oh boy, that was absolutely, and I tell you one thing, wicketkeeper is absolutely not had a great position to carry that catch. Nicely bowled and well played too with the soft hands. Good running between the stumps and immediately gets off the mark here.
Real Fighters quota team chasing 68 in this afternoon session against Harbour Parashurama team from Malpe. First ball, the catch dropped, and the second one well played by him. He gets off the mark, just a 1 run on the board. 2 overs power play, and Raja back to the bowling mark. On strike, Ravi. Nicely bowled, it's in the air between 2 field placement there. And Ravi plays the ball on the one side, he gets a single, score now 2 on the board. 68 to chase here, and it's a big match. It is absolutely one of the best match, no doubt about that. In the previous 3 matches also very best. First one, it was absolutely magnificent entertainment, a morning session. Just a 1 run victory for the PITHRODY team. Well played, and again a good running between the stumps, and the single score now moves up to 3. 3 on the board here. Ravi on strike. Well ball, beautifully bowled again. Well fielded, 2 could be tied. Yes, given out by the umpire. Ravi is out here. That is absolutely great work by the fielders. Have a look at that, the throw and collection by the wicket keeper, and wonderful work they've done there. And that is the end of the first wicket for the Real Fighters quota team. 3 for 1. Ravi is out. Well bowled and also an excellent fielding. Batsman name? Pradeep Shetty. New man in here, Pradeep Shetty. So another excellent cricketer, experienced player. Pradeep Shetty, very good all-rounder, potential all-rounder. Well, this is the time to Pradeep Shetty to prove a very good cricketer, because the team has actually lost their wicket, first wicket, in the form of Ravi, and Pradeep Shetty is in here. Last ball of the first over. 68 to chase, only 3 on the board. Pradeep Shetty goes down the track and no run, straight to mid-off on that occasion. Well played, good confidence stroke by him. That's the end of the first over. After the completion of first over play, 3 for 1. 65 more runs required from 42 balls. Air India Hejamadi Hagane, SN Mithrabandhu Udyavara captains, Captain Radhashivadalvane, toss ಗಾಗಿ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. Final call for both team captains. I request Air India Hejamadi team captain as well as Mithrabandhu team captain. Please come as early as possible to have a toss here. ಆದರ್ಶದಲ್ಲಿ ಟಾಸ್ಗಾಗಿ ಬರಬೇಕು ಎರಡು ತಂಡದ ಕ್ಯಾಪ್ಟನ್ಸ್. Now the 42 balls left here, 65 needed. And Pradeep Shetty and Gili Arnaga, 2 quality players. They need to produce some quality cricket here to get close to the victory target. Real Fighters quota ಹಾಗೇನೆ ಹಾರ್ಬರ್ ಪರಶುರಾಮ ತಂಡ 12 ಆಟಗಾರರು ದಯವಿಟ್ಟು ನಮ್ಮನ್ನು ಸಹಕರಿಸಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. So we have Guru on his bowling mark and 3 from the first over, 65 required from 42 balls. And Gili Arnaga is absolutely played many tournaments in his career, and today he is actually here in Paliguda grounds for the Real Fighters quota team. Panchayat level cricket tournament, some quality players, state represented players also taking participation in this tournament as well. Good shot, it's in the air, he dropped it, another one, can you believe it? 2 catches put down here, can you believe it? That is a very, very simple, straightforward chance. Oh boy, that is actually another miss for him. He gets a second life in this innings so far. Score with that single
4 runs. At the long on region, Pawan is actually making the misfield. Nicely applied into the gap. There is a field and he beats the field placement and it's into the fence over wide. One play to Pradeep Shetty. Pradeep Shetty started to play his natural play here. That was absolutely hit very hard. Beats the field placement in the deep. All the way for 4. Scored with that boundary now. 8 runs on the board. First over only 3 runs. In this over, catch gone down and followed by a boundary. Luck is actually running in favor of Naga because 2 catches put down by them and Pradeep Shetty played a handsome stroke in the previous occasion. Nicely bowled. Oh, very close to the stumps and no damage done there. That was actually beautifully bowled right in the black hole. 8 runs on the board here. Real Fighters quota chasing 68 against Harbour Parashurama team. It was a quicker delivery and a dot 1, yes, dot delivery. 2 balls left in this over. Guru once again, short run up. Oh, it's in the air, it's going to go all the winding so far, yes. High and handsome stroke again by Pradeep Shetty. That's gone into the fence all the way for a 6. And a score with that 6 now. 14 runs. Oh dear, lofted a stroke on the one side and the wind is actually blowing towards that direction and he is a mighty player. That occasion, mighty hit on the one side. 14 on the board now. 68 to chase. Certainly they needed a good beginning and after losing the wicket of Ravi and this partnership proving to be dangerous. That's a wide signal, I think. Yes, wide signal by the umpire. Extra run added now. Score 15. Second over in progress. 68 to chase here. Last ball of the over. Well played. Base appeal placement. Ball is travelling very quickly and the outfield is all the way for 4. Well played 2 by Pradeep Shetty. Lovely covered Roy. Beats a field placement on the offside as well. That's the end of the over number 2. 2 gone. 19 for 1. 2 overs gone here. 19 runs on the board. Just the 1 wicket down. And as we mentioned, these 2 players has got lots of quality and played some beautiful drives. And Harbour's Parashurama cricket has really lost 2 opportunities of Naga. That was actually a big miss by them. 19 in first 2 overs play. ಮಿತ್ರವೃಂದ ಉದ್ಯಾವರ ತಂಡದ ಕ್ಯಾಪ್ಟನ್ಗೆ ಹಾಗೇನೆ ಏರ್ ಇಂಡಿಯಾ ಹೆಜ್ಜೆ ಮಾಡಿ ತಂಡದ ಕ್ಯಾಪ್ಟನ್ಗೆ ಕೊನೆಯ ಕರೆಯನ್ನು ಕೊಡ್ತಾ ಇರುವ ಅದು ಶೀಘ್ರದಲ್ಲಿ ಬರಬೇಕು ಟಾಸ್ಕ್ಗಾಗಿ. ನೀರಿತ್ತಲ್ಲ 19 ಅಲ್ಲ ನೀರು 61 71 ಹತ್ತಿ ಇಂದಿನ 19 ಅಂಡ 18 ಮಲಸ್ಮೋಕೆ 50 ಅಂಡ 49 ಆಡ 49 runs required from last 6 overs play. 36 balls here. Oh, that's out. This time there is no miss. Yes, caught behind. Raja provides a beautiful delivery. And that is a big wicket. That is a quicker one outside off stump. That's a good catch again. This time there is no miss at all. And that is a celebration time for them. That is a big wicket. 19 for 2 now. That's a beautiful delivery. A little nick on that time. And what a good carry behind the stumps there. ರಕ್ಷಿತ್ ಆ ಒಂದು ಸ್ಪ್ರೇ ಬೋರ್ಡಿಗೆ ಒಂದು ಸ್ಪ್ರೇ ಉಂಡ ಕಡೆ ಕೊಂತಾರೆ ಬ್ಯಾಟ್ಸ್ಮನ್ ಯಾರು ಬ್ಯಾಟ್ಸ್ಮನ್ ಅಭಿ Nivan in Abi. 19 for the loss of 2 wickets there.
in at number 4 in the batting order, batting lineup. And now 35 balls, 49 to get. What a great delivery that was, and a good catch. He's bowled beautifully in his first over. Raja back to the bowling mark. Ashok is actually failing just in front of the commentary box at deep squalid region. Lastly, played over straight to the field, a chance for the run out as well. High throw, it's a over throw as well. And it could be 2, I think, yes, 2 runs. Good running between the stumps. And Abhi gets off the mark immediately. 2 added to the total score now, 21. 21 for 2. That's a good cricket because the running between the stumps, wickets, it was very good by 2 players. Powerful toss delivery. Well played to converted a stroke over. The misfield there. Back for a second again. That is absolutely very good stroke again. Effortless cricketing shot and back for a second. 2 and 23. This is what a good cricket for Abhi and showing his class in front of all of us here. 23 for the loss of 2 wickets. In the middle order, in any batting lineup, if you have a innings builder, that is the requirement in 8 or 10 hours match, and today in this competition, Abhi is doing the job for them. Oh, good shot again, into the gap again, he is looking for the 2-1, what a good running between the Ashok doing the misfield, and Abhi is absolutely well played on that occasion. A lovely timed stroke, flicked the wide for 2 runs, scored with that to 25. Third over in progress, 25 on the board, 68 to chase. 3 good shots is played, and 3 times he has actually scored 2 runs. 6 runs from the last 3 deliveries. Not taking much risk with the big shots. That's good cricket again. Look at that, good running between the stumps and watchfully played on the one side. Abhi gets a single, score now 20. 6 runs, 26. ಏರ್ ಇಂಡಿಯಾ ಮತ್ತು ಮಿತ್ರರಂಧ ಸಂಪಿಗೆ ನಗರ ತಂಡಗಳು 2 ನಿಮಿಷಗಳ ಒಳಗೆ ಟಾಸ್ಗೆ ಬರದೇ ಇದ್ರೆ 2 ತಂಡಗಳನ್ನು ವಾಕೌಟ್ ಘೋಷಿಸುವ ಅನ್ನೋದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಗಮನಿಸಿ, 2 ತಂಡಗಳಿಗೆ 2 ನಿಮಿಷಗಳ ಟೈಮ್ ಮಾತ್ರ ಇರ್ತದೆ. ಇದು ಸಂಘಟಕರ ತೀರ್ಮಾನ. So after the completion of 3 overs played, 27 for the loss of only 2 wickets. ತನ್ನ ಮೊತ್ತ 27. So 41 required from the last 5 overs play here. 30 balls remaining and 41 required. 68 to chase, 27 on the board. Abhi is actually looking in very good touch. Good running between the stumps and he's in very good form, I think. On the other end, we have a quality player, Pradeep Shetty. Changing the bowling, we have Pavan for the first time in his match so far. Harbour Parashurama cricketers from Malpe, 67 the mide. Putta played a magnificent innings. ಏರ್ ಇಂಡಿಯಾ ಹೆಜ್ಜೆಮಾಡಿ ತಂಡದ ಕ್ಯಾಪ್ಟನ್ ನಮ್ಮೊಂದಿಗಿದ್ದಾರೆ. ಮಿತ್ರವೊಂದ ಎನ್ ಮಿತ್ರವೊಂದ ಉದ್ಯೋಗ ತಂಡದ ಕ್ಯಾಪ್ಟನ್, ಅದು ಶೀಘ್ರದಲ್ಲೇ ಗಮನಿಸಬೇಕಾದ ಶೀಘ್ರದಲ್ಲೇ ಬರಬೇಕು. Oh, good shot. It's going to go all the way. Yes, off the back foot. Beautifully pulled away on the one side. Pradeep Shetty doesn't miss those short deliveries. And that has gone all the way for a 6. And with that 6 score now, 33 here.
This man is actually very dangerous in the tennis ball cricket tournament, and he's looking to play some big strikes. He's connected beautifully there. 33 for 2. Straight away pressure. Back on the new bowler, Pawan. Second ball 6. Fourth over in progress here, and as we come back on to Pawan, Pradeep Shetty is on strike. Good shot again. It's in the air. It's straight to the field placement. What a lovely stroke, but straight to the field placement on the offside. A field set for that stroke. And Pradeep Shetty departs here. That is absolutely good innings comes to an end here. No good catch in the deep as well by the fielder. And 21 from Pradeep Shetty's bat here. Wonderful innings. Good innings. He made 21 and is back to the players' stand. 33 for the loss of 3 now. New man in Ganesh. Real Fighters Kota chasing 68, 33 at this time, 33 for the loss of 3. Just a little while earlier, they lost the wicket of Pradeep Shetty. It's a good stroke actually, but there was a fielder and it kept, and it was a good catch as well. On strike Abhinay, Niman in there, Ganesh at the non-strikers in. Pawan continuing. Good placement, very good stroke there. Square of the wicket is very strong and kept himself very busy with the running between the wickets, and with that single 34 now. 34 runs on the board, and 34 more runs required to get a success in the competition. Over ball, just starts it off to delivery, and dot ball as well. Last ball of the over to come. Lastly driven, and there is a fielder, yes, no misfield, good fielding, and just a single. That's the end of the Pawan's over, and 4 overs gone here after the completion of 4 overs play. 35 for 3. Now 33 more runs required from 24 balls. 24 ಎಸೆಗಳು 33 ಅವಶ್ಯಕತೆ. (68 to chase and 33 runs to come, and 24 balls left. Venkatraman Cricketers PITHRODY organized, conducted this Panchayat level prestigious cricket tournament, and it is absolutely good to see they have come up with a new concept. And once in 2 years, whenever they organize a cricket tournament and they come up with a new concept, and they would like to implement that, and implement it successfully in a couple of years, couple of tournaments recent past. And now 33 from 24 balls.
ಮಿತ್ರರಿಂದ ಕ್ಯಾಪ್ಟನ್ ಗಮನಿಸಿ, ನಿಮ್ಗೆ ಆದೇಶ. ಪೂಜಾರ್ರ ಬರ್ರಿ. ಸೆಕೆಂಡ್ ರೌಂಡಿನ ಮೊದಲ ಪಂದ್ಯಾಟದ ಜಯವನ್ನು ದಾಖಲಿಸಿದ ಎರಡು ತಂಡಗಳು ಆರ್ ಇಂಡಿಯಾ ಅಂಡ್ ಮಿತ್ರರಿಂದ ಕ್ರಿಕೆಟ್ ಸಂಪಿಗೆ ನಗರ. So 35 for the loss of 4 wickets. New man in Kirtesh. The ball, beautifully bowled again, another dot delivery. It's turning out to be two good deliveries from Adil. First match of the second round to be played between Air India Hajamadi versus we have Mitravanda from Udyavara. Two captains are there with the organizers. For the toss, two more runs added to the total. With that, to score 37, 68 to chase here, 37 on the board. Mitravanda won the toss. Mitravanda Udyavara team captain won the toss at the side here. Oh, lovely strike, beautifully played again. Abhi is looking for the second. I think he settled for a single. And scored with that single now 38 runs. 30 more runs required to win this match here. 20 balls and 30 to get. Oh, it's in the air for a while. Nice catch on that occasion. Light cat steered away using the pace of the ball and just a single. Good running. Good running between the stumps as well there, and now score 39. 29 more runs required from the last. Single. 19 deliveries left, 29 to get. Last ball of the over, Adil. Nicely played. Getting the top of the bounce and played a pull shot beautifully by Abhi. Kept a strike for the next over. That's the end of the Adil's over, and 5 overs gone after the completion of 5 overs left. 40 for the loss of 4 wickets here. Now 28 required from 18 balls. 18 ಎಸೆತಗಳ ಮುಂದೆ 28 ಓಟಗಳ ಅವಶ್ಯಕತೆ. 18 balls, 28 to get. A new bowler has to come now because the Raja bowled 2 overs, Pavan 1 over, Guru 1 over, Adil 1 over. Real fighters Kota chasing 68. Another team from Malpe. Harbour's Parashurama cricketers from Malpe and fighting very hard. 28 from 18. And already 4 wickets they lost. Abhi is looking very good. Has played a very good innings here. Kirtesh has to give very good supporting role to him. White signal by the umpire. Score now 41 runs, 27 required from 18 balls.
27 from 18 deliveries. .27 from 18 balls here in the equation. And for the Malpe, Imran Malpe given a bit of suggestions to his bowler on being a very good experienced cricketer and doing his job inside the ground for the Harvard's Parashrama team. In the air, it's going to be chances there for the fielder. Well, that is a huge wicket because Abhi departs a full toss delivery. I was just trying to hit that one towards deep mid wicket and he found the field placement. That is the end of Abhi's innings here. Oh dear, this could be the turning point in this competition, in his innings as well. 41 for now, 5 wickets down, 5 wickets they lost for 41. PC Prashant. Sorry. 41 remains and the need now is 68 to chase. And that means 27 from 17 balls. PC is in. Prashant. PC Prashant has got a very good quality and this is a perfect time for him because he's a hard striker of the cricket ball, hardest hitter of the cricket ball, and at least 1 or 2 good shots. Meaty blood from the bat here. Definitely delightful for the batting team members. 27 from 17 balls. Oh, another very good delivery there. Quicker one, fast delivery. Dot ball as well. 16 balls now. 27 required to win this match. 41 for 5. Chasing total 68. Pretty long run up Pawan. Again, beautifully bowled again. Oh, could be tied. That is out. That is absolutely not a great understanding. There was no chance of run at all. Even the Prashant piece has actually not started his run up a run as well. And that is the end of another big wicket here. 6 wickets down for 41 runs now. 27 still required from the last 15 deliveries. 15 balls, 27 to get. Real Fighters Kota team bit of struggling here after losing a big wicket. Prashant is absolutely not happy with himself. Anyhow, that is actually good fielding and direct hit actually needed. It was done very, very well by the fielder. So new man in Vivek. 15 balls, 27 away from the victory here. Turning out to be pressure back onto the Kota. Real Fighters team feeling bit of pressure here. Still in Paligude grounds, cannot predict which team is going to win the battle because in the last over, 11 to 12 is also possible. Another dot ball, very good delivery. Again, the line was very good by Pawan. Outside off-term delivery. 14 balls, 27 to get. 2 balls left in this over. On strike, Vivek. Good shot, it's going to go all the way. Yes, it has 2. That's a big middle of the bat here. Right, that is a very, very good stroke, and now score moves up to 47. That means a 21 required from the last 13 balls. 13 deliveries, 21 to get. Vivek is actually in, and he's actually started in the cricket business by hitting the beautiful stroke on the onside. 21 required from 13 balls. This match is actually not over yet here, and the batting second team fighting very hard. Vivek is actually finding his lovely touch.
Well, once again, it's in the air. It's going to be John this time. He was trying to hit that one over the top of extra cover. Finds a fielder. Vivek finished his batting performance. And now 21 still they need from the last 12 balls. 47 on the board. 47 for the loss of now. 7 wickets down for 41. ಕೊನೆ 12 ಎಸೆಗಳ ಮುಂದೆ 21 ಓಟಗಳ ಅವಶ್ಯಕತೆ. 21 required from the last 2 overs. ಹೇರಿ ಬ್ಯಾಟ್ಸ್ಮನ್ 2 overs left in this match and 21 to get. Let's see, 7 wickets they already lost. Only 3 wickets in hand. Mahesh is a new batsman in. 68 they're chasing. 47 on the board. What a stride in this match so far because only 3 wickets in hand and this is going to be crucial over here. Raja bowled 2 overs, Guru 1 and Pavan bowled 2 overs there. Adil bowled 1 over. ಆದರ್ಶದಲ್ಲಿ ಅಂಕಣಗಳ ಭಾಗದಲ್ಲಿ ಪಂದ್ಯ ಮುಂದುವರಿಸಬೇಕೆಂದು ನಿರ್ಣಾಯಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. I request on field umpires please because still 2 matches to be played after this. Now right after the discussion now we have Adil for Harbour's Parashrama team on his bowling mark with the ball. 12 balls, 21 to get. On strike Mahesh. Well played, beautifully played into the gap on the onside. This time, oh, back for a second, good running, very good running. Excellent running between the stumps. Well played too, and a good feeling as well. Good cricket all round here. 19 from the last 11 balls here. 19 from the last 11 balls. 1 big 6 is required, and the last over will be bowled from this end. That means there is a chance of getting 10 to 12 runs. 10 or 12 runs equation to the last 6 balls. It is also possible to chase. Now 19 from 11. Not a miss on it beats the third man as well. And yes, they are looking for the second run completed. We'll have to wait for the umpire signal. Oh, I think it's going to be runs from the bat. And 2 more to the total now. 17 from 10 balls. Score moves up to now 51, 50 up in the scorecard for the Real Fighters Skoda team. 51 for the loss of 7 wickets here, 68 to chase, 17. Sorry, in fact now 17, yes, 17 to get. As a dot bowler, yes, it's a dot delivery. 9 balls, 17 runs required to win this match. Down the leg side, wide call by the umpire, extra run added to the total, extra pressure to the bowler as well, 16 to get from 9 balls. Nine balls left here, 16 needed. It's an interesting, and these 2 batsmen already had a communication. Number 5 or 6 from the last 3 balls could be handy for them. Oh, well played. Good bowling and just the outside edge of the bat and just a single. With that single score moves up to 53. 68 to chase, 53 on the board. And now 15 required from last 8 balls. 15 from the last 8 balls.
ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸಿನ ಗೌರವಾಧ್ಯಕ್ಷರು ಗೋಪಾಲ್ ಅಮೀನ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 35ನೇ ವರ್ಷದ ಕ್ರಿಕೆಟ್ ಸಂಸ್ಥೆಗೆ 35 ವರ್ಷಗಳು ತುಂಬುತ್ತಾ ಇರುವಂತಹ ಹಂತದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಗೌರವಾಧ್ಯಕ್ಷರಿಗಾಗಲೇ ಆಗಮಿಸಿದ್ದಾರೆ. ಗೋಪಾಲ್ ಅಮೀನ್ ಅವರಿಗೆ ಆತ್ಮೀಯ ಸ್ವಾಗತ ಕೂಡ. Seven balls left here, 14 required. Each ball requires 2 runs, 7 balls, 14 to win. What played on the offside, and yes, good feeling by Imran Murphy. That's the end of this over so far. Now 13 from the last 6 balls. Last over of the match to come, 13 required. Runs on the board 55. Required runs 68 to get to win the match. ಕೊನೆ 6 ಎಸೆತಗಳು 13 ಓಟಗಳು ಬರಬೇಕಾಗಿದೆ. 6 balls 13. Last over will be bowled by. Yes, it's a big challenge because a slight wind is actually blowing towards the deep mid-wicket and onside region, and it's a huge challenge because the full toss and short balls definitely can disappear. So that means now, from the batsman's point of view, needs to play a big stroke. 6 balls 13 runs to get to win this match in the equation. Real fighters quota required 13 from 6. It's a big total to chase against Harbour's Parashrama Cricketers Malpe. On the occasion of 35th year celebration for the VENKATRAMAN Cricketers PITHRODY, for the VENKATRAMAN Sports and Cultural Club, it's been absolutely a great achievements done by them as well. Not only the sports but also some social activities with great achievements means it has been absolutely should be highly appreciated. Now it's 13 from the last 6 balls. Last over will be bowled by Sushit. 13 runs from the last 6 balls. Oh boy, wonderful matches on here. Mahesh on strike. Can he go for the big one? Can he do something special? Can he do something special with the bat here? Towards the off-turn delivery. He waited for the full toss. That's a dot ball. 5 balls, 13 runs to win. Oh dear. He has to come down the track. The feet movement should be little forward by the batsman. 5 balls, 13 runs to get. Sushit continuing. Oh, slow ball, slower delivery, good bowling by Sushit, the young, promising, talented guy for them. Have a look at that run up, it's a dancing run of 4 balls and 13 runs away from the victory now. 13 from the last 4 balls. It's a matter or a calculation of the just 2 sixes, that is what in their mind. He is expecting at least 1 6 in this ball, and definitely it could be a booster for him. 4 balls, 13 away from the victory. Goes for the big stroke, beats a short fine leg field placement, and there is a field in the deep. And not interested. Just a single, that means 12 from the last 3 balls. 3 balls, 12 to get. 2 sixes they need. 12 from last 3 balls. Kirtesh on strike, and 3 balls, 12 runs to get here. Can he go for the big one here? Sixes, boundaries are required.
to get close to the target for the Real Fighters Kota team. Sushit started his run up now. Well balled again. 2 balls, 12, 2 sixes here. Oh dear, wonderful game of cricket here. Sensational game of cricket. It's been absolutely lovely entertainment to all of us. 2 balls left and 2 sixes required to win this match. Well ball right into the black hole. Just a single inning so far, yes. And the last ball to come now. 11 runs required to win this match. Oh boy, they bowled beautiful in the last over. And it's been absolutely a solid performance by Pradeep Shetty. 21 he made. And rest of the batting lineup. That run out of PCA Prashant, that was a turning point of this contest. And last ball of the match to come now. Last ball of the match now. What is a great over. Sushit bowled beautifully. Magnificent bowling performance by him. 10 runs victory for Harbour's Parashram from Malpe. Have registered 10 runs victory in this match against Real Fighters Kota team. Congratulations to the winning team, and thank you very much for Real Fighters Kota for coming here, for joining us, and for taking participation in this tournament. Over to Vinay Vidyawar. ತಂಡದ ಮೊತ್ತದಲ್ಲಿ ಅರ್ಧಾಂಶಕ್ಕಿಂತ ಹೆಚ್ಚಿನ ಓಟವನ್ನು ದಾಖಲಿಸಿದ ಪುಟ್ಟ ಪಂದ್ಯಶ್ರೇಷ್ಠ, ಜೊತೆಗೆ ಅಜಯ್ ತೊಟ್ಟಮ್ ಅವರು ಕೊಡುವಂತ 5,000 ರೂಪಾಯಿಗಳ ಕೊಡುಗೆ ಕೂಡ ಅವರು ಪಡ್ಕೊಂಡು ಹೋಗಬೇಕು. ಪ್ರತಿ ಬೌಂಡ್ರಿಗೆ ಅಜಯ್ ತೊಟ್ಟಮ್ 5,000 ರೂಪಾಯಿಗಳ ಕೊಡುಗೆಯನ್ನು ಘೋಷಿಸಿದ್ದಾರೆ. ಅದನ್ನ ಹಸ್ತಾಂತರ ಮಾಡಬೇಕನ್ನೋದ ಕೇಳ್ತೇವೆ. ಇವಾಗಲೇ ತಂಡ ಪರವಾಗಿ ಅತ್ಯುತ್ತಮ ಆಟವನ್ನು ಆಡಿದಂತಹ ಪುಟ್ಟ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಪರಾಜಿತ ತಂಡ ನಮ್ಮ ಗೌರವಾಧ್ಯಕ್ಷರು ಗೋಪಾಲ ಮೀನಿ ಮ್ಯಾನ್ ಆಫ್ ದ ಮ್ಯಾಚ್ ನೀಡಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಪುಟ್ಟ ಅವರು ಬಂದು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ಳಿ ಅನ್ನೋದ ಕೇಳ್ತೇವೆ. ಮುಂದಿನ ಪಂದ್ಯ ಮಿತ್ರರಿಂದ ಟಾಸ್ ಸೇವನೆ ದಾಖಲಿಸಿದ್ದಾರೆ ಆರ್ ಇಂಡಿಯಾ ವಿರುದ್ಧವಾಗಿ. 5,000 ರೂಪಾಯಿಗಳ ಒಂದು ಕೊಡುಗೆ ಆ ಕವರ್ ಅಲ್ಲಿ ಇದೆ ಅಂತ ತಿಳ್ಕೊಳ್ತೇವೆ. ಮತ್ತೆ ಕವರ್ ಲೆಕ್ಕಾಚಾರ ನಿಮ್ದು. ಎಸ್, ಡಿಫೀಟರ್ ಸೈಡ್ ಬರಬೇಕು. ರಿಯಲ್ ಫೈಟರ್ಸ್ ಕೋಟಾ ನೆನಪಿನ ಕಾಣಿಕೆಯನ್ನು ಕೂಡ ಗೌರವಾಧ್ಯಕ್ಷರಿಂದ ಪಡ್ಕೊಂಡು ಹೋಗ್ಬೇಕು. ಗೋಪಾಲ ಮೀನ್ ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ತಂಡಕ್ಕೆ ನೀಡಬೇಕು ಅನ್ನೋದ ಕೇಳಿಕೊಳ್ತೇವೆ. ಅಣ್ಣ ಎಸ್, ಈ ನಿಮ್ದು ಡಿಸಿಷನ್ ಮಿತ್ರರಿಂದ ಬೇಗ, ಇನ್ನು 3 ಮ್ಯಾಚ್ ಇದೆ. ಬೌಲಿಂಗ್ ಆದ್ರೆ ದಯವಿಟ್ಟು ಬೇಗ ಗ್ರೌಂಡಿಗೆ ಹೋಗ್ಬೇಕು. ಪ್ಲೇಯರ್ ಸ್ಟ್ಯಾಂಡ್ ವಿಕೆಟ್ ಮಾಡಿಕೊಡಿ. ಮನೋಹರ್ ಆರ್ ಇಂಡಿಯಾದಲ್ಲಿದ್ದಾರೆ ಇವತ್ತು. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಮಾಡಿ ಅನ್ನೋದ ಕೇಳ್ತಾ ಇದ್ದೇವೆ. ಮಿತ್ರ ಎಸ್ ಎನ್ ಮಿತ್ರರಿಂದ ಕ್ರಿಕೆಟರ್ಸ್. ಅಂಗಡ ಒಳಭಾಗದಲ್ಲಿ ಈಗ ಪಂದ್ಯಾಟ ಆರಂಭ ಆಗ್ತದೆ. ಇವತ್ತಿನ ಎಲ್ಲ ಮ್ಯಾಚಸ್ ಇವತ್ತೇ ಮುಗಿಸ್ತೇವೆ. ಆದಷ್ಟು ಬೇಗ ಯಾರು ಇಂಡಿಯಾ ಆರಂಭಕಾರರು ಅಂಗಡಕ್ಕೆ ಹೋಗ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮನೋಹರ ಮತ್ತು ಸುಹಾನ್ ಆರಂಭಿಕ ದಾಂಡಿಗರ ಅಂಗಡಕ್ಕೆ ಬರ್ತಾ ಇದ್ದಾರೆ. ಆರ್ ಇಂಡಿಯಾ ಸುಹಾಲ್, ಎಸ್
ಒಬ್ರು ಈ ಕಡೆ ಬನ್ನಿ, ಎರಡು ಕಡೆ. 70,000 ರೂಪಾಯಿಗಳ ನಗದಿನ ಒಂದು ಪಂದ್ಯಾಟ ನಡೀತಾ ಇದೆ. ಜಿಲ್ಲೆಯ ಹಿರಿಯ ಒಂದು ಸಂಸ್ಥೆ ಆಗಿರುವಂತಹ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ರಾಷ್ಟ್ರ ನಡೀತಾ ಇರುವಂತ ಪರಿಮಿತ ಓವರ್ಗಳ ಈ ಒಂದು ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಕೂಡ. ಉದ್ಯಾವರದಲ್ಲಿ ಇದೇ ಕ್ರೀಡಾ ಋತುವಿನಲ್ಲಿ ಮತ್ತೊಂದು ಪ್ರೀಮಿಯರ್ ಲೀಗ್ ಪಂದ್ಯಾಟ ನಡೀತದೆ. ಬೋಳಾರುಗುಡ್ಡ ಫ್ರೆಂಡ್ಸ್ ರಾಷ್ಟ್ರದಲ್ಲಿ ಮಾರ್ಚ್ 25 ಮತ್ತು 26 ಲೀಗ್ ಕಮ್ ನಾಕ್ಔಟ್ 8 ತಂಡಗಳ ನಡುವಣ ಹಣಾಹಣಿ. ವಿಜಯಿ ತಂಡ 54,000 ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಟ್ರೋಫಿ ಸಮೇತವಾಗಿ ರನ್ನರ್ಸ್ ಅಪ್ ತಂಡ 32,000 ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಸರಣಿ ಶ್ರೇಷ್ಠ ಆಟಗಾರನಿಗೆ LCD ಟಿವಿ ನೀಡ್ತಾ ಇದೆ ಫ್ರೆಂಡ್ಸ್ ಬೋಳಾರುಗುಡ್ಡೆಯ ತಂಡ. ಈ ಟೂರ್ನಮೆಂಟ್ ಮಾರ್ಚ್ 25-26 ಉದ್ಯಾವರ ಗ್ರೌಂಡ್ ಅಲ್ಲಿ ನಡೀತದೆ. ನೇರ ಪ್ರಸಾರ ಕೂಡ ಇರ್ತದೆ. ದಯವಿಟ್ಟು ಗಮನಿಸಿ, ಎರಡು ತಂಡಗಳವರು ನೀವು ಪಂದ್ಯಾಟ ಬೇಗ ಮುಂದೆ ಆರಂಭಿಸದೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಐದನೆಯ ಪಂದ್ಯ ಇದಾದ ನಂತರ 2 ಪಂದ್ಯಗಳು ಮತ್ತೆ ಬಾಕಿ ಇದೆ. ಸರಿ, ಪಂದ್ಯಾಟ ಆರಂಭ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಕಿರಣ್ ಮೊದಲವರಿಗಾಗಿ. ದಿನದ 5ನೆಯ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಕೂಡ. ಮೊದಲ ಒಂದು ಎಸೆಬಾರ ಕಿರಣ್, ಬಹಳ ಸಮರ್ಥ ಹೊಡೆತ, ಕೊನೆ ಹಂತದಲ್ಲಿ ನೋಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಇನ್ನಿಂಗ್ಸಿನ ಮೊದಲ ಹಂತದಲ್ಲಿ ನೋಬಾಲ್, ಅನಧಿಕೃತ ಎಸೆತ. ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ ಏರ್ ಇಂಡಿಯಾ ಹೆಜಮಾಡಿ. ಮತ್ತೆ ಸ್ವಾರಿಕೆ ಮಾರ್ಗದಲ್ಲಿ ಈ ಬಾರಿ ಚೆಂಡು ಸುತ್ತ ಬರ್ತದೆ. ರಿವರ್ಸ್ ಶಾಟ್, ಒಂದು ಆಟದ ಪೂರೈಕೆ, ಎರಡನೇ ಓಟ ಕೂಡ ಪೂರೈಕೆಯನ್ನ ಸುಹೇಲ್ 2 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 3 ಓಟಗಳನ್ನು ತಲುಪ್ತಾ ಇದೆ ಕೂಡ. ಶಾರ್ಟ್ ಆಗಿದ್ದ ಚೆಂಡು, ಈ ತಂಡದ ವೈಟ್ ಬಾಲ್, ಅಕ್ರಮ ಎಸೆತ, ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. ಔಟ್ಸೈಡ್ ಆಫ್ ಸ್ಟಂಪ್ನ ಮುಖೇನವಾಗಿ ತಂಡದ ಮೊತ್ತ 4 ಓಟಗಳನ್ನು ತಲುಪ್ತಾ ಇದೆ. ಈ ತಂಡದ ಮತ್ತೊಂದು ರಿವರ್ಸ್ ಶಾಟ್ ಮಾಡಿ ಚೆಂಡು ಸೀಮಾರೇಖೆ ಭಾಗವರ ಕಾಣ್ತಾ ಇದೆ. ಬೌಂಡ್ರಿ ಸೋಲ್ ದಾಂಡಲ್ ದಾಖಲಾಗ್ತಾ ಇದೆ ಏರ್ ಇಂಡಿಯಾ. ಮೊದಲ ಓವರ್ನಲ್ಲೂ ಸೋಲಿ ಬಾರಿ ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. ಬಹಳ ಸುತ್ತ ಬರ್ತಂದು ರಿವರ್ಸ್ ಶಾಟ್ ಕೂಡ ಈ ಹಂತವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 8 ಓಟಗಳು. ಏರ್ ಇಂಡಿಯಾ ಆಜಮಾಡಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಮತ್ತೆ ಕಿರಣ್, ಈ ತನ್ಮದ ನೋ ಬಾಲ್, ಹೆಚ್ಚುವರಿ ಓಟ ಬರ್ತಾ ಇದೆ. ಓಟಗಳಿಗೆ ಕಿರಣ್ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 9 ಓಟಗಳು. ಮೊದಲ ಸುತ್ತಿನ ಪಂದ್ಯ ಕೇವಲ 1 ಓಟದ ಜಯವನ್ನು ದಾಖಲಿಸಿ ಅಂತ ಒಂದು ತಂಡ ಕೂಡ ಮಿತ್ರರಿಂದ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದಷ್ಟು ತಿರುವನ್ನು ಪಡ್ಕೊಂಡ್ರು ಕೂಡ ಗಾಳಿಯ ಲಾಭವನ್ನು ಪಡ್ಕೊಂಡು ಆಡುವಂತ ಪ್ರಯತ್ನವನ್ನು ಸೋಯಲ್ ಮಾಡ್ತಾ ಇದ್ದಾರೆ ಏರ್ ಇಂಡಿಯಾ ಪರವಾಗಿ. ಮತ್ತೊಂದೆಡೆ ಮನೋಹರ ಶಾರ್ಟ್ ರೈಸಿಂಗ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ.
ಬಹಳ ಸುತ್ತಮುತ್ತ ಒಂದು ಎಸೆತ ಈ ಹಂತವನ್ನು ಕಂಡುಕೊಳ್ತಾ ಇದೆ. ಲಾಸ್ಟು ಈ ತಮ್ಮದೆ ಮತ್ತೆ ನೋ ಬಾಲ್. ಯಾರ ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಅನಧಿಕೃತ ಎಸೆತ. ಫ್ರೀ ಹಿಟ್ ಲಭಿಸಿದ 10 ಫಾರ್ ನೋ ಲಾಸ್. ಈ ತಮ್ಮದೆ ಮತ್ತೆ ನೋ ಬಾಲ್. ಅಂಗನವಾಡಿ ಭಾಗದಲ್ಲಿ ಪದೇ ಪದೇ ಓವರ್ ಸ್ಟೆಪ್ಪಿಂಗ್ ಆಗ್ತಾ ಇದೆ. ಕೊನೆ 2 ಎಸೆಗಳು ಬಾಕಿ ಇದೆ. ಲಾಸ್ಟ್ ಬಾಸ್ ಆನ್ ರಿಮೈನಿಂಗ್. ಫ್ರೀ ಹಿಟ್ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಕಿರಣ್ ಸೋಲ್ಗೆ ಸಂದ ಚೆಂಡು. ಈ ಬಾರಿ ಕೂಡ ಮತ್ತೊಂದು ಬಾಳ ಸುತ್ತಮುತ್ತ ಹೊಡೆತ. ರಿವರ್ಸ್ ಬೌಂಡ್ರಿ. 4 ಓಟಗಳು ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನಲ್ಲೇ ಮಿತ್ರ ವೃಂದದ ಬೌಲಿಂಗ್ ಕೈ ಕೊಡ್ತಾ ಇದೆ. ತಂಡದ ಮೊತ್ತ 15 ಓಟಗಳು. 15 ಫಾರ್ ನೋ ಲಾಸ್. ಏರ್ ಇಂಡಿಯಾ ಹಜಮಾಡಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ರಿವರ್ಸ್ ಶರ್ಮರ ಪ್ರಯತ್ನ ಈ ಬಾರಿ. ಅಂತಿಮ ಚೆಂಡನ್ನು ಓಟದ ಪೂರೈಕೆ ಮುಖೇನವಾಗಿ 16 ಓಟಗಳು ಮೊದಲ ಓವರ್ನ ಮುಕ್ತಾಯದ ಹಂತದಲ್ಲಿ ದಾಖಲಾಗ್ತವೆ. ಎಂಡ್ ಆಫ್ ದಿ ಫಸ್ಟ್ ಓವರ್. ಸ್ಕೋರ್ ಇಸ್ ಆನ್ 16. 16ಕ್ಕೆ ನೋ ಲಾಸ್. ಏರ್ ಇಂಡಿಯನ್ 200 ಓವರ್ಗಳಲ್ಲಿ ಆದಷ್ಟು ಓಟುಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಪುನೀತ್ ರಾಜ್ಕುಮಾರ್ ಅಂಡನ್ನು ಬಳಸ್ತಾ ಇದ್ದಾರೆ ವರ್ಷದ. ಯಾರ್ಕರ್ ಡೆಲಿವರಿ. ಬಹಳ ಸಮರ್ಥ ಹೊಡೆತ. ಸ್ಕ್ವಾಲಿಗೆ ಭಾಗದತ್ತ ಚೆಂಡು ಸಾಗ್ತಾ ಇದೆ. ಮೊದಲ ಪೂರೈಕೆ ಬಾರಿ 2 ಓಟಗಳ ಪೂರೈಕೆಯೂ ಕೂಡ. ತಂಡದ ಮೊತ್ತ 18 ಓಟಗಳನ್ನು ತಲುಪ್ತಾ ಇದೆ. 18 ಫಾರ್ ವಿದೌಟ್ ಲಾಸ್. ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ರಾಷ್ಟ್ರದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ ಕೂಡ. ಈ ಬಾರಿ ಮಿಡ್ ವಿಕೆಟ್ ಅಲ್ಲಿ ಕ್ಯಾಚ್ ಆಗುವ ಎಲ್ಲ ಅವಕಾಶಗಳಿತ್ತು. ಸುಲಭದ ಕ್ಯಾಚ್ ಅನ್ನು ಫೀಲ್ಡರ್ಗಳು ಕೈ ಚೆಲ್ಲಿದ್ರು. ಮತ್ತೆ 6. ಮಿತ್ರರಿಂದ ಕಳಪೆ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ತನ್ಮೂಲಕ ಸೋಲಿ ಪಂದ್ಯಾಟದ ಮೊದಲ 6 ದಾಖಲಿಸಿದ್ರು ಕೂಡ. ತಂಡದ ಮೊತ್ತ ಈ ಹಂತದಲ್ಲಿ 24ಕ್ಕೆ ನೋ ಲಾಸ್. ಆರಂಭಿಕ ಓವರ್ನಲ್ಲಿ ಕಿರಣ್ ಬಹಳಷ್ಟು ನೋ ಬಾಲ್ಗಳನ್ನು ಎಸೆದ್ರು. ಇವಾಗ ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿ ಬಿಡ್ತಾ ಇದ್ದಾರೆ ಮಿತ್ರರಿಂದ. ಮತ್ತೆ ಶರದ್ 3ನೇ ಬಾರಿ ಹೆಸರುವಂತಹ ಚೆಂಡು. ಬಹಳ ಸುತ್ತಮುತ್ತ ಎಸೆತ. ಕಾನ್ಫಿಡೆಂಟ್ ಅಪೀಲ್ ಅನ್ನು ಮಾಡಿದ್ರು ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. M9 ಸ್ಪೋರ್ಟ್ಸ್ ಒಂದು ನೇರ ಪ್ರಸಾರ ಈ ಟೂರ್ನಮೆಂಟ್ ಅನ್ನು ಕಂಡುಕೊಳ್ತಾ ಇದೆ. ಇಪ್ಪತ್ತ ತಂಡಗಳ ನಡುವಣ ಹಣಾಹಣಿಯಲ್ಲಿ ಸಾಗ್ತಾ ಇದೆ ಕೂಡ. VSC ಬೆಳ್ಳಿ ಟ್ರೋಫಿಗಾಗಿ
ಮತ್ತೊಂದು ಉತ್ತಮವಾದ ಹೊಡೆತ, ಡೀಪ್ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಅಂಚಿನತ್ತ ಒಂದೋಟ, ಎರಡು ಓಟವನ್ನು ಮಾತ್ರ ಸುಹೇಲ್ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ ಈ ಹಂತದಲ್ಲಿ 26ಕ್ಕೆ ನೋ ಲಾಸ್, 26 ಫಾರ್ ವಿದೌಟ್ ಲಾಸ್. ಮತ್ತೆ ಶರಡ್ 5ನೇ ಬಾರಿಗೆ 2ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 5ನೇ ಎಸಕ್ಕಾಗಿ ಶಾರ್ಟ್ ರೈಸಿಂಗ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಎಸೆತ, ಗುಡ್ಲಂಡ್ ಡೆಲಿವರಿ, ಸಿಮೆಂಟ್ ಟ್ರ್ಯಾಕ್ ಕೂಡ ಬೌಲರ್ಗಳಿಗೆ ಸಪೋರ್ಟ್ ಅನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಡನ್ಲಿ ಚೆಂಡಿನ ಅಗತ್ಯವನ್ನು ಕಂಡುಕೊಳ್ತಾ ಇದೆ ಕೂಡ. ಈತನ್ಮದೆ ಮತ್ತೊಂದು ವಿಶೇಷತೆ ಎಸೆತ, ಈತನ್ಮದೆ ವೈಟ್ ಬಾಲ್, ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಈತನ್ಮದೆ ಬಹಳ ಸಮರ್ಥ ಹೊಡೆತ, ಅಂತಿಮ ಹಂತದಲ್ಲಿ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಕಾಣ್ತಾ ಇದೆ. ಸುಹೇಲ್ ದಾಂಡಲ ಸೆಕೆಂಡ್ ಸಿಕ್ಸರ್. ಮಿತ್ರರಂಗದ ಲೆಕ್ಕಾಚಾರ ತಲೆ ಕೆಳಗಾಗ್ತಾ ಇದೆ. ಮೊದಲ 2 ಓವರ್ಗಳಲ್ಲಿ ತಂಡದ ಮೊತ್ತ 33ಕ್ಕೆ ನೋ ಲಾಸ್. ಇನ್ನು ಕೂಡ 24 ಎಸೆತಗಳು, 4 ಓವರ್ಗಳು ಉಳ್ಕೊಳ್ತಾ ಇದೆ. ನಿರ್ಣಾಯಕ ಹಂತದಲ್ಲಿ ಆದಷ್ಟು ಓಟಗಳು ದಾಖಲಾಗ್ತದೆ, ನೋಡಬೇಕಾಗಿದೆ. ಮನೋಹರ್ ಇನ್ನೂ ಕೂಡ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇಲ್ಲ. 22 ಓಟವನ್ನು ಇದುವರೆ ಸುಹೈಲ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 3ನೇ ಓವರ್ಗಾಗಿ ಕಿಶೋರ್ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಮಿತ್ರವೃಂದದ ಪರವಾಗಿ. ಮೂರನೇ ಓವರ್ಗಾಗಿ ಕಿಶೋರ, ಮನೋಹರ್ ದಾಂಡಲ್ಲಿ ಬಹಳ ಸಮರ್ಥ ಹೊಡೆತ, ತೀರಾ ಕ್ಲೋಸ್ ಓವರ್ ಪಿಚ್ ಅಂಡ್ ಒಳನ ಪೂರೈಕೆ ಪ್ರಯತ್ನ ಲಾಂಗ್ ಆಫ್ ಆಗದಲ್ಲಿ 2 ಓಟಗಳ ಪೂರೈಕೆಯೂ ಕೂಡ ಮನೋಹರ್ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ತಂಡದ ಮೊತ್ತ 35 ಓಟಗಳು, 35 ಫಾರ್ ನೋ ಲಾಸ್. ಆರ್ ಇಂಡಿಯಾ ಉತ್ತಮ ರೀತಿಯ ಎಸೆತಗಾರರು ಮಿಡ್ ಆನ್ ನತ್ತ ಚೆಂಡು ಸಾಗ್ತಾ ಇದೆ. 1 ಓಟ ಪೂರೈಕೆ, 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ತಳ ಮೊತ್ತ 36 ಓಟಗಳನ್ನು ತಲುಪ್ತಾ ಇದೆ. ಈತನ್ಮದೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಡ್ಡ ಹೊಡೆತ ಕಾಣೋ ಪ್ರಯತ್ನ, ಸುಹೇಲ್ ಓಟವನ್ನು ದಾಖಲಿಸ್ತಾ ಇಲ್ಲ. ತಳ ಮೊತ್ತ 36ಕ್ಕೆ ನೋ ಲಾಸ್. ಆರ್ ಇಂಡಿಯಾ ಕಡ್ಪಾಡಿಯ ಪಂದ್ಯಾಟವನ್ನು ಆಡ್ತಾ ಇದೆ. ಮಿತ್ರರಂದ ಸಂಪಿಗೆ ನಗರ ಅವರನ್ನು ಎದುರಿಸಾರುವಂತಹ ಮತ್ತೊಂದು ತಂಡ ಕೂಡ. ಈ ತನ್ಮದೆ ರಿವರ್ಸ್ ಮಾಡೋ ಪ್ರಯತ್ನ, ತನ್ಮಲಕ್ಕಾಗಿ ಕ್ಷೇತ್ರ ಕ್ಷಣ ಆಡಲಿಕೆಯಲ್ಲಿ ಮತ್ತೆ ಮಿತ್ರರೊಂದ ಬೌಂಡ್ರಿ.
ರಾಕ್ಷಸ ರೂಪದಲ್ಲಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆಯೂ ಕೂಡ 40ರ ಮೊತ್ತವನ್ನು ತಲುಪ್ತಾ ಇದೆ. ಆರ್ ಇಂಡಿಯಾ ಬಹಳಷ್ಟು ಓಟ್ಗಳನ್ನು ಈಗಾಗಲೇ ದಾಖಲಿಸ್ತಾ ಇದೆ. ಈ ರೀತಿಯಲ್ಲಿ ಆಡಿಯ ಬಹುಶಃ 75ರಿಂದ 80 ಓಟವನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಇದೆ. 10 ವಿಕೆಟ್ಸ್ಗಳು ಕೂಡ ಆರ್ ಇಂಡಿಯಾದಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ ಕಿಶೋರ್ ಈ ಬಾರಿ ಸಂದ ಚೆಂಡು ಸುಂದರತೆ ಹಾಡಾಟ ಲಾಂಗ್ ಆನ್ ಭಾಗದಲ್ಲಿ ಒಂದು ಪೂರೈಕೆ ಆಗ್ತಾ ಇದೆ. ಸುಹೇಲ್ ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ ಕೂಡ 41 ಓಟುಗಳನ್ನು ತಲುಪ್ತಾ ಇದೆ. ಲಾಸ್ಟ್ ಓವರ್ ಅಂತಿಮ ಮಾತ್ರ ಬಾಕಿ ಇದೆ. 3rd ಓವರ್ ಮನೋಹರ್ಗೆ ಸಂದ ಚೆಂಡು ಬಹಳಷ್ಟು ಉತ್ತಮ ಹಾಡಾಟ. 1 ಓಟ ಲಾಂಗನ್ನಲ್ಲಿ ಪೂರೈಕೆ ಆಗ್ತಾ ಇದೆ. ಮನೋಹರ ಓಟದ ಪೂರೈಕೆಯನ್ನು ಮಾಡಿಕೊಂಡು ಮುಖೇನವಾಗಿ ತಂಡದ ಮೊತ್ತ ಕೂಡ ಅಂಡ್ ಆಫ್ ಓವರ್ ನಂಬರ್ 3 42 ಓಟಗಳು. ಕಡಿಮೆ ಆದಾಗ ಲೆಕ್ಕದ ಬಿಲ್ಲು ಬರ್ತದೆ, ಜಾಸ್ತಿ ಆದಾಗ ಸುಮ್ಮನೆ ಕೂರ್ತಾರೆ. 42 ಫಾರ್ ನೋ ಲಾಸ್. ಕೊನೆ 3 ಓವರ್ಗಳು ಬಾಕಿ ಇದೆ. ಶರಾಯ್ 4ನೇ ಓವರ್ನ ಮೊದಲ ಚೆಂಡಿಗಾಗಿ ಬರ್ತಾ ಇದ್ದಾರೆ. ನಾಲ್ಕನೇ ಓವರ್ ಮೊದಲ ಚೆಂಡಿಗಾಗಿ ಮತ್ತೆ ಶರಾಯ್. ಮನೋಹರ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮಾರಿ ಮನೋಹರ ಸಿಕ್ಸರ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ ಆರ್ ಇಂಡಿಯಾ ಖಾತೆಯನ್ನು ಕಾಣ್ತಾ ಇದೆ. 48 ಓಟಗಳು ಫಾರ್ ನೋ ಲಾಸ್. ಈ ಬಾರಿ ಕ್ಯಾಚ್ ಆಗುವಂತ ಒಂದು ಅವಕಾಶಗಳಿದೆ. ಬಹಳಷ್ಟು ಉತ್ತಮವಾದ ಕ್ಯಾಚ್ ಅನ್ನು ಈ ಬಾರಿ ಶಾರ್ಟ್ ಪಿಡ್ಗಳ ಭಾಗದಲ್ಲಿ ಪಡ್ಕೊಂಡ್ರು. ಮನೋಹರ್ ಆಟ ಮುಕ್ತಾಯವಾಗ್ತಾ ಇದೆ. ಆರ್ ಇಂಡಿಯಾ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. 48ಕ್ಕೆ 1. ಮನೋಹರ್ ಬ್ಯಾಕ್ ಟು ಪವಿಲಿಯನ್. ಮೊದಲ ವಿಕೆಟ್ ಅನ್ನು ಪಡ್ಕೊಂಡ್ರು ಈ ಬಾರಿ ಮಿತ್ರವೃಂದದ ಪರವಾಗಿ ಶರಾಯ್. ಹೊಸದಾಂಡಿಗ ಇರ್ಫಾನ್ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕೂಡ. ಮತ್ತೆ ಶರಾಯ್ 3ನೇ ಬಾರಿ ಹೆಸರಂತ ಚೆಂಡು ಕಟ್ಟಿ ಮಾರಿ ತಾಳ್ಮಾನ್ಯ ಸೀಮಾ ರೇಖೆಯ ಅಂಚಿನತ್ತ ಸಾಗ್ತಾ ಇದೆ. ನಿಹಾಲ್ ಕ್ಷೇತ್ರ ರಕ್ಷಣೆ ಮೊದಲಾಗಿ 3 ಓಟಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ 51ಕ್ಕೆ 1. 51. ಸುಹೇಲ್ ಮತ್ತು ಇರ್ಫಾನ್ ಪದಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಬಹಳ ಸಮರ್ಥ ಹಾಡಾಟ. ಲಾಂಗ್ ಆನ್ ಭಾಗದಲ್ಲಿ 1 ಓಟ ಪೂರೈಕೆ. 2ನೇ ಓಟದ ಪೂರೈಕೆಯೂ ಕೂಡ ಇರ್ಫಾನ್ ಓಟವನ್ನು ಪಡ್ಕೊಂಡ್ರು. ಬಹಳಷ್ಟು ಸುಲಭ ಸಾಧ್ಯವಾಗಿ
ಓಟಗಳನ್ನು ಪೂರೈಸಿದರೆ 53 ಓಟಗಳು. ಆಚಮಾಡಿಯ ಮತ್ತು ಆರ್ ಇಂಡಿಯಾ ಮನೋಹರ್ ವಿಕೆಟ್ ಅನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ ಈ ಪಂದ್ಯಾಟದಲ್ಲಿ ಕೂಡ. ಶರಣ ಚೆಂಡು ಮತ್ತೊಂದು ಸಮರ್ಥ ಹೊಡೆತ ಲಾಂಗ್ ಆಫ್ ಆಗದಲ್ಲಿ ತಂಡದ ಮೊತ್ತ ಕೂಡ ಈ ಓಟದ ಮುಖ್ಯವಾಗಿ 54 ತಲುಪ್ತಾ ಇದ್ದಾರೆ. ದಿನದ 5ನೇ ಪಂದ್ಯ 2ನೇ ಸುತ್ತಿನ ಪಂದ್ಯಾಟವನ್ನು ಆಡ್ತಾ ಇದೆ ಈ ಎರಡು ತಂಡಗಳು ಕೂಡ. ಈ ತಂಡದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಪೂರೈಕೆ. ತಂಡದ ಮೊತ್ತ 55 ಓಟಗಳು. ಮುಕ್ತಾಯ ಕಂಡ 4 ಓವರ್ಗಳಲ್ಲಿ. ಇನ್ನು 2 ಹಂತಗಳಲ್ಲಿ ಆದಷ್ಟು ಓಟಗಳು ಬರ್ತದೆ ನೋಡಬೇಕಾಗಿದೆ. ಅಣ್ಣ 12th ಮೆಂಬರ್ ಹೋಗ್ಲಿಕ್ಕೆ ಓಡಿದ್ರೆ ಮತ್ತೆ ನಿಮ್ಮ ಪ್ಲೇಯಿಂಗ್ ಲಿಸ್ಟ್ ಅಲ್ಲಿ ನೀವು ಇದ್ರೆ 10 ಆಗೋದು ಮತ್ತೆ. ಹೌದು, ಒಂದೇ ಸಲ ಹೋಗೋದಕ್ಕೆ. ಐದನೇ ಓವರ್ಗಾಗಿ ಮತ್ತೆ ಸ್ಯಾನಿಕೆ ಮಾಡಿ ಸಾಯಿಲ್ ಅನ್ನು ಪರಿಚಯಿಸ್ತಾ ಇದ್ದಾರೆ. 55ಕ್ಕೆ 1 ಆದಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡ್ಬೇಕಾಗಿದೆ ಆರ್ ಇಂಡಿಯಾ. ಆಚೆ ಮಾಡಿ ಪಂದ್ಯಾಟವನ್ನು ಆಡ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಬೇಕು. ಸಾಹಿಲ್ ಸ್ಯಾನಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸೆತ ಕೊನೆ ಹಂತ ರಿವರ್ಸ್ ಶಾಟ್ ಮಾಡ್ತಾ ಇದ್ದಾನೆ ಇರ್ಫಾನ್. ಆದ್ರೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮಾಡುದಿಲ್ಲ. ರನ್ಔಟ್ ಅವಕಾಶ ಇತ್ತು. ಕ್ಷೇತ್ರ ರಕ್ಷಣೆ ವೈಫಲ್ಯ. ಸಿಲ್ಲಿ ಮಿಡ್ ಆಫ್ ಆಗದಲ್ಲಿ ಇವಾಗ ರನ್ ಮಾಡೋ ಪ್ರಯತ್ನ ನಡುವೆ ಇರ್ಫಾನ್ ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಆರ್ ಇಂಡಿಯಾದ ಮೊತ್ತ 56 ಓಟಗಳು. 56 ಫಾರ್ ಲಾಸ್ ಆಫ್ 1. ಮೂರನೇ ಬಾರಿಗೆ ಮತ್ತೆ ಸಾಹಿಲ್. ಇರ್ಫಾನ್ ಸಂದ ಚೆಂಡು. ಓಟಗಳು ಬರ್ತಾ ಇಲ್ಲ. ಬಹಳ ಸಮಯಗಳ ನಂತರ ಇಲ್ಲಿ ಪಂದ್ಯಾಟ ನಡೀತಾ ಇದೆ. ಮಾರ್ಚ್ 4, 5, 6 ಕರಾವಳಿ ಮಟ್ಟದ ಆಶ್ರಯದಲ್ಲಿ 1 ಲಕ್ಷ ರೂಪಾಯಿಗಳ 12 ತಂಡಗಳ ನಡುವಣ ಪಂದ್ಯಾಟ ಇಲ್ಲ ಮೊಗವೀರ್ಸ್ಗಾಗಿ ಈ ಕ್ರೀಡಾಂಗಣ ನಡೀತದೆ. 12 ಫ್ರಾಂಚೈಸಿಗಳು ಕರಾವಳಿ ಮಟ್ಟದ ತಂಡ ಟೂರ್ನಮೆಂಟ್ ನಡೆಸ್ತಾ ಇದೆ. ಮಾರ್ಚ್ 4, 5, 6 ರಿವರ್ ಶಾಟ್ ಮರೆ ಮತ್ತೆ ಬೌಂಡರಿಯ ಸೇರ್ಪಡೆ ಮರೆ. 4 ಓಟಗಳು. ತೀರಾ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ರಿವರ್ಸ್ ನ ಮುಖೇನ ಇರ್ಫಾನ್ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 60 ಓಟಗಳು. ಐದನೇ ಎಸೆತ ಸಾಯಿಲ್ ಬಾರಿ
ಮತ್ತೆ ಉತ್ತಮ ರೀತಿಯಲ್ಲಿ ಸ್ಲೋವರ್ ಡೆಲಿವರಿ ಗತಿ ಪರಿವರ್ತನೆಯನ್ನು ಕಂಡುಕೊಳ್ತಾ ಇದೆ. ಇದುವರೆಗಿನ 5 ಚೆಂಡುಗಳಲ್ಲಿ ಕೇವಲ ಒಂದು ಬೌಂಡ್ರಿ ಮಾತ್ರ ದಾಖಲಾಗಿದೆ. ಕೊನೆಯ 5ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಚಿನ್ನ ಮತ್ತು ಬೆಳ್ಳಿಯ ಟ್ರೋಫಿಯನ್ನು ಕರ್ನಾಟಕದಲ್ಲಿ ವಿಜೇತರಿಗೆ ನೀಡುವಂತಹ ಮೊದಲ ತಂಡ ಕೂಡ ವೆಂಕಟರಾಮಣ್ಣ 35ರ ಸಂಭ್ರಮಕ್ಕಾಗಿ ಮತ್ತೆ ಬೆಳ್ಳಿ ಟ್ರೋಫಿಯನ್ನು ನೀಡ್ತಾ ಇದೆ. ಓಟುಗಳು ಮಾಡ್ತಾ ಇಲ್ಲ. ಸುತ್ತಮರ್ತೆ ಓವರ್ ಕೂಡ ಕೇವಲ ಒಂದು ಬೌಂಡರಿಗೆ ಸಾಯಿಲ್ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 60. ಲೆಕ್ಕಾಚಾರ ನಡೀತದೆ. ಗಂಟೆ 4:15. ಕೊನೆಯ 6 ರನ್ಸ್ಗಳು ಮಾತ್ರ ಬಾಕಿ ಇದೆ. ಆ ನಿಟ್ಟಲ್ಲಿ ಇದಾದ ನಂತರ 2 ಪಂದ್ಯಾಟಗಳು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಮುಂದಿನ ಪಂದ್ಯಾಟ ಈ ಓವರ್ ಮುಗಿದ ಕೂಡಲೇ ಸೈಮನ್ಸ್ ಕಡಿಯಾಳಿ ಮತ್ತು ಹಾರ್ಬರ್ಸ್ ಬಲರಾಮ್ ಫ್ರೆಂಡ್ಸ್ ವಡಮಂಡೇಶ್ವರ, ಪರಶುರಾಮ್ ಫ್ರೆಂಡ್ಸ್, ಈ 2 ತಂಡಗಳ ನಾಯಕರು ಇಮಿಡಿಯೇಟ್ ಬರಬೇಕು. ಕೊನೆ ಓವರ್ ಕಿಶೋರ್. ಈ ಬಾರಿಯ ಸಂದ ಚೆಂಡು ರನ್ಔಟ್ ಅವಕಾಶವಿದೆ. 1 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು ಇರ್ಫಾನ್. 61 ಓಟಗಳು, 61 ಫಾರ್ ಲಾಸ್ ಆಫ್ 1. ಆರ್ ಇಂಡಿಯಾ ಕ್ರಿಕೆಟರ್ಸ್ ಅಜಮಾಡಿ ಪಳ್ಳಿಗುಡ್ಡೆಯಲ್ಲಿ ಪಂದ್ಯಾಟ ಆಡ್ತಾ ಇದೆ VSC ಟ್ರೋಫಿಗಾಗಿ. ಮತ್ತೆ ಕಿಶೋರ್ ಎರಡನೇ ಬಾರಿ ಹೆಸರುವಂತ ಚೆಂಡು ಈತನ್ ಮಧ್ಯೆ ವೈಡ್ ಪ್ಲಸ್ ಬೌಂಡರಿ. ಬಹುಶಃ ಇನ್ನಿಂಗ್ಸಿನ ಮೊದಲ ಓವರ್ನಿಂದಲೇ ದಿಕ್ಕು ತಪ್ಪಿದಂತ ಮಿತ್ರರಂಧದ ಲೆಕ್ಕಾಚಾರ ಇನ್ನು ಕೂಡ ಒಂದು ಹಂತದಲ್ಲಿ ಕಳಪೆ ಆಟವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ವೈಡ್ ಪ್ಲಸ್ ಬೌಂಡ್ರಿ. ತಳಮೊತ್ತ 66ಕ್ಕೆ 1. ಬಹಳಷ್ಟು ಎಕ್ಸ್ಟ್ರಾಸ್ಗಳನ್ನು ಬಿಟ್ಕೊಡ್ತಾ ಇದೆ ಮಿತ್ರರನ್ನ ಕ್ರಿಕೆಟರ್ಸ್ ಸಂಪಿಗೆ ನಗರ. ಎರಡನೇ ಬಾರಿಗೆ ಕ್ಯಾಚ್ ಆಗುವಂತ ಒಂದು ಅವಕಾಶಗಳಿದೆ. ರಿಟರ್ನ್ ತನ್ಮೂಲಕವಾಗಿ ಕಾನ್ಫಿಡೆಂಟ್ ರತನ್ ಕ್ಯಾಚ್ ಅನ್ನು ಮಾಡಿಕೊಂಡ್ರು. ಇರ್ಫಾನ್ ವಿಕೆಟ್ ಪತನ. ಆರ್ ಇಂಡಿಯಾ 66ಕ್ಕೆ 2ನೇ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸದಾಂಡಿಗ ಇಮ್ರಾನ್ ಕಿಶೋರ ಈತ ಸದ ಚೆಂಡು ಸ್ಲೋವರ್ ಡೆಲಿವರಿ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. M9 ಸ್ಪೋರ್ಟ್ಸ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದ್ದೇವೆ. 2 ಮೈದಾನಗಳ ಏಕಕಾಲದಲ್ಲಿ ಪಂದ್ಯಾಟ ನಡೆದರೂ ಕೂಡ 2 ಪಂದ್ಯಾಟಗಳ ನೇರ ಪ್ರಸಾರ ಇಲ್ಲಿ ನಡೀತಾ ಇದೆ. M9 ಸ್ಪೋರ್ಟ್ಸ್ ಮತ್ತೊಂದು ನೇರ ಪ್ರಸಾರದ ಮಂಚೂಣಿಯ ಸಂಸ್ಥೆ ಕೂಡ. ಉತ್ತಮರಿಗೆ ಹೊಡೆತ. ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ನಡುವೆ ಈ ಬಾರಿ ಕೂಡ ಚೆಂಡು ಸೀಮರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ಸೋಲ್ ದಾಂಡಿನಲ್ಲಿ ಚುಮ್ಮಿದ ಮತ್ತೊಂದು ಸುಂದರತೆ ಹೊಡೆತ. ಸ್ಕ್ವೇರ್ ಲೆಗ್ ಸೀಮರಕ್ಕೆ ಕ್ರಮಿಸುವ ಮುಖೇನವಾಗಿ 70ರ ಮೊತ್ತವನ್ನು ತಲುಪ್ತಾ ಇದೆ. 70-2. ಸುವರ್ಣ ವೈಯಕ್ತಿಕ ಮೊತ್ತ. ನಾಟ್ ಔಟ್ 39 ಓಟಗಳು.
ಲಾಸ್ಟು ಈ ಬಾರಿ ಮತ್ತೊಂದು ಯಾರ್ಕರ್ ಡೆಲಿವರಿ ಲೆಗ್ ಬಾಯ್. ತಂಡದ ಮೊತ್ತ 71 ಓಟಗಳು. ಮೊದಲ ಇನ್ನಿಂಗ್ಸ್ ಅಂತಿಮ ಎಸೆ ಬಾಕಿ ಇದೆ ಬಾರಿ. ಇದಾದ ನಂತರ ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಮಲ್ಪೆ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಅವರನ್ನು ಎದುರಿಸುವ ತಂಡ ಸೈಮನ್ಸ್ ಕಡಿಯಾಳಿ. ಯಾರ್ಕರ್ ಡೆಲಿವರಿ ಅಂತಿಮ ಚೆಂಡಲ್ಲಿ ಮತ್ತೆ ಒಂದೋಟ ಪೂರೈಕೆ, ಎರಡನೇ ಓಟಕ್ಕೆ ಅವಕಾಶಗಳು ಕೂಡ ಬರ್ತಾ ಇದೆ. 2 ಓಟಗಳ ಪೂರೈಕೆಯೂ ಕೂಡ 6 ಓವರ್ಗಳ ಮುಕ್ತಾಯದ ಹಂತದಲ್ಲಿ 73ಕ್ಕೆ 2. ಸುಹೇಲ್ನ ವೈಯಕ್ತಿಕ ಮೊತ್ತ ನಾಟ್ ಔಟ್ 40 ಓಟವನ್ನು ದಾಖಲಿಸಿ ವಾಪಸ್ ಆಗ್ತಾ ಇದ್ದಾರೆ. ಇವಾಗ 36 ಎಸೆತ 74ರ ಗುರಿ. ಈ ಹಂತದಲ್ಲಿ ಮತ್ತೊಂದು ಕ್ಷಣದಲ್ಲಿ ಬದಲಾವಣೆ. ಆಂಗ್ಲ ಮಾಧ್ಯಮದಲ್ಲಿ ಅರವಿಂದ ಮಣಿಪಾಲ್. ಆದ ಶೀಘ್ರದಲ್ಲೇ ಅಂಕಣ ಒಳಭಾಗದಲ್ಲಿ ಇನ್ನಿಂಗ್ಸ್ ಆರಂಭಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಪಂದ್ಯಕ್ಕೆ ಟಾಸ್ ಕಾಲ್ ಕೊಡ್ತಾ ಇದ್ದೇವೆ. ಸೈಮನ್ಸ್ ಕರಿಯಾಳಿ ವಿರುದ್ಧವಾಗಿ ಹಾರ್ಬರ್ ಪರಶುರಾಮ ಮಲ್ಪೆ ತಂಡದ ಕ್ಯಾಪ್ಟನ್ಸ್ ಕೊನೆಯ ಕರೆ ಕೊಡ್ತಾ ಇದ್ದೇವೆ ಟಾಸ್ಗಾಗಿ. ಆದ ಶೀಘ್ರದಲ್ಲಿ ಬನ್ನಿ. ಟಾಸ್ಗಾಗಿ ಈಗಾಗಲೇ 2 ಕಪ್ತಾನರನ್ನು ಆಹ್ವಾನಿಸ್ತಾ ಇದ್ದೇವೆ. Thank you very much, Vinay Udyawar. 74 to chase here. From 6 overs play and 74 means in the first innings. Suhail scored 39 runs. 40 runs he made. Air India Hejamadi team scored 73. And openers from Mitravanda. SN Mitravanda from Sapiganagar Udyavara. Openers are slowly walking into the ground. 74 to chase means definitely from the beginning of the innings only itself they need to play the attacking cricketing game. Boundaries and sixes on regular basis. That is required for them. I request the captain of Symons Kariali as well as the captain of Harbours Parashurama Malpe, team captain, please come forward to have a toss here. Once again, thanking today VENKATRAMAN cricketers, VENKATRAMAN Sports and Cultural Club for organizing this prestigious cricket tournament here. And this is their 35th year celebration as far as sports club is concerned. So right now 74 to chase, first ball in the second innings. ಹೆಚ್ಚು ಮಾಡಿ ತಂಡದ 12 ಆಟಗಾರರು ಆದರ್ಶದಲ್ಲಿ ಬನ್ನಿ ಅಂತ ಕೇಳಿಕೊಳ್ತಾ ಇದ್ದೇವೆ.
A good shot. Straight down the ground, just wide of the long off. Santur started his bowling performance, and the first ball driven nicely there. Runs on the board, just the one. 73 from 35 balls now. Striker itta. On strike, Abhi. At the non-strikers end, we have Devin. Dero. Well ball, fast and furious. That's enough. Good one there. Excellent delivery and dot ball as well. It's a lovely and good evening all to all the cricket viewers here and those who are watching in the M9 YouTube Sports channel, YouTube channel. For them also a lot of thanks for watching this VSC Trophy 2022. Far from the stamp and not interested. I think umpire having close look. Yes, it's another good ball decided by the umpire. 3 balls over, just a 1 run. 74 to chase in 6 overs play here. Appeal might for caught behind and not interested by the umpire. That is another dot ball. 4 balls over in the first over, just a 1 run. 74 they're chasing to win this match. Air India Hejamadi scored 73. They enjoyed their batting performance. Sohail scoring 40 runs. Nicely played on the onside. And there is a field on the deep and a bit of misfield, just a single. With that single, score moves up to 2 runs, 2 for no loss. Last ball of the over. Only 2 from the last 5 deliveries. Still a long way to go to get a victory success against the opposition. Lower full toss, keep going, and it's gone all the way. It's a magnificently hit. Full toss delivery on that occasion, and hit nicely on that time, powerfully driven for the 6. Scored with that 6, now 8 runs. 8 without losing any wickets in the first over. Now 30 balls left. 68 more runs to get. 68 from 30 deliveries. Devin hitting the ball. Yes, he's actually pretty much good striker of the cricket ball. And that occasion he was striking so well. 68 need required from 30 balls. That means still boundaries and sixes on regular basis for the batting team members. Air India Hejamadi team. Oh, magnificent batting performance in the first session by 73. Now we have Irfan for Air India Hejamadi team with the ball. 68 from 30 balls. Deru could be dangerous. He's got a certain quality and is the most destructive opening player in a tennis ball cricket tournament, and he's absolutely looking to play some big strokes. On strike, Abhi. Irfan with the ball. Slight changes going on in the field placement. We have a deep backward square leg, and mid wicket is actually there, and a long on in position, and no deep fine leg. Fine leg is inside a 30-yard circle. On the offside, we have a deep long off and a deep extra cover. Meantime, Irfan started his run up. All ball. Oh, that's a beautiful delivery. Oh, could be a chance for the run out. Mr. Stumps, it's all happening here. And that was good running between the stumps, and I think it is a little edge. Runs from the bat. With that single score now 9. 9 for no loss. As much as possible, that strike should be given to Devin because 74 they are chasing. And that means he needs to strike the ball better and better.
74 24 ಬಂದ 9 65 65 runs required, needed. Good bowling, very, very good delivery. Once again, on that occasion, ball keeping very low and pretty fast delivery, and a good pace was there. Irfan back to the bowling mark now. 28 deliveries, 65 to get. Appeal meant for the leg before. So huge appeal on that occasion by everyone, and the bar is actually not interested. Still the batting team under pressure because massive runs to chase to win the match here. 3 balls over in this over, just the 1 run conceded by him. Oh, that's the outside edge of the batting. Very, very good catch, and the catch it is a call from the bowler. Irfan is actually having a lovely time with the ball. And that is the end of the big player's innings here. And they lost the first wicket for just 9 runs. Sunday Peer Simons won the toss and had to decide here. bowling agli jetta 9 for 1. 9 for the loss of 1 wicket here. The team is actually in spot of bother and they're in trouble, and the new batsman is in Ratan. Second over of the innings in progress. After this, only 4 overs to be bowled. And from the batting team's point of view, 74 to chase. It's a tough ask, really big ask in front of them. And lost the wicket of Durin as well. Good one, good ball decided by the umpire in the previous time. So another don't ball as well here. last ball Last ball to come in the second over. Well played on that occasion, and there is a fielder, yes, and well fielded too on that time by the fielder as well. End of the over number 2, 2 gone, 10 for the loss of 1 wicket. 64 still required from the last 24 balls. 24 ಎಸೆಗಳ ಮುಂದೆ 64 ಓಟಗಳ ಅವಶ್ಯಕತೆ. 16 runs in every over. Required runs per over, 16 needed. .64 to chase from the last 24 balls, and once again we are thanking today VENKATRAMAN Sports and Cultural Club, VENKATRAMAN Cricketers, for organizing this prestigious Panchat level prestigious cricket tournament here in this Pallikudde grounds, and we have matches in Udyavara Gram Panchat as well. So over the last 35 years they have not only supported for cricket or sports, but also they have supported for the social activities, and it has been really magnificent how this kind of the activities, and that should be highly appreciated, and we would like to thank on behalf of all of us for VENKATRAMAN Sports and Cultural Club on this occasion. Well ball and well played on the onside. It's a single, and score now 11 runs, 11 for 1. 63 required from the last 23 balls. So boundaries and sixes in every over, 1 or 2 boundaries, or 1 boundary, 1 6, like that. Now statistics are numbers. That's the need here. Otherwise, they will not keep the momentum going in their favor. Well played into the gap on the outside, straight wide of the extra cover region, into the fence for 4, straight towards the commentary box region. A lovely stroke, lovely cover drive, and that's gone into the fence for 4 runs. Hobby driven the ball, and score moves up to now with that boundary 15. Santu back to the bowling mark for Air India Hechamadi. 15 runs on the board. Asli ball and well played. Bottom end came into play, just finds a little gap on the onside, and 16 now.
Third over in progress here, 6 overs innings, and 74 they're chasing. And it's a really tough ask because Air India Hejamadi bowlers finding the decent line and length here. Good shot again, along with a carpet and a beautifully driven and a good feeling. Just a single. Score with a single down. 17, 17 runs. 17 for 1. Obi on strike. Is he looking to play some big stroke here? Yes, he's obviously looking for the big one, and no runs there. Another dot delivery. Last ball of the third over to come, and still 19 balls left, and runs on the board only 1764. They're chasing 74, 74 runs. They're chasing here. Good shot. Will it go all the way? It's going, and it's going all the way. Well, good effort. Very, very good attempt, and also good effort done by the field placement, and that is absolutely magnificent effort by him, and that has gone for the distance and score with that big stroke, 6 and 23 after the completion of 3 overs play, 23 on the board. 51 required from the last 18 deliveries. 18 ಎಸೆತಗಳು 51 ಅವಶ್ಯಕತೆ. 51 from the last 18 balls. In every over 17 runs required here. Next we have another very good match. Two strong sides played better cricket in their first match, and they are playing their first match in the second round of this day's schedule, and that will be between Siemens Kadiali, pretty stronger side, against another team from Malpe Harbour, Parashrama cricketers. So we can expect some glorious and wonderful cricket moments, cricket actions in the further match. Back to this match now. 18 balls, 51 required, 17 runs in every over. We have Rashid for Hejamadi team now, Air India Hejamadi. Rashid on his bowling mark. Such a big ground, and many tournaments we have witnessed in the Paligud grounds. A couple of floodlight cricket tournament and a day state level cricket tournament as well. Today we have VSC Trophy today and tomorrow. On strike Rathan. It's a good delivery, yes. What is the dot ball? 17 balls now, 51 to get. Almost the momentum is actually running or going and shifted in favor of Hejamadi because they scored 73 in 6 hours. And if you are batting first, 70 plus in 6 hours means definitely it is a great scorecard. Reverse shot played, and Ratan gets only single, I think, yes. 50 from the last 16 balls, that is a equation to win the battle. Score with that single, 24 now. Things are under control by the Hejamadi team, and momentum is still there for them. Vastly hit again, and the work to be done by the deep fielder. Misfield back for a second. Will they complete? Yes, they have completed a second run as well. Good running between the stumps, and score now 26 on the board.
ಮ್ಯಾಚ್ ಅವೇ ಮಲ್ಪೆದ ಅಕ್ಕಲಿಗೆ ಹಾರ್ಬರ್ ಬಕ್ಕ ಸಿಮನ್ಸ್ ಅವು ಟೋಟಲ್ 29 runs on the board with that single, and the last ball of the over to come now. Fourth over in progress here. Good shot again on the offside. And a lovely fielding. Yes, good throw as well. So that single takes them on to now 30 after the completion of 4 overs play. 74 they're chasing. 44 required from the last 2 overs play. 12 balls, 44 runs required to win this match. So 2 overs left here, 12 balls and 44 runs required to win this match here. ಬೌಲಿಂಗ್ Irfan on his second over. All played again, straight down the ground, just a single. 43 from the last 11 balls here. 31 runs now. 74 to chase, 31 already on the board, and 43 more runs from the last 11 deliveries. And again, nicely hit. Still, they're getting all the singles. That is not enough to get to meet the target here, because boundaries and sixes are required here. Consecutive boundaries and sixes could keep the momentum in favor of them. Otherwise, SN Mitravanda would have a team. They are already in trouble and they are not finding their track with the batting performance. And Hejamade team, they are in driver's seat here. Quicker one, very good delivery. Quicker delivery in that time. So dot ball, just the 9 balls left here. 42 to get. 9 balls, 42 runs away from the victory. It's a terrific batting performance in the first session by them. Oh, that's indicates the top edge and should be taken. Oh, he missed it completely, missed a catch there. He came actually to take the catch, and otherwise either wicket keeper or backward point fielder could have gone there, but he was pretty much interested to take the cotton ball, and that occasion he missed it. And a single, as a result of single score, 33 now. 8 balls, 41 to get. Well hit again on the onside. And every time they're playing the stroke towards the field placement, and score now 34 without single. 40 more runs required from the last 7 balls to win the match. Lower full toss delivery. Again finds the field at the deep mid-wicket region. So with that single, that's the end of the over number 5. 5 overs gone, and the score now 35 ಆಗಬೇಕಂತ 35 runs. After the completion of 5 overs played, 35 for the loss of just the 1 wicket, and 74 they're chasing, and 6 balls left here, 39. 39 required from the last 6 balls. Aaron Hejamade batted so well after losing the toss and put into bat by the opposition. They played a fabulous batting performance, and Sohail, a huge contributor. He made 40 runs in the first innings. In reply to that, Derwin not able to produce a good innings for his team in the second innings, and Ratan and Abi still at the crease. Good delivery on that turn. We'll have to wait for the umpire signal now. It's a bye signal by the umpire. Score now 36. 38 to get from the last 5 balls.
Oh, that was actually about failure too. Good fielding, and it could be chance for the run out, and a wide call, and another signal. I think it's going to be out as well, yes. Still 5 balls to go in this match so far, and the score with that extra run. ಎಕ್ಸ್ಟ್ರಾ ರನ್ ಹಾಕಿದ್ರೆ 37 runs. So new man in here, Nikhil. 5 balls left. Full toss delivery, just wide of the field placement, and there is a deep fielder. Getting a little bit of confusion just near the boundary line, and a good recovery by the fielder. And it's a strange throw as well from the fielder as well. 2 more runs to the total with that 239. 6th over in progress, 39 on the board, 74 the victory target, 35 still required. Clean ball dismissal, wall ball, and I actually going to hit the stumps from the bowler side, and batsman missed there. And only 3 balls left now. 3 balls left to finish the match here. 35 required from the last 3 balls. It's a one-sided competition because R&D Hejamade are getting a complete control over the game because they batted so well, and bowled also with a decent pace and line and length, maintained the consistency of rhythm with the ball and bat. And now they are the favourites to win this match because 3 balls left, 35 to get from the batting team side. R&D Hejamade started to fly, and they are actually having lovely joy moments as far as today's play is concerned. Right, last 3 balls left in the match. Nothing, another dot delivery. Right, 2 balls left here, and a good bowling performance continues by the R&D Hejamade team. We wish again back to the bowling mark. Into the gap, and will it go all the way? No, there is a fielder actually fielded very well in the last ball of the match to come now, and still on 40 runs, losing 2 wickets there. Well, last ball of the match, and it's a comprehensive, comfortable bowling and batting performance by the R&D Hejamade team. So that's the end of the game, and victory for them, 33 runs victory for R&D Hejamade, and stepped into the next round. And meanwhile, we are going to announce the man of the match award as well here. There's no doubt about that. And the man actually given a rapid start in the first innings for them. He scored 40. Sohail from R&D Hejamade, the opening batsman opener. So you have deserved the man of the match award as well. Sohail, please come and collect the man of the match award in the main stage. Over to Vinay Udyavar. ಸುಹೇಲ್ ಫ್ರಮ್ ಆರ್ ಇಂಡಿಯಾ ಮುಗಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಗೌರವಾಧ್ಯಕ್ಷರು ಗೋಪಾಲ ಮಿರ್ವಿದನ್ನು ಹಸ್ತಾಂತರ ಮಾಡಿದ್ರು. ಇನ್ನು ಮುಂದೆ ಡಿಫೀಟರ್ ಸೈಡ್ ಮಿತ್ರವಂದ ಸಂಪಿಗೆ ನಗರ ಕ್ಯಾಪ್ಟನ್ ಅಥವಾ ವ್ಯವಸ್ಥಾಪಕರು ನೆನಪಿನ ಕಾಣಿಕೆಯನ್ನು ಪಡ್ಕೊಂಡು ಹೋಗ್ಬೇಕನ್ನೋದ ಕೇಳಿಕೊಳ್ತೇವೆ. ಇದನ್ನು ಕೂಡ ಗೋಪಾಲ ಮೀನ್ ಅವರೇ ನೀಡಬೇಕನ್ನೋದಾಗಿ ನಿಮ್ಮ ಹತ್ರ ಕೇಳಿಕೊಳ್ತೇವೆ. ಆದಷ್ಟು ಬೇಗ ಇನ್ನೆರಡು ಪಂದ್ಯಾಟ ಇದೆ, ಗಮನಿಸಿ.
ಮಿತ್ರರಿಂದ ಕ್ರಿಕೆಟರ್ಸ್ ಸಂಪಿಗೆ ನಗರ ಟೂರ್ನಮೆಂಟ್ ಭಾಗವಹಿಸಂತ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ತಾ ಇದೆ. ಥ್ಯಾಂಕ್ ಯು. ಸೈಮನ್ಸ್ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಪರಶುರಾಮ ಹಾರ್ಬರ್ಸ್ ಮಲ್ಪೆಯ ತಂಡ ಪಂದ್ಯಾಟವನ್ನು ಆಡೋದಕ್ಕೆ ಬರ್ತಾ ಇದೆ. ಸತತ 2 ಪಂದ್ಯಾಟ ಜಯವನ್ನು ದಾಖಲಿಸಿ ಅಜಮಾಡಿಯ ತಂಡ ಮುಂದಿನ ಹಂತಕ್ಕೆ ಲಗ್ಗೆಯನ್ನು ಇಡ್ತಾ ಇದೆ ಕೂಡ. ಇನ್ನೆರಡು ಪಂದ್ಯಾಟ ಇದೆ, ಆದ್ದರಿಂದ ಮೊದಲೇ ತಿಳಿಸೇವೆ ಆಡುವ ತಂಡಗಳು ಆದಷ್ಟು ಸಹಕರಿಸಬೇಕು ಅನ್ನೋದಕ್ಕೆ ಕೂಡ ವೆಂಕಟರಮಣ ಪರ ಕೇಳಿಕೊಳ್ತಾ ಇದ್ದೇವೆ. VSC ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ನ 35ನೇ ವರ್ಷಾಚರಣೆ ಅಂಗವಾಗಿ ಈ ಬಾರಿ 28 ತಂಡಗಳ ನಡುವಣ ಹಾಡಿ ನಾಳೆ ಟೂರ್ನಮೆಂಟ್ ಅಂತಿಮ ದಿನ ಉದ್ಯಾವರ ಗ್ರೌಂಡ್ ಅಲ್ಲಿ ಫೈನಲ್ ಇರ್ತದೆ. ಕ್ವಾರ್ಟರ್ ಫೈನಲ್ಸ್ ಮತ್ತು ಸೆಮಿಫೈನಲ್ ಕೂಡ ಆಲ್ಮೋಸ್ಟ್ ಅದೇ ಗ್ರೌಂಡ್ ಅಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ಬೇಗ ಆರಂಭಿಕ ರಂಗಣಕ್ಕೆ ಇಳಿಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಮಲ್ಪೆಯ ತಂಡ ಪುಟ್ಟ ಮತ್ತು ಪವನ್ ಆರಂಭಿಕ ದಾಂಡಿಗರ ಅಂಗಣಕ್ಕೆ ಬರ್ತಾ ಇದ್ದಾರೆ. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸಿನ ಪರವಾಗಿ ಇದಾದ ನಂತರ ಇನ್ನೊಂದು ಪಂದ್ಯಾಟ ಇವತ್ತು ಬಾಕಿ ಇದೆ. ಪಂದ್ಯಾಟವನ್ನು ಬೇಗ ಆರಂಭಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸೈಮಾನ್ಸ್ ಮೊದಲ ಓವರ್ಗಾಗಿ ಅಜ್ಮಲ್ ಅನ್ನು ಪರಿಚಯಿಸ್ತಾ ಇದ್ದಾರೆ. 6 overs ಮ್ಯಾಚ್. ಅಜ್ಮಲ್ ಮಲ್ಪೆ ಮೊದಲ ತಂಡ ಕೋಸ್ಟಲ್ ಕ್ಲಾಸಿಕ್ ಯಂಗ್ಸ್ಟರ್ ಸೋಲನ್ನು ಕಂಡಿತು. ಮತ್ತೊಂದು ತಂಡ ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಮೊದಲ ಜಯವನ್ನು ದಾಖಲಿಸಿ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಸೈಮನ್ಸ್ನ ವಿರುದ್ಧ ಪಂದ್ಯಾಟ ಇವಾಗ ಸಾಗಿ ಬರ್ತಾ ಇದೆ ಕೂಡ. ಆದಷ್ಟು ಬೇಗ ಪಂದ್ಯಾಟ ಆರಂಭಿಸಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಪುನೀತ್ ರಾಜ್ಕುಮಾರ್ ಎಂಡನ್ನು ಬಳಸ್ತಾ ಇದ್ದಾರೆ. ಅಜ್ಮಲ್ ಮೊದಲ ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಬಾರಿ ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಈ ಬಾರಿ 6. ಪ್ರದೀಪ ಶೆಟ್ಟಿ ಹಂತದಲ್ಲಿ
ಕ್ಷೇತ್ರ ರಕ್ಷಣೆ ಮಾಡುವುದರ ಮೊದಲಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಹೋಗ್ತಾ ಇದೆ. ಪವನ್ ಮೊದಲ ಸಿಕ್ಸರ್ ದಾಖಲಿಸಿದ್ರು ಕೂಡ 6 ಫಾರ್ ವಿದೌಟ್ ಲಾಸ್. ಪವನ್ ಖಾತೆ ಆರಂಭಗೊಳ್ತಾ ಇದೆ. ಆರ್ಬಾರ್ಸ್ ಪರಶುರಾಮ, ಶಾನ್ರಾಜ್ ಮತ್ತು ಮಂಜು ಕೊಳ ಸಾರಥ್ಯದ ಒಂದು ತಂಡ ಇಲ್ಲಿ ಪದಾಟವನ್ನು ಆಡ್ತಾ ಇದೆ ಕೂಡ. ಮತ್ತೆ ಅಜ್ಮಾಲ್ ಎರಡನೇ ಚೆಂಡಿಗಾಗಿ ಪವನ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಸಂಡಿ ವಿಕೆಟ್ ಕೀಪರ್. ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ವಿನೋದ್. ಶಾರ್ಟ್ ಪೆಟ್ಟಿ ಕೂಡ ಮಾಡಿದ ಸಂದೀಪ್ ಪಾಟೀಲ್ ಸಾಯಿ ಮಡ್ಸಿನ ಪರವಾಗಿ. ಈ ತಮ್ಮದ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟೆಪ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ ಕೂಡ ಒಂದೋಟದ ಹೆಚ್ಚುವರಿ ಅಕ್ಷಾಸ್ಮುಖೇನವಾಗಿ ಆರ್ಬರ್ಸ್ ಪರಶುರಾಮದ ಮೊತ್ತ 7 ಫಾರ್ ವಿದೌಟ್ ಲಾಸ್. 7ಕ್ಕೆ ನೋ ಲಾಸ್. ಮತ್ತೆ ಅಜ್ಮಲ್ ಪವನ್ಗೆ ಸಂದ ಚೆಂಡು ಬಹಳ ಸಮರ್ಥನೆ ಸತ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಲಾಂಗ್ ಲೆಗ್ ಭಾಗದಲ್ಲಿ ಒಂದೋಟ, ಎರಡನೇ ಓಟ ಕೂಡ ಸುಲಭ ಸಾಧ್ಯ ಪೂರೈಕೆಯನ್ನು ಮಾಡಿಕೊಂಡ್ರು. ಇನ್ಸೈಡ್ ಎಡ್ಜ್ ಆಗಿ ಬಾರಿ ಲಾಂಗ್ ಲೆಗ್ ನಲ್ಲಿ ಓಟ ಬರ್ತಾ ಇದೆ. ತಳ ಮತ್ತು 9 ಓಟಗಳು. 9 ಫಾರ್ ವಿದೌಟ್ ಲಾಸ್. 8 ಓವರ್ಗಳ ಮಾರತಾನೆ ಇನ್ನಿಂಗ್ಸಿನ ಪಂದ್ಯ. ಸಮವಕಾಶ ಕೊರತೆಯಿಂದ ಇಲ್ಲಿ ಈ ಪಂದ್ಯಾಟಗಳು ಮಾತ್ರ 6 ಓವರ್ಸ್ ಮ್ಯಾಚ್ ಆಗಿ ನಡೀತಾ ಇದೆ. ಮತ್ತೆ ಅಜ್ಮಾಲ್ ಮೂರನೇ ಬಾರಿ ಹೆಸರಾದ ಚೆಂಡ ಅಕ್ಷ ಕವರ್ಸ್ ಮೇಲ್ಭಾಗದಲ್ಲಿ ಮಾಡಿ ಹರಿ ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಕಳಪೆ ಕ್ಷೇತ್ರ ರಕ್ಷಣೆಯನ್ನು ಸಾಯಿ ಮಾಡ್ತಾ ಇದೆ. ಕ್ಯಾಚ್ ಕೈ ಚೆಲ್ಲಿದ ನಂತರ ಕೂಡ ಒಟ್ಟಾರೆ 3 ಓಟವನ್ನು ಬಿಟ್ಕೊಟ್ರು. ಜೀವದಾನವನ್ನು ಪವನ್ ಪಡ್ಕೊಳ್ತಾ ಇದ್ದಾನೆ. ಆ ನಿಟ್ಟಲ್ಲಿ ತಂಡದ ಮೊತ್ತ ಕೂಡ 12 ಓಟಗಳು. ಮತ್ತೆ ಸ್ಕಾರಿಕ ಮಾರ್ಗದಲ್ಲಿ ಅಜ್ಮಾಲ್. ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್. ಅಜ್ಮಾಲ್ ಹೆಚ್ಚುವರಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಮೊತ್ತ 13 ಓಟಗಳು. ಹಿಂದಿನ ಪಂದ್ಯ ಉದ್ಯಾನವನ ಮಿತ್ರರಿಂದ ಕೂಡ ಇದೇ ಮಾದರಿಯಲ್ಲಿ ಇಂಡಿಯಾ ವಿರುದ್ಧ ಮೊದಲ ಹಂತದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿದ್ರು. ಇವಾಗ ಮತ್ತೆ ಅಜ್ಮಾಲ್ ಸಂದ ಚೆಂಡು ಬಹಳ ಶುದ್ಧ ಬರ್ತದೆ. ಕ್ರಾಸ್ ಲೈನ್ ಶಾಟ್ ಮಾಡಿ ಫೈನಲ್ ಸೀಮಾರ ಕೆಲ ಭಾಗವನ್ನು ಕಾಣ್ತಾ ಇದೆ. ಪುಟ್ಟ ದಂಡಲ್ಲಿ ಬೌಂಡ್ರಿ 4 ಓಟಗಳು. ಹಿಂದಿನ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಕೂಡ. ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. 17 ಫಾರ್ ನೋ ಲಾಸ್. ಪರಶುರಾಮ ಹಾರ್ಬರ್ಸ್ ಮತ್ತೊಂದು ಅಡ್ಡ ಹೊಡೆತ ಪ್ರಯತ್ನ. ಒಂದು ಓಟ ಪೂರೈಕೆ ಆಗ್ತಾ ಇದೆ. ಲೆಗ್ ಬೈ ಮುಖೇನವಾಗಿ 18 ಓಟಗಳು ದಾಖಲಾಗ್ತಾ ಇದೆ. ಲಾಸ್ಟ್ ಒನ್ 70,000 ರೂಪಾಯಿಗಳ ನಗದಿನ ಒಂದು ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಚಿನ್ನದ ಟ್ರೋಫಿಯನ್ನು ಕೊಡುವುದರ ಮುಖೇನವಾಗಿ, ಅದರ ಜೊತೆ ಬೆಳ್ಳಿ ಟ್ರೋಫಿಯನ್ನು ಕೂಡ ಕೊಡುವುದರ ಮುಖೇನವಾಗಿ ಹೊಸ ಇತಿಹಾಸವನ್ನ, ಮನ್ವಂತರವನ್ನ ಸೃಷ್ಟಿಸಿದಂತಹ ಒಂದು ತಂಡ ಕೂಡ ವೆಂಕಟರಮಣ ಇಲ್ಲೂ ಮತ್ತೆ ಬೆಳ್ಳಿ ಟ್ರೋಫಿಯ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ. ಈ ತಂಡದ ಮತ್ತೊಂದು ಸಮರ್ಥ ಹಾಡಾಟ ಲಾಂಗ್ ಆಫ್ ಭಾಗದಲ್ಲಿ ಹರಿ ಕ್ಷೇತ್ರ ಆಡುವಿಕೆ ಆಗ್ತಾ ಇದೆ. ಮತ್ತೆ 2 ಜೊತೆ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯ. ಈ 2 ಓಟಗಳ ಮುಖೇನವಾಗಿ
20 and a very fast over. Harbors ಪರಶುರಾಮ ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಮಲ್ಪೆಯ ತಂಡ ಸೈಮನ್ಸನ ವಿರುದ್ಧ ಪಂದ್ಯಾಟ ಮಾಡ್ತಾ ಇದ್ದಾರೆ ಕೂಡ. ಏನ್ ಹುಡುಗರೇ ಹೇಗೆ ಅಂಗನವಾಳ ಭಾಗದಲ್ಲಿ ಇವಾಗ ಸೆಕೆಂಡ್ ಓವರ್ ಎಸ್ಆರ್ಕೆ ಮಾದವನ್ನು ಕಂಡುಕೊಳ್ತಾ ಇದ್ದಾನೆ ನಾಗಾರ್ಜುನ. ಇನ್ನೊಂದು ಪಂದ್ಯ ಬಾಕಿ ಇದೆ. ಮೊದಲೇ ಹೇಳಿದ್ದೇವೆ 25 ನಿಮಿಷಗಳ ಒಳಗೆ ಈ ಪಂದ್ಯದ ಫಸ್ಟ್ ಸೆಷನ್ ಮುಗಿಬೇಕು. ಈ ತನ್ಮದೆ ಬಹಳ ಸಮರ್ಥ್ಯ ಸತ ನಾಗಾರ್ಜುನ ಒಟ್ಟುಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಮೊತ್ತ 20. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. 6ನೇಯ ಪಂದ್ಯಾಟ ಕೂಡ. ಇನ್ನೊಂದು ಪಂದ್ಯ ಈ ಅಂಗಣದಲ್ಲಿ ಮತ್ತೆ ಬಾಕಿ ಉಳ್ಕೊಳ್ತಾ ಇದೆ. ಉತ್ತಮ ರೀತಿಯ ಆಟ ಈ ಬಾರಿ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದತ್ತ ಚೆಂಡು ಸಾಗ್ತಾ ಇದೆ. ಪುಟ್ಟ ಒಂದು ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 21 ಓಟಗಳು. ಬಹಳಷ್ಟು ಹಿರಿಯ ಒಂದು ಸಂಸ್ಥೆ ಕೂಡ ಸೈಮನ್ಸ್. ರಿವರ್ಸ್ ಮಾಡೋ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶವನ್ನು ನಾಗಾರ್ಜುನ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಕೂಡ. ಸ್ಕೋರ್ 21. ನಾಲ್ಕನೆಯ ಚೆಂಡು ಮತ್ತೆ ಬಹಳ ಸುತ್ತ ಬರ್ತದೆ. ಸತ ಇನ್ಸೈಡ್ ಜಾಗ ಅನಗತ್ಯವಾಗಿ ಬಹುಶಃ ಸ್ಯಾಂಡಿ ಹೆಚ್ಚುವರಿ ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಡಾಟ್ ಬಾಲ್ ಆಗ್ತಾ ಇತ್ತು. ಒಂದು ಓಟವನ್ನ ಪವನ್ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 22 ಓಟಗಳು. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ ಕೂಡ. ರಿವರ್ಸ್ ಶಾಟ್ ಪ್ರಯತ್ನ. ಮತ್ತೆ ಓಟಗಳು ಮಾಡ್ತಾ ಇಲ್ಲ. ಡಾಟ್ ಬಾಲ್. 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ ಕೂಡ. ಈ ತನ್ಮಧ್ಯೆ ನೋ ಬಾಲ್. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 23. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಈ ಬಾರಿ ಬಹಳ ಸುತ್ತಮುತ್ತದ ಹೊಡೆತ. ಕವರ್ ಸಮಯದಲ್ಲಿ ಪೂರೈಕೆ ಆಗ್ತಾ ಇದೆ. ಯಶಸ್ವಿ ಓವರ್. ಕೇವಲ 4 ಓಟಕ್ಕೆ ಮಾತ್ರ ಅವಕಾಶವನ್ನು ನಾಗಾರ್ಜುನ್ ಮಾಡಿಕೊಟ್ರು. ತಂಡದ ಮೊತ್ತ ಈ ಹಂತದಲ್ಲಿ ಎಂಡ್ ಆಫ್ ಓವರ್ ನಂಬರ್ 2 ಸ್ಕೋರ್ 24. 24ಕ್ಕೆ ಲಾಸ್. ಇನ್ನು ಕೂಡ 4 ಓವರ್ಗಳ ಆಟ ಮೊದಲ ಹಂತದಲ್ಲಿ ಬಾಕಿ ಇದೆ. ಅದ್ಯಾವ ರೀತಿಯ ಆಟ ಮುಂದುವರಿಕೆ ಅಂಗಣ ಒಳಭಾಗದಲ್ಲಿ ಆಗ್ತದೆ ನೋಡಬೇಕಾಗಿದೆ. ಕಡ್ಪಾಡಿ ಪಳ್ಳಿಗುಡ್ಡೆ ಮೈದಾನ ಬಹಳಷ್ಟು ವರ್ಷಗಳಿಂದಲೂ ಕೂಡ
ಒಂದಲ್ಲ ಒಂದು ರೀತಿಯ ಪಂದ್ಯಾಟಗಳು ನಡೀತಾ ಇದ್ದಂತ ತಾಣ. ಮೊದಲ ಬಾರಿಗೆ ಅಸಾದುಲ್ಲಾ ಕಟ್ಪಾಡಿ ಅವರ ಸಾರಥ್ಯದಲ್ಲಿ ಫ್ರೆಂಡ್ಸ್ ಕಾಡ್ಪಾಡಿಯ ತಂಡ ಮೊದಲ ಬಾರಿಯಲ್ಲಿ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟವನ್ನು ಕೂಡ ಸಂಘಟಿಸಿತ್ತು. ಅದಾದ ನಂತರ 2 ಹಣಬಳಕಿನ ಪಂದ್ಯಾಟಗಳು ಮತ್ತೆ ಫ್ರೆಂಡ್ಸ್ ಕಾಡ್ಪಾಡಿಯ ತಂಡ ಇದೇ ಅಂಕಣದಲ್ಲಿ ಸಂಘಟಿಸಿತ್ತು ಕೂಡ. ಅದಾದ ಬಳಿಕ ಕೆಲವೊಂದು ಪ್ರೀಮಿಯರ್ ಲೀಗ್ಗಳು ಇಲ್ಲಿ ನಡೆದಿತ್ತು. ಇನ್ನು ಮುಂದಕ್ಕೆ ಮಾರ್ಚ್ 3, 4, 5 ಕರಾವಳಿ ಫ್ರೆಂಡ್ಸ್ ಮಟ್ಟುವಿನ ತಂಡ ಮೊಗವೀರ ಬಾಂಧವರಿಗಾಗಿ 12 ತಂಡಗಳ ನಡುವಣ ಲೀಗ್ ಕಮ್ ನಾಕ್ಔಟ್ ಪಂದ್ಯಕೂಟವನ್ನು ಇಲ್ಲಿ ಸಂಘಟಿಸ್ತಾ ಇದೆ. ವಿಜಯಿ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡ 70,000 ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ಈ ತನ್ಮಧ್ಯೆ ಪುಟ್ಟ ಸಣ್ಣ ಚೆಂಡು ತನ್ಮೂಲಕ ಸಿಕ್ಸರ್ ಸ್ಕ್ವೇರ್ ಲೆಗ್ಗಿನ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಆರ್ಬರ್ಸ್ ಪುಟ್ಟ ಸಿಕ್ಸರ್ ದಾಖಲಿಸಿದ್ರು. ಲೋಹಿತ್ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 30 ಓಟಗಳು. 30 ಫಾರ್ ನಾನೋಸ್. ಆರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೊಂದು ಉತ್ತಮ ಕೆಲಸ ಇನ್ಸೈಡ್ ಎಜ್ ಆಗ್ತಾ ಇದೆ. ರನ್ಔಟ್ ಅವಕಾಶಗಳಿತ್ತು. ತೀರಾ ಒಂದು ಕಳಪೆಯ ಕ್ಷೇತ್ರ ರಕ್ಷಣೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಸೈಮನ್ ಸರ್. ಬಹುಶಃ ಕಾಂಬಿನೇಷನ್ ಕೊರತೆಯನ್ನು ಮತ್ತೆ ಅನುಭವಿಸ್ತಾ ಇದ್ದಾರೆ. ರನ್ಔಟ್ ಅವಕಾಶವಿತ್ತು, ಅವಕಾಶವನ್ನು ಮತ್ತೆ ಕೈ ಚೆಲ್ತಾ ಇದ್ದಾರೆ. ತನ್ನ ಮೊತ್ತ 31 ಓಟಗಳು. ಮೂರನೇ ಬಾರಿಗೆ ಹೆಸರುವಂತ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಪ್ರದೀಪ ಶೆಟ್ಟಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆರ್ಬರ್ಸ್ ಪರಶುರಾಮ್ ಫ್ರೆಂಡ್ಸಿನ ಮೊದಲ ವಿಕೆಟ್ ಪತನ ಕೂಡ. ಪವನ್ ಬ್ಯಾಕ್ ಟು ಪವಿಲಿಯನ್. 31ಕ್ಕೆ 1 ಹೊಸ ಆಟಗಾರರು ಬೇಗ ಅಂಗಣಕ್ಕೆ ಇಳಿಬೇಕು. ಹದಿನಾಲ್ಕು ಓಟವನ್ನು ದಾಖಲಿಸಿ ಪವನ್ ವಾಪಸ್ ಆದರು. ವಿಕಿ ಮತ್ತೋರು ದಾಂಡಿಗನ ಸೇರ್ಪಡೆ. ಈ ಕಡೆ ವಾನವಸ್ತೆ ಮಲ್ಪೆ ನಡೆದಂತ ಯುನೈಟೆಡ್ ಹಗಲು ರಾತ್ರಿ ಪಂದ್ಯಾಟದಲ್ಲಿ ಬಹಳ ಸುತ್ತಮರಿತ ಆಟವನ್ನು ಆಡಿದಂತ ಕೆಲವೊಂದು ಆಟಗಾರರು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆರ್ಬರ್ಸ್ ಪರಶುರಾಮ ಫ್ರೆಂಡ್ಸಿನ ಪರವಾಗಿ. ಎಸ್ಗಾನಿಕ ಭಾಗದಲ್ಲಿ ಮತ್ತೆ ಪುಟ್ಟ, ಸ್ಟ್ರೈಕರ್ ಅಲ್ಲೂ ಕೂಡ ಪುಟ್ಟ. 4ನೆಯ ಚೆಂಡು ಈ ಬಾರಿ ಸ್ಲೋ ಡೆಲಿವರಿಯನ್ನು ಎಸೆದ್ರು. ಗತಿ ಪರಿವರ್ತನೆ ಬಂದು ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಏತನ್ಮಧ್ಯೆ ಮತ್ತೊಂದು ಹೋದರೆ ಆಘಾತ. ಪುಟ್ಟ ಬ್ಯಾಕ್ ಟು ಪವಿಲಿಯನ್. ಮೊದಲ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಇನ್ನಿಂಗ್ಸ್ ಮುಗಿಸ್ತಾ ಇದ್ದಾನೆ. ಆ ಪಂದ್ಯದಲ್ಲೇ ಮತ್ತೊಂದು ಅತ್ಯುತ್ತಮ ಇನ್ನಿಂಗ್ಸ್ ಆಡಿದಂತ ಅಶೋಕ ಆರ್ಬರ್ಸಿನ ಪರವಾಗಿ, ಪರಶುರಾಮ್ ಫ್ರೆಂಡ್ಸ್ ಆರ್ಬರ್ಸ್ ಈ ಕಂಬೈನ್ ತಂಡದ ಪರವಾಗಿ ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ತಂಡದ ಮೊತ್ತ 31ಕ್ಕೆ 2. ಮತ್ತೆ ಪುಟ್ಟ ಎಸ್ಗಾರಿಕೆ ಭಾಗದಲ್ಲಿ ಸೈಮನ್ಸ್ ಪರವಾಗಿ ಫುಲ್ ಶಾಟ್ ಬಾರಿ ಮಿಡ್ಲ್ ಭಾಗದಲ್ಲಿ ರನ್ಔಟ್ ಅವಕಾಶಗಳಿತ್ತು. ಮತ್ತೆ
ಕೆಲಸವನ್ನ ಮಾಡಿಕೊಂಡ್ರಿ ಬಾರಿ ವಿಕ್ಕಿ ಖಾತೆಗೆ ಹೆಚ್ಚುವರಿಯ ಸೇರ್ಪಡೆ. ಮೊದಲ 3 ಓವರ್ಗಳ ಮುಕ್ತಾಯದ ಹಂತದಲ್ಲೂ ತಂಡದ ಮೊತ್ತ 33 ಓಟಗಳು. ಅಂತಿಮ 3 ಓವರ್ಗಳಲ್ಲಿ ಇವಾಗ ಅದೆಷ್ಟು ಓಟಗಳು ಬರ್ತದೆ ನೋಡಬೇಕಾಗಿದೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಊರ್ಧಗೊಬ್ಬು ಪರಿಕಲ್ಪನೆಯನ್ನ ಹುಟ್ಟು ಹಾಕಿದ ಸೈಮನ್ಸಿನ ತಂಡ ಅದಾದ ನಂತರ ಚಾಂಪಿಯನ್ಸ್ ಲೀಗ್ ಪಂದ್ಯಾಟವನ್ನು ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ನಡೆಸಿದಂತ ತಂಡ. ಆ ನಿಟ್ಟಲ್ಲಿ ಕೆಲವೊಂದು ಹೊಸ ವಿಚಾರಗಳಿಗೆ ಅಡಿಪಾಯವನ್ನು ಹಾಕಿಕೊಟ್ಟ ವೆಂಕಟರಮಣದ ಟೂರ್ನಮೆಂಟ್ ನಲ್ಲಿ ಆಡ್ತಾ ಇದೆ ಕೂಡ. 35ನೇ ವರ್ಷಾಚರಣೆ ಅಂಗವಾಗಿ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಈ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ ಕೂಡ. ಸೈಮೌಂಡ್ಸ್ 4ನೇ ಓವರ್ಗಾಗಿ ಮತ್ತೊಂದು ಹೊಸ ಬೌಲರ್ನ ಪರಿಚಯವನ್ನು ಮಾಡ್ತಾ ಇದ್ದಾರೆ. ನಾಗಾರ್ಜುನ 4th ಓವರ್ ಇನ್ ಪ್ರೋಗ್ರೆಸ್. ಈ ಬಾರಿಯ ಸಂದ ಚೆಂಡು ಈತನ್ಮದ ಬಾಲವಾಗಿರುವಂತಹ ಕಾಟ್ ಬಿಹೈಂಡ್ ಅಪೀಲನ್ನು ಸಾಂಡಿ ಮಾಡಿದ್ರು. ಶಾರ್ಟ್ ರೈಸಿಂಗ್ ಡೆಲಿವರಿ ಮತ್ತೆ ಒಂದು ಓಟ ಗಲ್ಲು ಭಾಗದಲ್ಲಿ ಪೂರೈಕೆ ಆಗ್ತಾ ಇದೆ. ಅಶೋಕ್ ಓಟವನ್ನು ಕಂಡುಕೊಂಡ್ರು. ತನ್ನ ಮೊತ್ತ ಕೂಡ 34 ಓಟಗಳನ್ನು ತಲುಪ್ತಾ ಇದೆ. ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಮಾಲ್ಪ ಈ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಡೀಪ್ ಎಕ್ಸಲೋರ್ಸ್ ಭಾಗದಲ್ಲಿ ಪ್ರದೀಪ ಶೆಟ್ಟಿ ಕ್ಷೇತ್ರ ಮೊದಲಾಗಿ ಇವಾಗ 2 ಓಟಗಳ ಒಂದು ಸೇರ್ಪಡೆ ಕೂಡ ದ್ವಿಪಕ್ಷ ಕವರ್ಸ್ ಅಲ್ಲಿ ದಾಖಲಾಗ್ತಾ ಇದೆ. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ಪರವಾಗಿ ವಿಕ್ಕಿ ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ತನ್ನ ಮೊತ್ತ 36 ಓಟಗಳು. ಸೈಮನ್ಸ್ ವಿರುದ್ಧ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಕೂಡ. ಇದಾದ ನಂತರ ಇನ್ನೊಂದು ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಉತ್ತಮದ ಹೊಡೆತ ನಿರಾನ್ನತ ಚೆಂಡು ಸಾಗ್ತಾ ಇದೆ. ಒಂದರ ಪೂರೈಕೆ ಈ ಬಾರಿ ಸುಲಭ ಸಾಧ್ಯವಾಗಿ 2 ಓಟಗಳ ಸೇರ್ಪಡೆಯೂ ಕೂಡ ತಂಡದ ಮೊತ್ತ 38 ಓಟಗಳನ್ನು ತಲುಪ್ತಾ ಇದೆ 4ನೇ ಓವರ್ನಲ್ಲಿ. ಎರಡು ಹೋದರಿಗಳನ್ನು ಕಾಡ್ಕೊಂಡು ಆಡ್ತಾ ಇರುವಂತ ಹಾರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ನಾಗಾರ್ಜುನ್ 5ನೇ ಚೆಂಡಿಗಾಗಿ ವಿಕ್ಕಿಗೆ ಸಂದ ಚೆಂಡು ಯಾರ್ಕರ್ಲೆಂಡ್ ಡೆಲಿವರಿ ತಟ್ಟಿಮುಟ್ಟಿ ಮತ್ತೆ ಒಂದು ಓಟ ಪೂರೈಕೆ ಕೂಡ ಆಗ್ತಾ ಇದೆ. 39ರ ಮೊತ್ತವನ್ನ ತಲುಪ್ತಾ ಇದ್ದಾರೆ ಕೂಡ. 39 ಫಾರ್ ಲಾಸ್ ಆಫ್ 2. ನಾಗಾರ್ಜುನ್ ಅಶೋಕ್ ಸಂದ ಚೆಂಡು ಅಕ್ಷಾ ಕವರ್ಸ್ ಭಾಗದಲ್ಲಿ ಮತ್ತೆ ಬಹಳ ಸಮರ್ಥ ಹೊಡೆತ ಕ್ಷೇತ್ರ ಕ್ಷಣಾಂಡವಿಕೆ 2 ಓಟಗಳ ಪೂರೈಕೆಯೂ ಕೂಡ ಸೈಮನ್ಸಿನ ಕ್ಷೇತ್ರ ಕ್ಷಣದಲ್ಲಿ ಇವಾಗ 10ಕ್ಕಿಂತ ಮಿಕ್ಕಿದ ಓಟಗಳು ಎದುರಾಳಿಗೆ ಸುಲಭವಾಗಿ ಬಿಟ್ಕೊಡ್ತಾ ಇದ್ದಾರೆ. ಮೊದಲ 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ 41 ಓಟವನ್ನು ತಲುಪ್ತಾ ಇದೆ. 41 ಫಾರ್ ಲಾಸ್ ಆಫ್ 2. ಇನ್ನು 2 ಓವರ್ಗಳ ಆಟ ಮೊದಲ ಹಂತದಲ್ಲಿ ಬಾಕಿ ಇದೆ.
5ನೇ ಓವರ್ಗಾಗಿ ಮತ್ತೆ ಲೋಹಿತ್ ಎಸಗಾಣಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ರೋಹಿತ್ ಈ ಬಾರಿ ಸೈಮನ್ಸನ್ ಪರವಾಗಿ. ರೋಹಿತ್ ಎಸಗಾಣಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ನೇತ್ರದಾನ ಅಭಿಯಾನದ 2ನೇ ಅಧ್ಯಾಯವನ್ನು ಕೂಡ ವಿಸಿಸಿ ಆರಂಭಿಸಿದೆ ಈ ಮೂಲಕವಾಗಿ. ತನ್ಮದ ಇನ್ ಸ್ವಿಂಗಿಂಗ್ ಡೆಲಿವರಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. 42 ಓಟವನ್ನು ತಲುಪ್ತಾ ಇದ್ದಾರೆ. ಆರ್ಬರ್ಸ್ ಪರಶುರಾಮ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ಮಲ್ಪೆ. ಮತ್ತೆ ರೋಹಿತ್ ಈ ಬಾರಿ ಅಶೋಕ್ಗೆ ಸಂದ ಚೆಂಡು ರನ್ಔಟ್ ಅವಕಾಶವಿದೆ. ತಮ್ಮದ ಅಶೋಕ್ ಔಟ್. ರನ್ಔಟ್ ರೂಪದಲ್ಲಿ 3ನೇ ಹೋದರೆ ಆಗತ್ತ ಪರಶುರಾಮ. ಹಾರ್ಬರ್ಸ್ಗೆ ಅಶೋಕನ ವಿಕೆಟ್ ನೆಲಕ್ಕುರುಳ್ತಾ ಇದೆ. ರನ್ಔಟ್ ಆಗಿ ಸ್ಯಾಂಡಿ ರನ್ಔಟ್ ಅನ್ನು ಮಾಡಿದ್ರು. ಮತ್ತೊಂದು ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಮಲ್ಪ ಇಮ್ರಾನ್ ಮತ್ತವರ ಹಿರಿಯ ಅನುಭವಿ ಆಟಗಾರನ ಸೇರ್ಪಡೆ. ಆರ್ಬರ್ಸ್ ಪರಶುರಾಮದ ಪರವಾಗಿ ಮಂಜುಕೋಳ ಮತ್ತು ಶಾನರಾಜ್ ಕೋಟ್ಯಾನ್ ಅವರ ಸಾರಥ್ಯದ ಒಂದು ತಂಡ. ಮತ್ತೆ ಮಲ್ಪೆಯಲ್ಲಿ ಹಗಲು ರಾತ್ರಿ ಪಂದ್ಯಾಟ ನಡೆಸುವ ಒಂದು ಇರಾದೆಯನ್ನ ಕೂಡ ಇವಾಗಲೇ ಒಂದು ಹಂತದಲ್ಲಿ ತೋರ್ಪಡಿಸ್ತಾ ಇದೆ. ಮಂಜುಕೋಳ ಅವರ ಸಾರಥ್ಯದಲ್ಲಿ ಬಹಳಷ್ಟು ಮಂದಿ ಸಮಾನ ಮನಸ್ಕರ ತಂಡ ಟೂರ್ನಮೆಂಟ್ ನಡೆಸುವ ಇರಾದೆಯನ್ನು ಈಗಾಗಲೇ ತೋರ್ಪಡಿಸ್ತಾ ಇದ್ದಾರೆ. ಹಂತದಲ್ಲಿ ಕ್ಲಾಸ್ ಓವರ್ ಪಿಚ್ ಅಂಡ್ ವಿಕ್ಕಿ ದಂಡಲೆ ಲಾಂಗ್ ಆನ್ ಸೀಮರಕೆಯನ್ನು ಕ್ರಮಿಸ್ತಾ ಇದೆ. ಬಾರಿ ಆಲ್ಬರ್ಸ್ ಪರಶುರಾಮಕ್ಕೆ ಮತ್ತೊಂದು ಸಿಕ್ಸರ್. 6 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 48ಕ್ಕೆ ತಲುಪ್ತಾ ಇದೆ. ಮತ್ತೆ ರೋಹಿತ್ ಈ ಬಾರಿ ಎಸದ ಚೆಂಡ ತನ್ಮೂಲಕವಾಗಿ ವಿಕಿ ಕ್ಲೀನ್ ಬೌಲ್. ಲಾಸ್ಟಿಕ್ ಈ ಬಾರಿ ನೆಲಕ್ಕುರುಳ್ತಾ ಇದೆ. 4ನೇ ಹೋದರೆ ರೂಪದಲ್ಲಿ ವಿಕ್ಕಿ ವಾಪಸ್ ಆತಿಯನ್ನು ಕಂಡ್ರು. ರೋಹಿತ್ ಇವಾಗಲೇ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. 48ಕ್ಕೆ 4 ಸೈಮನ್ಸ್. ಈ ಹಂತದಲ್ಲಿ ಇವಾಗ ರೋಹಿತ್ ಇಂಪಾರ್ಟೆಂಟ್ ಒಂದು ಬ್ರೇಕ್ ಥ್ರೂ ಅನ್ನು ಈ ಹಂತದಲ್ಲಿ ತಂದ್ರು. ಸೈಮನ್ಸ್ ಪಾಳಯಕ್ಕೆ ಹೊಸ ದಾಂಡಿಗರು ಬೇಗ ಗ್ರೌಂಡ್ ಎಂಟ್ರಿಯನ್ನು ಮಾಡ್ಕೋಬೇಕು. ಲಾಸ್ಟು ಮತ್ತೊರ ದಾಂಡಿಗ ಆದಿಲ್ ಸೇರ್ಪಡೆಯೂ ಕೂಡ. ಲಾಸ್ಟ್ ಮಾಸ ರಿಮೈನಿಂಗ್ 48 ಫಾರ್ ಲಾಸ್ ಆಫ್ 4. 6ನೆಯ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮೊದಲ ದಿನ ಇನ್ನೊಂದು ಪಂದ್ಯಾಟ ಇವತ್ತು ಲೆಕ್ಕಾಚಾರದ ಮುಖಾಂತರ ನಡಿಬೇಕಾಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಔಟ್ ಸ್ವಿಂಗ್ ಡೆಲಿವರಿ ಆದಿಲ್ ಬೇರುಸಿನ ಹೊಡೆತ ಕೈ ಹಾಕಿದ್ರು ಕೂಡ ಚೆಂಡು ತಿರುವನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ರೋಹಿತ್ ಮತ್ತೊಂದು ಸ್ಲೋವರ್ ಎಸೆತ. ಓವರ್ ಮುಕ್ತಾಯ 48ಕ್ಕೆ 4. ಆರ್ಬರ್ಸ್ ಪರಶುರಾಮ ಕೊನೆ 6 ಚೆಂಡುಗಳಲ್ಲಿ ಆದಷ್ಟು ಓಟಗಳನ್ನು ಪೇರಿಸ್ತಾರ್ ನೋಡಬೇಕಾಗಿದೆ.
ನಮ್ಮ ಎಲ್ಲ ವಾಲಂಟಿಯರ್ಸ್ಗಳು ಪುನೀತ್ ರಾಜ್ಕುಮಾರ್ ಅಡಿಯಲ್ಲಿದ್ದಾರೆ. ಅಲ್ಲಿ ಏನೋ ನೆರಳು ಸ್ವಲ್ಪ ತಂಪು ಕೊಡುತ್ತೆ ಅಂತ ಕಾಣುತ್ತೆ. ಯಾರು ಅಭಿ ಅಂದ್ರೆ ಅಲ್ಲಿ ಅಲ್ಲ, ಕೆಲವೊಂದು ಏರಿಯಾ ಹಾಗೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಪುನೀತ್ ರಾಜ್ಕುಮಾರ್ ಏರಿಯಾ ಅವರಿಗೆ ಒಂದಷ್ಟು ಖುಷಿ ಕೊಡುತ್ತೆ ಅಂತ ಕಾಣುತ್ತೆ. ಇವಾಗ ಲಾಸ್ಟ್ ಓವರ್ ಮಂಜು ಆ ಕೃಷ್ಣರನ್ನ ಪರಿಚಯಿಸ್ತಾ ಇದ್ದಾರೆ. ಸೈಮನ್ಸ್ ಬಹಳ ಸುತ್ತಮುತ್ತ ಎಸೆತ. ಕೃಷ್ಣ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಮ್ರಾನ್ ರಿವರ್ಸ್ ಮಾಡೋ ಪ್ರಯತ್ನದಲ್ಲಿ ಯಾಡುವಿಕೆಯನ್ನು ಮಾಡಿಕೊಂಡ್ರು. ಒಂದು ಕಾಲದ ಬಹಳ ಸುತ್ತಮುತ್ತ ಆಟಗಾರ ಕೂಡ ಮಲ್ಪ ಇಮ್ರಾನ್. ಎರಡನೇ ಬಾರಿಗೆ ಕೃಷ್ಣ ಎಸೆದ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ರಿವರ್ಸ್ ಶಾಟ್. ಇವಾಗ ಅಕ್ಷರ ಕವರ್ಸ್ ಅಲ್ಲಿ ಪ್ರದೀಪ್ ಶೆಟ್ಟಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇಮ್ರಾನ್ ಮಲ್ಪ ಬ್ಯಾಕ್ ಟು ಪವಿಲಿಯನ್. ಮತ್ತೊಂದು ಹೋದರಿ ಆಘಾತದಲ್ಲೂ ಹಾರ್ಬರ್ಸ್ ಪರಶುರಾಮ 48ಕ್ಕೆ 5. ಹೊಸ ದಾಂಡಿಗ ಗುರು ಸೇರ್ಪಡೆ. ಅಂತಿಮ ಶಾಂತಿಯನ್ನು ಕಂಡುಕೊಳ್ತಾ ಇದೆ ಆದಿಲ್ ಸ್ಟ್ರೈಕರ್ ಅಲ್ಲಿ. ಮೂರನೇ ಚೆಂಡಿಗಾಗಿ ಮತ್ತೆ ಕೃಷ್ಣ ಸೈಮನ್ಸಿನ ಪರವಾಗಿ 35 ವರ್ಷಗಳ ದೀರ್ಘಕಾಲೀನ ಇತಿಹಾಸವನ್ನು ಹೊಂದಿರುವಂತಹ ವೆಂಕಟರಮಣ ಸಂಸ್ಥೆ ಈ ಟೂರ್ನಮೆಂಟ್ ನಡೆಸ್ತಾ ಇದೆ. ರನ್ಔಟ್ ಮುಖೇನವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು ಹಾರ್ಬರ್ಸ್. ಪರಶುರಾಮದ 6ನೇ ವಿಕೆಟ್ ಪತನ. ಏರಿಯಾದಲ್ಲಿ ಒಬ್ಬೊಬ್ಬರು ಒಂದೊಂದು ಕಾರಣಕ್ಕಾಗಿ ಕೂತಿದ್ದಾರೆ. ನಾವೆಲ್ಲ ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾಕಂದರೆ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಅವರವರಿಗೆ ಅವರವರ ಹಕ್ಕುಗಳನ್ನು ಪ್ರತಿಪಾದಿಸುವುದಕ್ಕೆ ಈ ದೇಶದ ಯಾವ ಮೂಲೆಯಲ್ಲೂ ಅಧಿಕಾರ ಇದೆ. ಅದಕ್ಕಾಗಿ ಅವರು ಒಬ್ಬೊಬ್ಬರು ಒಂದೊಂದು ಭಾವನೆಯನ್ನು ಕೂತಿದ್ದಾರೆ. ಇನ್ನೊಬ್ಬ ದಾಂಡಿಗ ರಂಜಿತ್ ಸಾಲಿಯಾನ್ ಸೇರ್ಪಡೆ ಅಂಗಣ ಒಳಭಾಗದಲ್ಲಿ. ಕೊನೆ ಓವರ್. ಇವಾಗ ಕೃಷ್ಣ ಬಹಳ ಸುತ್ತಮುತ್ತ ಸ್ವಾಡಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಸೈಮನ್ಸ್ ಪರವಾಗಿ. 48ಕ್ಕೆ 6. VSC 2022 ಪಂದ್ಯಾಕೂಟದ ಮೊದಲ 6ನೇ ಪಂದ್ಯಾಟ ಇಲ್ಲಿ ನಡೀತಾ ಇದೆ ಕೂಡ. ನಾಳೆ ದಿನ ಟೂರ್ನಮೆಂಟಿನ ವರ್ಣರಂಜಿತ ಸಮಾರೋಪ ಸಮಾರಂಭ ಉದ್ಯಾವರ ಕ್ರೀಡಾಂಗಣದಲ್ಲಿ ನಡೀತದೆ ಕೂಡ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. 4ನೇ ಡಾಟ್ ಬಾಲ್. ಅಂತಿಮ ಓವರ್ ನಲ್ಲಿ ಸೈಮನ್ಸ್ ಬೌಲರ್ ಕೃಷ್ಣ ಮೇಲುಗೈಯನ್ನು ಪಡ್ಕೊಳ್ತಾ ಇದ್ದಾನೆ. ಮೊದಲ ಹಂತದಲ್ಲಿ ವಿಫಲತೆ ಕಂಡ ಸೈಮನ್ಸ್ ಅಂತಿಮ ಹಂತದಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕೃಷ್ಣ ಈ ಬಾರಿ ಸಂದ ಚೆಂಡು ನೋ ಬಾಲ್. ತರ್ಮೂಲಕವಾಗಿ 1 ಓಟ 2 ಓಟ 3 ಓಟ 2ನೇ ಓಟವನ್ನು ಕೂಡ ಸುಲಭ ಸಾಧ್ಯ ಪೂರೈಕೆಯನ್ನು ಮಾಡಿಕೊಂಡ್ರು. 1+2 ರಂಜಿತ್ ಸಾಲಿಯಾನ್ ಆ ನಿಟ್ಟಲ್ಲಿ ತನ್ನ ಮೊತ್ತ ಕೂಡ 51 ಓಟವನ್ನು ತಲುಪ್ತಾ ಇದೆ. 51 ಫಾರ್ loss of 6 important wickets. Last balls are remaining. ಕೃಷ್ಣ ಮತ್ತೆ ಸ್ವಾಡಿಕೆ ಭಾಗದಲ್ಲಿ ಸೈಮನ್ಸ್ ಪರವಾಗಿ ಔಟ್ ಸ್ವಿಂಗಿಂಗ್ ಡೆಲಿವರಿ. ರಿವರ್ಸ್ ಆಡವಿಕೆ ಮತ್ತೆ ಆಗ್ತಾ ಇದೆ. ರಂಜು ಓಟವನ್ನು ದಾಖಲಿಸಲು ಅಂತಿಮ 1 ಎಸೆತ ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸೈಮನ್ಸ್ ವರ್ಸಸ್ ಹಾರ್ಬರ್ಸ್ ಪರಶುರಾಮ ಮಲ್ಪೆ ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ ಚೆಂಡು
ನೆಡ್ಡುಗಡ ಭಾಗದಲ್ಲಿ ಪೂರೈಕೆ ನಡುವಣ ಪ್ರಯತ್ನ ಮಾಡಿ ತನ್ಮೂಲಕವಾಗಿ 1 ಶಾಟ್, ಒಂದಾಟ ಮಾತ್ರ ಲೆಕ್ಕಾಚಾರಕ್ಕೆ ಬರ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 52ಕ್ಕೆ 6. ಸಾಯ್ಮಾಡ್ಸಿಗೆ 36 ಎಸೆತ, 53 ಓಟಗಳ ಅವಶ್ಯಕತೆ. ಜಯಕ್ಕಾಗಿ ಮಲ್ಪೆಯ ಹಾರ್ಬರ್ಸ್ ಪರಶುರಾಮವನ್ನು ಎದುರಿಸ್ತಾ ಇದ್ದಾರೆ ಕೂಡ. ಅಭಿ, ಈ ಮ್ಯಾಚ್ ಆದ ಕೂಡಲೇ ಸೆಕೆಂಡ್ ಸೆಷನ್ ಸ್ಕೋರಿಂಗ್ ಬರಬೇಕು ಬೇಗ. ಆಗಿದೆ ಪಂದ್ಯಾಟದ ಮುಂದುವರಿಕೆ ಆದಷ್ಟು ಬೇಗ ಆಗಬೇಕಾಗ್ತಾ ಇದೆ. 53 ಓಟದ ಒಂದು ಟಾರ್ಗೆಟ್ ಇದೆ ಸೈಮನ್ಸ್. ಓವರ್ ಟು ಅರವಿಂದ್ ಮಣಿಪಾಲ್. ಒಂದೆಡೆ ಸ್ಯಾಂಡಿ, ಮತ್ತೊಂದೆಡೆ ಹರಿ. ಆರಂಭಿಕರು ಸಾಯ್ಮನ್ಸಿನ ಪರವಾಗಿ ಮಾಡ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ಇವಾಗ ಮೊದಲವರಿಗಾಗಿ ರಾಜ 20 ವರ್ಷಗಳ ನಂತರ ಮತ್ತೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಮಲ್ಪೆ ಯುನೈಟೆಡ್ ಪಂದ್ಯಾಟದ ಬೆಸ್ಟ್ ಬೌಲರ್ ಕೂಡ. ಟೀಮ್ MCL ತಂಡ 5,000 ರೂಪಾಯಿಗಳ ಒಂದು ಪ್ರೋತ್ಸಾಹಕ ಬಹುಮಾನವನ್ನು ರಾಜ ಅವರಿಗೆ ಕೊಟ್ಟಿತ್ತು. 40ಕ್ಕಿಂತ ಮಿಕ್ಕಿದ ವಯಸ್ಸಿನಲ್ಲೂ ಕೂಡ 20ರ ಉತ್ಸಾಹವನ್ನು ತೋರ್ಪಡಿಸಿದ ರಾಜ. ಈ ಬಾರಿ ಹಾರ್ಬರ್ಸ್ ಪರಶುರಾಮದ ಪರವಾಗಿ ಪಂದ್ಯಾಟ ಆರಂಭಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ಕ್ಯಾಪ್ಟನ್ ಹಾರ್ಬರ್ಸ್ ಪರಶುರಾಮ್. ಮೊದಲ ಚೆಂಡು ಹರಿ ಈ ಬಾರಿ ಅಕ್ರಾಸ್ ಲೈನ್ ಆಗಿ ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಟ್ಟುಬಿಟ್ಟೊಂದೊಟ್ಟದ ಪೂರೈಕೆ. ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ ಸೈಮನ್ಸ್ ಕ್ರಿಕೆಟರ್ಸ್ ಕಡಿಯಾಳಿ. ಈಗಾಗಲೇ ಆರ್ ಇಂಡಿಯಾ ಕಡ್ಪಾಡಿಯಲ್ಲಿ ಬಂದು ಲ್ಯಾಂಡ್ ಆಗಿದೆ. 2 ಪಂದ್ಯ ಜಯವನ್ನು ದಾಖಲಿಸಿದ ಮೊದಲ ತಂಡ ಕೂಡ.
ಮತ್ತೆ ರಾಜ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮರು. ಬಹಳ ಸಮಯಗಳ ನಂತರ ಮಲ್ಪೆಯಿಂದ ಹೊಸ ಹುರುಪಿನ ಹುಡುಗರೆಲ್ಲ ಮಲ್ಪೆಯ ಹೊರಭಾಗದಲ್ಲಿ ನಡೆಯುವಂತ ಟೂರ್ನಮೆಂಟ್ಗಳಿಗೆ ಬರ್ತಾ ಇದ್ದಾರೆ. ರಾಜ ಸ್ಯಾಂಡಿಗೆ ಸಂದ ಚೆಂಡು ಲಾಂಗ್ ಆಫಿನ ಒಂದು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಬಹಳ ಸುತ್ತವರ್ತ ಹಾಡತ್ತ ಹೈ ಲಾಫ್ಟೆಡ್ ಶಾಟ್ ಬಾರಿ 4 ಓಟಗಳ ಸೇರ್ಪಡೆ ಸೈಬರ್ಸ್ಗೆ ಬರ್ತಾ ಇದೆ. ಸ್ಯಾಂಡಿ ಖಾತೆ ಆರಂಭ. ಸೈಬರ್ಸ್ ಮೊತ್ತ 5 ಓಟಗಳು, 53 ಓಟದ ಟಾರ್ಗೆಟ್ ಇದೆ ಜಯಕ್ಕಾಗಿ. ಮತ್ತೆ ರಾಜ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬದಲಾಗ್ತಾ ಇದೆ. ಸಿಲ್ಲಿ ಮಿಡ್ ಆಫ್ ಅಲ್ಲಿದ್ದ ಇಮ್ರಾನ್ ಸಿಲ್ಲಿ ಮಿಡಾನ್ ಅಂತ ಬರ್ತಾ ಇದ್ದಾರೆ. ಪವನ್ ಲಾಂಗ್ ಆಫ್ ಅಲ್ಲಿ ಸ್ಯಾಂಡಿ ದಾಂಡಲ್ಲಿ ಔಟ್ ರೇಜ್ ಆದಂತ ಚೆಂಡು. ಮತ್ತೆ 1 ಓಟಗಳ ಪೂರೈಕೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಥರ್ಡ್ ಮಾನ ಭಾಗದಲ್ಲಿ ತಂಡದ ಮೊತ್ತ ಕೂಡ 7 ಓಟಗಳನ್ನು ತಲುಪ್ತಾ ಇದೆ. ಕ್ಷಮಿಸಿ 6 ಓಟಗಳನ್ನು ತಲುಪ್ತಾ ಇದೆ. 53 ಓಟಗಳ ಒಂದು ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ಮತ್ತೆ ರಾಜ ಆರೋಗ್ಯದ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಭಾಗದಲ್ಲಿ ಮಾರಿ ಬಹಳ ಸುತ್ತವರ್ತ ಹಾಡ ತಾರಿ ದಾಂಡಲ್ಲಿ ಬೌಂಡ್ರಿ. 4 ಓಟಗಳು ಪವರ್ ಪ್ಲೇಯ ಹಂತದಲ್ಲೇ ಬಹುಶಃ ಹೆಚ್ಚಿನ ಓಟಗಳನ್ನು ದಾಖಲಿಸುವ ಇರಾದೆಯನ್ನು ತೋರ್ಪಡಿಸ್ತಾ ಇದೆ ಸೈಮನ್ಸ್. ಕಡಿಯಾಳಿಯ ಮೊತ್ತ 10 ಓಟಗಳನ್ನು ತಲುಪ್ತಾ ಇದೆ. 10 for no loss. ಮತ್ತೆ ರಾಜ ಈ ಬಾರಿ ಕೂಡ ಸುಂದರತೆ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ 1 ಓಟ ಹರಿ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 11 ಓಟಗಳನ್ನು ತಲುಪ್ತಾ ಇದೆ. ಮುಕ್ತಾಯ ಕಂಡ ಮೊದಲ 5 ಚೆಂಡುಗಳಲ್ಲಿ 11 for ಉತ್ತಮದ ಹೊಡೆತ. 1 ಓಟದ ಪೂರೈಕೆ ಆಗ್ತಾ ಇದೆ. ಮೊದಲ ಓವರ್ ಮುಕ್ತಾಯ. ತಂಡದ ಮೊತ್ತ ಕೂಡ ಈ ಹಂತದಲ್ಲೂ 12 ಓಟಗಳನ್ನು ತಲುಪ್ತಾ ಇದೆ. ಮೊದಲ ಓವರ್ನಲ್ಲಿ 12 ಓಟಗಳು ಇನ್ನುಳಿದಂತ 30 ಎಸೆತ 41 ಓಟಗಳ ಅವಶ್ಯಕತೆ ಜಯಕ್ಕಾಗಿ ಸೈಮನ್ಸ್ ಲೆಕ್ಕಾಚಾರ ಮಾಡಿ ಆಡಿದ್ರೆ, ಕ್ಯಾಲ್ಕುಲೇಟೆಡ್ ಮೈಂಡೆಡ್ ಗೇಮ್ ಅನ್ನು ಆಡಿದ್ರೆ ಈ ಪಂದ್ಯಾಟ ಜಯಿಸುವ ಎಲ್ಲ ಅವಕಾಶಗಳು ಕೂಡ ಇದೆ ಸೈಮನ್ಸ್. ಎದುರಾಳಿಗಳ ವಿಕೆಟ್ಸ್ ಅನ್ನು ಸಡನ್ಲಿ ಉರುಳಿಸಿದ್ರೆ ಹಾರ್ಬರ್ಸ್ ಪರಶುರಾಮ ಮತ್ತೊಂದು ಹೆಜ್ಜೆ ಮುಂದಿಡುವ ಅವಕಾಶಗಳು ಕೂಡ ಇದೆ. ಆ ನಿಟ್ಟಲ್ಲಿ ಕ್ರಿಕೆಟ್ ಅದೃಷ್ಟದ ಆಟ. ಇಲ್ಲಿ ಜಯ ಅಪಜಯ ಅದ್ಯಾರ ಪಾಲಾಗ್ತದೆ ನೋಡಬೇಕಾಗಿದೆ. ಗುರು 2ನೇ ಓವರ್ನ ಕಂಡುಕೊಳ್ತಾ ಇದ್ದಾನೆ. ಸ್ಯಾಂಡಿ ಶಾಟ್ ಪಡ್ಕೊಳ್ತಾ ಇದ್ದಾನೆ. ಕಡ್ಪಾಡಿ ಅಂಗಣದಲ್ಲಿ ನಡೀತಾ ಇದೆ VSC ಟ್ರೋಫಿ. ಓಟಗಳು ಬರ್ತಾ ಇಲ್ಲ. ಗುರು ಬಹಳ ಉತ್ತಮ ಅಂತರದಲ್ಲಿ ಚೆಂಡನ್ನು ಎಸೆದ್ರು. ಡಾಟ್ ಬಾಲಿನ ಒಂದು ಸೇರ್ಪಡೆಯೂ ಕೂಡ. 2ನೇ ಬಾರಿಗೆ ಮತ್ತೆ ಗುರು
ಸ್ಯಾಂಡಿಗೆ ಸಂದ ಚೆಂಡು ಯಾರ್ಕರ್ ಡೆಲಿವರಿ, ಹೆಲಿಕಾಪ್ಟರ್ ಶಾಟ್ ಮುಖ್ಯವಾಗಿ ಲಾಂಗೌನ್ ಭಾಗದಲ್ಲಿ ಓಟವನ್ನು ಸ್ಯಾಂಡಿ ಪೂರೈಕೆ ಮಾಡಿಕೊಂಡ್ರು. ತಳ ಮೊತ್ತ 13 ಓಟಗಳನ್ನು ತಲುಪ್ತಾ ಇದೆ. 13 ಫಾರ್ ನಾಲಸ್ ಸೈಮನ್ಸ್. 40 ಓಟಗಳ ಅವಶ್ಯಕತೆ ಇನ್ನೂ ಕೂಡ ಜಯಕ್ಕಾಗಿ. ಆರ್ಬರ್ಸ್ ಪರಶುರಾಮದ ವಿರುದ್ಧ ಈ ಪಂದ್ಯಾಟ ಇಲ್ಲಿ ನಡೀತಾ ಇದೆ ಕೂಡ. ಕ್ಷೇತ್ರ ರಕ್ಷಣೆ ಬದಲಾಗ್ತಾ ಇದೆ. ಗೂರು ಎಸ್ಆರ್ಕೆ ಭಾಗದಲ್ಲಿ ಅವರಿಗೆ ಸಂದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಸೈಮನ್ಸ್ 14 ಫಾರ್ ನೋ ಲಾಸ್. ಮತ್ತೆ ಸ್ಯಾನಿಕೆ ಭಾಗದಲ್ಲಿ ಗೂರು ಸ್ಯಾಂಡೆ ದಾಂಡಿನಲ್ಲಿ ಬಿರುಸಿನ ಹೊಡೆತ ಬಾರಿ ಮಿಡ್ ವಿಕೆಟ್ ಸೀಮಾರಕ್ಕೆ ಹರವಾಗ ಕಾಣ್ತಾ ಇದೆ. ಇವಾಗ ಸಿಕ್ಸರ್. 6 ಓಟಗಳ ಒಂದು ಸೇರ್ಪಡೆ ಸೈಮನ್ಸ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 20 ಓಟಗಳು, 33 ಅವಶ್ಯಕತೆ ಇನ್ನೂ ಕೂಡ ಜಯಕ್ಕಾಗಿ ಕಡ್ಪಾಡಿಯ ಮೈದಾನದಲ್ಲಿ ಪಂದ್ಯಾಟ ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೈಮನ್ಸಿನ ಪರವಾಗಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ವೆಂಕಟ್ರಮಣದ ಈ ಒಂದು ಪಂದ್ಯಾಟಕ್ಕಾಗಿ ಮತ್ತೊಂದು ಬಿರುಸಿನ ಹೊಡೆತ ಬಾರಿ ನಂಬಲ ಸಾಧ್ಯ ರೀತಿಯ ಸಿಕ್ಸರ್. ಇವಾಗ ಮತ್ತ ಸ್ಯಾಂಡಿ ದಾಖಲಿಸ್ತಾ ಇದ್ದಾನೆ. ಗುರು ಈ ಹಂತದಲ್ಲಿ ಓಟಗಳನ್ನು ಬಿಟ್ಕೊಟ್ರು. ಮತ್ತು 26ಕ್ಕೆ ನಾಲಸ್. ಇನ್ನು 25 ಎಸೆತ, 27 ಓಟಗಳ ಅವಶ್ಯಕತೆ. ಪಂದ್ಯಾಟದ ಮಂಚೂಣಿಗೆ ಬರ್ತಾ ಇದೆ ಸೈಮನ್ಸ್. ಸ್ಯಾಂಡಿ ಆಟ ಕೈ ಹಿಡಿತಾ ಇದೆ ಕೂಡ. ಗುರು ಮಲ್ಪ ಪರವಾಗಿ ಈ ಬಾರಿ ಸಂದ ಚೆಂಡು ಇಮ್ರಾನ್ ರಕ್ಷಕ ಅವರ್ಸಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಗುರು ಓವರ್ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 26ಕ್ಕೆ ನೋ ಲಾಸ್. ಸೈಮನ್ಸ್ಗೆ 24 ಎಸೆತ, 27 ಓಟಗಳ ಅವಶ್ಯಕತೆ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 70,000 ರೂಪಾಯಿಗಳ ನಗದನ್ನು ಪಡ್ಕೊಳ್ತಾರೆ. ಟ್ರೋಫಿ ಸಮೇತವಾಗಿ ಬೆಳ್ಳಿ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡ್ತಾ ಇದೆ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್ ಪಿತ್ರೋಡಿಯ ಒಂದು ತಂಡ. ರನ್ನರ್ಸ್ ಅಪ್ ತಂಡಕ್ಕೂ ಕೂಡ ಬೆಳ್ಳಿ ಟ್ರೋಫಿಯನ್ನು ನೀಡಲಾಗ್ತಾ ಇದೆ. ಹೊಸ ಬೌಲರ್ನ ಸೇರ್ಪಡೆ, ಮತ್ತೋರ್ವ ಯುವ ಆಟಗಾರ ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್. ಬಹುಶಃ ಹಂತದಲ್ಲಿ ಪಂದ್ಯಾಟ ಉಳಿಸಬೇಕಾದ್ರೆ ಎದುರಾಳಿಗಳ ವಿಕೆಟ್ಸ್ ಅನ್ನು ಉಳಿಸಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಸುಶೀತ ಸ್ವಾನಿಕೆ ಭಾಗದಲ್ಲಿ ಕೊನೆಯ ಇದು 3rd ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಬೌಲರ್ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಆದಿಲ್ ಎಚ್ಚರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ.
24ಕ್ಕೆ 27 ಓಟಗಳ ಅವಶ್ಯಕತೆ ಸೈಮನ್ಸ್ ಜಯಕ್ಕಾಗಿ ಮೊದಲ ಚೆಂಡು ಈ ಹಂತದಲ್ಲಿ LBW ತನ್ಮೂಲಕವಾಗಿ ಲೆಫ್ಟಿ ಹರಿಯ ವಿಕೆಟ್ ಪತನವನ್ನು ಕಂಡ್ರು LBW ರೂಪದಲ್ಲಿ ಆರ್ಬರ್ಸ್ ಪರಶುರಾಮ ಮೊದಲ ಸಸ್ಸನ್ನು ಪಡ್ಕೊಳ್ತಾ ಇದ್ದಾರೆ 26ಕ್ಕೆ 1 ಹರಿ ವಾಪಸ್ ಆಗ್ತಾ ಇದ್ದಾನೆ ಬಾರಿ 27 ಓಟಗಳನ್ನು ಕೂಡ ಆದಷ್ಟು ಬೇಗ ಹೊಸ ಆಟಗಾರರು ಬರಬೇಕಾಗ್ತಾ ಇದೆ ಪಾಟೀಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ ಸೈಮನ್ಸ್ ಕಡಿಯಾಳಿಯ ಪರವಾಗಿ ತನ್ನ ಮೊತ್ತ 26 ಓಟಗಳು ಮಹತ್ವದ ಒಂದು ಬ್ರೇಕ್ ಥ್ರೂ ಲಭಿಸ್ತಾ ಇದೆ ಮತ್ತೆ ಆದಿಲ್ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಬಾರಿ ಮೊದಲ ವಿಕೆಟ್ ಪಡ್ಕೊಂಡಂತ ಆದಿಲ್ ಪಾಟೀಲ್ ಗಸಂದ ಚೆಂಡು ಔಟ್ ಬಾರಿ ತಡ್ಮಾನ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ ಬೌಂಡ್ರಿ ನಿರ್ಣಾಯಕ ಹಂತದಲ್ಲಿ ಪಾಟೀಲ ಔಟ್ ರಚ್ ಆಗಿ ಹೋದಂತ ಈ ಹಾಡತ ತಡ್ಮಾನ್ ನಲ್ಲಿ ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಈ ರೀತಿಯಾಗಿ ಸೈಮನ್ಸ್ನ ಮೊತ್ತ ಕೂಡ 30 ಓಟಗಳನ್ನು ತಲುಪ್ತಾ ಇದೆ 30 ಫಾರ್ ಲಾಸ್ ಆಫ್ 1 ಆರ್ಬರ್ಸ್ ಪರಶುರಾಮ ಒತ್ತಡಕ್ಕೆ ಸಿಲುಕ್ತಾ ಇದೆ ಈ ಬಾರಿ ಮತ್ತೆ ಆದಿಲ್ ಎಸ್ಗಾರಿಕೆಯನ್ನು ಕಂಡುಕೊಂಡ್ರು ಮಲ್ಪೆಯ ಪರವಾಗಿ ಪಾಟೀಲ ಬಹಳ ಸುತ್ತಮುತ್ತ ಲೇಟ್ ಕಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ 31ರ ಮೊತ್ತ ದಾಖಲಾಗ್ತಾ ಇದೆ 31 ಫಾರ್ 1 ಸೈಮನ್ಸ್ ಕಡಿಯಾಳಿ ಸುಲಭ ಸಾಧ್ಯವಾಗಿ ಓಟುಗಳನ್ನು ದಾಖಲಿಸ್ತಾ ಇದ್ದಾರೆ ನಾಲ್ಕನೇ ಬಾರಿಗೆ ಸ್ಯಾಂಡಿ ಅಡ್ಡ ಹೊಡೆತ ಈ ಬಾರಿ ಔಟ್ ರಚ್ ಆಗಿ ಲಾಂಗ್ ಲೆಗ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ ಬೌಂಡ್ರಿ ಲೆಗ್ ಸ್ಲಿಪ್ ಮತ್ತು ಕೀಪರ್ ನಡುವಣ ಸ್ಯಾಂಡಿ ಹೊಡೆತ ಔಟ್ ರಚ್ ಆಗಿ ಬೌಂಡ್ರಿ ಆಗ್ತಾ ಇದೆ ತಂಡದ ಮೊತ್ತ 35ಕ್ಕೆ ತಲುಪ್ತಾ ಇದೆ ಸೈಮನ್ ಕೇವಲ 18 ಓಟಗಳ ಅವಶ್ಯಕತೆ ಜಯಕ್ಕಾಗಿ ಓಟಗಳು ಹರಿದು ಬರ್ತಾ ಇದೆ ಈ ತಮ್ಮದ ಸ್ಲೋವರ್ ಫುಲ್ ಟಾಸ್ ಅಂಡ್ ಇನ್ಸೈಡ್ ಎಡ್ಜ್ ಆಗಿ ಸ್ಯಾಂಡಿ ಕ್ಲೀನ್ ಬೌಲ್ ಸೈಮನ್ಸ್ಗೆ ಮತ್ತೊಂದು ಆಘಾತ ಬಹಳ ಸುತ್ತಮುತ್ತಲ ಆಡ್ತಾ ಇದ್ದಂತ ಸ್ಯಾಂಡಿ ಆದಿಲ್ಗೆ ವಿಕೆಟ್ ಅನ್ನು ಒಪ್ಪಿಸಿ ವಾಪಸ್ ಆದ್ರು 35ಕ್ಕೆ 2 ಹೊಸ ದಾಂಡಿಗರ ಪ್ರವೇಶ ಆದಷ್ಟು ಬೇಗ ಆಗಬೇಕಾಗಿದೆ ಸೈಮನ್ಸ್ 35 ನಾಗಾರ್ಜುನ್ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತ 3 ಓಟವನ್ನು ದಾಖಲಿಸಿದ ಸ್ಯಾಂಡಿ ಬಹಳ ಸುತ್ತಮುತ್ತ ಒಂದು ಇನ್ನಿಂಗ್ಸ್ ಅನ್ನು ಮುಗಿಸಿದ್ರು ಇವಾಗ ಮತ್ತೂರು ದಾಂಡಿಗ ನಾಗಾರ್ಜುನ್ ಸೇರ್ಪಡೆ ಆಗ್ತಾ ಇದೆ ಆದಿಲ್ಲಿ ಬಾರಿ ಎಸ್ ಅಂತ ಚೆಂಡು ಮಾಸ್ತ ಹೊಡೆತ ಮಿಡಿಗಳ ಭಾಗದಲ್ಲಿ
ಒಂದೆರಡು ಪೂರೈಕೆ ಆಗ್ತಾ ಇದೆ. ಮತ್ತೆ 2 ಓಟಗಳ ಪೂರೈಕೆಯನ್ನು ಕಂಡುಕೊಂಡ್ರು. 3ನೇ ಓವರ್ನ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ 37ಕ್ಕೆ 2, 18 ಎಸೆತ. ಪದೇ ಪದೇ ಓಡಾಡೋದಕ್ಕಿಲ್ಲ, 16 ಓಟಗಳ ಅವಶ್ಯಕತೆ. 18 ಬಾಲ್ 6 into 1. 8 ವಿಕೆಟ್ಸ್ಗಳು ಇನ್ನು ಕೂಡ ಸೈಮನ್ಸ್ನಲ್ಲಿ ಸುರಕ್ಷಿತವಾಗಿ ಉಳ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಹಾರ್ಬರ್ಸ್ ಪರಶುರಾಮ ಆರಂಭಿಕ ಹಂತದಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇದೆ. ಪವನ್ ಮತ್ತೊಂದು ದಾಂಡಿಗನ ಸೇರ್ಪಡೆ ಬೌಲರ್ ರೂಪದಲ್ಲಿ ಬರ್ತಾ ಇದ್ದಾರೆ. ಬಾರಿ ಪವನ್ ಒಂದು ಹಂತದ ಸ್ಪಷ್ಟ ಮೇಲುಗೈಯನ್ನು ದಾಖಲಿಸ್ತಾ ಇದೆ ಕೂಡ. ಸೈಮನ್ಸ್, ಸ್ಯಾಂಡಿ ಮತ್ತು ಹರಿ, ಅದಾದ ನಂತರ ಪಾಟೀಲ್ ಬಹಳಷ್ಟು ಉತ್ತಮ ಒಂದು ಆಟಗಾರಿಕೆಯನ್ನು ಈ ಹಂತದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಪವನ್, ಹಾರ್ಬರ್ಸ್ ಪರಶುರಾಮ ಫ್ರೆಂಚ್ ಮಲ್ಪೆಯ ಪರವಾಗಿ 2ನೇ ಸುತ್ತಿನ 2ನೇ ಪಂದ್ಯ ಇಲ್ಲಿ ನಡೀತಾ ಇದೆ ಕೂಡ. ಶಾರ್ಟ್ ಆಗಿದ್ದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ 1 ಓಟದ ಪೂರೈಕೆ. ಪ್ರತಿ ಒಂದು ಎಸೆತ ಓಟಗಳು ಬಂದರೂ ಕೂಡ ಸುಲಭ ಸಾಧ್ಯವಾಗಿ ಸೈಮನ್ಸ್ ಮುಂದಡಿಯನ್ನು ಇಡ್ತದೆ. ತನ್ನ ಮೊತ್ತ 38 ಓಟಗಳು. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ನಾಗಾರ್ಜುನ್ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲಿನ ಒಂದು ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. VSC ಆಶ್ರಯದಲ್ಲಿ 35ನೇ ವರ್ಷಾಚರಣೆ ಅಂಗವಾಗಿ ಈ ಟೂರ್ನಮೆಂಟ್ ಸಾಗ್ತಾ ಇದೆ ಕೂಡ 2 ಮೈದಾನಗಳಲ್ಲಿ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 15ಕ್ಕೆ 15, 15 balls 15 runs to win. ತಂಡದ ಮೊತ್ತ 38ಕ್ಕೆ 2 ಸೈಮನ್ಸ್. ಕಡಿಯಾಳಿ ಓಟಗಳಿಗೆ ಮತ್ತೆ ಪವನ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚೆಂಡು ತಿರುವನ್ನು ಪಡ್ಕೊಳ್ತಾ ಇದೆ. 14ಕ್ಕೆ 15. ಪವನ್ ಈ ತಂಡದ ಸಮರ್ಥ ಹಾಡೋತ ಲಾಂಗ್ ಆಫ್ ಆಗದಲ್ಲಿ ಚೆಂಡು ಸೀಮಾನ ಕೆಲ ಕ್ರಮಿಸ್ತಾ ಇದೆ. ಬಾರಿ ಬಹಳ ಶುದ್ಧವರ್ತ ಹಾಡೋತ ಲಾಂಗ್ ಆಫ್ ನಲ್ಲಿ ನಾಗಾರ್ಜುನ ಬೌಂಡರಿಯನ್ನು ದಾಖಲಿಸಿದ್ರು. ಮತ್ತೆ 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 42ಕ್ಕೆ 2. 11 ಓಟಗಳ ಅವಶ್ಯಕತೆ ಜಾಯಕ್ಕಾಗಿ ಒತ್ತಡದಲ್ಲಿದ್ದ ನಾಗಾರ್ಜುನ್ ಈ ಹಂತದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು ಕೂಡ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವಾಗ್ತಾ ಇದೆ ಈ ಹಂತದಲ್ಲಿ. 42ಕ್ಕೆ 2, 12 ಎಸೆತ, 11 ಓಟಗಳ ಅವಶ್ಯಕತೆ. 12 balls 11 runs to win. ಮತ್ತೊಂದು ಕುತೂಹಲಕಾರಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಕೂಡ. ಕೊನೆ ಹಂತದಲ್ಲಿ ಪಂದ್ಯ ಅದ್ಯಾವ ತಂಡ ಜಯವನ್ನು ದಾಖಲಿಸುತ್ತಾರೆ ಇಲ್ಲಿ ಅನ್ನೋದನ್ನು ನೋಡಬೇಕಾಗಿದೆ. ಬಹಳಷ್ಟು ವ್ಯವಸ್ಥಿತವಾಗಿ ವೆಂಕಟರಮಣರ ತಂಡ ಈ ಟೂರ್ನಮೆಂಟ್ ನಡೆಸ್ತಾ ಇದೆ.
ಬಹಳಷ್ಟು ಗ್ರಾಮೀಣ ಮಟ್ಟದ ಪಂದ್ಯಾಟಗಳು, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಭಾಗವಹಿಸುವಂತ ವೆಂಕಟರಮಣರ ತಂಡ ಬಹಳಷ್ಟು ಬಾರಿ ಟೂರ್ನಮೆಂಟ್ ಸಂಘಟಿಸುವಂತ ಒಂದು ತಂಡ ಕೂಡ. ಬಹಳಷ್ಟು ಪ್ರಮುಖ ಟೂರ್ನಮೆಂಟ್ಗಳ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತ ಒಂದು ತಂಡ ಇಲ್ಲಿ ವೈಭವಪೇತ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ. ಮತ್ತೆ ಆದಿಲ್ ಎಸ್ಗಾರಿಕೆ ಮಹಿಳೆಯಲ್ಲಿ 12 ಎಸೆತ 11ರ ಅವಶ್ಯಕತೆ. ಯಾರಿಗೆ ಜಯ ಲಭಿಸದೆ ನೋಡಬೇಕಾಗಿದೆ. ತೀರಾ ಕ್ಲೋಸ್ ಫೀಲ್ಡಿಂಗ್ ಅನ್ನು ಅಡಿಗೊಳಿಸ್ತಾ ಇದ್ದಾರೆ ಹಾರ್ಬರ್ಸ್ ಪರಶುರಾಮ್ ಫ್ಲೈನ್ಸ್. ಎಸ್ಗಾರಿಕೆ ಭಾಗದಲ್ಲಿ ಆದಿಲ್ ಮಲ್ಪೆಯ ಪರವಾಗಿ ಹಾರ್ಬರ್ಸ್ ಪರಶುರಾಮ ಆದಿಲನ್ನು ಬಳಸ್ತಾ ಇದೆ. ಪಾಟೀಲ್ಗೆ ಸಂದ ಚೆಂಡು ಮನಸ್ಸಮರ್ಥ ಹೊಡೆತ ಲಾಂಗಾನ ಭಾಗದಲ್ಲಿ ಪೂರೈಕೆ ಆಗ್ತಾ ಇದೆ. ಬಹಳ ಉತ್ತಮ ಗ್ರೌಂಡ್ ಸ್ಟ್ರೋಕ್ ಲಾಂಗ್ ಆನ್ನಲ್ಲಿ ದಾಖಲಾಗ್ತಾ ಇದೆ. ತಲಮೊತ್ತ 43 ಒಟ್ಟುಗಳು. 43 for 2 ಸೈಮೌಂಡ್ಸ್. ಆದಿಲ್ ಚೆಂಡು ಲಾಸ್ಟ್ ಮಾರ್ಗದಲ್ಲಿ ಬೀಳ್ತಾ ಇದೆ. ಒಂದು ಓಟವನ್ನ ಲಾಕ್ ಸ್ಲಿಪ್ ಅಲ್ಲಿ ನಾಗಾರ್ಜುನ್ ದಾಖಲಿಸಿದ್ರು. 44ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ 44. ಶಾರ್ಟ್ ಆಗಿ ಬಿದ್ದ ಚೆಂಡು ಈ ಬಾರಿ ಕೂಡ ಸುಲಭ ಸಾಧ್ಯವಾಗಿ ಓಟಗಳು ದಾಖಲಾಗ್ತಾ ಇದೆ. ತಂಡದ ಮೊತ್ತ 45. 9ಕ್ಕೆ 8. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಇನ್ಸೈಡ್ ಎಡ್ಜ್ ಆಗಿ ನಾಗಾರ್ಜುನ್ ಕ್ಲೀನ್ ಬಾಲ್. ಮತ್ತೊಂದು ಯಶಸ್ಸನ್ನು ಪಡ್ಕೊಳ್ತಾ ಇದೆ ಹಾರ್ಬರ್ಸ್ ಪರಶುರಾಮ. ಈ ಹಂತದಲ್ಲಿ 8 ಎಸೆತ 8 ಓಟಗಳ ಅವಶ್ಯಕತೆ. ಮೂರು ಹುದ್ದರಿಗಳ ಪತನದ ನಂತರ ಸೈಮಂಡ್ಸ್ ಆಟಗಾರರು ಆದಷ್ಟು ಬೇಗ ಅಂಗಣಕ್ಕೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. 8 ಎಸೆತಗಳಲ್ಲಿ 8 ಓಟಗಳ ಅವಶ್ಯಕತೆ. 7 ಹುದ್ದರಿಗಳ ಒಂದು ಬಾಲದಲ್ಲಿ ಆಡ್ತಾ ಇದೆ ಪ್ರದೀಪ್ ಶೆಟ್ಟಿ, ಹೊಸ ದಾಂಡಿಗನ ಸೇರ್ಪಡೆ. ಬಹಳ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಉದ್ಯಾವರ ಕ್ರೀಡಾಂಗಣ ಮತ್ತು ಕಡ್ಪಾಡಿಯಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ ಕೂಡ. ದಿನದ ಬಹಳ ರೋಚಕ ಪಂದ್ಯ, ರೋಮಾಂಚಕ ಘಟ್ಟವನ್ನು ತಲುಪ್ತಾ ಇದೆ. ಮಲ್ಪೆ ವರ್ಸಸ್ ಸೈಮನ್ಸ್ ಕಡಿಯಾಳಿ. ಆದಿಲ್ ಪ್ರದೀಪದ ಸಮರ್ಥ ಹೊಡೆತ ಡಿಫಾಲ್ ಭಾಗದಲ್ಲಿ ಒಂದೋಟ ಪೂರೈಕೆ. 2ನೇ ಓಟದ ಪೂರೈಕೆಯೂ ಕೂಡ ಈ 2 ಓಟಗಳ ಮುಖಾಂತರ 47ಕ್ಕೆ ತಲುಪ್ತಾ ಇದೆ. ಸೈಮಂಡ್ಸಿನ ಮೊತ್ತ 7 balls 6 runs to 1. 7 ಹೋದರಿಗಳು ಸೈಮಂಡ್ಸ್ ಅಲ್ಲಿ ಉಳ್ಕೊಳ್ತಾ ಇದೆ. ಆದಿಲ್ ಎಸ್ಗಾರಿಕೆ ಭಾಗದಲ್ಲಿ ಈ ಹಂತದಲ್ಲಿ ಕೂಡ ಮನಸ್ಸಮರ್ಥ ಹೊಡೆತ. ಓಮರ್ ಹೆಚ್ಚುವರಿಯ ಸೇರ್ಪಡೆ ಲಾಂಗ್ ಆನ್ ನಲ್ಲಿ ಬರೀ ಅಶೋಕ ಕ್ಷೇತ್ರರಕ್ಷಕ. ತಂಡದ ಮೊತ್ತ 48 ಈ ಓಟಗಳನ್ನು ಈ ಹಂತದಲ್ಲಿ ತಲುಪ್ತಾ ಇದೆ. 5 ಓಟಗಳ ಅವಶ್ಯಕತೆ. ಪಂದ್ಯಾಟ ಸ್ವಲ್ಪ ಬೇಗ ಮುಂದುವರಿಸಬೇಕು.
ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಕೆ ಆಗಬೇಕಾಗಿದೆ. ಪವನ್ ಅನ್ನೇ ಬಳಸ್ತಾ ಇದ್ದಾರೆ ಬಾರಿ ಕೊನೆಯ ಓವರ್ಗಾಗಿ. 6-5 48-3 ಸೈಮನ್ಸಿನ ಮೊತ್ತ. ಈಗಾಗಲೇ ಮೊದಲ ತಂಡವಾಗಿ ಏರ್ ಇಂಡಿಯಾ ಆಲ್ರೆಡಿ ಕಟ್ಪಾಡಿಯಲ್ಲಿ ಲ್ಯಾಂಡ್ ಆಗಿರೋದ್ರಿಂದ ಅವರನ್ನು ಅದ್ಯಾರು ಎದುರಿಸ್ತಾರೆ ನೋಡಬೇಕಾಗಿದೆ. ಆಲ್ರೆಡಿ ಪೈಲಟ್ ಇಮ್ರಾನ್ ಅವರು ಇರೋದ್ರಿಂದ ಒಂದಷ್ಟು ಈ ಪಂದ್ಯಾಟದ ಒಂದು ರಿಸಲ್ಟ್ ನ ಮೇಲೆ ಆದಷ್ಟು ಸಮಯಗಳು ಉಳಿತದೆ ಅನ್ನೋದ್ರ ಮೇಲೆ ಮುಂದಿನ ಪಂದ್ಯಾಟದ ಭವಿಷ್ಯ ಇರ್ತದೆ. ನಾಳೆಗೂ ಮತ್ತೆ ಲ್ಯಾಂಡ್ ಆಗಬೇಕಾಗುವ ಅನಿವಾರ್ಯತೆ ಬಂದರೂ ಬರ್ಬೋದು. ಏರ್ ಇಂಡಿಯಾ 2 ಪಂದ್ಯಾಟ ಸತತ ಜಯವನ್ನು ದಾಖಲಿಸ ತಂಡ ಇವಾಗ ಮತ್ತೆ ಕೊನೆಯವರೆಗಾಗಿ ಪವನನ್ನು ಬಳಸ್ತಾ ಇದ್ದಾರೆ. ಟೂರ್ನಮೆಂಟ್ ಜಯಿಸುವ ತಂಡ 70,000 ರೂಪಾಯಿಗಳ ಕ್ಯಾಶ್ ಪಡ್ಕೊಳ್ತಾರೆ. ವೆಂಕಟ್ರಮಣ ತಂಡ ಬೆಳ್ಳಿಯ ಟ್ರೋಫಿಯನ್ನು ಕೂಡ ವಿಜಯಿ ತಂಡಕ್ಕೆ ನೀಡುತ್ತದೆ. ಏತನ್ಮದೆ ಪವನ್ ಕುತೂಹಲಕಾರಿ ಪಂದ್ಯ. ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರೇಕ್ಷಕರನ್ನ ಒಂದಷ್ಟು ಕುತೂಹಲಕಾರಿ ಘಟ್ಟದ ಕೊಂಡೋಗ್ತಾ ಇರುವಂತಹ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಮೊದಲ ಚೆಂಡು ಸಮರ್ಥನೆ ಸತ ರನ್ಔಟ್ ಅವಕಾಶ ಸೇರ್ಪಡೆ. 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮಿಡ್ ಆಫ್ ಭಾಗದಲ್ಲಿ ಪ್ರದೀಪ್ ಶೆಟ್ಟಿ ಪೂರೈಕೆಯನ್ನು ಮಾಡಿಕೊಂಡ್ರು. 49ಕ್ಕೆ ತಲುಪ್ತಾ ಇದೆ ಸೈಮನ್ಸ್. ಮತ್ತೆ ಪವನ್ ಎಸ್ಗಾರಿಕೆ ಭಾಗದಲ್ಲಿ ಪಾಟೀಲ್ ಎಸಂದ ಚೆಂಡು ಮಿಡ್ವಿಗಡೆ ಭಾಗದಲ್ಲಿ ಬರೀ ಒಂದಾಟ. 2ನೇ ಓಟವನ್ನು ಕೂಡ ಪಾಟೀಲ ಪೂರೈಕೆ ಮಾಡಿಕೊಂಡ್ರು. 51ಕ್ಕೆ ತಲುಪ್ತಾ ಇದೆ ಸೈಮನ್ಸಿನ ಮೊತ್ತ. ಅಡಿಗ ಲೆಕ್ಕಾಚಾರದಲ್ಲಿದ್ದಾರೆ. ಕೇವಲ 2 ಓಟಗಳ ಅವಶ್ಯಕತೆ. ಅಡಿಗಡಿಗೂ ಲೆಕ್ಕಾಚಾರ ಈಗಿನ ಕಾಲದಲ್ಲಿ ಮಾಡಲೇಬೇಕಾಗ್ತದೆ. ಈತನ ಮಧ್ಯೆ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3ಕ್ಕೆ 2. ಈ ಕೆಲವು ಮಂತ್ರತಂತ್ರಗಳು ಕೆಲವೊಂದು ಸಂದರ್ಭ ವರ್ಕೌಟ್ ಆಗ್ತದೆ. ಇಲ್ಲಿಗ 3ಕ್ಕೆ 2 ಕುತೂಹಲಕಾರಿ ಪಂದ್ಯ. ಮಲ್ಪೆ ವರ್ಸಸ್ ಕಡಿಯಾಳಿ. ಈತನ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ತನ್ಮೇಲೆ ಭಾಗದಲ್ಲಿ 2 ಓಟಗಳ ಒಂದು ಅವಶ್ಯಕತೆ ಇದೆ. ಬರೀ ರಾಜ ಕ್ಯಾಚ್ ಪಡ್ಕೊಳ್ಳಲು ಆಡುವಿಕೆಯನ್ನು ಮಾಡಿದ್ರು ಸೈಮನ್ಸ್. ಅಂತಿಮ ಹಂತದಲ್ಲಿ ಜಯವನ್ನು ದಾಖಲಿಸ್ತಾ ಇದೆ. ಈ ಒಂದು ಕ್ಯಾಚ್ ಪಡ್ಕೊಂಡಿದ್ರೆ ಬಹುಶಃ ಪಂದ್ಯಾಟದ ಚಿತ್ರಣ ಬದಲಾಗುವ ಸಾಧ್ಯತೆ ಇತ್ತು. ಅಂತಿಮ ಹಂತದಲ್ಲಿ ಹಾರ್ಬರ್ಸ್ ಪರಶುರಾಮಕ್ಕೆ ಅದೃಷ್ಟ ಕೈ ಕೊಡ್ತಾ ಇದೆ. ತನ್ಮೂಲಕ ಸೈಮನ್ಸ್ ಈ ಹಂತದಲ್ಲಿ ಜಯವನ್ನು ದಾಖಲಿಸ ಮತ್ತೊಂದು ತಂಡ ಕೂಡ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ಸೈಮನ್ಸ್ಗೆ.
ಅಣ್ಣ ಸಂದೀಪ್, ಲಾಸ್ಟ್ ಮ್ಯಾಚ್ ಡಿಸೈಡ್ ಏನಾಯ್ತು ಇವಾಗ? ಏರ್ ಇಂಡಿಯಾ ಈಗಷ್ಟೇ ಮುಗಿದ ಪಂದ್ಯಾಟದ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಪಡ್ಕೊಂಡು ಹೋಗ್ಬೇಕು. ಹಾರ್ಬರ್ಸ್ ಪರಶುರಾಮ ಫ್ರೆಂಡ್ಸ್ ನಾಯಕರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ತಂಡ ನಾಯಕರು ಅಥವಾ ವ್ಯವಸ್ಥಾಪಕರು. ಅದೇ ರೀತಿ ಮುಗಿದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಸ್ಯಾಂಡಿ ಅವರು ಪಡ್ಕೊಳ್ತಾರೆ ಸಾಯಿ ಮಾಡ್ಸಿನ ಪರವಾಗಿ. ಯಾರು ಕ್ಯಾಪ್ಟನ್ ಅಥವಾ ನಾಯಕರು ಅಥವಾ ಯಾರಾದ್ರೂ ಒಬ್ರು ಬಂದ್ರೆ ಸಾಕು. ಸರಿ, ಮೊಮೆಂಟೋ ಪಡ್ಕೊಳ್ತಾ ಇದ್ದಾರೆ ಹಾರ್ಬರ್ಸ್ ಪರಶುರಾಮ್. ಮುಗಿದ ಪಂದ್ಯ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗಾಗಿ ಸ್ಯಾಂಡಿ ಅವರು ಬರ್ಬೇಕನ್ನೋದ ಕೇಳಿಕೊಳ್ತಾ ಇದ್ದಾವೆ. ಸ್ಯಾಂಡಿ ಫ್ರಮ್ ಏನ್ ಅವ್ರದ್ದು ಮುಖದ ಸೌಂದರ್ಯ ಹಾಳಾಗ್ತದ? ಫೇರ್ ಅಂಡ್ ಲವ್ಲಿ ಇದೆಯಲ್ಲ. ಸರಿ, ಮೊಮೆಂಟವನ್ನು ಅರವಿಂದ್ ಮಣಿಪಾಲ್ ಅವ್ರು ಕೊಡಿ ಅನ್ನೋದ ಕೇಳ್ತೇವೆ. ಫೋಟೋ ತೆಗೀರಿ. ಸರಿ, ಇನ್ನು ಸ್ಯಾಂಡಿ ಸೆಕೆಂಡ್ ರೌಂಡ್ ಮ್ಯಾಚ್ ಅಲ್ಲಿ ಇವಾಗ ಸಾಯಿ ಮಾಡ್ಸರ ಪರವಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮಲ್ಲೇಶ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಈ ಒಂದು ಮೊಮೆಂಟ್ ಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಸ್ಯಾಂಡಿ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ ಮೊದಲ ದಿನದ VSC ಪಂದ್ಯಾಟವನ್ನು ಮುಗಿಸೇವೆ. ನಾಳೆ ಅಂತಿಮ ದಿನದ ಪಂದ್ಯಾಟಗಳು ಬೆಳಿಗ್ಗೆ. ಇವತ್ತಿನ ಕೊನೆಯ ಒಂದು ಪಂದ್ಯ ಸಂಘಟಕರ ತೀರ್ಮಾನದ ಪ್ರಕಾರ ನಾಳೆ ನಡೀತದೆ. ಟೈಮ್ 7:30 ಬೆಳಿಗ್ಗೆ 8:00 ಇಲ್ಲಿ ಆ ಒಂದು ಪಂದ್ಯಾಟ ಇರುತ್ತೆ. ಸೈಮನ್ಸ್ ಕಡಿಯಾಳಿ ವರ್ಸಸ್ ಏರ್ ಇಂಡಿಯಾ ಹಜಮಾಡಿ. ಏರ್ ಇಂಡಿಯಾಕ್ಕೆ ಮತ್ತೆ ಕಡ್ಪಾಡಿ ಉಳಿಯುವ ಅನಿವಾರ್ಯತೆ ಇದೆ. ಮೊದಲ ದಿನ ಪಂದ್ಯಾಟ ನೋಡಿದ ಪ್ರೇಕ್ಷಕರು, ಪಂದ್ಯಾಟ ಆಡಿದ ತಂಡಗಳು, ಯೂಟ್ಯೂಬ್ ಅಲ್ಲೂ ಕೂಡ ಪಂದ್ಯಾಟ ನೋಡಿದಂತ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿ ಮೊದಲ ದಿನದ VSC ಪಂದ್ಯಾಟವನ್ನು ಕಡ್ಪಾಡಿ ಮೈದಾನದಲ್ಲಿ ಮುಗಿಸ್ತಾ ಇದ್ದೇವೆ. ನಮಸ್ತೆ, ಶುಭರಾತ್ರಿ.